Hello my dear students, welcome to PW NEET Kannada ಚಾನಲ್. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿ ನಾವು ಸತಿ ಕನ್ಫರ್ಮ್ ಮಾಡಿ ಬೇಗ. ಎಸ್, ಗುಡ್ ಮಾರ್ನಿಂಗ್. Hello my ಆಡಿಯೋ ಕ್ಲಿಯರ್ ಆಗಿದೆನಾ? ಸ್ವಲ್ಪ ಕನ್ಫರ್ಮ್ ಮಾಡಿ. ಓಕೆ, ಫೈನ್. ಥ್ಯಾಂಕ್ ಯು. ಇದು ಯಾಕೆ ಚಾರ್ಟ್ಸ್ ಲೋಡ್ ಆಗ್ತಿಲ್ಲ? ಓಕೆ, ಥ್ಯಾಂಕ್ ಯು ಅನಿತಾ, ಥ್ಯಾಂಕ್ ಯು. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಸ್, ಲಾಸ್ಟ್ ಕ್ಲಾಸ್ನಲ್ಲಿ ಸ್ವಲ್ಪ ಟೆಕ್ನಿಕಲ್ ಗ್ಲಿಚ್ ಇತ್ತು. ಸೊ ಅದರಿಂದ ಕ್ಲಾಸ್ ಡಿಸ್ಕನೆಕ್ಟ್ ಆಯ್ತು. ಓಕೆನಾ? ಇವತ್ತು ಸಹಿತ ಏನಾದರೂ ಬಫರಿಂಗ್ ಆ ಥರ ವಿಡಿಯೋ ಸ್ಟಾಪ್ ಆದರೆ ಸ್ವಲ್ಪ ವೇಟ್ ಮಾಡಿ, ಒಂದು 5 to 10 minutes ವೇಟ್ ಮಾಡಿ. ಸೊ ಅಗೇನ್ ವಿ ಕ್ಯಾನ್ ಕಂಟಿನ್ಯೂ. ಓಕೆ, ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಸ್ವಲ್ಪ ಟೆಕ್ನಿಕಲ್ ಗ್ಲಿಚ್ ಅದರಿಂದ ಡಿಸ್ಕನೆಕ್ಟ್ ಮಾಡಾಯ್ತು. ಇವತ್ತು ಸಹ ಅದೇ ರೀತಿ ಆದರೆ ವೇಟ್ ಫಾರ್ 5 to 10 minutes. ಓಕೆ, ಸೊ ಅದು ರೆಕ್ಟಿಫೈ ಮಾಡಿ ಕಂಟಿನ್ಯೂ ಮಾಡೋಣ ಕ್ಲಾಸಸ್ನ. ಫೈನಾ? ಓಕೆ, ನಾವು ದ ಸೇಮ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ. ಓಕೆ, ಸೊ ವಾಟ್ ಇಸ್ ದಟ್? ಸಮ್ ಮೋಷನ್ ಇನ್ ಅ ಪ್ಲೇನ್. ಆ್ಯಂಡ್ ಇದು ಸಹಿತ ಒನ್ ಶಾರ್ಟ್ ಲೆಕ್ಚರ್ ಆಗಿರುತ್ತೆ. ಓಕೆ ಸರ್, ನನ್ನ ಹೆಸರು ಆಲ್ರೆಡಿ ಗೊತ್ತು ನಿಮಗೆ, AK ಸರ್ ಅಂತೇಳಿ. ಓಕೆನಾ? ರೈಟ್. ಸೊ ಇವತ್ತಿನ ಸೆಷನ್ ನೋಡೋದಕ್ಕಿಂತ ಮುಂಚೆ ಸೊ ಈ ಕ್ಲಾಸ್ ನೋಟ್ಸ್, ಓಕೆ, ಸೊ ಈ ಕ್ಲಾಸ್ ನೋಟ್ಸ್ ಆಗಿರ್ಬೋದು, DPPs ಆಗಿರ್ಬೋದು, ಓಕೆನಾ, ಸೊ ಫಾರ್ಮುಲಾ ಶೀಟ್ ಆಗಿರ್ಬೋದು, ಇದೆಲ್ಲ ನಿಮಗೆ ಬೇಕು ಅಂತಂದ್ರೆ, ಓಕೆ, ಸೊ ಬಿಕಾಸ್ ಯು ಡಿಮ್ಯಾಂಡೆಡ್ ಅಲ್ವಾ ಸರ್, ನಮಗೆ ಚಾಪ್ಟರ್ ವೈಸ್ ಫಾರ್ಮುಲಾ ಲಿಸ್ಟ್ ಬೇಕು ಅಥವಾ ಫಾರ್ಮುಲಾ ಶೀಟ್ ಬೇಕಂತ ನೀವು ಡಿಮ್ಯಾಂಡ್ ಮಾಡಿದ್ರಿ. ಸೊ ಬೇಸ್ಡ್ ಆನ್ ಯುವರ್ ಡಿಮ್ಯಾಂಡ್, ಸೊ ನಾನು ಚಾಪ್ಟರ್ ವೈಸ್ ಫಾರ್ಮುಲಾ ಶೀಟ್ನ ಕೊಡ್ತಾ ಬರ್ತಾ ಇದ್ದೀನಿ. ಓಕೆನಾ? ಸೊ ಅವುಗಳನ್ನ 3 ನಿಮಗೆ ಫ್ರೀ ಆಗಿ ಸಿಗುತ್ತೆ. ಯಾವ್ದು? ಕ್ಲಾಸ್ ನೋಟ್ಸ್ ಫ್ರೀ ಆಗಿ ಸಿಗುತ್ತೆ, ಆಮೇಲೆ DPPs ಫ್ರೀ ಆಗಿ ಸಿಗುತ್ತೆ, ಆಮೇಲೆ ನಿಮಗೆ ಫಾರ್ಮುಲಾ ಶೀಟು ಸಹ ಫ್ರೀ ಆಗಿ ಸಿಗುತ್ತೆ. ಗಾಟ್ ಮೈ ಪಾಯಿಂಟ್? ಸೊ ಅವುಗಳನ್ನ ತಗೊಳ್ಬೇಕು ಅಂದ್ರೆ ನೀವೇನ್ ಮಾಡಬೇಕು? ಸೊ ನಮ್ಮ PW ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ನಂಬರಿಂದ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಬ್ಯಾಚ್ ನೇಮಿಂದ ಸರ್ಚ್ ಮಾಡಿ. ಓಕೆ, ಸೊ ಬ್ಯಾಚ್ ನೇಮಿಂದ ಸರ್ಚ್ ಮಾಡಿ. ಏನಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಉಗ್ರಂ ನೀಟ್ 2026 ಅಂತೇಳಿ ಟೈಪ್ ಮಾಡಿ. ಆವಾಗ ನಿಮಗೆ ಬ್ಯಾಚ್ ಓಪನ್ ಆಗುತ್ತೆ. ಜಾಯಿನ್ ಫಾರ್ ಅ ಫ್ರೀ ಅಂಡ್ ಗೆಟ್ ಫ್ರೀ ಆಕ್ಸೆಸ್ ಟು ನೋಟ್ಸ್ ಅಂಡ್ ಪ್ರಾಕ್ಟೀಸ್ ಸೆಟ್. ಓಕೆ, ಸೊ ಪ್ರಾಕ್ಟೀಸ್ ಸೆಟ್ ಅಂದ್ರೆ ಅದು DPPs ಆಗಿರ್ಬೋದು ಅಥವಾ ಫಾರ್ಮುಲಾ ಶೀಟ್ಗಳಾಗಿರ್ಬೋದು. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಆಪ್ ಬಗ್ಗೆ ಆಯ್ತು. ಸೊ ವಾಟ್ ಇಫ್ ನಿಮಗೆ ಇಮಿಡಿಯೇಟ್ ಆಗಿ ಅಪ್ಡೇಟ್ಸ್ ಬೇಕು. ಓಕೆ, ಸೊ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಬೇಕಾಗುತ್ತೆ. ಸೊ ಅಪ್ಡೇಟ್ಸ್ ಬೇಕು ಅಂತಂದ್ರೆ ನೀವೇನ್ ಮಾಡ್ಬೋದು? ನಮ್ಮ ವಾಟ್ಸ್ಆಪ್ ಚಾನಲ್ನ ಜಾಯ್ನ್ ಆಗ್ಬೋದು. ಓಕೆ, ಇದನ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ನೀವು ಡೈರೆಕ್ಟ್ ಆಗಿ ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಓಕೆನಾ? ಸೊ ಜಾಯ್ನ್ ಆಗೋ ಮೂಲಕ ನಿಮಗೆ ಬೇಗ ಕಂಟೆಂಟ್ ಸಿಗ್ತಾ ಹೋಗುತ್ತೆ. ಆಪ್ ಅಲ್ಲಿ ಸ್ವಲ್ಪ ಡಿಲೇ ಆದ್ರೂ ಸಹಿತ ಈ ವಾಟ್ಸ್ಆಪ್ ಅಲ್ಲಿ ಬೇಗ ನಿಮಗೆ ನೋಟ್ಸ್ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಆರ್ ಆಪ್ ಮತ್ತೆ ವಾಟ್ಸ್ಆಪ್ ಚಾನಲ್ ಬಗ್ಗೆ ಆಯ್ತು. ಅಂಡ್ ಇವತ್ತಿನ ಸೆಷನ್ ಅಲ್ಲಿ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡೋದು ಮೋಷನ್ ಇನ್ ಅ ಪ್ಲೇನ್. And the next one, so that is a projectile motion and it's a special cases. 4 special cases ಇದೆ. Okay, ನಮ್ಮ NEET ಎಕ್ಸಾಮ್ಗೆ ಮೋಸ್ಟ್ ಆಫ್ ದ ಟೈಮ್ಸ್ ದೇ ವಿಲ್ ಆಸ್ಕ್ ಓನ್ಲಿ ಗ್ರೌಂಡ್ ಟು ಗ್ರೌಂಡ್ ಪ್ರೊಜೆಕ್ಟೈಲ್. ಓಕೆ, ಸೊ ಮಿಕ್ಕಿದ್ದು 3 ಮೇಲೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಲ್ಲ. ಬಟ್ ನಾವು ರಿಸ್ಕ್ ತಗೊಳಕ್ಕಾಗಲ್ಲ. ಯಾಕೆಂದ್ರೆ ದ ಡಿಫಿಕಲ್ಟಿ ಲೆವೆಲ್ ಡೇ ಬೈ ಡೇ ಇನ್ಕ್ರೀಸಿಂಗ್ ಅಥವಾ ಇಯರ್ ಬೈ ಇಯರ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ದೇರ್ ಫೋರ್ ನಾವು ಯಾವ ಕಾನ್ಸೆಪ್ಟ್ ಸಹಿತ ಲೈಟ್ ಆಗಿ ತಗೊಳಂಗಿಲ್ಲ. ಕಲಿತಾ ಇದೀವಿ, ಪ್ರಾಪರ್ ಆಗಿ ಕಲ್ತು ಬಿಡೋಣ. ಏನಂತೀರಾ? ಕರೆಕ್ಟ್ ಅಲ್ವಾ? ಎಸ್. ಅಂಡ್ ಇದು ಕಂಪ್ಲೀಟ್ ಆದ್ಮೇಲೆ ಸೊ ರಿಲೇಟಿವ್ ಮೋಷನ್ ಸಹಿತ ಡಿಸ್ಕಸ್ ಮಾಡೋಣ. ಅಂಡ್ ದಿಸ್ ಒನ್ ಯಾವುದು? ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಓಕೆ, ಸೊ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಬಗ್ಗೆ ನಾನು 4th ಚಾಪ್ಟರ್ ಅಲ್ಲಿ ಲಾಸ್ ಆಫ್ ಮೋಷನ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಯಾಕೆಂದ್ರೆ ಅಲ್ಲಿ ಬ್ಯಾಂಕ್ಡ್ ರಿವರ್ ಅಂತ ಬರುತ್ತೆ. ಓಕೆ, ಸೊ ಬ್ಯಾಂಕ್ಡ್ ರೋಡ್, ಸಾರಿ ರಿವರ್ ಅಂತ ನೋಡಿ, ಬ್ಯಾಂಕ್ಡ್ ರೋಡ್ ಅಂತ ಬರುತ್ತೆ. ಸೊ ಅಲ್ಲಿ ನಮಗೆ ಸರ್ಕ್ಯುಲರ್ ಮೋಷನ್ ಕಾನ್ಸೆಪ್ಟ್ ಬೇಕಾಗುತ್ತೆ. ಆಕ್ಚುಲಿ ಐ ವಾಂಟೆಡ್ ಟು ಡೂ ದಿಸ್ ಸರ್ಕ್ಯುಲರ್ ಮೋಷನ್ ಇನ್ ರೊಟೇಷನಲ್ ಮೋಷನ್,
ಬಟ್ ಬಿಫೋರ್ ದಾಟ್ ಓನ್ಲಿ ನೆಕ್ಸ್ಟ್ ಕ್ಲಾಸ್ ಅಂದ್ರೆ ನಾಳೆನೆ 5 PM ಗೆ ಇದೆ ಯಾವುದು ಲಾಸ್ ಆಫ್ ಮೋಷನ್ ಚಾಪ್ಟರ್ ನಾನು ತಗೊಳ್ತೀನಿ ಓಕೆನಾ ಆ ಟಾಪಿಕ್ ನಲ್ಲಿ ನಾನು ಈ ಸರ್ಕ್ಯುಲರ್ ಮೋಷನ್ ನ ಡಿಸ್ಕಸ್ ಮಾಡ್ತೀನಿ ಓಕೆನಾ ಸೊ ಇದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಸೊ ದಟ್ ಈಸ್ ದ ಲಾಸ್ ಆಫ್ ಮೋಷನ್ ಅಲ್ಲಿ ಸಿಗುತ್ತೆ ಓಕೆ ದ ಲಾಸ್ ಆಫ್ ಮೋಷನ್ ಡನ್ ಸೊ ಈ ಫಸ್ಟ್ 3 ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗೋಣ ಎಲ್ಲರೂ ರೆಡಿನಾ ಅರೆ ಗೈಸ್ ರೆಡಿ ಎಸ್ ಅನಿತಾ ಹಾಯ್ ಹಾಯ್ ನವ್ಯ ಗುಡ್ ಮಾರ್ನಿಂಗ್ ವಂದನಾ ಗುಡ್ ಮಾರ್ನಿಂಗ್ ಮೌಲ್ಯ ಫೈರ್ ಅಂಡ್ ಕುಮಾರ್ ಕಾಣಿಸ್ತಾ ಇಲ್ಲ ಚೆನ್ನಾಗಿ ಆರ್ಡರ್ ಇರಬೇಕು ಮೋಸ್ಟ್ಲಿ okay right so this is about topics to be covered and the last topic we will be discussing the loss of motion because that they are connected so right so let's get started with the NEET syllabus alli ಏನೇನಿದೆ the motion in a plane the projectile motion uniform circular motion actually it is not circular motion it is the uniform circular motion okay hi Mahesh hi Inchara hi good morning ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಮೊದಲು ಹೇಗಿತ್ತು ಅಂದ್ರೆ ನಾನ್ ಯೂನಿಫಾರ್ಮ್ ಅಂಡ್ ಯೂನಿಫಾರ್ಮ್ ಎರಡು ಇದು ಓಕೆ ಇಲ್ಲಿ ನಿಮಗೆ ಎರಡು ರೀತಿ ಸರ್ಕ್ಯುಲರ್ ಮೋಷನ್ಸ್ ಬರುತ್ತೆ ಒಂದು ಹಾರಿಜೆಂಟಲ್ ಸರ್ಕ್ಯುಲರ್ ಮೋಷನ್ ಇನ್ನೊಂದು ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಅಂತ ಬರುತ್ತೆ ಈ ಹಾರಿಜೆಂಟಲ್ ಸರ್ಕ್ಯುಲರ್ ಮೋಷನ್ ನಾವು ಲಾಸ್ ಆಫ್ ಮೋಷನ್ ಅಲ್ಲೇ ಡಿಸ್ಕಸ್ ಮಾಡೋಣ ಅಂಡ್ ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ನಾವು ಲಾಸ್ ಇದು ಯಾವುದು ವರ್ಕ್ ಎನರ್ಜಿ ಅಂಡ್ ಪವರ್ ಅಲ್ಲಿ ಡಿಸ್ಕಸ್ ಮಾಡ್ತಾರೆ ಯಾರು ಶ್ರೀಧರ್ ಸರ್ ಡಿಸ್ಕಸ್ ಮಾಡ್ತಾರೆ ಓಕೆನಾ ಅಂಡ್ ರಿಲೇಟಿವ್ ವೆಲಾಸಿಟಿ ಸ್ಪೆಷಲ್ ಆಗಿ ರಿಲೇಟಿವ್ ವೆಲಾಸಿಟಿ ಬಗ್ಗೆ ಏನಿದೆ ಸೊ ರಿಲೇಟಿವ್ ಮೋಷನ್ ಅಂತ ಹೇಳ್ಬೋದು 1D ಆಸ್ ವೆಲ್ as 2D ಎರಡು ಸಹಿತ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂಡ್ ಇಲ್ಲಿ ಸ್ಪೆಷಲ್ ಆಗಿ ರಿಲೇಟಿವ್ ವೆಲಾಸಿಟಿಯಲ್ಲಿ ನಿಮಗೆ ಎರಡು ಕಾನ್ಸೆಪ್ಟ್ ಇದೆ ಯಾವುದು ರೇನ್ ಅಂಡ್ ಮ್ಯಾನ್ ಪ್ರಾಬ್ಲಮ್ಸ್ ಅಂಡ್ ಕ್ರಾಸಿಂಗ್ ಎ ರಿವರ್ ಎರಡು ಕಾನ್ಸೆಪ್ಟ್ಗಳಿದೆ ಆ ಎರಡು ಕಾನ್ಸೆಪ್ಟ್ಗಳು ಮತ್ತೆ ಇನ್ನೊಂದು ಸ್ಪೆಷಲ್ ಕಾನ್ಸೆಪ್ಟ್ ಇದೆ ಯಾವ್ದಂತ ಹೇಳಿದ್ರೆ ಎರಡು ವೆಹಿಕಲ್ಸ್ ಇರುತ್ತೆ ಅಥವಾ ಎರಡು ಮನುಷ್ಯರು ಇರ್ತಾರೆ ಕ್ಯಾಂಡಿಡೇಟ್ಸ್ ಸೊ ಓವರ್ಟೇಕಿಂಗ್ ಅಂಡ್ ಕ್ರಾಸಿಂಗ್ ಅಂತ ಎರಡು ಸ್ಪೆಷಲ್ ಕೇಸಸ್ಗಳು ಬರುತ್ತೆ ಸೊ ನಿಮಗೆ ಏನು ಪ್ರೀಮಿಯಂ ಬ್ಯಾಚ್ಗಳಲ್ಲಿ ಓಕೆ ಸೊ ಪ್ರೀಮಿಯಂ ಬ್ಯಾಚ್ಗಳಲ್ಲಿ ಏನು ಕಂಟೆಂಟ್ ಸಿಗುತ್ತಲ್ಲ ಆ ಕಂಟೆಂಟ್ ನಿಮಗೆ ಯೂಟ್ಯೂಬ್ ಅಲ್ಲಿ ನಮ್ಮ PW ಕರ್ನಾಟಕ ನೀಟ್ ಚಾನಲ್ ಅಲ್ಲಿ ಸಿಗ್ತಾ ಹೋಗುತ್ತೆ ಸೊ ಇಫ್ ಪಾಸಿಬಲ್ ನಿಮ್ಮ ಫ್ರೆಂಡ್ಸ್ಗೂ ಸಹ ಕ್ಲೋಸ್ ಫ್ರೆಂಡ್ಸ್ ಇರ್ತಾರಲ್ಲ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗೂ ಸಹ ಇನ್ಫಾರ್ಮ್ ಮಾಡಿ ಓಕೆನಾ ರೈಟ್ ಸೊ ಯಾ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಬಗ್ಗೆ ಕ್ಲಾರಿಟಿ ಇದೆ ರೈಟ್ ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದ್ರೆ ಮಿಕ್ಕಿದ ಮೂರು ಕಾನ್ಸೆಪ್ಟ್ಗಳು ಇದೇ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ ರೈಟ್ ಸೊ ವೆರಿ ಫಸ್ಟ್ ಚಾಪ್ಟರ್ ಅನಾಲಿಸಿಸ್ ನೋಡಿದ್ರೆ ದಟ್ ಈಸ್ 2025 ನೋಡಿದ್ರೆ ಏನು ಕ್ವಶನ್ಸ್ ಕೇಳಿಲ್ಲ ಅಂಡ್ 2024 ಅಲ್ಲಿ ಒನ್ ಕ್ವಶನ್ ಕೇಳಿದ್ರೆ ದಟ್ ಈಸ್ ಮೋಷನ್ ಇನ್ ಅ ಪ್ಲೇನ್ ವಿತ್ ಎ ಕಾನ್ಸ್ಟಂಟ್ ಆಕ್ಸಲರೇಷನ್ ಅಂಡ್ 3 ಕ್ವಶನ್ಸ್ ಕೇಳಿದ್ದಾರೆ ಮ್ಯಾಕ್ಸಿಮಮ್ ಹೈಟ್ ಆ ಮೂರು ಕ್ವಶನ್ಸ್ ಮ್ಯಾಕ್ಸಿಮಮ್ ಹೈಟ್ ಮೇಲೆ ಕೇಳಿದಾವೆ 2022 2 ಕ್ವಶನ್ಸ್ ಕೇಳಿದ್ದಾರೆ ದಟ್ ಇಸ್ ಅ ಮ್ಯಾಕ್ಸಿಮಮ್ ಹೈಟ್ ಅಂಡ್ ಸ್ಪೀಡ್ ಅಟ್ ಅ ಮ್ಯಾಕ್ಸಿಮಮ್ ಹೈಟ್ and the next one 2021 2 questions ಕೇಳಿದ್ರೆ that is acceleration and velocity of a particle and angle of a projection okay so ಇದು ಚಾಪ್ಟರ್ ಅನಾಲಿಸಿಸ್ and ಮಿಕ್ಕಿದ್ದು ಚಾಪ್ಟರ್ ಅನಾಲಿಸಿಸ್ ನೀವು ನೋಡಬಹುದು 2020 ಅಲ್ಲಿ ಯಾವುದೇ ರೀತಿ ಕ್ವಶನ್ಸ್ ಕೇಳಿಲ್ಲ and 2019 ಅಲ್ಲಿ 2 questions ಕೇಳಿದ್ರೆ those questions based on relative velocity and circular motion and angular speed relation ನ ಕೇಳಿದ್ದಾರೆ and 2018 ಅಲ್ಲಿ again there is no question asked okay right yes sir no question asked 2017 ಅಲ್ಲಿ ಒನ್ ಕ್ವಶನ್ ಕೇಳಿದ್ರೆ ದಟ್ ಇಸ್ ಬೇಸ್ಡ್ ಆನ್ ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ಅದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಬರುತ್ತೆ ಅಂಡ್ 2016 ಅಲ್ಲಿ 3 ಕ್ವಶನ್ಸ್ ಕೇಳಿದ್ದಾರೆ ದಟ್ ಈಸ್ ಅರೆ ಇದು ಝೀರೋ ಆಗಬೇಕು ಸಾರಿ ಝೀರೋ ಕ್ವಶನ್ಸ್ ಅಂಡ್ 2015 ಅಲ್ಲಿ 2 ಕ್ವಶನ್ಸ್ ಕೇಳಿದ್ರೆ ದಟ್ ಈಸ್ ಒನ್ ಕ್ವಶನ್ ಬೇಸ್ಡ್ ಆನ್ ರಿಲೇಟಿವ್ ವೆಲಾಸಿಟಿ ಅಂಡ್ ಇನ್ನೊಂದು ಸರ್ಕ್ಯುಲರ್ ಮೋಷನ್ ಸೊ ದೀಸ್ ಆರ್ ದ ಚಾಪ್ಟರ್ ಅನಾಲಿಸಿಸ್ ಓಕೆ ಆರ್ ಯು ರೆಡಿ ಫಾರ್ ದ ಚಾಪ್ಟರ್ ಓಕೆ ಸೊ ಆರ್ ಯು ರೆಡಿ ಫಾರ್ ದ ಚಾಪ್ಟರ್ ಎಸ್ 2-dimensional motion okay so 2-dimensional motion ನಾವು motion in a plane ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಕ್ಲಾಸ್ ಆಗಿತ್ತು ಆಮೇಲೆ ನಮಗೆ ಟೆಕ್ನಿಕಲ್ ಗ್ಲಿಚ್ ಬಂದು ಅಲ್ಲಿಗೆ ಸ್ಟಾಪ್ ಆಯಿತು ಸೊ ಎಸ್ ಡು ರಿಮೆಂಬರ್ ದ ಲಾಸ್ಟ್ ಕ್ಲಾಸ್ ಸೆಷನ್ ಎಸ್ ದೀಕ್ಷಿತಾ ಗುಡ್ ಮಾರ್ನಿಂಗ್ ದೀಕ್ಷಿತಾ ಇಂಚರ ಮಹೇಶ್ ಅಂಡ್ ನಿವೇದಿತಾ ಯಾರಿದು ಮೌಲ್ಯ ಅಂಡ್ ವಂದನಾ ನವ್ಯ ಎಸ್ ಅನಿತಾ ಎಸ್ ಎಲ್ಲರಿಗೂ ರೆಡಿನಾ ಸೊ ರೆಡಿ ಇದ್ರೆ ನಮ್ಮ ಒಂದು ಫೈರ್ ಎಮೋಜಿನ್ ಆಗ್ಬಿಡಿ ಓಕೆ ಎಸ್ ಕಮಾನ್ ಫೈರ್ ಎಮೋಜಿನ್ ಆಗ್ಬಿಡಿ ಪಟ್ಟಂತ ಬರಬೇಕು ರೆಸ್ಪಾನ್ಸ್ ಓಕೆ ಏಕೆ ಸರ್ ಸ್ಟೂಡೆಂಟ್ಸ್ ಅಂದ್ರೆ ಹೆಂಗಿರ್ಬೇಕು ಚಿಂದೆ ಚಿತ್ರಾನ ಬೂಂದಿ ಮೊಸರಾನ ಫುಲ್ ಫೈರ್ ರೈಟ್ ಸರ್ 3 months ಅಲ್ಲಿ KCT ಅಂಡ್ ನೀಟ್ ಕವರ್ ಮಾಡ್ಬೋದಾ ಮಾಡ್ಬೋದು ಓಕೆ ಮನ್ಸಿದ್ರೆ ಮಾರ್ಗ ಏನ್ ಬೇಕಾದ್ರೆ ಸಾಧಿಸ್ಬೋದು ಓಕೆನಾ ಎಸ್ ಮನ್ಸ್ ಬೇಕು ಓಕೆ ಮಾಡೋ ಛಲ ಬೇಕು ಅಷ್ಟೇ ರೈಟ್ ಓಕೆ ನಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ 2D ಮೋಷನ್ ಅಂದ್ರೆ ಏನಪ್ಪ ಫಸ್ಟ್ ನಿಮಗೆ ಅರ್ಥ ಮಾಡಿಸ್ತೀನಿ ಓಕೆನಾ ಸೊ ವಾಟ್ ಇಸ್ ದಿಸ್ 2D ಮೋಷನ್ ಅನ್ನೋದನ್ನ ಅರ್ಥ ಮಾಡಿಸ್ತೀನಿ ರೈಟ್ ಸೊ ಲೆಟ್ಸ್ ಕನ್ಸಿಡರ್ ಓಕೆ ಸೊ ಲೆಟ್ಸ್ ಕನ್ಸಿಡರ್ ಇದು ಒಂದು ಗ್ರೌಂಡ್ ಅಂತ ಅನ್ಕೊಳ್ಳೋಕೆನಾ ಸೊ ಇದು ಒಂದು ಗ್ರೌಂಡ್ ಅಂಡ್ ಇಲ್ಲಿ ಒಂದು ಪಾರ್ಟಿಕಲ್ ಇದೆ ಈ ಪಾರ್ಟಿಕಲ್ ಮೇಲೆ ಏನೇನು ಆಕ್ಟ್ ಆಗ್ಬೋದು ಓಕೆ ಸೊ ಈ ಪಾರ್ಟಿಕಲ್ ಮೇಲೆ ಏನೇನು ಆಕ್ಟ್ ಆಗ್ಬೋದು ದ ಫಸ್ಟ್ ಒನ್
that is acceleration due to gravity acting downward towards the center of the earth. Okay, so G. And the next one, ಒಂದು velocity. Okay, so ಒಂದು velocity V. ಸೊ ಇಲ್ಲಿ ನಿಮಗೆ ಈ ಪಾರ್ಟಿಕಲ್ ಸ್ಪೀಡ್ ಜಾಸ್ತಿ ಆಗ್ಬೇಕಂದ್ರೆ ಏನು ಆಗಿರಬೇಕು, ಇದು ಸ್ಪೀಡ್ ಜಾಸ್ತಿ ಆಗ್ಬೇಕಂದ್ರೆ ಆಕ್ಸಲರೇಷನ್ ಮಸ್ಟ್ ಬಿ ದೇರ್. ಬಟ್ ಇಲ್ಲಿ ಯಾವುದೇ ರೀತಿ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲ. ಅಂಡ್ ಈ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನ ಓಕೆ ಸೊ ಇದು ಕ್ಯಾನ್ ಬಿ ರಿಟರ್ನ್ ಆಸ್ ಓಕೆ ಸೊ ವೇಟ್ ಆಫ್ ದ ಬಾಡಿ ಅಂತ ಬರೀಬಹುದು. ಓಕೆ ಸೊ mg ರೈಟ್. ಅಂಡ್ ಈ ಕಡೆ ದಿಸ್ ಒನ್ ಇಸ್ ಬ್ಯಾಲೆನ್ಸ್ ಬೈ ನಾರ್ಮಲ್ ರಿಯಾಕ್ಷನ್. ಓಕೆ ಸೊ ಈ ಗ್ರೌಂಡ್ ಸಹಿತ ಮೇಲ್ಗಡೆಗೆ ಫೋರ್ಸ್ ಆಕ್ಟ್ ಮಾಡುತ್ತೆ. ಸೊ ದೇರ್ ಫಾರ್ ಇಟ್ ಇಸ್ ನಾರ್ಮಲ್ ರಿಯಾಕ್ಷನ್. Okay, so this normal reaction equal to mg, correct? So there is no motion along vertical axis, only it is along x-axis, correct? Yes, x-axis iddaga is there anything like is there any force here? Enadru force na indicate madidina? Is there any force that I indicated in the diagram? No, there is no force at all. But y-axis alli ide, but they both are balanced. Okay, so on the normal reaction innondu yavadu weight of the body, both are balanced. Therefore ಈ ಪಾರ್ಟಿಕಲ್ ಅನ್ನೋದು ಸ್ಟ್ರೇಟ್ ಲೈನ್ ಮೋಷನ್ ಅಲ್ಲಿ ಹೋಗುತ್ತೆ. ಸೊ ದಟ್ ಮೀನ್ಸ್ v is a constant. Okay, so v is a constant because there is no acceleration along x-axis, correct? There is no acceleration along x-axis. ಯಾಕೆಂದ್ರೆ so there is no force along x-axis. So according to the Newton's law of motion ಪ್ರಕಾರ ಕ್ಲಾಸ್ 9th ಅಲ್ಲಿ ಓದಿರ್ತೀರಾ, F is equals to ma. M is the mass of the body, it is remains constant. F is directly proportional to the acceleration. Okay, ಯಾವಾಗ ನಿಮಗೆ acceleration force ಇಲ್ವೋ acceleration 0 ಆಗುತ್ತೆ. therefore velocity is a constant. So ಇದನ್ನ ನಾವು ಏನಂತ ಕರಿಬಹುದು? Can I call it as a one dimensional motion? Okay, it's the 1D. So can I call it as a 1D? Yes sir. ಯಾಕೆಂದ್ರೆ it is moving only one axis. ಅದು x axis. ಈ particular situation ಅಲ್ಲಿ only one axis. Okay, and ಇನ್ನೊಂದು ಸಿನಾರಿಯೋ ಕನ್ಸಿಡರ್ ಮಾಡ್ಕೊತೀನಿ. ಓಕೆನಾ? ಸೊ ಇನ್ನೊಂದು ಸಿನಾರಿಯೋ ಕನ್ಸಿಡರ್ ಮಾಡ್ಕೊತೀನಿ. ಓಕೆ, ಸೊ ಇನ್ನೊಂದು ಸಿನಾರಿಯೋ ಕನ್ಸಿಡರ್ ಮಾಡ್ಕೊತೀನಿ. ಏನಪ್ಪಾ ಅಂತ ಹೇಳಿದ್ರೆ ದ ಬಾಡಿ ಓಕೆ ಸೊ ದ ಬಾಡಿ ಓಕೆ ಸೊ ಬಾಡಿ ಅಥವಾ ಪಾರ್ಟಿಕಲ್ ಯಾವ್ದಾದ್ರು ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆನಾ? ರೈಟ್. ಸೊ ಬಾಡಿ ಅಥವಾ ಪಾರ್ಟಿಕಲ್ ಯಾವ್ದಾದ್ರು ಕನ್ಸಿಡರ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಸೊ ಇವಾಗ ಬಾಡಿನ ಕನ್ಸಿಡರ್ ಮಾಡ್ಕೊಂಡಿ. ಓಕೆನಾ? ಅರೆ ರಾಮ. ಹಾ ರೈಟ್. ಸೊ ನೋಡಿ ಇವಾಗ ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಕ್ಟಿಂಗ್ ಡೌನ್ವರ್ಡ್. ಓಕೆನಾ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಕ್ಟಿಂಗ್ ಡೌನ್ವರ್ಡ್, ರೈಟ್. ನಾನೇನ್ ಮಾಡ್ತೀನಿ, ಈ ಬಾಡಿನ ಪ್ರೊಜೆಕ್ಟ್ ಮಾಡ್ತೀನಿ. ಯಾವ ಕಡೆ? ಮೇಲ್ಗಡೆ. ಓಕೆ, ಸೊ ಮೇಲ್ಗಡೆ ಪ್ರೊಜೆಕ್ಟ್ ಮಾಡ್ತೀನಿ. ಸೊ ನಾವು ಇವಾಗ ನೀವು ಒಂದು ನನಗೆ ಆನ್ಸರ್ ಮಾಡಿ, ದ ಸ್ಪೀಡ್ ಆಫ್ ದ ಪಾರ್ಟಿಕಲ್ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ಜಸ್ಟ್ ಇಮ್ಯಾಜಿನ್ ನೀವು ಒಂದು ಟೆನ್ನಿಸ್ ಬಾಲ್ ತಗೊಂಡಿದ್ದೀರಾ, ಮೇಲೆ ವರ್ಟಿಕಲಿ ಅಪ್ವರ್ಡ್ ಎಸ್ದಿದ್ದೀರಾ. ಓಕೆನಾ? ಸೊ ವರ್ಟಿಕಲಿ ಅಪ್ವರ್ಡ್ ಎಸ್ದಾಗ ದ ಸ್ಪೀಡ್ ಆಫ್ ದ ಬಾಲ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್? ನನಗೆ ಎರಡು ಕಂಡೀಷನ್ ಕೊಡ್ತಾ ಇದ್ದೀನಿ, ಯಾವ್ದಾಗುತ್ತೆ? The velocity of the body increases or decreases while it is moving vertically upward. ಏನಾಗುತ್ತೆ ಹೇಳಿ ನೋಡೋಣ. ಸೊ ನಾರ್ಮಲ್ ಆಗಿ ನಮ್ಮ ಸೆನ್ಸ್ ಇರೋ ಪ್ರಕಾರ ನೀವು ನೋಡ್ಬೋದು, ಒಂದು ಬಾಲ್ ನ ಮೇಲೆ ಎಸೆದ್ರೆ ಮೇಲೆ ಹೋಗುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಸ್ಪೀಡ್ ಆಗಿ ಹೋಗುತ್ತೆ, ಹೋಗ್ತಾ 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 ಸ್ಪೀಡ್ ಕಮ್ಮಿ ಆಗಿ ಫೈನಲ್ಗೆ ಫ್ರಾಕ್ಷನ್ ಆಫ್ ಅ ಮೂಮೆಂಟ್. ಓಕೆ, ಸೊ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ನಿಮಗೆ ಏನಾಗುತ್ತೆ, ಅದು ರೆಸ್ಟಿಗೆ ಬಂದ್ಬಿಡುತ್ತೆ. ರೆಸ್ಟಿಗೆ ಬಂದು ಮತ್ತೆ ಕೆಳಗಡೆ ಬಂದ್ಬಿಡುತ್ತೆ, ರೈಟಾ? ಸೊ ಯಾವಾಗ ರೆಸ್ಟ್ ಬರುತ್ತಲ್ಲ, ಸೊ ಆ ಫೈನಲ್ ವೆಲಾಸಿಟಿ ಯಾವಾಗ 0 ಆಗುತ್ತಲ್ಲ, ಅದನ್ನ ನಾವು ಮ್ಯಾಕ್ಸಿಮಮ್ ಹೈಟ್ ಅಂತ ಕರಿತೀವಿ. ಅವಾಗ ಏನಾಗುತ್ತೆ, ಇದು ಟ್ರಾವೆಲ್ ಆಗಿ ಲೆಟ್ಸ್ ಸೇ ಇದು ಒಂದೇ ಲೈನ್ ಅಲ್ಲಿ ತೋರಿಸಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತೇಳಿ, ಒಂದೇ ಲೈನ್ ಅಲ್ಲಿ ತೋರಿಸಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತೇಳಿ ನಾನು ಏನ್ ಮಾಡ್ತೀನಿ, ಸ್ವಲ್ಪ ಸೈಡ್ ಅಲ್ಲಿ ಡ್ರಾ ಮಾಡ್ಕೋತೀನಿ. ಓಕೆನಾ? ಸೈಡ್ ಅಲ್ಲಿ ಡ್ರಾ ಮಾಡ್ಕೋತೀನಿ. ಓಕೆ, ಸೊ ಇಟ್ ಈಸ್ ಲುಕ್ಸ್ ಲೈಕ್. ಓಕೆ, ಸೊ ಇಲ್ಲಿ ಫೈನಲ್ ವೆಲಾಸಿಟಿ ಅನ್ನೋದು 0 ಆಗುತ್ತೆ. ಓಕೆ, ಸೊ ಫೈನಲ್ ವೆಲಾಸಿಟಿ ಅನ್ನೋದು 0 ಆಗುತ್ತೆ. ಓಕೆ, ಸೊ ಫೈನಲ್ ವೆಲಾಸಿಟಿ 0, ಕರೆಕ್ಟಾ? ಸೊ ಇಲ್ಲಿ ಮೇಲೆ ಹೋಗ್ತಾ ಏನಾಗುತ್ತೆ, ಸೊ ಮೇಲೆ ಹೋಗ್ತಾ ಓಕೆ, ಸೊ ವೆಲಾಸಿಟಿ ಏನಾಗುತ್ತೆ, ಮೇಲೆ ಹೋಗ್ತಾ ವೆಲಾಸಿಟಿ ಡಿಕ್ರೀಸಸ್. ಓಕೆ, ಸೊ ವೆಲಾಸಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಫೈನಲ್ ಆಗಿ v ಇಸ್ ಈಕ್ವಲ್ಸ್ ಟು 0. ಹಾ, ಓಕೆ ದೀಕ್ಷಿತ್, ಫೈನ್, ನಾನು ನೋಡ್ಲಿಲ್ಲ, ಸಾರಿ. ಓಕೆನಾ? ಸೊ ಇದು ಯಾವ ಮೋಷನ್ ಸರ್? ಇಟ್ ಈಸ್ ಅ ಹಾರಿಜಾಂಟಲ್ ಮೋಷನ್, ಕರೆಕ್ಟಾ? ಎಸ್ ಸರ್. ಸೊ ದಿಸ್ ಈಸ್ ಅ ಹಾರಿಜಾಂಟಲ್ ಮೋಷನ್. ಓಕೆ, ಸೊ ಹಾರಿಜಾಂಟಲ್ ಮೋಷನ್, ಈ ಹಾರಿಜಾಂಟಲ್ ಮೋಷನ್ ನ ಓಕೆ, ಸೊ ಈ ಹಾರಿಜಾಂಟಲ್ ಮೋಷನ್ ನ ನಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ? ಓಕೆ, ಸೊ ಈ ಹಾರಿಜಾಂಟಲ್ ಮೋಷನ್ ನ ಅಲಾಂಗ್ ಎಕ್ಸ್ ಆಕ್ಸಿಸ್, ಕರೆಕ್ಟಾ? ಎಕ್ಸ್ ಕೋಆರ್ಡಿನೇಟ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ಎಕ್ಸ್ ಕೋಆರ್ಡಿನೇಟ್, ಓಕೆ, ಎಕ್ಸ್ ಕೋಆರ್ಡಿನೇಟ್ ನ ಯೂಸ್ ಮಾಡ್ಕೊಂಡು ನಾವು ಎಲ್ಲ ಪ್ಯಾರಾಮೀಟರ್ಸ್ ನ ಡಿಫೈನ್ ಮಾಡ್ತೀವಿ, ಎಕ್ಸ್ ಆಕ್ಸಿಸ್ ಅಂತ ಬರಿತೀವಿ, ಕರೆಕ್ಟಾ? ಅಂಡ್ ಇಲ್ಲಿ ಯಾವ ಮೋಷನ್ ಅಂತ ಕರೀತೀರಾ ಸರ್? ಇಟ್ ಇಸ್ ಮೂವಿಂಗ್ ಅಪ್ ಅಂಡ್ ಫೈನಲ್ ಇಟ್ ಇಸ್ ಕಮಿಂಗ್ ಡೌನ್. ಓಕೆ, ಸೊ ಮೂವಿಂಗ್ ಅಪ್ ಅಂಡ್ ಕಮಿಂಗ್ ಡೌನ್, ಇದನ್ನ ನಾವ್ ಏನಂತ ಬರಿತೀವಿ ಸರ್? ಇಟ್ ಇಸ್ ಅ ವರ್ಟಿಕಲ್ ಮೋಷನ್. ಓಕೆ, ಸೊ ವರ್ಟಿಕಲ್ ಮೋಷನ್. ಸೊ ವರ್ಟಿಕಲ್ ಮೋಷನ್ ಅಂದ್ರೆ ನಾವು ಲಾಸ್ಟ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಓದ್ಬೇಕಾದ್ರೆ
ನಾವು ಮೋಷನ್ ಅಂಡರ್ ಗ್ರಾವಿಟಿನ ಓದಿದ್ವಿ. ಓಕೆ, ಸೊ ಸ್ಟ್ರೇಟ್ ಲೈನ್ ವರ್ಟಿಕಲ್ ಮೋಷನ್ ಇಟ್ ಇಸ್ ನಥಿಂಗ್ ಬಟ್ ಮೋಷನ್ ಅಂಡರ್ ಗ್ರಾವಿಟಿ. ಓಕೆ, ಸೊ ಮೋಷನ್ ಅಂಡರ್ ಗ್ರಾವಿಟಿ ಮಗ್ ಅಂತ ಕರಿತೀವಿ. ಓಕೆ, ಸೊ ಮಗ್ ಅಂದ್ರೆ ಈ ಮಗ್ ಅಲ್ಲ. ಓಕೆ, ಸೊ ಮೋಷನ್ ಅಂಡರ್ ಗ್ರಾವಿಟಿ ಅಂತ. ಓಕೆನಾ, ಸೊ ಮೋಷನ್ ಅಂಡರ್ ಗ್ರಾವಿಟಿ. ಸೊ ದಿಸ್ ಈಸ್ ಆಲ್ಸೋ 1D. ಓಕೆ, ಸೊ ದಿಸ್ ಇಸ್ ಆಲ್ಸೋ 1D ಅಂಡ್ ಇದ್ರದ್ದು ಪ್ಯಾರಾಮೀಟರ್ಸ್ ಡಿಫೈನ್ ಮಾಡಕ್ಕೆ ನಮಗೆ ವೈ ಆಕ್ಸಿಸ್ ಬೇಕಾಗುತ್ತೆ. ಕರೆಕ್ಟಾ? ಎಸ್ ಸರ್. ಅಂಡ್ ಇಲ್ಲಿ ನೀವು ನೋಡಬಹುದು ದಿಸ್ ಈಸ್ ಆಲ್ಸೋ 1D. ಓಕೆ, ಸೊ ನಮಗೆ ಹಾರಿಜೆಂಟಲ್ ಮೋಷನ್ ಇವಾಗ ನಾನು ಇದು ಫಸ್ಟ್ ಒನ್ ಅಂಡ್ ದಿಸ್ ಇಸ್ ಸೆಕೆಂಡ್ ಒನ್. ಓಕೆ, ಸೊ ದಿಸ್ ಇಸ್ ವರ್ಟಿಕಲ್ ಮೋಷನ್. ಇಲ್ಲಿ ನನಗೆ ಒಂದು ಕ್ವಶನ್ ಆನ್ಸರ್ ಮಾಡಿ. ಇಸ್ ಇಟ್ ಅ ಕ್ಲಿಯರ್ ಫಾರ್ ಎವ್ರಿಬಾಡಿ? ಈ ಎರಡು ಕ್ಲಿಯರ್ ಆಯ್ತಾ? ಸೊ ದಿಸ್ ಇಸ್ ಹಾರಿಜೆಂಟಲ್ ಮೋಷನ್, ದಿಸ್ ಇಸ್ ದ ವರ್ಟಿಕಲ್ ಮೋಷನ್. ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ ನಿಮಗೆ? ಎಸ್, ಬೇಗ ಬೇಗ. ವೆರಿ ಗುಡ್ ದೀಕ್ಷಿತ್, ವೆರಿ ಗುಡ್. ಹಾಯ್ ಯಶಸ್ವಿನಿ. ಸರ್, ಇನ್ KCT ಕ್ರಾಶ್ ಕೋರ್ಸ್ ನಿಮ್ದು ಮೆಸೇಜ್ ಕಾಣಿಸ್ತಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಪಾಪ್ ಅಪ್. ಎಸ್, ಬೇಗ ಬೇಗ. ಸೊ ಹಾರಿಜೆಂಟಲ್ ಅಂಡ್ ವರ್ಟಿಕಲ್ ಮೋಷನ್ ಸಿಗ್ತಾ? ಇವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಇನ್ನೊಂದು ಸ್ಪೆಷಲ್ ಕೇಸ್ ತಗೊಳ್ತೇನೆ. ಓಕೆ, ಸೊ ಸ್ಪೆಷಲ್ ಕೇಸ್ ತಗೊಳ್ತೇನೆ ವೇರ್ okay so where the particle is projected. Okay, so particle is projected with some angle. Okay, so particle is projected with some angle. Okay, so ಇದು ನಾರ್ಮಲ್ ಆಗಿ ಹಾರಿಜೆಂಟಲ್ ಅಲ್ಲೂ ಹೋಗ್ತಾ ಇಲ್ಲ, ವರ್ಟಿಕಲ್ ಅಲ್ಲೂ ಹೋಗ್ತಾ ಇಲ್ಲ. ಸೊ ಲೆಟ್ಸ್ ಸೇ ಈ ತರ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ತರ ಹೋಗ್ತಿರ್ಬೇಕಾದ್ರೆ ವಿತ್ ಹಾರಿಜೆಂಟಲ್ ದಟ್ ಇಸ್ ಅ ಥೀಟಾ. ಸೊ ಈ ಥೀಟಾ ನಾವೇನಂತ ಕರಿತೀವಿ? ಪ್ರೊಜೆಕ್ಷನ್ ಆಂಗಲ್ ಅಂತ ಕರಿತೀವಿ. ಆಂಗಲ್ ಆಫ್ ಪ್ರೊಜೆಕ್ಷನ್ ಅಂತಾನೂ ಕರಿಬಹುದು. ಡನಾ? ಎಸ್. ನಮಗೆ ವಿತ್ ವೆಲಾಸಿಟಿ ಯು ಅಂತ ಅನ್ಕೋಣ. ಓಕೆ, ಸೊ ಇನಿಷಿಯಲ್ ವೆಲಾಸಿಟಿ ಯು. ಇಲ್ಲಿ ನಮಗೆ ವೆಲಾಸಿಟಿ ಅನ್ನೋದು ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಅ ಸ್ಪೀಡ್, ಐ ಆಮ್ ಟಾಕಿಂಗ್ ಅಬೌಟ್ ಅ ವೆಕ್ಟರ್. ದಟ್ ಇಸ್ ವೆಲಾಸಿಟಿ ಬಗ್ಗೆ ಮಾತಾಡ್ತಿದ್ದೀನಿ. ಈ ವೆಕ್ಟರ್ ನ ರಿಸಾಲ್ವ್ ಮಾಡಬಹುದಾ? ರೆಸಲ್ಯೂಷನ್ ಆಫ್ ಅ ವೆಕ್ಟರ್ ಅಂತ ಕಲ್ತಿರ್ತಾರ. ಯಾಕೆಂದ್ರೆ ಬೇಸಿಕ್ ಮ್ಯಾಥಮೆಟಿಕ್ಸ್ ನಮ್ಮ ಶ್ರೀಧರ್ ಸರ್ ಮಾಡಿದ್ದಾರೆ, ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಸಹಿತ ಶ್ರೀಧರ್ ಸರ್ ಮಾಡಿದ್ದಾರೆ. ಸೊ ಆರಾಮಾಗಿ ನಿಮಗೆ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಅಂತ ಗೊತ್ತಿರುತ್ತೆ. ನಿಮಗೆ ಕಾಸ್ ಯಾವಾಗ ತಗೋಬೇಕು ಮತ್ತೆ ಸೈನ್ ಯಾವಾಗ ತಗೋಬೇಕಂತ ಕನ್ಫ್ಯೂಷನ್ ಇರುತ್ತೆ. ನಾನು ನಿಮಗೆ ಸಿಂಪಲ್ ಆಗಿ ಒಂದು ಟ್ರಿಕ್ ನ ಹೇಳ್ತೇನೆ, ಅದನ್ನ ನೆನ್ಪಿಡ್ಕೊಳ್ಳೋಕೆನಾ. ಯಾವ ಕಡೆ ಟೀಟಾ ಇರುತ್ತಲ್ಲ ಆ ಕಡೆ ನೀವು ಕಾಸ್ ಟೀಟಾ ಅಂತ ಬರೀರಿ. ಏನ್ ರಿಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ಆಗಿ ಯು ಕ್ಯಾನ್ ರೈಟ್. ಓಕೆ, ಸೊ ಇವಾಗ ನಾನು ಈ ವೆಲಾಸಿಟಿನ ಓಕೆ, ಸೊ ಈ ವೆಲಾಸಿಟಿನ ರಿಸಾಲ್ವ್ ಮಾಡ್ತೀನಿ. ಹೇಗೆ? ಒಂದು ಅಲಾಂಗ್ ದಿಸ್ ಎಕ್ಸ್ ಆಕ್ಸಿಸ್ ದಟ್ ಇಸ್ ಯು ಎಕ್ಸ್ ದಟ್ ಇಸ್ ಈಕ್ವಲ್ಸ್ ಟು ಯು cos theta. ಕರೆಕ್ಟಾ? ಎಸ್ ಸರ್. ಸೊ ದಿಸ್ ಈಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಹಾರಿಜೆಂಟಲ್. ಓಕೆನಾ? ಅಂಡ್ ದ ನೆಕ್ಸ್ಟ್ ಒನ್ ಮೇಲ್ಗಡೆ. ಸೊ ವರ್ಟಿಕಲ್ ಅಂದ್ರೆ ಈ ಟೀಟಾಗೆ ಅಪೋಸಿಟ್ ಇರುತ್ತಲ್ಲ ಅದನ್ನ ಅಪೋಸಿಟ್ ಅಂತ ಕರಿತೀವಿ, ಅಪೋಸಿಟ್ ಸೈಡ್. ಅದನ್ನ ವರ್ಟಿಕಲ್ ಕಾಂಪೊನೆಂಟ್ ಅಂತಾನು ಕರಿಬಹುದು. ಈ ವರ್ಟಿಕಲ್ ಕಾಂಪೊನೆಂಟ್ ನಾವೇನಂತ ಬರೀತೀವಿ ಸರ್? ಇಟ್ ಇಸ್ ಯು ವೈ ದಟ್ ಇಸ್ ಈಕ್ವಲ್ಸ್ ಟು ಯು ಸೈನ್ ಟೀಟಾ. ಓಕೆ, ಸೊ ಅಪೋಸಿಟ್ ಸೈಡ್ ನ ಸೈನ್ ಟೀಟಾ ಇಂದ ಪ್ರೆಸೆಂಟ್ ಮಾಡಿ ಅಂಡ್ ಟೀಟಾ ಯಾವ ಕಡೆ ಇರುತ್ತೆ ಅದನ್ನ ಕಾಸ್ ಟೀಟಾ ಅಂತ ಪ್ರೆಸೆಂಟ್ ಮಾಡಿ. ಗಾಟ್ ಮೈ ಪಾಯಿಂಟ್? ಇವಾಗ ನೋಡಿ, this particle is moving with a certain angle. It is not horizontal as well as vertical. ಆ ತರ ಇದ್ದಾಗ ಈ ಪಾರ್ಟಿಕಲ್ ಮೂವ್ ಇನ್ ಅ ಪ್ಲೇನ್. ಓಕೆ, ಸೊ ಮೂವ್ ಇನ್ ಅ ಪ್ಲೇನ್ ಅಂತಂದ್ರೆ ಸೊ ಒಂದು ಲೆಂತ್ ಇರಬೇಕು, ಒಂದು ವಿಡ್ತ್ ಇರಬೇಕು. ನಥಿಂಗ್ ಬಟ್ ಆ ಏರಿಯಾ ಬಗ್ಗೆ ಮಾತಾಡ್ತಿರೋದು. ಈ ಏರಿಯಾದಲ್ಲಿ ಹೋಗುತ್ತೆ. ಓಕೆ, ಸೊ ಈ ಮೋಷನ್ ನ ಡಿಸ್ಕ್ರೈಬ್ ಮಾಡಕ್ಕೆ ನಮಗೆ ಎಷ್ಟು ಮೋಷನ್ಸ್ ಇದೆ ಸರ್? ಎರಡು ಮೋಷನ್ಸ್ ಇದೆ ಸರ್. ಎರಡು ಮೋಷನ್ಸ್ ಯಾವುದು ಸರ್? ಒಂದು ಹಾರಿಜೆಂಟಲ್ ಮೋಷನ್. ಓಕೆ, ಸೊ ಒಂದು ಹಾರಿಜೆಂಟಲ್ ಮೋಷನ್. ರೈಟಾ? ಎಸ್ ಸರ್. ಒಂದು ಹಾರಿಜೆಂಟಲ್ ಮೋಷನ್ ಪ್ಲಸ್ ಇನ್ನೊಂದು ಯಾವುದು? ವರ್ಟಿಕಲ್ ಮೋಷನ್. ಓಕೆ, ಸೊ ಇನ್ನೊಂದು ಯಾವುದು? ವರ್ಟಿಕಲ್ ಮೋಷನ್. ಓಕೆ, ಸೊ ಇನ್ನೊಂದು ಯಾವುದು? ವರ್ಟಿಕಲ್ ಮೋಷನ್. ಎಸ್ ಸರ್, ದಿಸ್ ಇಸ್ ದ ವರ್ಟಿಕಲ್ ಮೋಷನ್. ಈ ಹಾರಿಜೆಂಟಲ್ ವರ್ಟಿಕಲ್ ಮೋಷನ್ ಕಂಬೈನ್ ಆಗಿ, ಓಕೆ, ಸೊ ಕಂಬೈನ್ ಆಗಿ ಏನಂತ ಕರಿತೀವಿ? ಸೊ ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರಿತೀವಿ. ಓಕೆ, ಸೊ ಪ್ರೊಜೆಕ್ಟೈಲ್ ದ ಮೋಷನ್. ಓಕೆ, ಸೊ ಪ್ರೊಜೆಕ್ಟೈಲ್ ಮೋಷನ್. ಓಕೆ, ಸೊ ಪ್ರೊಜೆಕ್ಟೈಲ್ motion. ಇವಾಗ ನೋಡಿ, horizontal motion this is also 1D. So plus vertical motion is also 1D. So that is nothing but projectile motion is a 2D. Right? And ಇಲ್ಲಿ one dimensional motion and this is also one dimensional motion. ಇದನ್ನ ನಾವು 2D ಅಂತ ಕರಿತೀವಿ. ಗೆಳೆಯ ಪಾಯಿಂಟ್? ಇಲ್ಲಿ ನಿಮಗೆ ಮೋಷನ್ ಇನ್ ಅ ಪ್ಲೇನ್. ಓಕೆ, ಸೊ ಮೋಷನ್ ಇನ್ ಅ ಪ್ಲೇನ್ ಅಂತಂದ್ರೆ ಯಾವಾಗ ಬರೀತೀವಿ? ಸೊ ನಿಮಗೆ ಒಂದು ಸಿಂಪಲ್ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಓಕೆನಾ? ಸಿಂಪಲ್ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. Projectile motion. Okay, so plane, motion in a plane. Okay, so motion in a plane. What is the condition? Motion in a plane. Okay, so motion in a plane. ಈ ವರ್ಡ್ಸ್ ಮೇಲೆ ತುಂಬಾ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಯಾಕೆಂದ್ರೆ ತುಂಬಾ ಸ್ಟೂಡೆಂಟ್ಸ್ ತಪ್ಪು ಮಾಡದೆ ಇಲ್ಲಿ ಏನಾದ್ರೂ ನೀವು ಕ್ಲಾರಿಟಿ ತಗೊಂಡ್ರೆ ಮಿಕ್ಕಿದ್ದು ಪ್ರೊಜೆಕ್ಟೈಲ್ ಮೋಷನ್ ತುಂಬಾ ಈಸಿ ಆಗ್ಬಿಡುತ್ತೆ. ಓಕೆನಾ? ಹಾ, ಪ್ರಕಾಶ್ ಸರ್, ಇನ್ KCT ಕ್ರಾಶ್ ಕೋರ್ಸ್ ದೇ ವಿಲ್ ಬಿ ವೀಕ್ಲಿ ಟೆಸ್ಟ್ ಆನ್ KCT. ಎಸ್ ಎಸ್ ಇರುತ್ತೆ ಪ್ರಕಾಶ್. ಟೋಟಲ್ 5 ಟೆಸ್ಟ್ ಇರುತ್ತೆ. ಓಕೆ, ಗಾಟ್ ಮೈ ಪಾಯಿಂಟ್? ಓಕೆ, ಯಾರು ಬಂದ್ರು? ಹಾಯ್ ಅಮ್ಮು. ಓಕೆ, ಜಾನು ಹಾಯ್. ಹಾಯ್ ದೀಕ್ಷಿತ್. ಎಸ್ ಸರ್. ಓಕೆ, ಫೈನ್. ನಾ ಸೊ ಇಲ್ಲಿ ನೋಡಿ ಯಾವ ಕಂಡೀಷನ್ ಇರುತ್ತೆ ಸರ್? ಮೋಷನ್ ಇನ್ ಎ ಪ್ಲೇನ್ ಆಗ್ಬೇಕಂದ್ರೆ. ಓಕೆ,
ಸೊ ಮೋಷನ್ ಇನ್ ಅ ಪ್ಲೇನ್ ಆಗ್ಬೇಕಂದ್ರೆ ಆಂಗಲ್ ಬಿಟ್ವೀನ್, ಓಕೆ, ಏನಾಗಿರ್ಬೇಕು, ದ ಆಂಗಲ್ ಬಿಟ್ವೀನ್, ಓಕೆ, ಸ ಆಂಗಲ್ ಬಿಟ್ವೀನ್, so velocity, okay, so velocity and acceleration, okay, so acceleration, velocity and acceleration, okay, acceleration should be, okay, so should be other than, okay, so other than, okay, so 0 degree, so that is the parallel, ಇದನ್ನ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳ್ಕೊಟ್ಟಿದ್ದೆ, and 180 degree, so that is anti-parallel, okay, so that is anti-parallel, okay, so what is the condition ಅಂತಂದ್ರೆ that is the 0 and 180 degree ಇರಬಾರ್ದು, ಅದರ್ ದ್ಯಾನ್ 0 and 180 ಡಿಗ್ರಿ, ಓಕೆ, ಸೊ ಯಾವುದೇ ಡೈರೆಕ್ಷನ್ ಅನ್ನು ಹೋದ್ರೂ ಸಹಿತ ಅದನ್ನ ನಾವೇನಂತ ಕರಿತೀವಿ, ಮೋಷನ್ ಇನ್ ಅ ಪ್ಲೇನ್ ಅಂತ ಕರಿತೀವಿ. ಅಂಡ್ ಇವಾಗ ಇನ್ನೊಂದು ಕ್ವಶನ್ ಏನಂದ್ರೆ ಪ್ರೊಜೆಕ್ಟೈಲ್ ಮೋಷನ್ ಅಂದ್ರೆ ಏನು, ಓಕೆ, ಸೊ ಪ್ರೊಜೆಕ್ಟೈಲ್ ಮೋಷನ್ ಇವಾಗ ನಮಗೆ ಬೇಕಾಗಿರೋದು ಪ್ರೊಜೆಕ್ಟೈಲ್ ಮೋಷನ್, ಓಕೆ, ಎಸ್ ಸರ್, ಪ್ರೊಜೆಕ್ಟೈಲ್ ಮೋಷನ್, ಓಕೆ, ಸೊ ದಟ್ ಈಸ್ ದ ಪ್ರೊಜೆಕ್ಟೈಲ್ ಮೋಷನ್, ಓಕೆ, ಸೊ ದಟ್ ಈಸ್ ದ ಪ್ರೊಜೆಕ್ಟೈಲ್ ಮೋಷನ್. ಈ ಪ್ರೊಜೆಕ್ಟೈಲ್ ಮೋಷನ್ ಆಗ್ಬೇಕಂದ್ರೆ ವಾಟ್ ಇಸ್ ದ ಕಂಡೀಷನ್, ಓಕೆ, ಸೊ ದೇರ್ ಮಸ್ಟ್ ಬಿ ಸಮ್ ಕಂಡೀಷನ್ಸ್ ಅಲ್ವಾ. ಈ ಕಂಡೀಷನ್ ಯಾವ್ದಾಗಿರುತ್ತೆ ಅಂತಂದ್ರೆ ಇಲ್ಲಿ ಆಂಗಲ್ ಮಸ್ಟ್ ಬಿ, ಓಕೆ, ಸ ಆಂಗಲ್, ಓಕೆ, ಸ ಆಂಗಲ್ ಯಾವ್ದಾದ್ರು ಮಧ್ಯೆ ಇರಬೇಕು 0 ಡಿಗ್ರಿ ಅಂಡ್ 90 ಡಿಗ್ರಿ, ಓಕೆ, ಸೊ ಆಂಗಲ್ ಬಿಟ್ವೀನ್, ಓಕೆ, ಸ ಆಂಗಲ್ ಬಿಟ್ವೀನ್, ಓಕೆ, ಸ ಆಂಗಲ್ ಬಿಟ್ವೀನ್ 0 ಡಿಗ್ರಿ ಅಂಡ್ 90 ಡಿಗ್ರಿ, ಓಕೆ, ಸೊ 0 ಡಿಗ್ರಿ ಅಂಡ್ 90 ಡಿಗ್ರಿ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್, ಓಕೆ, ಸೊ ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಮಾಡ್ಕೊತಿದ್ದೀನಿ, so let's say this is x axis, okay, so let's say this is x axis, okay, and let's say this is the y axis, okay, so let's say this is the y axis, right, so x axis ಅಂದ್ರೆ ಏನಾಗುತ್ತೆ ಸರ್, ಇಟ್ ಇಸ್ 0 ಡಿಗ್ರಿ ಅಂತ ಅನ್ಕೊಂಡ್ರೆ, and this is 90 ಡಿಗ್ರಿ, ಈ ಎರಡು ಆಂಗಲ್ ನ ಬಿಟ್ಟು ಇದನ್ನ ನಾವೇನಂತ ಕರಿಬಹುದು, π/2 ಅಂತಾನೆ ಕರಿಬಹುದು, ಇವುಗಳನ್ನ ನಾವೇನಂತ ಕರಿಬಹುದು 0 and π ಅಂತ ಬರೀಬಹುದು, ಓಕೆನಾ, ಅಂಡ್ ಇಲ್ಲಿ 0 90 ಡಿಗ್ರಿನ π/2 ಅಂತ ಬರೀಬಹುದು. ಈ ಎರಡು ಆಂಗಲ್ ಮಧ್ಯೆ, ಓಕೆ, ಸೊ ಎರಡು ಆಂಗಲ್ ಮಧ್ಯೆ ಒಂದು ಪಾರ್ಟಿಕಲ್ ಪ್ರೊಜೆಕ್ಟ್ ಮಾಡಿದ್ರೆ ಇದನ್ನ ನಾವು ಪ್ರೊಜೆಕ್ಟೈಲ್ ಆಂಗಲ್ ಅಂತ ಕರಿತೀವಿ, ವಿತ್ ವೆಲಾಸಿಟಿ u ಅಂಡ್ ಹಾರಿಜಾಂಟಲ್ ಆಂಗಲ್ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್, ಓಕೆ, ಸೊ ದಿಸ್ ಇಸ್ 0 ಡಿಗ್ರಿ and this is 90 degree. ಅವಾಗ ಏನಾಗುತ್ತೆ, the particle will move in this way, okay, so if there is some certain conditions, okay, ಈ ತರ ಹೋಗುತ್ತೆ. ಈ ಪಾತ್ ನ ನಾವೆಂತ ಕರಿತೀವಿ, the path traced by the projectile, ಅದನ್ನ ನಾವು ಟ್ರಜೆಕ್ಟರಿ ಅಂತ ಕರಿತೀವಿ. ಟ್ರಜೆಕ್ಟರಿ is nothing but it is the path covered by the particle ಅಥವಾ projectile ಅಂತ ಕರಿಬಹುದು. ಕ್ಲಿಯರಾ? yes, this is about projectile motion and motion in a plane. ಇಲ್ಲಿ ಆಂಗಲ್ಸ್ ಬಗ್ಗೆ ಕ್ಲಾರಿಟಿ ಸಿಗ್ತಾ, ಇಲ್ಲಿವರೆಗೆ ಕ್ಲಾರಿಟಿ ಸಿಕ್ಕಿರೋ ಒಂದ್ಸತಿ ನಮ್ಮ ಥಮ್ಸ್ ಅಪ್ ಅಥವಾ ಫೈರ್ ಎಮೋಜಿ ಬಂದ್ಬಿಡ್ಲಿ ಬೇಗ ಬೇಗ, ಕಮಾನ್ ಕಮಾನ್. ಇಲ್ಲಿ ನಿಮಗೆ ಎರಡು ಮೀನಿಂಗ್ ಅರ್ಥ ಹೇಳ್ತೀನಿ, ಓಕೆನಾ, ಎರಡು ಮೀನಿಂಗ್, 2 ಮೀನಿಂಗ್ಸ್ ಸೇಮ್ ಅನ್ಸುತ್ತೆ ಬಟ್ ಬೋತ್ ಆರ್ ಡಿಫರೆಂಟ್. ಏನು, ದ ಫಸ್ಟ್ ಒನ್ ಟ್ರಾಜೆಕ್ಟರಿ, ಓಕೆ, ಸೊ ಟ್ರಾಜೆಕ್ಟರಿ ಅಂದ್ರೆ ಏನು, ಓಕೆ, ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಟ್ರಾಜೆಕ್ಟರಿ, ಓಕೆ, ಸೊ ಟ್ರಾಜೆಕ್ಟರಿ ಮೀನಿಂಗ್ ಏನಪ್ಪಾ, ಅಂಡ್ ಇಕ್ವೇಶನ್ ಆಫ್ ಟ್ರಾಜೆಕ್ಟರಿ, ಓಕೆ, ಸೊ ಇನ್ನೊಂದು ಯಾವುದು, ಇಕ್ವೇಶನ್ ಆಫ್ ಟ್ರಾಜೆಕ್ಟರಿ, ದ ಇಕ್ವೇಶನ್ ಆಫ್ ಟ್ರಾಜೆಕ್ಟರಿ, ಓಕೆ, ಸೊ ಇಲ್ಲಿ ವಾಟ್ ಇಸ್ ದ ಡಿಫರೆನ್ಸ್ ಟ್ರಾಜೆಕ್ಟರಿ ಮತ್ತೆ ಇಕ್ವೇಶನ್ ಆಫ್ ಟ್ರಾಜೆಕ್ಟರಿ, ಓಕೆ, ಸೊ ಇಕ್ವೇಶನ್ ಆಫ್ ಟ್ರಾಜೆಕ್ಟರಿ ಹೇಳಿ ನೋಡ, ದ ಟ್ರಾಜೆಕ್ಟರಿ ಅಂಡ್ ಇಕ್ವೇಶನ್ ಆಫ್ ಟ್ರಾಜೆಕ್ಟರಿ ಹೇಳಿ ಹೇಳಿ. ದ ಫಸ್ಟ್ ಒನ್ ಟ್ರಾಜೆಕ್ಟರಿ ಇಸ್ ನಥಿಂಗ್ ಬಟ್ the path covered by the projectile, okay, so projectile is nothing but, okay, so particle, okay, so projectile is nothing but a particle, okay, so particle, done sir, ಅದೇ ನಾವು ಟ್ರಾಜೆಕ್ಟರಿ ಅಂತ ಕರಿತೀವಿ. ಅಂಡ್ ದ ನೆಕ್ಸ್ಟ್ ಒನ್ ನೋಡಿ, ದಟ್ ಇಸ್ ದ ಇಕ್ವೇಶನ್ ಆಫ್ ಅ ಟ್ರಾಜೆಕ್ಟರಿ. ಇಕ್ವೇಶನ್ ಆಫ್ ಅ ಟ್ರಾಜೆಕ್ಟರಿ ಅಂದ್ರೆ ನಿಮಗೆ ಒಂದು ಇಕ್ವೇಶನ್ ಕೊಟ್ಟಿರ್ತಾರೆ, ಓಕೆ, ಸೊ ಅಲ್ಲಿ ನಿಮಗೆ ಟೈಮ್ ಅಲ್ಲಿ ಕೊಟ್ಟಿರ್ತಾರೆ ಒಂದು ಫಂಕ್ಷನ್, ಓಕೆ, ಸೊ ಒಂದು ಫಂಕ್ಷನ್ ಇದೆ ಅನ್ಕೊಳ್ಳಿ, ಓಕೆ, ಸೆಲೆಕ್ಟ್ ಚೇ ಒಂದು ಸಮಥಿಂಗ್, ಓಕೆ, ಸೊ ಯಾವುದೊಂದು x is equals to function of a t ಅಂತ ಇದೆ ಅನ್ಕೊಳ್ಳಿ, ಓಕೆ, ಸೊ x is the function of a t and you have to represent this one in the function of x, okay, so in the function of x ಅಲ್ಲಿ ಪ್ರೆಸೆಂಟ್ ಮಾಡಬೇಕು. ಎಡಿಯ ಪಾಯಿಂಟ್ ಅದು ಹೇಗೆ ಸರ್ ಅಂತ ಹೇಳಿದ್ರೆ, ಲೆಟ್ ಮಿ ಕನ್ಸಿಡರ್, ಓಕೆ, ಸೊ ಲೆಟ್ ಮಿ ಕನ್ಸಿಡರ್, ಸೊ ಇಲ್ಲಿ ನಿಮಗೆ ಆರ್ ವೆಕ್ಟರ್ ಇದೆ ಅನ್ಕೊಳ್ಳಿ, ಸೊ ಆರ್ ವೆಕ್ಟರ್ ಇದೆ, ಸೊ ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೊಳ್ಳೋದೇನು 2t i cap, ಓಕೆ, ಸೊ ಪ್ಲಸ್ ಸೊ 3t ಸ್ಕ್ವೇರ್, ಓಕೆ, ಸೊ 3t ಸ್ಕ್ವೇರ್ ಅಥವಾ 3t ಇದೆ ಅನ್ಕೊಳ್ಳಿ, ಓಕೆ, ಸೊ 3 ಇಷ್ಟಿದೆ, ಓಕೆ, ಸೊ ಇಷ್ಟಿದೆ 3t ಸ್ಕ್ವೇರ್, ಓಕೆ, ಸೊ ದಟ್ ಇಸ್ ಜೆ ಕ್ಯಾಪ್ ಅಂತ ಅನ್ಕೊಂಡು, ಓಕೆನಾ, ಸೊ ಇಷ್ಟಿದೆ. ಅಂಡ್ ಇಲ್ಲಿ ನಿಮಗೆ ಇಕ್ವೇಶನ್ ಆಫ್ ಟ್ರಾಜೆಕ್ಟರಿ ಅಂದ್ರೇನು, ಓಕೆ, ಸೊ ಇಕ್ವೇಶನ್ ಆಫ್ ಟ್ರಾಜೆಕ್ಟರಿ ಅಂದ್ರೇನು, ರೀಪ್ಲೇಸ್, ಓಕೆ, ಸೊ ರೀಪ್ಲೇಸ್
Okay, so replace so t by okay so y. Okay, so t by y ಅಂದ್ರೆ ಎಲ್ಲೆಲ್ಲಿ ಟಿ ಇದೆ ಅದನ್ನ ಎಲಿಮಿನೇಟ್ ಮಾಡಿ y ಅಲ್ಲಿ ಪ್ರೆಸೆಂಟ್ ಮಾಡಬೇಕು. ಇಲ್ಲಿ ನೋಡಿ ನಮಗೆ ಏನಿದೆ ಇಲ್ಲಿ set is similar to xt. Okay, so xi so plus yj ಇದೆ ಕರೆಕ್ಟಾ. ಇನ್ ಪ್ಲೇಸ್ ಆಫ್ x ಏನಿದೆ ಸರ್ ಇಟ್ ಇಸ್ 2t ರೈಟಾ. ಎಸ್ ಸರ್. ಸೊ t ನ ಯಾವ ತರ ಬರೀಬಹುದು x ಡಿವೈಡೆಡ್ ಬೈ 2 ಅಂತ ಬರೀಬಹುದು. ಇನ್ ಕೇಸ್ ಆಫ್ y ಏನಿದೆ ಸರ್ ಇಟ್ ಇಸ್ 3t ಸ್ಕ್ವೇರ್ ಇದೆ ಅಂಡ್ y is equals to 3 as it is. t ಸ್ಕ್ವೇರ್ ಅಂದ್ರೆ ಏನ್ ಬರೀಬಹುದು ಸರ್ ಇಟ್ ಇಸ್ x ಸ್ಕ್ವೇರ್ ಡಿವೈಡೆಡ್ ಬೈ 4 ಸ್ಕ್ವೇರ್. 2 ಸ್ಕ್ವೇರ್ ಎಷ್ಟಾಗುತ್ತೆ 4 ಆಗುತ್ತಲ್ವಾ. ಸೊ ಒಂದ್ಸತಿ ರೀ ಇದನ್ನ ಬರ್ದುಬಿಟ್ಟು ನಿಮಗೆ ಸಿಂಪ್ಲಿಫಿಕೇಶನ್ ಮಾಡ್ತೇನೆ. ಓಕೆ ಸೊ x okay so x divided by 2 whole square. Okay, so 3 divided by 4x square ಅಂತ ಆಗುತ್ತೆ. ಅಂಡ್ ಇಲ್ಲಿ ನೀವು ನೋಡಬಹುದು ಸೊ ದಿಸ್ ಈಸ್ ಇಕ್ವೇಶನ್ ಆಫ್ ಟ್ರಾಜೆಕ್ಟರಿ. ಅಂದ್ರೆ ಎಲ್ಲೆಲ್ಲಿ ಟಿ ಇದೆಯಲ್ಲ ಅದನ್ನ ಎಲಿಮಿನೇಟ್ ಮಾಡ್ಬೇಕು ಅಷ್ಟೇ. ಎಲ್ಲೆಲ್ಲಿ ಟಿ ಇದೆ ಅದನ್ನ ಎಲಿಮಿನೇಟ್ ಮಾಡ್ಬೇಕು. ಇದನ್ನ ನಾವು ಇಕ್ವೇಶನ್ ಆಫ್ ಟ್ರಾಜೆಕ್ಟರಿ ಅಂತ ಕರಿತೀವಿ. ಅಂಡ್ ಇಲ್ಲಿ ನೀವು ನೋಡಬಹುದು ಸೊ ವಾಟ್ ಇಸ್ ದ ಟ್ರಾಜೆಕ್ಟರಿ ಅಂದ್ರೆ ಎಕ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಎಕ್ಸ್ ಸ್ಕ್ವೇರ್ ಅಂತಿದೆ. ಅಂಡ್ 3/4 ಇಟ್ ಇಸ್ ದ ಕೋಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಸೊ ವಾಟ್ ಇಸ್ ದ ಪಾತ್ ಟ್ರೇಸ್ಡ್ ಬೈ. ಇವಾಗ ನೋಡಿ ನಿಮಗೆ ಎರಡು ಕೇಸಸ್ ಇರುತ್ತೆ. ಒಂದು ಓಕೆ ಸೊ ಈ ತರ ಇರುತ್ತೆ, ಇನ್ನೊಂದು ಓಕೆ ಸೊ ಇನ್ನೊಂದು ಈ ತರ ಇರುತ್ತೆ ರೈಟ್. ಇವುಗಳನ್ನ ನೀವು ಏನಂತ ಕರಿತೀರಾ ಪ್ಯಾರಾಬೋಲಾ. ಓಕೆ ಸೊ ಇವುಗಳನ್ನ ನಾವೇನಂತ ಕರಿತೀವಿ ಪ್ಯಾರಾಬೋಲಾ ಅಂತ ಕರಿತೀವಿ. ಈ ತರ ಕರ್ವ್ ಬಂದ್ರೆ ಸಾಕು ಪ್ಯಾರಾಬೋಲಾ ರೈಟಾ. ಅಂಡ್ y is equals to mx plus c ಇದನ್ನ ನಾವೇಂತ ಕರಿತೀವಿ ಇಕ್ವೇಶನ್ ಆಫ್ ಅ ಸ್ಟ್ರೇಟ್ ಲೈನ್. ಓಕೆ ಸೊ ಇಕ್ವೇಶನ್ ಆಫ್ ಅ ಸ್ಟ್ರೇಟ್ ಲೈನ್, ಇಕ್ವೇಶನ್ ಆಫ್ ಅ ಸ್ಟ್ರೇಟ್ ಲೈನ್. ಸೊ ಇಲ್ಲಿವರೆಗೆ ಗೊತ್ತಾಯ್ತಾ ಟ್ರಾಜೆಕ್ಟರಿ ಅಂಡ್ ಇಕ್ವೇಶನ್ ಆಫ್ ಅ ಟ್ರಾಜೆಕ್ಟರಿ ಡನ್. ಸೊ ನೀವು ರೆಸ್ಪಾನ್ಸ್ ಮಾಡೋವರೆಗೂ ನಾನು ಹಿಂಗೆ ಇರ್ತೀನಿ, ಸ್ವಲ್ಪ ರೆಸ್ಪಾನ್ಸ್ ಮಾಡಬೇಡಿ ಬೇಗ ಬೇಗ, ಬಿಕಾಸ್ ಐ ವಾಂಟ್ ಟು ನೋ ಹೌ ಮಚ್ ಯು ಗೈಸ್ ಆರ್ ಇಂಟ್ರಾಕ್ಟಿಂಗ್ ವಿತ್ ಮೀ. ಬೇಗ ಬೇಗ. ಸೊ ಇಲ್ಲಿವರೆಗೆ ಎಲ್ಲಾ ಕ್ಲಾರಿಟಿ ಸಿಕ್ಕಿದ್ರೆ ಒಂದ್ಸತಿ ನಮ್ಮ ಹಾರ್ಟ್ ಎಮೋಜಿ ಬಂದ್ಬಿಡ್ಲಿಕ್ಕೆ, ಒಂದ್ಸತಿ ಹಾರ್ಟ್ ಎಮೋಜಿ ಬಂದ್ಬಿಡ್ಲಿ. ಇಂಟ್ರಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಸೊ ನೀವು ಅರ್ಥ ಮಾಡ್ಕೊಳ್ಬೇಕು ಇಂಟ್ರಾಕ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಓಕೆ ರೈಟ್, ಬೇಗ ಬೇಗ. ಬರ್ಲಿ. ಓಕೆ ರೈಟ್. ಸೊ ನೆಕ್ಸ್ಟ್ ನೋಡೋಣ. ಸೊ ದಟ್ ಈಸ್ ಟು ಡಿ. ಓಕೆ ಡಿ ಅಂತಿದ್ದೀನಿ, ಟು ಡಿ. ಟು ಡಿ ಗೊತ್ತಾಯ್ತಲ್ಲ. ಒಂದು ಎಕ್ಸ್ ಆಕ್ಸಿಸ್ ಇವಾಗ ನಾವೇನ್ ಮಾಡ್ತಾ ಇದೀವಿ ಇದನ್ನ ಸಪರೇಟ್ ಆಗಿ ಸ್ಟಡಿ ಮಾಡ್ತಾ ಇದೀವಿ. ಎಲ್ಲಿ ನೀವು ತೋರಿಸಿದ್ನಲ್ಲ ಸೊ ಹಾರಿಜೆಂಟಲ್ ಮೋಷನ್, ವರ್ಟಿಕಲ್ ಮೋಷನ್. ಈ ಪ್ರೊಜೆಕ್ಟೈಲ್ ಮೋಷನ್ ಅನ್ನೋದು 2D ಅಲ್ವಾ. ಸೊ ಈ ಪ್ರೊಜೆಕ್ಟೈಲ್ ಮೋಷನ್ ನ 2D ಅಲ್ವಾ. ಸೊ ಇದನ್ನ ಸಪರೇಟ್ ಆಗಿ ಸ್ಟಡಿ ಮಾಡ್ತೀವಿ. ಓಕೆ ಸೊ 2D ಮೋಷನ್, 2D motion. ಏನು 2D motion is nothing but when the motion of an object is restricted within a plane, it's said to undergo motion in a 2D. 2D motion can be studied in as two independent 1D motions. ಯಾವ್ದು? One along x-axis, one other along y-axis. ಅಂದ್ರೆ ಒಂದು ಹಾರಿಜೆಂಟಲ್, ಇನ್ನೊಂದು ವರ್ಟಿಕಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ಓಕೆ ಸೊ ಎಕ್ಸಾಂಪಲ್ಸ್ ವಿ ಕ್ಯಾನ್ ಸಿ ಮೋಷನ್ ಆಫ್ ಎ ಕ್ಯಾರಮ್, ಕಾಯಿನ್ ಅಥವಾ ಪ್ರೊಜೆಕ್ಟೈಲ್ ಮೋಷನ್, ಸರ್ಕ್ಯುಲರ್ ಮೋಷನ್. ಇವತ್ತಿನ ಸೆಷನ್ ಅಲ್ಲಿ ನಾವು ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ. ಮೋಸ್ಟ್ ಇಂಪಾರ್ಟೆಂಟ್ಲಿ ದಿಸ್ ಒನ್. ಅಂಡ್ ಇದು ನಾವೆಲ್ಲಿ ಸ್ಟಡಿ ಮಾಡ್ತೀವಿ ಅಂತ ಹೇಳಿದೆ ದಟ್ ಇಸ್ ದ ಲಾಸ್ ಆಫ್ ಮೋಷನ್ ಅಲ್ಲಿ ಸ್ಟಡಿ ಮಾಡ್ತೀವಿ ಅಂತ ಹೇಳಿದೆ. ಕರೆಕ್ಟಾ? ಎಸ್ ಸರ್. ನಾವ್ ಲೆಟ್ಸ್ ಮೂವ್ ಆನ್ ಟು ದ ಪ್ರೊಜೆಕ್ಟೈಲ್ ಮೋಷನ್. ಸೊ ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ ನಿಮಗೆ ಎಷ್ಟು ಟೈಪ್ಸ್ ಇದೆ? ಫಸ್ಟ್ ಆಫ್ ಆಲ್ ಪ್ರೊಜೆಕ್ಟೈಲ್ ಮೋಷನ್ ಅಂದ್ರೆ ಏನು? ವೆನ್ ಅ ಬಾಡಿ ಮೂವ್ಸ್ ವಿತ್ ಎ ಕಾನ್ಸ್ಟಂಟ್ ಆಕ್ಸಲರೇಷನ್ ಸಚ್ ದಟ್, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಕಾನ್ಸ್ಟಂಟ್ ಆಕ್ಸಲರೇಷನ್. ಓಕೆ ಸೊ ಕಾನ್ಸ್ಟಂಟ್ ಆಕ್ಸಲರೇಷನ್ such that its initial velocity and acceleration are non-collinear ಅಂತಂದ್ರೆ ಒಂದೇ ಲೈನ್ ಅಲ್ಲಿ ಇಲ್ಲ. ಸೊ ದಟ್ ಮೀನ್ಸ್ ಅದರ್ ದ್ಯಾನ್. ಓಕೆ ಸೊ ಆಂಗಲ್ಸ್ ಏನಾಗಿರುತ್ತೆ ಅದರ್ ದ್ಯಾನ್. ಸೊ ಥೀಟಾ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ ಅಂಡ್ ಥೀಟಾ ಇಸ್ ಈಕ್ವಲ್ಸ್ ಟು ಪೈ. ಓಕೆ ಸೊ 0 ಅಂಡ್ ಪೈ ಇದನ್ನ ನಾವು ಏನಂತ ಕರಿಬಹುದು? ಸೊ 180 ಡಿಗ್ರಿ ಅಂತ ಕರಿಬಹುದು, 0 ಡಿಗ್ರಿ ಅಥವಾ 180 ಡಿಗ್ರಿ ಅಂತ ಕರಿಬಹುದು. ಓಕೆ ಸೊ ಅದರ್ ದ್ಯಾನ್ ದಿಸ್ ಒನ್. ನಾನ್ ಕೊಲಿನಿಯರ್ ಅಂದ್ರೆ ಒಂದೇ ಲೈನ್ ಇಲ್ಲ, ಅದು ಪ್ಯಾರಲಲ್ ಆಗಿರಬಹುದು, ಆಂಟಿ ಪ್ಯಾರಲಲ್ ಆಗಿರಬಹುದು. ಪ್ಯಾರಲಲ್ ಮತ್ತೆ ಆಂಟಿ ಪ್ಯಾರಲಲ್ ಬಿಟ್ಟು ಏನೇ ಮೋಷನ್ ಇದ್ರೂ ಸಹಿತ ಅದನ್ನ ನಾವೇನ ಕರಿತೀವಿ ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರಿತೀವಿ. ದೆನ್ ಇಟ್ಸ್ ಪಾತ್ ಇಸ್ ದ ಪ್ಯಾರಾಬೋಲಾ. ಓಕೆ ಸೊ ದೆನ್ ಇಟ್ಸ್ ಅ ಪಾತ್ ಇಸ್ ಅ ಪ್ಯಾರಾಬೋಲಾ. ನಾವು ತುಂಬಾ ಎಕ್ಸಾಂಪಲ್ ನೋಡಿದ್ವಿ ನೋಡಿ. ಸೊ ಇಲ್ಲಿ ಎಕ್ಸಾಂಪಲ್ ನೋಡಿದ್ವಿ. ಸೊ ನೋಡಿ ಈ ತರ ಅಪ್ವರ್ಡ್, ಇದು ಅಪ್ವರ್ಡ್ ಕರ್ವ್, ಇದು ಡೌನ್ವರ್ಡ್ ಕರ್ವ್ ಅಂಡ್ ಈ ತರ. ಸೊ ಇದು ನೋಡಿ, ಸೊ ಇದು ಪ್ಯಾರಲಲ್. ಓಕೆ ಸೊ ದಿಸ್ ಇಸ್ ಪ್ಯಾರಲಲ್ ಅಂಡ್ ದಿಸ್ ಇಸ್ ಪರ್ಪೆಂಡಿಕ್ಯುಲರ್. ಓಕೆ ಅಂಡ್ ದಿಸ್ ಇಸ್ ಏನಾಗುತ್ತೆ ಸರ್ ಇಟ್ ಇಸ್ ಆಂಟಿ ಪ್ಯಾರಲಲ್. ಇದು ರೊಟೇಟ್ ಆಗಿ ಈ ತರ ಬಂದ್ರೆ 180 ಡಿಗ್ರಿ. ಓಕೆ ಸೊ ಇದು 0 ಅಲ್ಲ 180 ಡಿಗ್ರಿ ಅಲ್ಲ, ಯಾವ್ದೊಂದು ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ಪ್ರೊಜೆಕ್ಟ್ ಮಾಡಿದಾಗ ನಿಮಗೆ ಪಾತ್ ಅನ್ನೋದು ಪ್ಯಾರಾಬೋಲಾ ಬಂದಿದೆ. ಕರೆಕ್ಟಾ? ಎಸ್ ಸರ್. ರೈಟ್. ಸೊ ಇಲ್ಲಿ ಪ್ರೊಜೆಕ್ಟೈಲ್ ಸರ್ಕ್ಯುಲರ್ ಮೋಷನ್ ಎಲ್ಲ ಆಯ್ತು. ಎಸ್ ಸರ್, ನೋನ್ ಆಸ್ ಅ ಪ್ರೊಜೆಕ್ಟೈಲ್ ಮೋಷನ್. ನಾವು ಈ ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ ಸ್ಪೆಷಲ್ ಆಗಿ 2 ಕ್ಯಾಟಗರಿನ ಮಾಡಿದ್ದಾರೆ. ಒಂದು ಆಬ್ಲಿಕ್, ಇನ್ನೊಂದು ಹಾರಿಜೆಂಟಲ್. ಓಕೆ ಆಬ್ಲಿಕ್ ಅಂತಂದ್ರೇನು? ಗ್ರೌಂಡ್ ಇಂದ. ಓಕೆ ಸೊ ಗ್ರೌಂಡಿಗೆ ಆಬ್ಲಿಕ್ ಅಂದ್ರೆ ಗ್ರೌಂಡಿಗೆ. ಓಕೆ ಸೊ ಗ್ರೌಂಡ್ ಟು ಗ್ರೌಂಡ್ ಅಂತ ಕರಿತೀವಿ.
ಓಕೆ ಸೊ ಆಬ್ಲಿಕ್, ಇನ್ನೊಂದು ಹಾರಿಜೆಂಟಲ್. ಸೊ ಈ ಆಬ್ಲಿಕ್ ಅಲ್ಲಿ ಓಕೆ ಸೊ ಇಲ್ಲಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ ಅನ್ಸುತ್ತೆ, ಕರೆಕ್ಟಾ? ರೈಟ್. ಒಂದು ಆಬ್ಲಿಕ್, ಈ ಆಬ್ಲಿಕ್ ಅಲ್ಲಿ ಎರಡಿದೆ, ಒಂದು ಗ್ರೌಂಡ್ ಟು ಗ್ರೌಂಡ್, ಇನ್ನೊಂದು ಹೈಟ್ ಟು ಗ್ರೌಂಡ್. ಇದರಲ್ಲಿ ಹಾರಿಜೆಂಟಲ್. ಓಕೆ ಸೊ ಹಾರಿಜೆಂಟಲ್ ಅಲ್ಲಿ ಸೊ ಎರಡು ಸ್ಪೆಷಲ್ ಕೇಸಸ್ ಬರುತ್ತೆ. ಯಾವುದು? ಹೈಟ್ ಟು ಗ್ರೌಂಡ್ ಅಂತಿದೆ. ಈ ಹೈಟ್ ಟು ಗ್ರೌಂಡ್ ಅನ್ನೋದು ಎರಡು ರೀತಿಯಲ್ಲಿ ಆಗುತ್ತೆ. ಹೇಗೆ? ಸೊ ಎರಡು ರೀತಿಯಲ್ಲಿ ಹೇಗೆ ಸರ್ ಅಂತ ಹೇಳಿದ್ರೆ, ಒಂದು ಸೊ ಪ್ರೊಜೆಕ್ಟಿಂಗ್ upward. Okay, so projecting upward. Okay, so projecting upward. And ಇನ್ನೊಂದು ಬರುತ್ತೆ, that is a projecting downward. Okay, so projecting downward. Okay, so projecting so downward. Okay, so projecting downward. ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ? ರೈಟ್. ಸೊ ಟೋಟಲ್ ನಮಗೆ ಈ ನಾಲ್ಕು ಸಹಿತ ನಿಮಗೆ ಡಿಸ್ಕಸ್ ಮಾಡ್ತೀನಿ. ನೋ ನೀಡ್ ಟು ವರಿ. ಓಕೆ, ನೋ ನೀಡ್ ಟು ವರಿ. ಇವಾಗ ನೋಡಿ, ಇವಾಗ ಸೈನ್ ಕನ್ವೆನ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಯಾವ್ದಪ್ಪ ಅಂತ ಹೇಳಿದ್ರೆ ಸೈನ್ ಕನ್ವೆನ್ಷನ್. ಆರ್ ಯು ರೆಡಿ ಫಾರ್ ದ ಸೈನ್ ಕನ್ವೆನ್ಷನ್? ಯಾಕೆಂದ್ರೆ ಆರಾಮಾಗಿ ಓಕೆ ಸೊ ಆರಾಮಾಗಿ ನಿಮಗೆ ಏನಾಗಿರುತ್ತೆ ಅಂದ್ರೆ, ಆರಾಮಾಗಿ ಇಕ್ವೇಷನ್ಸ್ ಆಫ್ ಮೋಷನ್ ಗೊತ್ತಿರುತ್ತೆ, ಸೊಲ್ಯೂಷನ್ಸ್ ಎಲ್ಲ ಮಾಡ್ತೀರಾ. ಬಟ್ ನೀವು ಸೊಲ್ಯೂಷನ್ಸ್ ಮಾಡ್ತೀರಾ ಬಟ್ ಕರೆಕ್ಟ್ ಆಗಿ ಮಾಡಲ್ಲ. ಯಾಕೆ? ಸೈನ್ ಕನ್ವೆನ್ಷನ್. ಯಾವಾಗ ಪಾಸಿಟಿವ್ ತಗೋಬೇಕು, ಯಾವಾಗ ನೆಗೆಟಿವ್ ತಗೋಬೇಕು, ಯಾವಾಗ ಯಾವ ಆಂಗಲ್ ತಗೋಬೇಕು, ಇವೆಲ್ಲ ನಿಮಗೆ ಗೊತ್ತಿರಲ್ಲ. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಆಕ್ಸಲರೇಷನ್ ಆಲ್ ಆರ್ ವೆಕ್ಟರ್ ಕ್ವಾಂಟಿಟೀಸ್. Okay, so based on their direction, we have to decide whether we have to take a positive or a negative ಅಂತ. ಸೊ ಅದರಿಂದ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನಿಮಗೆ ಸೈನ್ ಕನ್ವೆನ್ಷನ್ ನೀಟಾಗಿ ಹೇಳ್ಕೊಡ್ತೀನಿ, ಫಾಲೋ ಮಾಡಿ. ಓಕೆನಾ? ಇದನ್ನ ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು. ಓಕೆನಾ? ಎಸ್ ಸರ್. ಅಂಡ್ ಇಲ್ಲಿ ನಿಮಗೆ ಫ್ರಮ್ ಸರ್ಟನ್ ಹೈಟ್. ಓಕೆ, ಸೊ ಫ್ರಮ್ ಸರ್ಟನ್ ಹೈಟ್. ಓಕೆ, ಸೊ ಫ್ರಮ್ ಸರ್ಟನ್ ಹೈಟ್ ಇಲ್ಲಿ ನಾನು ಒಂದು ಪಾರ್ಟಿಕಲ್ ನ ತಗೊಂಡಿದ್ದೀನಿ. ಓಕೆ ಸರ್, ಇಲ್ಲಿ ಒಂದು ಪಾರ್ಟಿಕಲ್ ತಗೊಂಡಿದ್ದೀನಿ. ಓಕೆ ಓಕೆ, ಒಂದು ಪಾರ್ಟಿಕಲ್ ತಗೊಂಡಿನಿ. ಓಕೆ ನೋಡಿ, ಡಿಫ್ರೆಂಟ್ ಪೊಸಿಷನ್ ಇಂಡಿಕೇಟ್ ಮಾಡ್ತಾ ಇದೀನಿ. ಓಕೆನಾ? ರೈಟ್. ಸೊ ಇನಿಷಿಯಲ್ ಪೊಸಿಷನ್ ನಾನು ಇದನ್ನ ಕನ್ಸಿಡರ್ ಮಾಡ್ಕೊತೀನಿ. ಓಕೆನಾ? ಇನಿಷಿಯಲ್ ಪೊಸಿಷನ್. ಓಕೆ, ಸೊ ಇನಿಷಿಯಲ್ ಪೊಸಿಷನ್ ಯಾವುದು? ಲೆಟ್ ಮಿ ಚೆಕ್. ಓಕೆ, ಸೊ ಲೆಟ್ ಮಿ ಚೆಕ್. ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ದ ರೆಫರೆನ್ಸ್ ಪಾಯಿಂಟ್. ಓಕೆ, ಸೊ ದಿಸ್ ಇಸ್ ದ ಇನಿಷಿಯಲ್ ಪೊಸಿಷನ್. ಯಾವಾಗ? ರೆಸ್ಟ್ ಅಲ್ಲಿ ಇದ್ದಾಗ. ಓಕೆ, ಸೊ ರೆಸ್ಟ್ ಅಲ್ಲಿ ಇದ್ದಾಗ, ಇನ್ನೂ ಥ್ರೋ ಮಾಡ್ತಿಲ್ಲ. ಓಕೆ, ಇರ್ಲಿ. ಸೊ ಇದನ್ನ ಥ್ರೋ ಮಾಡ್ತಾ ಇದೀನಿ ಅನ್ಕೊಳ್ಳಿ. ಓಕೆ, ಸೊ ರೆಫರೆನ್ಸ್ ಪೊಸಿಷನ್. ಓಕೆ, ರೆಫರೆನ್ಸ್ ಪಾಯಿಂಟ್ ಅಂತ ಕರಿತೀನಿ. ಓಕೆ, ಸೊ ದಿಸ್ ಇಸ್ ದ ರೆಫರೆನ್ಸ್ ಪಾಯಿಂಟ್, ಆರ್ ಪಿ. ಓಕೆ, ಸೊ ರೆಫರೆನ್ಸ್ ಪಾಯಿಂಟ್ ಅಂತ ಕರಿತಾ ಇದೀನಿ. ರೆಫರೆನ್ಸ್ ಪೊಸಿಷನ್ ಅಥವಾ ರೆಫರೆನ್ಸ್ ಪಾಯಿಂಟ್ ಅಂತ ಕರಿತಾ ಇದೀನಿ. ಕ್ಲಿಯರಾ? ಅಂಡ್ ಉಷಾ ಸರ್, ಗುರಿ ನೀಟ್ ಬ್ಯಾಚ್ ಮಾಡಲ್ಲ, ಅದರದೇ ಎಕ್ಸ್ಟೆಂಡೆಡ್ ವರ್ಷನ್ ಇದು. ಯಾಕೆಂದ್ರೆ ಅಲ್ಲಿ ತುಂಬಾ ಸ್ಟೂಡೆಂಟ್ಸು ಗುರಿ ನೀಟ್ ಕ್ಲಾಸ್ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗಲ್ಲ ಅಂತ ಫುಲ್ ಕನ್ಫ್ಯೂಷನ್ ಅಲ್ಲಿ ಇದ್ರು. ಅದಕ್ಕೆ ನಿಮಗೋಸ್ಕರ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದೀವಿ. ಸೊ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದಾಗ ಆ ಮಧ್ಯದಿಂದನೇ ಕಂಟಿನ್ಯೂ ಮಾಡೋಕ್ಕಾಗಲ್ವಾ? ಸೊ ಅದರಿಂದ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಸ್ಟಾರ್ಟಿಂಗ್ ಇಂದನೂ ಮಾಡ್ತಾ ಇದೀವಿ. And from Monday, I'll be taking second PUC syllabus and sir will be taking first PUC syllabus. Okay, na? So we are both, okay, we both are covering first PUC as well as second PUC syllabus. I hope ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಓಕೆನಾ? ಅಂಡ್ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಹೇಳ್ಬಿಡಿ. ಎಸ್, ಈ ರೆಫರೆನ್ಸ್ ಪಾಯಿಂಟ್ ಇದೆ. ಓಕೆ, ಸೊ ರೆಫರೆನ್ಸ್ ಪಾಯಿಂಟ್ ಇಂದ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ರೆಫರೆನ್ಸ್ ಪಾಯಿಂಟ್ ಇಂದ ಎನಿಥಿಂಗ್ ಅಬೋವ್. ಓಕೆ, ಸೊ ರೆಫರೆನ್ಸ್ ಪಾಯಿಂಟ್ ಇಂದ ಎನಿಥಿಂಗ್ ಅಬೋವ್ ಆಲ್ ಆರ್ ಪಾಸಿಟಿವ್. ಅಂಡ್ ರೆಫರೆನ್ಸ್ ಪಾಯಿಂಟ್ ಇಂದ ಬಿಲೋ everything is a negative. Okay, so reference point in the above everything is a positive. Reference point in the below everything is negative. ಯಾವ್ದ್ರಲ್ಲಿ ಹೇಳ್ತಿರೋದು ಇವಾಗ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸೊ ಲೆಟ್ ಸೇ ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಲೆಟ್ ಸೇ ಇದು ರೆಸ್ಟ್ ಪೊಸಿಷನ್ ಅಲ್ಲಿ ಇದೆ ಇವಾಗ ಸದ್ಯಕ್ಕೆ. ಓಕೆ, ಸೊ ದಿಸ್ ಇಸ್ ದ ರೆಸ್ಟ್ ಪೊಸಿಷನ್. ಓಕೆ, ಸೊ ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್. ಓಕೆ, and this is the velocity. Okay, so let's say this is the velocity. Okay, so this is the velocity. ಇವಾಗ ನೋಡಿ, ರೆಫರೆನ್ಸ್ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿದ್ರೆ. ಓಕೆ, ಸೊ ಫಸ್ಟ್ ಪೊಸಿಷನ್ ಎಷ್ಟು ಪಾಯಿಂಟ್ ಇದೆ ಸರ್? ದ ಫಸ್ಟ್ ಪಾಯಿಂಟ್, ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್, and this is third point, and this is the fourth point, and this is the fifth point, and this is sixth point, and this is seventh point. Total 7 points ಇದೆ. ಕ್ಲಿಯರಾ? ಅಂಡ್ ನೋಡಿ, ಫಸ್ಟ್ ಪೊಸಿಷನ್. ಓಕೆ, ಸೊ ಇಲ್ಲಿ ನಾನು ಬರೀತೀನಿ 1 ಅಂತ ಬರೀತೀನಿ. ಓಕೆನಾ? ಸೊ ದಟ್ ವಿಲ್ ಗೆಟ್ ಟು ನೋ ಏನು ಅಂತ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಫಸ್ಟ್ ಪೊಸಿಷನ್, so this is second position, and this is third position, this is the 4, this is 5, and this is 6, and this is 7th position. Okay, right. ಸೊ ಇದು ಏನ್ ಕತೆ ಇದ್ರದ್ದು ಸರ್? ಫಸ್ಟ್ ಪೊಸಿಷನ್ ಅಲ್ಲಿ ನೀವು ನೋಡಿ, ಡಿಸ್ಪ್ಲೇ ವೆಲಾಸಿಟಿ ಯಾವ ಡೈರೆಕ್ಷನ್ ಇದೆ ಸರ್? ಅಪ್ವರ್ಡ್. ಸೊ ಅಪ್ವರ್ಡ್ ಇದೆ.
ಸೊ ಅಪ್ವರ್ಡ್ ಅಂತಂದ್ರೆ ಏನ್ ಬರುತ್ತೆ, ವೆಲಾಸಿಟೀಸ್ ಆರ್ ಅಪ್ವರ್ಡ್ ಅಂತಂದ್ರೆ ಪಾಸಿಟಿವ್ ವ್ಯಾಲ್ಯೂಸ್. ಓಕೆ, ಸೊ ಇಟ್ ಇಸ್ ಅ ಪಾಸಿಟಿವ್. ಓಕೆ ಸರ್, ವಾಟ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್ ಸರ್? ಇನ್ನು ಸದ್ಯಕ್ಕೆ ಈ ಪಾರ್ಟಿಕಲ್ ಅನ್ನೋದು ಇಲ್ಲೇ ಇದೆ, ದೇರ್ ಫೋರ್ ಇಟ್ ಇಸ್ ಅ 0. ಓಕೆ ಸರ್, ಆಕ್ಸಲರೇಷನ್ ಯಾವ್ದ್ರಲ್ಲಿದೆ? ಮೋಷನ್ ಅಂಡರ್ ಗ್ರಾವಿಟಿ ಅಂತ ಹೇಳಿದಾಗ, ಸೊ ಇಲ್ಲಿ ನಮಗೆ ಸಿಗುವಂತ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ದಟ್ ಈಸ್ -g. ಯಾಕೆ? ಸೊ ಆಕ್ಸಲರೇಷನ್ ಅನ್ನೋದು ಇಟ್ ಈಸ್ -g. ಯಾಕೆ? ಬಿಕಾಸ್ ಇಟ್ ಈಸ್ ಆಕ್ಟಿಂಗ್ ವರ್ಟಿಕಲಿ ಡೌನ್ವರ್ಡ್. ಸೊ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಟ್ ಇಸ್ ಆಲ್ವೇಸ್ ಆಕ್ಟಿಂಗ್ ವರ್ಟಿಕಲ್ ಡೌನ್ವರ್ಡ್. ಈ ವರ್ಟಿಕಲ್ ಡೌನ್ವರ್ಡ್ ರೆಫರೆನ್ಸ್ ಪಾಯಿಂಟ್ ಇಂದ ಕೆಳಗಡೆ ಇದ್ರೆ, ಓಕೆ, ಯಾವ್ದು ವರ್ಟಿಕಲಿ ಡೌನ್ವರ್ಡ್ ಆಕ್ಟ್ ಆಗ್ತಿರತ್ತೆ ಅವೆಲ್ಲ ನೆಗೆಟಿವ್ ವ್ಯಾಲ್ಯೂಸ್. ಸೊ ಇಲ್ಲಿ ನಮಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ಆಲ್ವೇಸ್ ವರ್ಟಿಕಲಿ ಡೌನ್ವರ್ಡ್ ಆಗಿರೋದ್ರಿಂದ ಇಟ್ ಇಸ್ ಆಲ್ವೇಸ್ ನೆಗೆಟಿವ್. therefore fill this. Okay, so acceleration due to gravity is always negative. Okay, so negative, and this is a negative and this is a negative. Hopefully ನಿಮಗೆ acceleration ಯಾಕೆ ನಿಮಗೆ ನೆಗೆಟಿವ್ ಬರುತ್ತೆ ಅಂತ ಗೊತ್ತಾಯ್ತು. Acceleration why it is negative? It is always acting vertically downward towards the center of earth. Okay, and the second point ಗೆ, okay, so ಇವಾಗ ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ತು. Okay, so this is second point. ಇವಾಗ ನಿಮಗೆ velocity ಇಲ್ಲಿದೆ. So what is the direction of velocity, sir? Upward. Therefore it is a positive. Okay, so upward ಇದ್ರೆ that is a positive. Displacement ಎಲ್ಲಿದೆ? Sir, reference position ಇಂದ upward. Therefore it is also positive. Okay, so reference position ಇಂದ upward ಇದೆ. Done? Yes sir. ಈ ಪೊಸಿಷನ್ ಅಲ್ಲಿ this is we call it as a maximum position. Okay, so h maximum height ಅಂತ ಕರಿತೀನಿ. At a maximum height ನಿಮಗೆ ವೆಲಾಸಿಟಿ ಅನ್ನೋದು 0. ಓಕೆ, ಸೊ ವೆಲಾಸಿಟಿ ಅನ್ನೋದು ಫ್ರಾಕ್ಷನ್ ಆಫ್ ಮೂವ್ಮೆಂಟ್ ಅಥವಾ ಫ್ರಾಕ್ಷನ್ ಆಫ್ ಸೆಕೆಂಡ್ ಏನಾಗುತ್ತೆ, 0 ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ಥರ್ಡ್ ಪಾಯಿಂಟ್ ಅಲ್ಲಿ ನಿಮಗೆ ವೆಲಾಸಿಟಿ ಅನ್ನೋದು ಫಾರ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ 0 ಆಗ್ಬಿಡುತ್ತೆ. ಓಕೆನಾ? ಎಸ್ ಸರ್. ಅಂಡ್ ವಾಟ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್ ಸರ್? ಡಿಸ್ಪ್ಲೇಸ್ಮೆಂಟ್ ಇಲ್ಲಿದೆ. ಓಕೆ, ಪಾರ್ಟಿಕಲ್ ಇಸ್ ಇಲ್ಲಿದೆ. ರೆಫರೆನ್ಸ್ ಪಾಯಿಂಟ್ ಇಂದ ಮೇಲೆ ಇದ್ರೆ ಸರ್ ಇಸ್ ಅ ಪಾಸಿಟಿವ್. ಡನ್? ಎಸ್ ಸರ್. ಅಂಡ್ ಈ ಥರ್ಡ್ ಪಾಯಿಂಟ್ ಇಂದ ಕೆಳಗಡೆ ಬರುತ್ತೆ. ಓಕೆ, ಸೊ ಕೆಳಗಡೆ ಬಂದಾಗ ಈ ಪೊಸಿಷನ್ ಅಲ್ಲಿ ನೋಡ್ಕೊಳ್ಳಿ. ಸೊ ವೆಲಾಸಿಟಿ ಯಾವ ಡೈರೆಕ್ಷನ್ ಅಲ್ಲಿ ಇದೆಯಪ್ಪ ಸರ್? ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, ಇಟ್ ಇಸ್ ಆಕ್ಟಿಂಗ್ ವರ್ಟಿಕಲಿ ಡೌನ್ವರ್ಡ್. ಸೊ ವರ್ಟಿಕಲಿ ಡೌನ್ವರ್ಡ್ ಅಂದಾಗ ಸರ್ ಇಟ್ ಇಸ್ ಅ ನೆಗೆಟಿವ್. ಅಂಡ್ ವಾಟ್ ಆರ್ ಡಿಸ್ಪ್ಲೇಸ್ಮೆಂಟ್ ಸರ್? ಈ ಫೋರ್ತ್ ಪೊಸಿಷನ್ ತಗೊಂಡ್ರೆ ರೆಫರೆನ್ಸ್ ಪಾಯಿಂಟ್ ಇಂದ ಮೇಲೆ ಇದೆ ಪೊಸಿಷನ್. ಓಕೆ, ಸೊ ಪೊಸಿಷನ್ ಆಫ್ ದ ಪಾರ್ಟಿಕಲ್ ದಟ್ ಇಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್ ಅಬೌವ್ ದ ರೆಫರೆನ್ಸ್ ಪೊಸಿಷನ್. ದೇರ್ಫೋರ್ ಇಟ್ ಇಸ್ ಅ ಪಾಸಿಟಿವ್. ರೈಟಾ? ಎಸ್ ಸರ್. ಅಂಡ್ ಇವಾಗ ಫಿಫ್ತ್ ಪೊಸಿಷನ್ ಎಲ್ಲಿದೆ ಸರ್? ಸೇಮ್ ಪೊಸಿಷನ್. ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಇಸ್ ಸೇಮ್. ದೇರ್ಫೋರ್ ಓಕೆ, ಸೊ ಫಸ್ಟ್ ವೆಲಾಸಿಟಿ ಬಗ್ಗೆ ಮಾತಾಡೋಣ. ವೆಲಾಸಿಟಿ ಸ್ಟಿಲ್ ಇಟ್ ಇಸ್ ಅ ಡೌನ್ವರ್ಡ್ ಡೈರೆಕ್ಷನ್. ಡೌನ್ವರ್ಡ್ ಅಂತಂದ್ರೆ ದಟ್ ಇಸ್ ಅ ನೆಗೆಟಿವ್. ಅಂಡ್ ಡಿಸ್ಪ್ಲೇಸ್ಮೆಂಟ್ ಏನಾಗಿದೆ ಸರ್? ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಓಕೆ, ಸೊ 1 ಮತ್ತೆ 5 ಸೇಮ್ ಪೊಸಿಷನ್ ಇದೆ. ದೇರ್ಫೋರ್ ಇಟ್ ಇಸ್ 0. ಓಕೆ, ಡಿಸ್ಪ್ಲೇಸ್ಮೆಂಟ್ ಇಸ್ 0. ಅಂಡ್ ದ ನೆಕ್ಸ್ಟ್ ನೋಡೋಣ, ದಟ್ ಇಸ್ ಸಿಕ್ಸ್ತ್ ಪೊಸಿಷನ್ ನೋಡಿದಾಗ ವೆಲಾಸಿಟಿ ಇಸ್ ಸ್ಟಿಲ್ ಆಕ್ಟಿಂಗ್ ಡೌನ್ವರ್ಡ್. ಓಕೆ, ಸ್ಟಿಲ್ ಆಕ್ಟಿಂಗ್ ಡೌನ್ವರ್ಡ್. ದೇರ್ಫೋರ್ ಇಟ್ ಇಸ್ ಅ ನೆಗೆಟಿವ್. ಅಂಡ್ ಡಿಸ್ಪ್ಲೇಸ್ಮೆಂಟ್ ನೋಡಿ, ಇವಾಗ ಪಾರ್ಟಿಕಲ್ ಅನ್ನೋದು ರೆಫರೆನ್ಸ್ ಪಾಯಿಂಟ್ ಇಂದ ಕೆಳಗಡೆ ಇದೆ. ಓಕೆ, ರೆಫರೆನ್ಸ್ ಪಾಯಿಂಟ್ ಇಂದ ಕೆಳಗಡೆ ಇದ್ರೆ ಸರ್ ಇಟ್ ಇಸ್ ಅ ನೆಗೆಟಿವ್. ರೈಟಾ? ಎಸ್ ಸರ್. ಅಂಡ್ ದ ಲಾಸ್ಟ್ ಒನ್, ಇಲ್ಲೂ ಸಹಿತ ನಿಮಗೆ ವೆಲಾಸಿಟಿ ಅನ್ನೋದು ಆಕ್ಟಿಂಗ್ ಡೌನ್ವರ್ಡ್ ಓನ್ಲಿ. ಸೊ ಆಕ್ಟಿಂಗ್ ಡೌನ್ವರ್ಡ್ ಆಗಿದ್ರೆ ದಟ್ ಇಸ್ ಅ ನೆಗೆಟಿವ್. ರೈಟ್? ಅಂಡ್ ಡಿಸ್ಪ್ಲೇಸ್ಮೆಂಟ್ ಏನಾಗಿದೆ ಸರ್? ರೆಫರೆನ್ಸ್ ಪಾಯಿಂಟ್ ಇಂದ ಬಿಲೋ ಇದೆ. ದೇರ್ಫೋರ್ ಇಟ್ ಇಸ್ ಆಲ್ಸೋ ನೆಗೆಟಿವ್. ಇಲ್ಲಿ ಎಲ್ಲ ಕ್ಲಾರಿಟಿ ಸಿಗ್ತಾ ನಿಮಗೆ? ಹೇಳಿ ಎಲ್ಲ ಕ್ಲಾರಿಟಿ ಸಿಗ್ತಾ? ಸೊ ಮೋಷನ್ ಅಂಡರ್ ಗ್ರಾವಿಟಿಯಲ್ಲಿ ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವೆಲಾಸಿಟಿನ ಇವಾಗ ನಿಮಗೆ ಡೌಟ್ ಬರ್ಬೋದು, ವೆಲಾಸಿಟಿನ ಯಾವ ತರ ತಗೋಬೇಕು? ಓಕೆ, ಸೊ ಇಫ್ ಇಟ್ ಇಸ್ ವೆಲಾಸಿಟಿ, ಓಕೆ, ಸೊ ವೆಲಾಸಿಟಿ ಸೊ ಅಪ್ವರ್ಡ್. ಓಕೆ, ಸೊ ವೆಲಾಸಿಟಿ ಅಂತ ಬರೀತೀನಿ. ಸೊ ವೆಲಾಸಿಟಿ ಇದ್ದಾಗ, ಓಕೆ, ಸೊ ವೆಲಾಸಿಟಿ ಅಂತ ಬಂದಾಗ ಸೊ ಅಪ್ವರ್ಡ್ ಇದ್ದಾಗ, ಓಕೆ, ಸೊ ಅಪ್ವರ್ಡ್ ಮೋಷನ್ ಇದ್ದಾಗ ಸರ್ ಇಟ್ ಇಸ್ ದ ಪಾಸಿಟಿವ್. ಓಕೆ, ಅದೇ ಡೌನ್ವರ್ಡ್ ಇದ್ದಾಗ, ಓಕೆ, ಸೊ ವೆಲಾಸಿಟಿ ಡೌನ್ವರ್ಡ್, ಓಕೆ, ಸೊ ಡೌನ್ವರ್ಡ್ ಇದ್ದಾಗ ಸರ್ ಇಟ್ ಇಸ್ ದ ನೆಗೆಟಿವ್. ಓಕೆ ಸರ್, ಯಾವುದಕ್ಕಿದು ಸರ್? ದಿಸ್ ಇಸ್ ಫಾರ್ ಅ ವೆಲಾಸಿಟಿ. ಅಂಡ್ ವಾಟ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್? ಓಕೆ ಸರ್, ಡಿಸ್ಪ್ಲೇಸ್ಮೆಂಟ್. ಓಕೆ ಸರ್, ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ? ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್, ವಾಟ್ ಇಸ್ ದಿಸ್ ಡಿಸ್ಪ್ಲೇಸ್ಮೆಂಟ್? ಓಕೆ, ಡಿಸ್ಪ್ಲೇಸ್ಮೆಂಟ್ ಅಬೋವ್ ದ ರೆಫರೆನ್ಸ್ ಪೊಸಿಷನ್. ಓಕೆ, ಸೊ ಅಬೋವ್ ಅಂದ್ರೆ ಸ್ಟಾರ್ಟಿಂಗ್ ಪೊಸಿಷನ್ ಎಲ್ಲಿತ್ತು? ಓಕೆ, ಸೊ ಸ್ಟಾರ್ಟಿಂಗ್ ಪೊಸಿಷನ್ ಎಲ್ಲಿತ್ತು? ಸೊ ಅಬೋವ್ ರೆಫರೆನ್ಸ್ ಪೊಸಿಷನ್. ಓಕೆ ಸರ್, ರೆಫರೆನ್ಸ್ ಅಬೋವ್ ರೆಫರೆನ್ಸ್ ಪೊಸಿಷನ್. ಓಕೆ, ಅಬೋವ್ ರೆಫರೆನ್ಸ್ ಪೊಸಿಷನ್. ಓಕೆ ಸರ್, ಅಬೋವ್ ರೆಫರೆನ್ಸ್ ಪೊಸಿಷನ್. ಸೊ ಇಟ್ ಇಸ್ ದ ಪಾಸಿಟಿವ್. ಅಂಡ್ ಬಿಲೋ ರೆಫರೆನ್ಸ್ ಪೊಸಿಷನ್. ಓಕೆ, ಸೊ ದಟ್ ಇಸ್ ಬಿಲೋ ರೆಫರೆನ್ಸ್ ಪೊಸಿಷನ್ ಏನಾಗಿರುತ್ತೆ ಸರ್? ಇಟ್ ಇಸ್ ಅ ನೆಗೆಟಿವ್. ಅಂಡ್ ಆಕ್ಸಲರೇಷನ್ ಇಟ್ ಇಸ್ ಆಲ್ವೇಸ್ ನೆಗೆಟಿವ್. ಓಕೆ, ಸೊ ಇದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನಿದಿಲ್ಲ, ಇಟ್ ಇಸ್ ಆಲ್ವೇಸ್ ನೆಗೆಟಿವ್. ಸೊ ಆಲ್ವೇಸ್. ಓಕೆ, ಸೊ ಆಲ್ವೇಸ್. ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ? ಎಸ್ ಹೇಳಿ, ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ? ಬೇಗ. ಹಾ, ಹಾಯ್ ಪುನೀತ್, ಹಾಯ್ ವಿಷಯ ಸರ್. ಡೈಲಿ ಕ್ಲಾಸಸ್ ಇರುತ್ತೇನಾ ಸರ್? ಎಸ್, ಇವಾಗ ಸದ್ಯಕ್ಕಂತೂ ನಿಮಗೆ ಡೈಲಿ ಕ್ಲಾಸಸ್ ಇರುತ್ತೆ. ಲೈಕ್ ಫಿಸಿಕ್ಸ್ ಅಲ್ಲ,
ಸೊ ಪ್ರತಿದಿನ ನಿಮಗೆ ಕ್ಲಾಸ್ ಇರುತ್ತೆ, ಪ್ರತಿದಿನ ಒಂದೊಂದು ಸಬ್ಜೆಕ್ಟ್ ಇರುತ್ತೆ. ಲೈಕ್ ಇವತ್ತು ಫಿಸಿಕ್ಸ್ ಇದೆ, ಈವ್ನಿಂಗ್ ಕೆಮಿಸ್ಟ್ರಿ ಇರುತ್ತೆ. ಅದೇ ರೀತಿ ನಾಳೆ ಸೊ ಮಾರ್ನಿಂಗ್ ಬಯೋದು ಯಾವ್ದಾದ್ರು ಬಾಟ್ನಿ ಅಥವಾ ಝೂಲಸ್ ಇರುತ್ತೆ, ಅಂಡ್ ಈವ್ನಿಂಗ್ ಫಿಸಿಕ್ಸ್ ಇರುತ್ತೆ. ಓಕೆ, ಆ ತರ ಮಾರ್ನಿಂಗ್ ಒಂದು ಕ್ಲಾಸ್, ಈವ್ನಿಂಗ್ ಒಂದು ಕ್ಲಾಸ್. ಮಾರ್ನಿಂಗ್ 10 ಇಂದ ಸ್ಟಾರ್ಟ್ ಆಗುತ್ತೆ, ಈವ್ನಿಂಗ್ 5 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಎಸ್, ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ ಎಲ್ಲರಿಗೂ? ಬೇಗ ಬೇಗ ಹೇಳಿ, ಬೇಗ ಬೇಗ ಹೇಳಿ, ಪಟ್ ಪಟ್ ಅಂತ ಹೇಳಿ. ಎಸ್, ವೆರಿ ಗುಡ್. ನಾವು ಇವಾಗ ಸೈನ್ ಕನ್ವೆನ್ಷನ್ ಎಲ್ಲ ಗೊತ್ತಾಯ್ತು, ರೈಟ್? ಸೊ ಇವಾಗ ನಾವು ಲೆಟ್ಸ್ ಡೈವ್ ಇನ್ ಟು ದ ಫಸ್ಟ್ ಟೈಪ್. ಓಕೆ, ಸೊ ದಟ್ ಈಸ್ ಆಬ್ಲಿಕ್ ಪ್ರೊಜೆಕ್ಷನ್ ಅಲ್ಲಿ ನಿಮಗೆ ಗ್ರೌಂಡ್ ಟು ಗ್ರೌಂಡ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ? ಸೊ ಗ್ರೌಂಡ್ ಟು ಗ್ರೌಂಡ್ ಇದು ಯಾವುದು ಸರ್? ದಿಸ್ ಇಸ್ ದ ಸ್ಪೆಷಲ್ ಕೇಸ್. ಓಕೆ, ಸೊ ದಿಸ್ ಇಸ್ ದ ಗ್ರೌಂಡ್ ಟು ಗ್ರೌಂಡ್. ಇಲ್ಲೇ ನಾನು ಬರೀತೀನಿ. ಓಕೆನಾ? ಸೊ ಗ್ರೌಂಡ್ ಟು ಗ್ರೌಂಡ್ ಪ್ರೊಜೆಕ್ಟೈಲ್. Okay, so that is the ground to ground projectile. Okay, so ground to ground projectile. Okay, so this is ground to ground projectile. ಇಲ್ಲಿ assumption ಏನ್ ಕನ್ಸಿಡರ್ ಮಾಡ್ಕೋತೀವಿ? Okay, so what is the first assumption? Okay, so first assumption, so g is a constant. Okay, so g is a constant irrespective of height. ಎಷ್ಟೇ ಹೈಟ್ ಹೋದ್ರೂ ಸಹಿತ ನಮಗೆ g ಅನ್ನೋದು ಕಾನ್ಸ್ಟೆಂಟ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. And the next one, okay, so next one ಯಾವುದು? Air resistance. Okay, so air resistance. Okay, so air resistance. Okay, so air resistance is completely zero. And the next one, only one force is acting. Okay, only for no force is acting. Okay, so no force is acting on projectile. Okay, so no force is acting on a projectile. Okay, so no force is acting on a projectile other than, okay, so other than force due to gravity. Okay, so force due to gravity. ಈ ಗ್ರಾವಿಟಿ ಒಂದು ಬಿಟ್ಟು ಯಾವುದೇ ಫೋರ್ಸ್ ಆಕ್ಟ್ ಆಗ್ತಿಲ್ಲ ಅಂತ. ಓಕೆ, ಸೊ ಫೋರ್ಸ್ ಡ್ಯೂ ಟು ಗ್ರಾವಿಟಿ. ಓಕೆ, ಸೊ ಫೋರ್ಸ್ ಡ್ಯೂ ಟು ಗ್ರಾವಿಟಿ. ಡನ್? ಕ್ಲಿಯರಾ? ಡನ್? ಸೊ ಈ ಮೂರು ಕಂಡೀಷನ್ಸ್ ನೀವು ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಕೋಬೇಕು. ಸೊ ದಟ್ ಮೀನ್ಸ್ ಓನ್ಲಿ ಒನ್ ಆಕ್ಸಲರೇಷನ್ ಇಸ್ ಆಕ್ಟಿಂಗ್, ದಟ್ ಇಸ್ ವರ್ಟಿಕಲ್. ಓಕೆ, ಸೊ ಎ ವೈ ದಟ್ ಇಸ್ ಈಕ್ವಲ್ಸ್ ಟು ಮೈನಸ್ ಜಿ, ಇದೊಂದೇ ಆಕ್ಟ್ ಆಗುತ್ತೆ. ಸೊ ಓನ್ಲಿ ದಿಸ್ ಒನ್. ಓಕೆ, ಸೊ ಓನ್ಲಿ ವರ್ಟಿಕಲ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ನಥಿಂಗ್ ಬಟ್ ವರ್ಟಿಕಲಿ ಡೌನ್ವರ್ಡ್ ಅನ್ನೋದು ಆಕ್ಟ್ ಆಗ್ತಿರುತ್ತೆ. ಈ ಮೂರು ಕಂಡೀಷನ್ಸ್ ನ ಮಸ್ಟ್ ಬಿ ಸ್ಯಾಟಿಸ್ಫೈಡ್. ಇಲ್ಲ ಅಂದ್ರೆ ನಿಮಗೆ ಪಾತ್ ಯಾವುದು ಟ್ರೆಜೆಕ್ಟರ್ ಇದೆಯಲ್ಲ ಅದು ಪ್ಯಾರಾಬೋಲ್ ಆಗಕ್ಕೆ ಸಾಧ್ಯ ಇಲ್ಲ. ಓಕೆ, ರೈಟ್ ಸರ್. ಇವಾಗ ಗ್ರೌಂಡ್ ಟು ಗ್ರೌಂಡ್ ಪ್ರೊಜೆಕ್ಟೈಲ್ ಕನ್ಸಿಡರ್ ಮಾಡ್ಕೊಳ್ಬೇಕು. ಸೊ ಗ್ರೌಂಡ್ ಟು ಗ್ರೌಂಡ್ ಪ್ರೊಜೆಕ್ಟೈಲ್ ನ ಕನ್ಸಿಡರ್ ಮಾಡ್ಕೊಂಡಾಗ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದು y ಆಕ್ಸಿಸ್ ಅಂಡ್ ದಿಸ್ ಇಸ್ x ಆಕ್ಸಿಸ್. ಓಕೆ, ಎಸ್ ಸರ್. ಓಕೆ, ಅಂಡ್ ಇಲ್ಲಿ ನಾನು ಒಂದು ಪಾರ್ಟಿಕಲ್ ನ ಕನ್ಸಿಡರ್ ಮಾಡ್ಕೊತಿದ್ದೀನಿ. ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಪಾರ್ಟಿಕಲ್. ಓಕೆ, ಸೊ ಈ ಪಾರ್ಟಿಕಲ್ ನ ನಾನು ಫಿಲ್ ಮಾಡ್ತೇನೆ. ಓಕೆ ಸರ್, ಇಲ್ಲಿ ನಿಮಗೆ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಓನ್ಲಿ ಒನ್ ಫೋರ್ಸ್ ಇಸ್ ಆಕ್ಟಿಂಗ್. ಯಾವುದು? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ದಟ್ ಇಸ್ ಫೋರ್ಸ್ ಡ್ಯೂ ಟು ಗ್ರಾವಿಟಿ. ಯಾವ ಡೈರೆಕ್ಷನ್ ಸರ್? ಇಟ್ ಇಸ್ ವರ್ಟಿಕಲಿ ಡೌನ್ವರ್ಡ್. ಓಕೆ, ಓನ್ಲಿ ದಿಸ್ ಫೋರ್ಸ್ ಇಸ್ ಆಕ್ಟಿಂಗ್, ದಟ್ ಇಸ್ ಜಿ. ಓಕೆನಾ? ಎಸ್ ಸರ್. ಇವಾಗ ವಿತ್ ರೆಸ್ಪೆಕ್ಟ್ ಟು ಹಾರಿಜೆಂಟಲ್ ಒಂದು ಪಾರ್ಟಿಕಲ್ ನ ಪ್ರೊಜೆಕ್ಟ್ ಮಾಡಿದ್ವಿ ಈ ಆಂಗಲ್ ಅಲ್ಲಿ. ಓಕೆ, ಎಷ್ಟು ಸರ್? ಇನಿಷಿಯಲ್ ವೆಲಾಸಿಟಿ u. Okay, so with respect to horizontal. Okay, so this is with respect to horizontal. Then what about this one? Sir, it is 90 minus theta ಆಗುತ್ತೆ. Okay, so 90 minus theta. Okay, so this is theta ಅನ್ನೋದು with respect to horizontal. Okay, ನನಗೆ ಇವಾಗ ಇದು 2 dimensional motion ಆಗುತ್ತೆ. Okay, yes sir, ಇದು 2 dimensional motion ಆಗುತ್ತೆ. Okay, so this is a 2 dimensional motion. ಇದನ್ನ ನಾನು ಏನ್ ಮಾಡ್ತೀನಿ? ಸ್ಪ್ಲಿಟ್ ಮಾಡ್ತೀನಿ. 2 dimensional motion ನ ಇಂಡಿವಿಜುವಲ್ ಆಗಿ ಸ್ಟಡಿ ಮಾಡಬೇಕು. ಯಾವಾಗ? ಹಾರಿಜೆಂಟಲ್, ಇನ್ನೊಂದು ವರ್ಟಿಕಲ್. ಓಕೆ, ಸೊ ಹಾರಿಜೆಂಟಲ್ ಆಗಿ ಸಪರೇಟ್ ಸ್ಟಡಿ ಮಾಡ್ತೀನಿ, ವರ್ಟಿಕಲ್ ಆಗಿ ಸಪರೇಟ್ ಸ್ಟಡಿ ಮಾಡ್ತೀನಿ. ಅದು ಹೇಗೆ? ಸೊ ನೋಡಿ, ಈ ವೆಲಾಸಿಟಿ ಅನ್ನೋದು, ಇನಿಷಿಯಲ್ ವೆಲಾಸಿಟಿ ಅನ್ನೋದು ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ದೇರ್ಫೋರ್ ಐ ಕ್ಯಾನ್ ರಿಸಾಲ್ವ್ ದಿಸ್ ಒನ್ ಅಲಾಂಗ್ ಎಕ್ಸ್ ಆಕ್ಸಿಸ್. ದೇರ್ಫೋರ್ ಯು ಎಕ್ಸ್ ದಟ್ ಇಸ್ ಈಕ್ವಲ್ಸ್ ಟು ಯು ಕಾಸ್ ಥೀಟಾ. ಯಾವ ಕಡೆ ಥೀಟಾ ಇರುತ್ತೆ ಆ ಕಡೆ ಕಾಸ್ ಬರುತ್ತೆ. ಅಂಡ್ ವರ್ಟಿಕಲ್ ಕಾಂಪೊನೆಂಟ್ ನ ತಗೊಂಡ್ರೆ, ಓಕೆ, ಸೊ ವರ್ಟಿಕಲ್ ಕಾಂಪೊನೆಂಟ್ ದಟ್ ಇಸ್ ನಥಿಂಗ್ ಬಟ್ ಸೊ ಯು ವೈ ದಟ್ ಇಸ್ ಈಕ್ವಲ್ಸ್ ಟು ಯು ಸೈನ್ ಥೀಟಾ. ಓಕೆ, ಸೊ ಈ ರೆಸಲ್ಯೂಷನ್ ಆಫ್ ವೆಕ್ಟರ್ ಗೊತ್ತಾಯ್ತಾ? ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಗೊತ್ತಾಯ್ತಾ? ಎಸ್ ಸರ್. ಅಂಡ್ ಇವಾಗ ಈ ವರ್ಟಿಕಲ್ ಹೈಟ್ ಏನಿದೆಯಲ್ಲ, ಸೊ ವರ್ಟಿಕಲ್ ಹೈಟ್ ಫಾರ್ ಎಕ್ಸಾಂಪಲ್, ಓಕೆ, ಸೊ ಫಾರ್ ಎಕ್ಸಾಂಪಲ್ ಈ ವರ್ಟಿಕಲ್ ಹೈಟ್ ಇದೆ. ಓಕೆ, ಎಸ್ ಸರ್, ದಿಸ್ ಇಸ್ ದ ವರ್ಟಿಕಲ್ ಹೈಟ್. ಎಸ್ ಸರ್, ಈ ವರ್ಟಿಕಲ್ ಹೈಟ್ ನ ನಾವು y ಅಂತ ಕನ್ಸಿಡರ್ ಮಾಡ್ಕೋಬಹುದು. ದಟ್ ಈಸ್ ನಥಿಂಗ್ ಬಟ್ ಹೈಟ್ ಆಫ್ ದ ಪ್ರೊಜೆಕ್ಟೈಲ್ ಅಂತ ಕರೀಬಹುದು. ಅಂಡ್ ದ ನೆಕ್ಸ್ಟ್ ಒನ್, ಇಲ್ಲಿ ಪ್ರೊಜೆಕ್ಷನ್ ಆಯ್ತಲ್ಲ, ಸೊ ದಿಸ್ ಇಸ್ ಅ ಪಾಯಿಂಟ್ ಆಫ್ ಅ ಪ್ರೊಜೆಕ್ಷನ್ ಅಂಡ್ ದಿಸ್ ಇಸ್ ಅ ಪಾಯಿಂಟ್ ಆಫ್ ಲ್ಯಾಂಡಿಂಗ್. ಓಕೆ, ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಯಾವುದು? ದ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಅಂಡ್ ಪಾಯಿಂಟ್ ಆಫ್ ಲ್ಯಾಂಡಿಂಗ್, ಎರಡರ ಮಧ್ಯೆ ಇರುವಂತ ಡಿಸ್ಟೆನ್ಸ್ ನ ನಾವು ರೇಂಜ್ ಅಂತ ಕರಿತೀವಿ. ಅದನ್ನ ಅಪ್ಕಮಿಂಗ್ ಸ್ಲೈಡ್ ಗಳಲ್ಲಿ ನಾವು ಕಲಿತೀವಿ.
ಓಕೆ, ಸೊ ಇದನ್ನ ನಾವೇನಂತ ಕರಿತೀವಿ, ಎಕ್ಸ್ ದಟ್ ಇಸ್ ನಥಿಂಗ್ ಬಟ್ ರೇಂಜ್. ಓಕೆ, ಸೊ ರೇಂಜ್ ನ ಯಾವಾಗ ಬರಿತೀವಿ ಅಂದ್ರೆ ದಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್, ಓಕೆ, ಸೊ 2 ಪಾಯಿಂಟ್ಸ್. ಯಾವುದು? ದ ಫಸ್ಟ್ ಪಾಯಿಂಟ್ ಈಸ್ ಅಬೌಟ್, ಓಕೆ, ಸೊ ದ ಫಸ್ಟ್ ಪಾಯಿಂಟ್ ಈಸ್ ಅಬೌಟ್ ಆಂಗಲ್ ಆಫ್ ಪ್ರೊಜೆಕ್ಷನ್, ನಥಿಂಗ್ ಬಟ್ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಅಂಡ್ ಪಾಯಿಂಟ್ ಆಫ್ ಲ್ಯಾಂಡಿಂಗ್, ಈ ಎರಡರ ಮಧ್ಯೆ. ಓಕೆ, ಈ ಪಾರ್ಟಿಕಲ್ ಇಲ್ಲಿಗೆ ಬರೋಣ ಏನಾಗುತ್ತೆ? ಸೊ ಈ ಪಾರ್ಟಿಕಲ್, ಓಕೆ, ಸೊ ಇದನ್ನ ತಗೊಂತೀನಿ ಇಲ್ಲಿ. ಸೊ ಇಲ್ಲಿಗೆ ಬಂದಾಗ, ಓಕೆ, ಸೊ ಇಲ್ಲಿಗೆ ಬಂದಾಗ ಏನಾಗುತ್ತೆ? ಅದು ಈ ತರ ಇದ್ದು the particle will be acting this way. Okay, so this is the velocity of a projectile. Okay, and ಇಲ್ಲೂ ಸಹಿತ ನಿಮಗೆ ಒಂದು x coordinate ಬರುತ್ತೆ, ಇನ್ನೊಂದು y coordinate ಸಹ ಬರುತ್ತೆ. ಓಕೆನಾ? ಸೊ ವಿತ್ ದ ಆಂಗಲ್, ಸೊ ದಟ್ ಇಸ್ ಥೀಟಾ. ಓಕೆ, ಸೊ ಇದು ಥೀಟಾ. ಅಂಡ್ ಇಲ್ಲಿ ನಿಮಗೆ ಇದನ್ನ Vx ಅಂತ ಕರಿತೀವಿ, ಅಂಡ್ ದಿಸ್ ಇಸ್ Vy ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನೀವು ಕನ್ಸಿಡರ್ ಮಾಡ್ಕೋಬಹುದು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ. ಓಕೆ, ಸೊ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ, ಓಕೆ, ಸೊ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ದಿಸ್ ಇಸ್ ದ ವೆಲಾಸಿಟಿ. ಓಕೆ, this is the velocity. Okay, yes sir, and this is the x coordinate and this is the y coordinate. Okay, so ಇದರ ಪ್ರಕಾರ ಹೇಳೋದಾದ್ರೆ sir it is the vx and this is the vy. Okay, so with respect to this is the theta. Theta ಬರಲ್ಲ, ಯಾವುದಾದ್ರೂ ಒಂದು ಆಲ್ಫಾ ಅಂತ ಬರ್ಕೊಳ್ಳೋಣ. ಓಕೆನಾ? so this is alpha, this is theta and this is alpha and this is same angle of a projection. ಇದನ್ನ ನೀವು ಬೀಟಾ ಅಂತಾನೂ ಬರ್ಕೊಳ್ಬಹುದು. ಓಕೆ, ಸೊ ಆಲ್ಫಾ ಬೀಟಾ. ಓಕೆ, ಸೊ ದಿಸ್ ಇಸ್ ಪ್ರೊಜೆಕ್ಷನ್ ಆಂಗಲ್ ಥೀಟಾ, ದಿಸ್ ಇಸ್ ಸಮ್ವೇರ್ at a some time. Okay, so after some time t ಅಂತ ಅನ್ಕೊಳ್ಳಿ. Okay, so at a t ಇಲ್ಲಿ ಪಾರ್ಟಿಕಲ್ ಇದೆ, what is the vx and what is vy ಅಂತ. ಓಕೆ, ಇದು ನಿಮಗೆ ಡಯಾಗ್ರಾಮ್ ಅರ್ಥ ಆಯ್ತಾ? do you have any questions? just representation. Okay, so just representation. Okay, so just representation, ಕರೆಕ್ಟಾ? ಅಂಡ್ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಸಪರೇಟ್ ಆಗಿ ಎಕ್ಸ್ ಆಕ್ಸಿಸ್, ಸಪರೇಟ್ ಆಗಿ ವೈ ಆಕ್ಸಿಸ್ ಬಗ್ಗೆ ಮಾತಾಡ್ತೀನಿ. ಓಕೆ, ದ ಫಸ್ಟ್ ಒನ್ ಮಾತಾಡೋದು ಏನಂತಂದ್ರೆ ದಟ್ ಇಸ್ ಪ್ರೊಜೆಕ್ಟೈಲ್ ಮೋಷನ್ ಇಸ್ ನಥಿಂಗ್ ಬಟ್ ಹಾರಿಜೆಂಟಲ್ ಮೋಷನ್ ಅಂಡ್ ವರ್ಟಿಕಲ್ ಮೋಷನ್. ಕರೆಕ್ಟಾ? ಎಸ್ ಸರ್, ಹಾರಿಜೆಂಟಲ್ ಮೋಷನ್ ಮತ್ತೆ ವರ್ಟಿಕಲ್ ಮೋಷನ್. ಎಸ್ ಸರ್, ಹಾರಿಜೆಂಟಲ್ ಅಂಡ್ ವರ್ಟಿಕಲ್ ಮೋಷನ್ ಇದೆ. ಅಂಡ್ ಇವಾಗ ನೀವು ಕಾನ್ಸಂಟ್ರೇಟ್ ಮಾಡಿದ್ರ, ಸೊ ಹಾರಿಜೆಂಟಲ್ ಮೋಷನ್ ಅಲ್ಲಿ ಫಸ್ಟ್ ಇಕ್ವೇಶನ್ಸ್ ಆಫ್ ಮೋಷನ್ ಗೊತ್ತಿರಬೇಕು. ಓಕೆ, ಸೊ ವಾಟ್ ಆರ್ ದೋಸ್ ಇಕ್ವೇಶನ್ ಆಫ್ ಮೋಷನ್? ಇಫ್ ಯು ರಿಮೆಂಬರ್, ಓಕೆ, ಸೊ ಇಫ್ ಯು ರಿಮೆಂಬರ್ ದ ಫಸ್ಟ್ ಒನ್ ಯಾವುದು? Sir, V is equals to U plus AT. Yes, sir. Second equation of a motion, that is S is equals to UT plus half AT square. Okay? Yes, sir. And the next one, third one, that is a V square, that is equals to U square plus 2AS. Okay, so same equations of motion use ಮಾಡ್ತೀವಿ. But ಇಲ್ಲಿ 2 ಕಾಂಪೊನೆಂಟ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಎಕ್ಸ್ ಆಕ್ಸಿಸ್ ಕಾಂಪೊನೆಂಟ್, ಇನ್ನೊಂದು ವೈ ಆಕ್ಸಿಸ್ ಕಾಂಪೊನೆಂಟ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆನಾ? ಈ ಮೂರು ಇಕ್ವೇಶನ್ಸ್ ಆಫ್ ಮೋಷನ್ ಯಾವ ತರ ಬರೀಬಹುದು ಅಂತ ತೋರಿಸ್ತೀನಿ ನಿಮಗೆ. ಓಕೆ, ರೈಟ್ ಸರ್. ದ ಫಸ್ಟ್ ಒನ್, ಇನಿಷಿಯಲ್ ವೆಲಾಸಿಟಿ. ಹಾರಿಜೆಂಟಲ್ ಏನಾಗಿದೆ ಸರ್? ಇನಿಷಿಯಲ್ ವೆಲಾಸಿಟಿ u is equals to u cos theta. ಸರ್ ಇದು ಎಲ್ಲಿಂದ ಬಂತು? ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಕಾನ್ಸಂಟ್ರೇಷನ್ ಮಾಡಿ. ಸೊ ದಿಸ್ ಇಸ್ ಇನಿಷಿಯಲ್ ವೆಲಾಸಿಟಿ, ದಟ್ ಇಸ್ ux is equals to u cos theta. ಅಂಡ್ ವರ್ಟಿಕಲ್ ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ? uy. ಓಕೆ, ಫಸ್ಟ್ ನಾವು ಇದ್ರ ಬಗ್ಗೆ ಮಾತಾಡೋಣ. ಓಕೆನಾ? u cos theta. And what is the acceleration along x-axis? Sir, no force is acting on a particle other than that is a force due to gravity. Andre there is no force, andre there is no force acting on a x-axis. Therefore, acceleration is 0. ಯಾಕೆಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಸೆಕೆಂಡ್ ಲಾ, F is equals to ma, m is constant, therefore F is directly proportional to a. If F is 0, then acceleration must be 0. Okay, ಕ್ಲಿಯರಾ? ಡನ್. ಇದನ್ನೇ ನಾನು ಯೂಸ್ ಮಾಡ್ತೇನೆ. ಇವಾಗ ಫಸ್ಟ್ ಇಕ್ವೇಶನ್ ಆಫ್ ಮೋಷನ್ ಏನಿದೆ ಸರ್? ಫಸ್ಟ್ ಇಕ್ವೇಶನ್ ಆಫ್ ಮೋಷನ್ ದಟ್ ಇಸ್ Vx ದಟ್ ಈಸ್ ಈಕ್ವಲ್ಸ್ ಟು ux ಪ್ಲಸ್ ax ಇಂಟು ಟಿ. ರೈಟಾ? ಎಸ್ ಸರ್. Vx ದಟ್ ಈಸ್ ಈಕ್ವಲ್ಸ್ ಟು ux ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ u cos theta ಅಂಡ್ ಪ್ಲಸ್ ಸರ್ ದಿಸ್ ಇಸ್ 0 ಇಂಟು ಟಿ. ಸೊ Vx ವ್ಯಾಲ್ಯೂ ಎಷ್ಟಾಗುತ್ತೆ ಸರ್? ಇಟ್ ಇಸ್ u cos theta. ಕರೆಕ್ಟಾ? ಎಸ್ ಸರ್. ಡನ್. ಸೊ ಫಸ್ಟ್ ಇಕ್ವೇಶನ್ ಮುಗೀತು. ಅಂಡ್ ಸೆಕೆಂಡ್ ಇಕ್ವೇಶನ್ ನೋಡಿ, ಯಾವುದು? s is equals to ut plus half at square. ಇಲ್ಲಿ s ಪ್ಲೇಸ್ ಅಲ್ಲಿ ಓಕೆ ಬರ್ತೀನಿ ನಾನೇ. sx ದಟ್ ಈಸ್ ಈಕ್ವಲ್ಸ್ ಟು uxt ಸೊ ಪ್ಲಸ್ ಆಫ್ axt ಅಂತ ಆಗುತ್ತೆ. ಎಸ್, ಸಲಿ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಏನು? x ಅಂತ ಬರೀತೀವಿ. ux ದೇನು ಸರ್? ಇಟ್ ಇಸ್ u cos theta ಅಂತ ಬರೀತೀವಿ. ರೈಟಾ? ಎಸ್ ಸರ್. ಸೊ ಪ್ಲಸ್ ಆಫ್ ಆಸ್ ಇಟ್ ಇಸ್ ಅಂಡ್ ಇಲ್ಲಿ ax ವ್ಯಾಲ್ಯೂ 0 ಇಂಟು ಟಿ. ಸೊ x ಡಿಸ್ಟೆನ್ಸ್ ಎಷ್ಟಾಗುತ್ತೆ ಸರ್? ಇಟ್ ಇಸ್ u cos theta ಅಂತ ಆಗುತ್ತೆ. ಓಕೆ, ಸೊ ದಿಸ್ ಇಸ್ u cos theta. ಇಷ್ಟೇ, ಮುಗಿತ್ತು. ಫೈನಲ್ ವೆಲಾಸಿಟಿ. ಸೊ ಫೈನಲ್ ವೆಲಾಸಿಟಿ ಯಾವ ತರ ಬರೀತೀರಾ ಸರ್? ಫೈನಲ್ ವೆಲಾಸಿಟಿ ಈ ಕಡೆ ಬರೀತೀನಿ ಸರ್. ಫೈನಲ್ ವೆಲಾಸಿಟಿ v ಸ್ಕ್ವೇರ್ u ಸ್ಕ್ವೇರ್ ಪ್ಲಸ್ 2as ಇದೆಯಲ್ಲ, ಸೊ ದಿಸ್ ಇಸ್ vx ಸ್ಕ್ವೇರ್, ಸೊ ದಟ್ ಈಸ್ ಈಕ್ವಲ್ಸ್ ಟು ux ಸ್ಕ್ವೇರ್ ಸೊ ಪ್ಲಸ್ 2 ಟೈಮ್ಸ್ ಆಫ್ 0 ಇಂಟು s. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ x. ಓಕೆನಾ? ಸೊ x ವ್ಯಾಲ್ಯೂ ಏನಿದೆ ಸೊ ದಟ್ ಈಸ್ ಈಕ್ವಲ್ಸ್ ಟು 0 ಇದೆ. ಅಂಡ್ vx ಸ್ಕ್ವೇರ್
So that is equals to ux square ಅಂದ್ರೆ that is a u square. Okay, so cos square theta. So that is nothing but vx that is equals to ಆಲ್ರೆಡಿ ಬಂದಿದೆ ಅಲ್ಲಿ. So u cos theta ಅಂತ ಆಗುತ್ತೆ. Okay, so ಈ ಎರಡು ಕೇಸ್ನಲ್ಲಿ ಸೇಮ್ ಇದೆ. Okay, so this is about x coordinate, that is the horizontal motion. ಇಲ್ಲಿವರೆಗೆ ಏನಾದರೂ ಡೌಟ್ ಇದೆ ಇದರಲ್ಲಿ? ಈಕ್ವೇಷನ್ಸ್ ಆಫ್ ಮೋಷನ್ ಅಲ್ಲಿ ಏನಾದರೂ ಡೌಟ್ ಇದೆನಾ? ಇಲ್ಲಿ ನೀವೇನಾದರೂ ಎಡವಟ್ ಮಾಡ್ಕೊಂಡ್ರೆ ನಿಮಗೆ ಏನೂ ಅರ್ಥ ಆಗಲ್ಲ. ಇಲ್ಲಿವರೆಗೆ ಕ್ಲಿಯರ್ ಆಗಿರೋ ಒಂದ್ಸತಿ ಎಮೋಜಿ ಬಂದ್ಬಿಡಿ, ಫೈರ್ ಎಮೋಜಿ. ಓಕೆ, ಸೊ ಫೈರ್ ಎಮೋಜಿ ಬಂದ್ಬಿಡ್ಲಿ ಬೇಗ ಬೇಗ. ಸೊ ಕಮಾನ್. ಉಷಾ, ಅಮ್ಮು, ಅನಿತಾ, ಪುನೀತ್, MKS, ಎಸ್ ಇಂಚರ, ಬೇಗ ಬೇಗ ರೆಸ್ಪಾಂಡ್ ಮಾಡಿ. ದೀಕ್ಷಿತ್, ಎಸ್, ಓಕೆ, ವೆರಿ ಗುಡ್. ಇವಾಗ ನಾವು ಈ ಕಡೆ ಬರೋಣ. ಯಾವುದು? ಹಾರಿಜೆಂಟಲ್. ಓಕೆ, ಇವಾಗ ವರ್ಟಿಕಲ್ ಮುಗೀತು, ಹಾರಿಜೆಂಟಲ್. ಓಕೆ, ಸೊ ಹಾರಿಜೆಂಟಲ್ ಮುಗೀತು, ಇವಾಗ ವರ್ಟಿಕಲ್ ಬರೋಣ. ಸೊ ವರ್ಟಿಕಲ್ ಇನಿಷಿಯಲ್ ವೆಲಾಸಿಟಿ ಎಷ್ಟಪ್ಪ ಸರ್? ಇನಿಷಿಯಲ್ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು ಯು ಸೈನ್ ಥೀಟಾ, ರೈಟಾ? ಎಸ್ ಸರ್. ಅಂಡ್ ನೆಕ್ಸ್ಟ್ ಒನ್ ಯಾವುದು? ಎ ವೈ. ಓಕೆ, ಸೊ ಆಕ್ಸಲರೇಷನ್ ಅಲಾಂಗ್ ವೈ ಆಕ್ಸಿಸ್ ಏನಿದೆ ಸರ್? ಇಟ್ ಇಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇದ್ರೆ ದಟ್ ಇಸ್ ಮೈನಸ್ ಜಿ, ರೈಟಾ? ರೈಟ್. ಇದು ಯಾರ್ಯಾರಿಗೆ ಇದು ಫಸ್ಟ್ ಅರ್ಥ ಆಗಿಲ್ಲ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸೊ ವಿ ಆರ್ ಟಾಕಿಂಗ್. ಓಕೆ, ಸೊ ವಿ ಆರ್ ಟಾಕಿಂಗ್. ಓಕೆ, ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ನಿಮಗೆ. ಆರ್ ಯು ಗೆಟಿಂಗ್ ಕನ್ಫ್ಯೂಸ್ಡ್? ಓಕೆ, ಸೊ ನಿಮಗೆ ಇಲ್ಲಿ ಕನ್ಫ್ಯೂಸ್ ಮಾಡಲಾರ್ದೆ ನಿಮಗೆ ಈಸಿಯಾಗಿ ಮಾಡ್ಕೊಡ್ತೀನಿ. ಓಕೆನಾ? ಯಾಕೆಂದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಓಕೆ, ಸೊ ಇಲ್ಲಿ ಇದನ್ನ ಡಿಲೀಟ್ ಮಾಡಿ ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ, ಸಪ್ರೇಟ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ಸೊ ರೈಟ್. ಸೊ ಫಸ್ಟ್ ನೋಡಿ, so this is x coordinate. Okay, so this is x coordinate. Okay sir. Okay, and next one ಯಾವುದು? Sir, this is y coordinate. Okay, so this is y coordinate. Let's say this is y axis and this is x axis. Okay sir. And the next one ಯಾವುದು? So this is the particle. Okay, so this is the particle which is being projected. Okay, so project ಮಾಡ್ತಾ ಇದೀವಿ. ಇದರಲ್ಲಿ ಒಂದೇ ಒಂದು ಫೋರ್ಸ್ ಡ್ಯೂ ಟು ಗ್ರಾವಿಟಿ ಮಾತ್ರ ಆಕ್ಟ್ ಆಗ್ತಿದೆ. ಅಮ್ಮ ಪ್ಲೀಸ್ ಕಾನ್ಸಂಟ್ರೇಟ್ ಹಿಯರ್, ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿ. ಒಂದೇ ಒಂದು ಫೋರ್ಸ್ ಆಕ್ಟ್ ಆಗ್ತಿದೆ ಯಾವ ಕಡೆ ಅಂತಂದ್ರೆ ದಟ್ ಇಸ್ ಡೌನ್ವರ್ಡ್ ಇನ್ ಡೈರೆಕ್ಷನ್. ಓಕೆ, ಸೊ ದಟ್ ಇಸ್ ದ ಫೋರ್ಸ್ ಡ್ಯೂ ಟು ಗ್ರಾವಿಟಿ. ಓಕೆ, ಸೊ ಈ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಅಂತಂದ್ರೆ ಎಫ್, ಫೋರ್ಸ್ ಡ್ಯೂ ಟು ಗ್ರಾವಿಟಿ, ಎಫ್ ಇಸ್ ಈಕ್ವಲ್ಸ್ ಟು ಎಂ ಎ ಅಂತ ಬರೀತೀರಾ. ಇಲ್ಲಿ ಆಕ್ಸಲರೇಷನ್ ಯಾವ್ದು ಇರೋದು ಸರ್? ಆಕ್ಸಲರೇಷನ್ ಅನ್ನೋದು ಇಟ್ ಎಂ ಇಸ್ ಅ ಕಾನ್ಸ್ಟಂಟ್. ಇಲ್ಲಿ ಆಕ್ಸಲರೇಷನ್ ಅನ್ನೋದು ವರ್ಟಿಕಲಿ ಡೌನ್ವರ್ಡ್ ಆಗಿರೋದ್ರಿಂದ ಇಲ್ಲಿ ಮೈನಸ್ ಜಿ ಅಂತ ಬರೀತೀವಿ. ಸೊ ಇಲ್ಲಿ ನೀವು ಡೈರೆಕ್ಟ್ ಆಗಿ ವಾಟ್ ಇಸ್ ಆಕ್ಸಲರೇಷನ್ ಅಂತ ಹೇಳಿದ್ರೆ ದಟ್ ಇಸ್ ಅಲಾಂಗ್ ವರ್ಟಿಕಲ್, ದಟ್ ಇಸ್ ಅ ಮೈನಸ್ ಜಿ ಅಂತ. ಇಲ್ಲಿ ಕ್ಲಾರಿಟಿ ಸಿಗ್ತಾ ಇದು. ಸೊ ವೈ ಇಟ್ ಇಸ್ ಜಿ ಮೈನಸ್ ಜಿ ಅಂತ. ಓಕೆನಾ? ಸೊ ನಿಮಗೆ ಬೇಸಿಕ್ಸ್ ಇಲ್ಲ, ಅದರಿಂದ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಐ ಕುಡ್ ನೋಟಿಸ್ ಸಿಂಪಲ್ ಮ್ಯಾಥಮೆಟಿಕ್ಸ್ ಸಹಿತ ನಿಮ್ಗೆ ಗೊತ್ತಾಗ್ತಿಲ್ಲ. ಓಕೆ, ಸೊ ಅದಕ್ಕೆ ನಾನು ಇನ್ ಡೀಟೇಲ್ ಆಗಿ ಬರೋದು ಬೆಸ್ಟ್ ಅಂತ ಡಿಸೈಡ್ ಮಾಡಿದ್ರು. ಓಕೆನಾ? ರೈಟ್. ಸೊ ದಿಸ್ ಇಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ದಟ್ ಇಸ್ ಎ ವೈ, ದಟ್ ಇಸ್ ಈಕ್ವಲ್ಸ್ ಟು ಮೈನಸ್ ಜಿ. ಅಂಡ್ ಅದರ್ ಫೋರ್ಸಸ್ ಸರ್ ಇದು ಅಲಾಂಗ್ ವೈ ಆಕ್ಸಿಸ್ ಆಯ್ತು. ಅಂಡ್ ವಾಟ್ ಅಬೌಟ್ ಎಕ್ಸ್ ಆಕ್ಸಿಸ್? ಎಕ್ಸ್ ಆಕ್ಸಿಸ್ ಅಲ್ಲಿ ಆಕ್ಸಲರೇಷನ್ ಇರಲ್ಲ. ಯಾಕೆಂದ್ರೆ ದರ್ ಇಸ್ ನೋ ಅದರ್ ಫೋರ್ಸ್. ಯಾಕೆಂದ್ರೆ ಇಲ್ಲಿ ನಾವು ಕಂಡೀಷನ್ಸ್ ಕನ್ಸಿಡರ್ ಮಾಡ್ಕೊಂಡಿದೀವಿ. ಅದಕ್ಕೆ ನಿಮ್ಗೆ ಕಾನ್ಸಂಟ್ರೇಷನ್ ಮಾಡಿ ಅಂತ ಹೇಳಿದ್ರು ನೋಡಿ. ನೋ ಫೋರ್ಸ್ ಇಸ್ ಆಕ್ಟಿಂಗ್ ಆನ್ ಎ ಪ್ರೊಜೆಕ್ಟೈಲ್ ಅದರ್ ದ್ಯಾನ್ ದ ಫೋರ್ಸ್ ಡ್ಯೂ ಟು ಗ್ರಾವಿಟಿ. ಅದಕ್ಕೆ ನಾನು ಇಲ್ಲಿ ಒಂದೇ ಒಂದು ಕನ್ಸಿಡರ್ ಮಾಡ್ಕೊಂಡಿರೋದು ಫೋರ್ಸ್ ಡ್ಯೂ ಟು ಗ್ರಾವಿಟಿ ಮಾತ್ರ. ವಾಟ್ ಆಫ್ ದ ಆಕ್ಸಲರೇಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್? ನೋ ಆಕ್ಸಲರೇಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಓಕೆ, ನಾ ಇವಾಗ ನಾನೇನ್ ಮಾಡ್ತೀನಿ, ಒಂದು ಪಾರ್ಟಿಕಲ್ ನ ಪ್ರೊಜೆಕ್ಟ್ ಮಾಡ್ತೀನಿ. ಓಕೆ ಸರ್, ಯಾವ್ದು ಸರ್? ವಿತ್ ರೆಸ್ಪೆಕ್ಟ್ ಟು ಯು. Okay, so that is initial velocity u. With respect to horizontal, let me consider theta. So ಇದನ್ನ theta ಏನಂತ ಕರಿತೀವಿ? Angle of a projection. Okay, so ನಿಮಗೆ theta ಅಂದ್ರೆ ಇಲ್ಲಿ ಬರೀತೀನಿ. So theta is nothing but angle of a projection. Okay, so angle of a projection. Okay, so that is angle of a projection. Okay, so angle of a projection. ಇವಾಗ ನಾನು ಈ ಕಾಂಪೋನೆಂಟ್ ನ ಎರಡು ರೀತಿಯಾಗಿ ಸ್ಪ್ಲಿಟ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಇಲ್ಲ, ಅಲಾಂಗ್ ವೈ ಆಕ್ಸಿಸ್ ಇಲ್ಲ, ಇದು 2D ಅಲ್ಲಿ ಹೋಗ್ತಾ ಇದೆ. ಸೊ ನಾನೇನ್ ಮಾಡ್ತೀನಿ, 2D ನ 1D plus 1D ಆಗಿ ಡಿವೈಡ್ ಮಾಡ್ತೀನಿ. 1D plus 1D ಅಂದ್ರೆ ದಟ್ ಇಸ್ ಅ ಹಾರಿಜೆಂಟಲ್ ಮೋಷನ್, ಇನ್ನೊಂದು ವರ್ಟಿಕಲ್ ಮೋಷನ್. ದಿಸ್ ಇಸ್ ಹಾರಿಜೆಂಟಲ್ ಮೋಷನ್, ದಿಸ್ ಇಸ್ ಅ ವರ್ಟಿಕಲ್ ಮೋಷನ್. ಗೆಟಿಂಗ್ ಮೈ ಪಾಯಿಂಟ್? ಸೊ ಫಸ್ಟ್ ನಾನು ಇದನ್ನ ಕನ್ಸಿಡರ್ ಮಾಡ್ಕೋತೀನಿ. ಯಾವುದು? ಹಾರಿಜೆಂಟಲ್ ಮೋಷನ್ ಕನ್ಸಿಡರ್ ಮಾಡ್ಕೋತೀನಿ. ಇದನ್ನ ನಾವೇನಂತ ಕರಿತೀವಿ ಸರ್? ಯು ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಯು ಕಾಸ್ ಥೀಟಾ, ರೈಟಾ? ಸೊ ಇದನ್ನ ಫಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಹಾರಿಜೆಂಟಲ್ ಮೋಷನ್. ಓಕೆ, ಸೊ ದಟ್ ಈಸ್ ಹಾರಿಜೆಂಟಲ್. ಓಕೆ, ಹಾರಿಜೆಂಟಲ್ ಮೋಷನ್. ಈ ಹಾರಿಜೆಂಟಲ್ ಮೋಷನ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನಿಮಗೆ ಒಟ್ಟಿಗೆ ಬರೆದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ, ಅದಕ್ಕೆ ಸಪರೇಟ್ ಆಗಿ ಬರೆದು ತೋರಿಸ್ತೀನಿ. ಓಕೆ,
ಸೊ ನಮಗೆ ಇಕ್ವೇಷನ್ಸ್ ಆಫ್ ಮೋಷನ್ ಗೊತ್ತಿಲ್ಲ. ಯಾವ್ದು ಸರ್ ಇಕ್ವೇಷನ್ಸ್ ಆಫ್ ಮೋಷನ್? v is equals to u plus at, s is equals to ut plus half at square, v square that is equals to u square plus 2as ಎಲ್ಲ ಗೊತ್ತಿದೆಯಲ್ಲ? ಎಸ್ ಸರ್. ದ ಫಸ್ಟ್ ಒನ್ ಇಕ್ವೇಷನ್ ಏನು ಸರ್? v is equals to u plus at ಇದೆ, ಕರೆಕ್ಟಾ? ಎಸ್ ಸರ್. ಇಲ್ಲಿ ಎಕ್ಸ್ ಆಕ್ಸಿಸ್ ಬಗ್ಗೆ ಮಾತಾಡ್ತಿರೋದು. ಹಾರಿಜಾಂಟಲ್ ಮೋಷನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ವಿ ಆರ್ ಟಾಕಿಂಗ್ ಅಬೌಟ್ ಎಕ್ಸ್ ಆಕ್ಸಿಸ್ ಮೋಷನ್. ಓಕೆ, ಸೊ ಪಾರ್ಟಿಕಲ್ ಇಸ್ ಮೂವಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಓಕೆ, ಅಂಡ್ ನೆಕ್ಸ್ಟ್ ನೋಡಿ, ಇದನ್ನ ನಾನು ಯಾವ ತರ ಬರೀಬಹುದು ಇದನ್ನ ಸರ್? ಇಟ್ ಕ್ಯಾನ್ ಬಿ ರಿಟನ್ ಆಸ್ ಯು ಎಕ್ಸ್ ಪ್ಲಸ್ ಎ ಎಕ್ಸ್ ಇಂಟು ಟಿ ಅಂತ. ಅಂಡ್ ನಮಗೆ ಯು ಎಕ್ಸ್ ಅಂದ್ರೇನು ಸರ್? ಯು ಎಕ್ಸ್ ಅಂದ್ರೆ ಆಲ್ರೆಡಿ ಬಂದಿದೆ, ದಟ್ ಇಸ್ ಎ ಯು ಕಾಸ್ ಥೀಟಾ. ಓಕೆ ಸರ್. ಅಂಡ್ ವಾಟ್ ಅಬೌಟ್ ಎ ಎಕ್ಸ್ ಸರ್? ಎ ಎಕ್ಸ್ ಅನ್ನೋದು ನೋ ಫೋರ್ಸ್ ಇಸ್ ಆಕ್ಟಿಂಗ್ ಅದರ್ ದನ್ ಫೋರ್ಸ್ ಡ್ಯೂ ಟು ಗ್ರಾವಿಟಿ. ಅದಕ್ಕೆ ನಾನೇನ್ ಬರಿತಾ ಇದ್ದೀನಿ, ದಟ್ ಇಸ್ 0. ಓಕೆ, ನೋ ಫೋರ್ಸ್ ಆಕ್ಟಿಂಗ್ ಅದರ್ ದನ್ ಗ್ರಾವಿಟಿ. ಓಕೆ, ಸೊ ಕಂಡೀಷನ್ ಫಾರ್ ಅ ಪ್ರೊಜೆಕ್ಟೈಲ್. ಇಷ್ಟ ಆಯ್ತಾ? ಎಸ್ ಸರ್. ಇವಾಗ ನಾನು ಫಸ್ಟ್ ಇಕ್ವೇಶನ್ ತಗೊಳ್ತೀನಿ. ಯಾವುದು ಸರ್? ವಿ ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಯು ಎಕ್ಸ್ ಪ್ಲಸ್ ಎ ಟಿ. ಓಕೆ, ಸೊ ಯು ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ ಸರ್? ಇಟ್ ಇಸ್ ಎ ಯು ಕಾಸ್ ಥೀಟಾ. ದ ಪ್ಲಸ್ ಎ ಎಕ್ಸ್ ಎಷ್ಟಿದೆ ಸರ್? ಇಟ್ ಇಸ್ 0 ಇಂಟು ಟಿ. ಎಷ್ಟಾಯ್ತು ಇವಾಗ ಸರ್? ವಿ ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಯು ಕಾಸ್ ಥೀಟಾ ಅಂತ ಆಯ್ತು. ಇವಾಗ ನಿಮಗೆ ಫೈನಲ್ ವೆಲಾಸಿಟಿ ಗೊತ್ತಾಯ್ತಾ? ರೈಟ್ ಸರ್, ಫೈನಲ್ ವೆಲಾಸಿಟಿ ಗೊತ್ತಾಯ್ತಾ? ಓಕೆ, ಅಂಡ್ ಇವಾಗ ಸೆಕೆಂಡ್ ಇಕ್ವೇಶನ್ so that is equals to s is equals to ut plus half at square. Okay, so s is equals to ut plus half at square. ಇದನ್ನ x axis ಕನ್ವರ್ಟ್ ಮಾಡ್ತೀನಿ. ಹೇಗೆ ಸರ್? s ಅಂತಂದ್ರೆ that is nothing but x, this is ux into t, so plus half ax into t square. ಓಕೆನಾ? ಎಸ್ ಸರ್. x is equals to as it is ux ಅಂದ್ರೆ ಏನು ಸರ್? u cos theta into t, so plus half ax ಅಂದ್ರೆ ಏನು? that is 0 into t square. 0 into anything, that is 0 only. ಇದಿಷ್ಟು 0 ಆಗ್ಬಿಡುತ್ತೆ. ಸೊ ಮಿಕ್ಕಿದಷ್ಟು ಸರ್ x is equals to u cos theta into t. ರೈಟಾ? ಕ್ಲಿಯರಾ? ಇಲ್ಲಿವರೆಗೆ ಕ್ಲಿಯರ್ ಆಯ್ತಾ? ಇಕ್ವೇಷನ್ಸ್ ಆಫ್ ಮೋಷನ್ ಹೇಗೆ ನಾವು ಅಪ್ಲೈ ಮಾಡ್ಬೇಕನ್ನೋದು. ರೈಟಾ? ರೈಟ್. ಸೊ ಇಷ್ಟು ನಿಮಗೆ ಎಕ್ಸ್ ಆಕ್ಸಿಸ್ ಬಗ್ಗೆ ಆಯ್ತು. ಸರ್ ಥರ್ಡ್ ಇಕ್ವೇಶನ್ ಏನ್ ಬರುತ್ತೆ? ಸೊ ಥರ್ಡ್ ಇಕ್ವೇಶನ್ ನಾನು ಇಲ್ಲೇ ಬರ್ದ್ಬಿಡ್ತೀನಿ. ಓಕೆನಾ? ಸೊ ಥರ್ಡ್ ಇಕ್ವೇಶನ್, ಓಕೆ, ಸೊ ಥರ್ಡ್ ಇಕ್ವೇಶನ್ ಸೇಮ್ ಆಸ್ ದ ಫಸ್ಟ್ ಇಕ್ವೇಶನ್ ಬರುತ್ತೆ. ಓಕೆ, ಯಾವ್ದು ಬರುತ್ತೆ ಸರ್? ಇಟ್ ಇಸ್ ವಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಪ್ಲಸ್ 2as ಅಂತ ಬರುತ್ತೆ. ಇದರ ಪ್ರಕಾರ ಸರ್ ಇಟ್ ಇಸ್ ವಿ ಎಕ್ಸ್ ಸ್ಕ್ವೇರ್ ದಟ್ ಇಸ್ ಯು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಫ್ ಎ ಎಕ್ಸ್ ಇಂಟು ಎಕ್ಸ್. ಓಕೆ, ರೈಟ್ ಸರ್. ಸೊ ವಿ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು ಯು ಎಕ್ಸ್, ಯಾವ್ದು ಯು ಎಕ್ಸ್ ಏನ್ ವ್ಯಾಲ್ಯೂ ಇದೆ? So ux value that is this one. Okay, so u cos theta. Okay, so that is a u cos theta the whole square plus 2 into 0 into x. ಯಾಕೆ ax is a 0. And the next ನೋಡಿ sir, it is a vx is 0 ಅಂದ್ರೆ 0 into 2 0, 0 into x, that is also 0. So can I write vx is nothing but a v cos theta. ಇಲ್ಲಿ ನೋಡಬಹುದು ಈ v cos theta ಅನ್ನೋದು ಇಟ್ ಇಸ್ ಅ ಕಾನ್ಸ್ಟೆಂಟ್. ನೀವು ಅಬ್ಸರ್ವ್ ಮಾಡಿ ಯಾವ ಕಾಂಪೊನೆಂಟ್ ನಿಮಗೆ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಕೇಳ್ತಾರೆ. ಔಟ್ ಆಫ್ ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ, ದಟ್ ಇಸ್ ನಥಿಂಗ್ ಬಟ್ ಹಾರಿಜಾಂಟಲ್ ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿರುತ್ತಾ ಅಥವಾ ವರ್ಟಿಕಲ್ ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ ಅಂದ್ರೆ ದಟ್ ಇಸ್ ಹಾರಿಜಾಂಟಲ್ ವೆಲಾಸಿಟಿ. ನೋಡಿ, ಸೊ vx that is equals to u cos theta, vx that is equals to u cos theta. ಸೊ ಈ ಎರಡೂ ಸಹಿತ ಸೊ ಕಾನ್ಸ್ಟೆಂಟ್ ಆಗಿದೆ. ಓಕೆ, ಸೊ ಇಲ್ಲಿ ನಮಗೆ ಹಾರಿಜಾಂಟಲ್ ವೆಲಾಸಿಟಿ ಇಸ್ ಅ ಕಾನ್ಸ್ಟೆಂಟ್. ಸೊ ಇಲ್ಲಿವರೆಗೆ ಏನಾದರೂ ಡೌಟ್ ಇದೆಯಾ? ಸೊ ದಿಸ್ ಇಸ್ ಇನಿಷಿಯಲ್ ವೆಲಾಸಿಟಿ. ಓಕೆ, ಸೊ ದಿಸ್ ಇಸ್ ಇನಿಷಿಯಲ್ ವೆಲಾಸಿಟಿ and this is the final velocity and this is the distance traveled along x axis. ಈ ಹಾರಿಜಾಂಟಲ್ ಮೋಷನ್ ಬಗ್ಗೆ ಕ್ಲಿಯರ್ ಆಯ್ತಾ ನಿಮಗೆ? ಹೇಳಿ ಒಂದ್ಸತಿ, ಹಾರಿಜಾಂಟಲ್ ಮೋಷನ್ ಬಗ್ಗೆ ಕ್ಲಿಯರ್ ಆಯ್ತಾ? ಬೇಗ ಬೇಗ ನಾನು ಸಪರೇಟ್ ಮಾಡಿ ಹೇಳ್ತಾ ಇದ್ದೀನಿ. ಇವಾಗ್ಲೂ ಅರ್ಥ ಆಗಿಲ್ಲ ಅಂದ್ರೆ ಯು ಹ್ಯಾವ್ ಟು ವರ್ಕ್ ಆನ್ ಮ್ಯಾಥಮೆಟಿಕ್ಸ್. ಇಲ್ಲಿವರೆಗೆ ಕ್ಲಾರಿಟಿ ಆಯ್ತಾ? ಸೊ ಕ್ಲಾರಿಟಿ ಸಿಕ್ಕಿದ್ರೆ ಒಂದ್ಸತಿ ನಮಗೆ ಒಂದು ಫೈರ್ ಎಮೋಜಿ ಬಂದ್ಬಿಡಿ. ಓಕೆ, ಎಸ್, ಬೇಗ ಬೇಗ. ಎಸ್, ವೆರಿ ಗುಡ್. ಇವಾಗ ನಾನು ವರ್ಟಿಕಲ್ ಮೋಷನ್ ತಗೊಳ್ತೀನಿ. ಓಕೆ, ಓಕೆನಾ? ಸೊ ಇವಾಗ ನಾನು ವರ್ಟಿಕಲ್ ಮೋಷನ್ ತಗೊಳ್ತೀನಿ. ಸೊ ವರ್ಟಿಕಲ್ ಮೋಷನ್ ಅಲ್ಲಿ ಇಲ್ಲಿ ವರ್ಟಿಕಲ್ ಮೋಷನ್, ಸೊ ವರ್ಟಿಕಲ್ ಮೋಷನ್ ತಗೊಳ್ತಾ ಇದ್ದೀನಿ. ಓಕೆನಾ? ಎಸ್ ಸರ್, ವರ್ಟಿಕಲ್ ಮೋಷನ್. ಸೊ ವರ್ಟಿಕಲ್ ಮೋಷನ್ ಅಂದ್ರೆ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಒನ್. ಓಕೆ, ಸೊ ಇದನ್ನ ಇಗ್ನೋರ್ ಮಾಡ್ಬಿಡಿ ಇವಾಗ. ಜೈ ನಡಿ. ಓಕೆ, ಸೊ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಒನ್. ಓಕೆ, ಸೊ ಯಾವ್ದ್ರದ್ದು?
Sir, it is the uy. Okay, so this is the uy. So that is equals to u sin theta. Right? Yes, sir. And ಇಲ್ಲಿ ನಾನು ಫಸ್ಟ್ ಇಕ್ವೇಶನ್ ತಗೊಳ್ತೀನಿ. ಫಸ್ಟ್ ಇಕ್ವೇಶನ್ ಯಾವ್ದಪ್ಪ ಸರ್? v is equals to u plus at ಅಂತ ಬರೀತೀವಿ, ಕರೆಕ್ಟಾ? ಇವಾಗ y axis ಗೆ ಕನ್ಸಿಡರ್ ಮಾಡ್ಕೋಣ. y axis ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ಇಟ್ ಕ್ಯಾನ್ ಬಿ ರಿಟನ್ ಆಸ್, ಓಕೆ, ಸೊ ದಟ್ ಇಸ್ vy that is equals to uy, so plus it is the ay into t, right? So y axis ಕನ್ಸಿಡರ್ ಮಾಡ್ಕೊಂಡಿದ್ವಿ ಬಿಕಾಸ್ ವರ್ಟಿಕಲ್ ಅಂತಂದ್ರೆ ವರ್ಟಿಕಲ್ ಮೋಷನ್ ಇಸ್ ನಥಿಂಗ್ ಬಟ್ y axis ಅಂತ ಅರ್ಥ, ಓಕೆ. ಸೊ ದಿಸ್ ಇಸ್ ದ y axis ಅಂತ ಇಂಡಿಕೇಟ್ ಮಾಡುತ್ತೆ, ಓಕೆನಾ? ಎಲ್ಲಾನು y ಟರ್ಮ್ಸ್ ಅಲ್ಲಿ ಬರ್ಕೊಂಡಿವಿ. ಅಂಡ್ ಫಸ್ಟ್ uy ಎಷ್ಟಿದೆ ಸರ್? uy that is equals to ಇಲ್ಲಿ ನೋಡಬಹುದು ಸರ್, ಇಟ್ ಇಸ್ u sin theta, ಓಕೆ. ಅಂಡ್ ay ಎಷ್ಟಿದೆ ಸರ್? ay that is equals to minus g, okay. And substituting the values, okay, so vy that is equals to ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಿ, uy ಎಷ್ಟಿದೆ ಸರ್? ಇಟ್ ಇಸ್ u sin theta, okay. So plus ay ಎಷ್ಟಿದೆ ಸರ್? ಇಟ್ ಇಸ್ minus g and into t, okay. So vy that is equals to sir, it is a u sin theta, so minus gt, okay. So u sin theta minus gt ಆಯ್ತು. Got my point? Okay. So this is final velocity, okay. So ಇದು final velocity, ಓಕೆನಾ? ಎಸ್ ಸರ್. ಅಂಡ್ ಇವಾಗ ಸೆಕೆಂಡ್ ಇಕ್ವೇಶನ್ ಆಫ್ ಮೋಷನ್ ಕನ್ಸಿಡರ್ ಮಾಡ್ಕೋತೀನಿ. ವಾಟ್ ಇಸ್ ದಟ್ ಸೆಕೆಂಡ್ ಇಕ್ವೇಶನ್ ಆಫ್ ಮೋಷನ್? s is equals to ut plus half at square, okay. So ut plus half at square, done. ಎಸ್ ಸರ್. ಇವಾಗ y axis ಕನ್ಸಿಡರ್ ಮಾಡ್ಕೊಳ್ಳಿ ಸರ್. ಇಟ್ ಇಸ್ a y, sir, it is a uy into t, so plus half ay into t square, okay. And y ಏನ್ ಬರುತ್ತೆ ಸರ್? y as it is. uy ಏನಿದೆ ಸರ್? it is a u sin theta into t, so plus half sir, it is a minus g into t square. So final again ಸಿಗುತ್ತೆ ಸರ್, y is equals to u sin theta into t, so minus gt square divided by 2. So this is about displacement along y axis. ಎಷ್ಟು ಆ ಹೈಟ್ ಅಲ್ಲಿ ಹೋಗುತ್ತೆ ಅನ್ನೋದು, ಓಕೆನಾ? ಅಂಡ್ ಇನ್ನೊಂದು ಯಾವ್ದಿದೆ ಸರ್? ಇಟ್ is third equation of motion, okay. So third equation of motion, so v square u square plus 2as ಕರೆಕ್ಟಾ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ ಸರ್. ಇಟ್ ಇಸ್ a vy square, okay, so uy square, so plus 2ay into y, okay sir. So vy square ಏನಿದೆ ಸರ್? vy square, so vy square ನ ಫೈಂಡ್ ಮಾಡ್ಬೇಕಂದ್ರೆ vy square as it is ಬಿಡಿ. uy square ಏನಾಗಿದೆ ಸರ್? ಇಟ್ ಇಸ್ u square sin square theta, so plus, okay, so 2, okay, so 2ay ಅಂದ್ರೆ that is a minus g and this is y. So can I write in terms of height, okay? So this is in terms of, okay, ಇಲ್ಲಿ ಏನ್ ಬರ್ತಿದ್ವಲ್ಲ, this is in terms of time, okay. So this is in terms of time, okay. So this is in terms of time. What about this one? Under square root, sir, u square sin square theta, the minus 2gy, okay. Yes sir. y ಅಂತಂದ್ರೆ nothing but vertical motion, that is nothing but height ಅಂತಾನು ಬರಿಬಹುದು, okay. So this is about vertical motion ಬಗ್ಗೆ. ಇವಾಗ ಹೇಳಿ, do you have any questions? just equations of motion ನ ಅಪ್ಲೈ ಮಾಡೋದಷ್ಟೇ. now you got to know, right? so ಹೇಗೆ ನೀವು equations of motion ನ projectile motion ಗೆ ಇಂಡಿವಿಜುವಲ್ ಆಗಿ ಅಪ್ಲೈ ಮಾಡಬೇಕು ಅಂತ. ಸೊ ನಿಮ್ಮೆಲ್ಲರಿಗೂ ಇವಾಗ ಯಾರ್ಯಾರು ಆನ್ಲೈನ್ ಅಲ್ಲಿ ಇವಾಗ ಹಾನೆಸ್ಟ್ ಆಗಿ ನಿಮ್ಮ ಪ್ರಿಪರೇಷನ್ ಗೋಸ್ಕರ ನೋಡ್ತಾ ಇದ್ರಾ, ಇವಾಗ ನಿಮ್ಗೊಂದು ಕ್ಲಾರಿಟಿ ಸಿಕ್ತಾ? ಸೊ ಕ್ಲಾರಿಟಿ ಸಿಕ್ಕಿದ್ರೆ ಒಂದ್ಸತಿ ನನಗೆ ಎಸ್ ಸರ್ ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಓಕೆ. yes sir. okay, so all these are already we got no, okay. so ಏನೇನ್ ಇದೆಯಲ್ಲ ಎಲ್ಲಾನು ಸಹಿತ ನಾವು ಡಿಸ್ಕಸ್ ಮಾಡಿದ್ವಿ. you want me to write one more time, okay? so you want me to write one more time or else shall we move on to that, okay? so ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಆಲ್ರೆಡಿ ನಮ್ಗೆ ಗೊತ್ತಿದೆ, ಓಕೆ. ಸೊ ಇವೆಲ್ಲ ಹಾರಿಜೆಂಟಲ್ ಮೋಷನ್ ಇವೆಲ್ಲ ನಾವು ಆಲ್ರೆಡಿ ಇಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ವಿತೌಟ್ ವೇಸ್ಟಿಂಗ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್. ಎಸ್, ಈ ಇಕ್ವೇಷನ್ಸ್ ಆಫ್ ಮೋಷನ್ ಸಹಿತ ಡಿಸ್ಕಸ್ ಮಾಡಾಗಿದೆ, ಓಕೆ. ಎಸ್, ಇಕ್ವೇಷನ್ಸ್ ಆಫ್ ಮೋಷನ್ ಸಹಿತ ಡಿಸ್ಕಸ್ ಮಾಡಾಗಿದೆ. ಎಸ್, ಆರ್ ಯು ರೆಡಿ ಫಾರ್ ದ ಸಾಲ್ವಿಂಗ್ ಕ್ವೆಶ್ಚನ್ಸ್? okay, are you ready for the solving questions? yes, very good, very good. now the very first question nodi, a roller coaster goes down along a 45-degree incline with an acceleration of a 5 meter per second square starting from a rest, okay. starting from a rest andre initial velocity 0. equations of motion ಗೊತ್ತಿರುತ್ತೆ. the first one, how far will the roller coaster travel in a 10 seconds horizontally? so t indicates that is the first case ಅಲ್ಲಿ 10 seconds ಇದೆ, okay. yes sir. the first thing ಏನಂತಂದ್ರೆ ಇಲ್ಲಿ 45 ಡಿಗ್ರಿ ಇದೆಯಲ್ಲ, so this is the 45 degree, this is theta. they are talking about how far will the roller coaster travel in a 10 second horizontally. they are talking about x, okay na. and the next one ಯಾವುದು? vertically, the how far will the roller coaster travel in 10 second vertically. vertical ಅಂದ್ರೆ ಈ ಕಡೆ ಬಂದ್ಬಿಡುತ್ತೆ, okay. so that is the red color,
ಈ ಕಡೆ ಬಂದ್ಬಿಡ್ತು. ಓಕೆ, ಸೊ ದಿಸ್ ಇಸ್ y. ಓಕೆ, ಸೊ ದಿಸ್ ಇಸ್ y ಅಂತ ಬರೀತೀನಿ. ಓಕೆನಾ, ಸೊ y ಅಂಡ್ ದಿಸ್ ಇಸ್ x. ಇಲ್ಲಿ ಥೀಟಾ ಇರೋದ್ರಿಂದ ಇಲ್ಲಿ ನಾನು ಯಾವುದು ಇದನ್ನ ಜನರಲ್ ಪೊಸಿಷನ್ ಅಂತ ಕನ್ಸಿಡರ್ ಮಾಡ್ಕೊಂಡು ತಾನೆ. ಇವಾಗ ನಿಮಗೆ ಒಂದು ಪೊಸಿಷನ್ ಇದು ಎಕ್ಸ್ ವೈ ಪ್ಲೇನ್ ಅಂದ್ರೆ ನಿಮಗೆ ಎಕ್ಸ್ ಅಂದ್ರೆ ದಟ್ ಇಸ್ ಎಕ್ಸ್ ಕೋಆರ್ಡಿನೇಟ್, ವೈ ಅಂದ್ರೆ ದಟ್ ಇಸ್ ವೈ ಕೋಆರ್ಡಿನೇಟ್ ಅಂತ ಅರ್ಥ. ಇವಾಗ ನಮಗೆ ಡಿಸ್ಪ್ಲೇಸ್ಮೆಂಟ್ ನ ಅಥವಾ ಒಂದು ಪೊಸಿಷನ್ ವೆಕ್ಟರ್ ನ ಫೈಂಡ್ ಮಾಡಕ್ಕೆ ನೀವು ಯಾವ ತರ ಯೂಸ್ ಮಾಡ್ತೀವಿ ಸರ್? ಒಂದು ಪೊಸಿಷನ್ ವೆಕ್ಟರ್ ನ ಪ್ರೆಸೆಂಟ್ ಮಾಡಕ್ಕೆ ವಿ ನೋ ದಟ್ ಇಸ್ ಎಕ್ಸ್ ಐ ಪ್ಲಸ್ ವೈ ಜಿ ಅಂತ, ಕರೆಕ್ಟಾ? ಎಸ್ ಸರ್. ಅದೇ ನಾನು ಎಕ್ಸ್ ಫೈಂಡ್ ಮಾಡ್ಬೇಕಂದ್ರೆ, ಓಕೆ, ಸೊ ಎಕ್ಸ್ ಫೈಂಡ್ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೋದು ಇಲ್ಲಿ ಸರ್? ಆರ್ ವ್ಯಾಲ್ಯೂ ಬೇಕು. ಓಕೆ, ಸೊ ಆರ್ ವ್ಯಾಲ್ಯೂ ಬೇಕು. ಆ ಆರ್ ವ್ಯಾಲ್ಯೂ ಯಾವ ತರ ಬರುತ್ತೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಕನ್ಫ್ಯೂಸ್ ಆಗಬಾರ್ದು. ಈ ಎರಡರದ್ದು ರಿಸಲ್ಟೆಂಟ್ ಏನ್ ಬರುತ್ತೆ ಸರ್? ಎರಡರದ್ದು ರಿಸಲ್ಟೆಂಟ್ ಏನು ಸರ್? ಮ್ಯಾಗ್ನಿಟ್ಯೂಡ್ ಆಫ್ ಆರ್. ಸೊ ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಅವಾಗ ನಿಮಗೆ ಆರ್ ವ್ಯಾಲ್ಯೂ ಅನ್ನೋದು ಸಿಗುತ್ತೆ, ಕರೆಕ್ಟಾ? ಈ ಎರಡರದ್ದು ರಿಸಲ್ಟೆಂಟ್ ಏನು ಇದು. ಓಕೆ, ಸೊ ಈ ಎರಡರದ್ದು ರಿಸಲ್ಟೆಂಟ್ ಏನಿದೆಯಲ್ಲ, ಸೊ ದಿಸ್ ಇಸ್ ಆರ್ ವೆಕ್ಟರ್. ಓಕೆ, ಸೊ ಆರ್ ಪೊಸಿಷನ್ ವೆಕ್ಟರ್. ಬಟ್ ಹಿಯರ್ ವಿ ಡು ನಾಟ್ ಹ್ಯಾವ್ ಎಕ್ಸ್ ವ್ಯಾಲ್ಯೂ ಆಸ್ ವೆಲ್ as ವೈ ವ್ಯಾಲ್ಯೂ. those values we have to find it out, ಕರೆಕ್ಟಾ? ಸೊ ಅದಕ್ಕೆ ಐ ಹ್ಯಾವ್ ಆಲ್ಟರ್ನೇಟ್ ಮೆಥಡ್. ನಿಮಗೆ ಕರೆಕ್ಟ್ ಆಗಿ ವೆಕ್ಟರ್ಸ್ ನ ಕಲ್ತಿದ್ದೀರಾ ತಾನೆ? ಶ್ರೀಧರ್ ಸರ್ ಕಲಿಸಿದ್ದು. ಇವಾಗ ನಿಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ, ಈ ಆರ್ ನ ಯಾವ ತರ ಫೈಂಡ್ ಮಾಡಬೇಕು. ಸೊ ಲೆಟ್ಸ್ ಸೇ ಕನ್ಸಿಡರ್ ಇಕ್ವೇಷನ್ಸ್ ಆಫ್ ಮೋಷನ್. ಓಕೆ ಸರ್, ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಇ ಟಿ ಸ್ಕ್ವೇರ್. ಓಕೆ, ಸೊ ಹಾಫ್ ಇ ಟಿ ಸ್ಕ್ವೇರ್. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಇಸ್ ನಥಿಂಗ್ ಬಟ್ ಪೊಸಿಷನ್ ವೆಕ್ಟರ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ? ಎಸ್ ಸರ್, ಪೊಸಿಷನ್ ವೆಕ್ಟರ್. ಓಕೆ, ಸೊ ಇನಿಷಿಯಲ್ ವೆಕ್ಟರ್, ಇನಿಷಿಯಲ್ ಎಷ್ಟಿದೆ? ಇನಿಷಿಯಲ್ ವೆಲಾಸಿಟಿ ದಟ್ ಇಸ್ 0 ಇಂಟು ಎಷ್ಟು ಸೆಕೆಂಡ್ಸ್? 10 ಸೆಕೆಂಡ್. ಎರಡರಲ್ಲೂ 10 ಸೆಕೆಂಡ್ಸ್ ಇದೆ. ಓಕೆ, ಎಸ್ ಸರ್, 10 ಸೆಕೆಂಡ್ಸ್. ಸೊ ಪ್ಲಸ್ ವೈ. ಆಕ್ಸಲರೇಷನ್ ಎಷ್ಟಿದೆ ಸರ್? ಇಟ್ ಇಸ್ ಅ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಓಕೆ, ಸೊ ದಿಸ್ ಇಸ್ ಅ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂಡ್ ಟಿ ಎಷ್ಟಿದೆ ಸರ್? ಇಟ್ ಇಸ್ ಅ 10 ಸ್ಕ್ವೇರ್. ಓಕೆ, ಸೊ ಎರಡು ಕೇಸಲ್ಲಿ 10 ಸ್ಕ್ವೇರ್ ಇದೆ. ಸೊ ಇದನ್ನ ಏನಂತ ಬರೀಬಹುದು? 10 100 100 500. ಓಕೆ, ಸೊ 500 ಡಿವೈಡೆಡ್ ಬೈ 2. ಸೊ ಫೈನಲ್ ಆಗಿ ನಿಮಗೆ ಗೊತ್ತಾಗೋದು ಏನಂದ್ರೆ, ಸೊ ಆರ್ ವ್ಯಾಲ್ಯೂ ದಟ್ ಇಸ್ ಅ 250 ಮೀಟರ್. ಓಕೆ, ಸೊ ದಿಸ್ ಇಸ್ ದ 250 ಮೀಟರ್. ಓಕೆನಾ? ಎಸ್ ಸರ್, ದಿಸ್ ಇಸ್ 250 ಮೀಟರ್. ದಟ್ ಮೀನ್ಸ್ ಇಲ್ಲಿ ನೀವು ಬರಬೇಕಾಗಿರೋದು ಸರ್ ಇಟ್ ಇಸ್ ಆರ್ ಕಾಸ್ ಥೀಟಾ ಅಂಡ್ ಈ ಕಡೆ ಸರ್ ಇಟ್ ಇಸ್ ಆರ್ ಸೈನ್ ಥೀಟಾ ಅಂತ ಬರಿಬೇಕು. ಆರ್ ಕಾಸ್ ಥೀಟಾ ಅಂಡ್ ಆರ್ ಸೈನ್ ಥೀಟಾ ಅಂತ ಬರೀತೀರಾ. ಇವಾಗ ನೋಡಿ, ಆರಾಮಾಗಿ ಫೈಂಡ್ ಮಾಡ್ಬೋದು. ನೋಡಿ, ದ ಫಸ್ಟ್ ಒನ್. ಓಕೆ, ಸೊ ಫಸ್ಟ್ ಒನ್ ಎ ಏನಿದೆ? ಎಕ್ಸ್ ಇಸ್ ಈಕ್ವಲ್ಸ್ ಟು ಆರ್ ಕಾಸ್ ಥೀಟಾ. ಓಕೆ ಸರ್, ಎಕ್ಸ್ ಇಸ್ ಈಕ್ವಲ್ಸ್ ಟು ಆರ್ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ ಅ 250 ಇಂಟು ಸರ್ ಇಟ್ ಇಸ್ ಅ ಕಾಸ್ 45. ಎಷ್ಟಾಗುತ್ತೆ ಸರ್? ಎಕ್ಸ್ ಇಸ್ ಈಕ್ವಲ್ಸ್ ಟು 250 ಇಂಟು ಕಾಸ್ 45 ದಟ್ ಇಸ್ 1 ಬೈ ರೂಟ್ 2. ಓಕೆ, ಸೊ ದಟ್ ಇಸ್ 1 ಬೈ ರೂಟ್ 2. ಸೊ 250 ಡಿವೈಡೆಡ್ ಬೈ ರೂಟ್ 2 ಅಂತ ಬರೆದ್ರೆ ಸಾಕು. ಓಕೆನಾ? ಆದ ನೆಕ್ಸ್ಟ್ ಒನ್ ಇದು ಕ್ಲಿಯರ್. ಸೊ ಎಕ್ಸ್ ಕೋಆರ್ಡಿನೇಟ್ ಮುಗೀತು. ಅಂಡ್ ಬಿ, ಸೊ ದಟ್ ಇಸ್ ದ ವೈ ಕೋಆರ್ಡಿನೇಟ್ ಸೇಮ್. ಸೊ ವೈ ಇಸ್ ಈಕ್ವಲ್ಸ್ ಟು ಆರ್ ಸೈನ್ ಥೀಟಾ. ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ಅ 250 ಇಂಟು ಸೈನ್ 45 ಡಿಗ್ರಿ. ಓಕೆ, ಎಸ್ ಸರ್. And y is equals to 250 into sin 45 that is 1 by root 2. And y is equals to, so 250 divided by root 2. Okay. So ಇದು ಮೀಟರ್. ಯಾಕಂದ್ರೆ ಅದು ಮೀಟರ್ ಅಲ್ಲಿ ಕೊಟ್ಟಿದ್ರೆ, ಇದು ಮೀಟರ್ ಸೆಕೆಂಡ್ಸ್ ಅಲ್ಲಿ ಕೊಟ್ಟಿದ್ರೆ, ಇದು ಎಸ್ ಐ ಯೂನಿಟ್ ಅಲ್ಲಿ ಬರೀಬೇಕು. ಮೀಟರ್. ಇಲ್ಲಿವರೆಗೆ ಕ್ಲಾರಿಟಿ ಸಿಕ್ತಾ? ಸೊ ಒಂದ್ಸತಿ ಕ್ಲಾರಿಟಿ ಸಿಕ್ಕಿರೋ ಒಂದ್ಸತಿ ನಮ್ಮ ಹಾರ್ಟ್ ಎಮರ್ಜಿ ಬಂದ್ಬಿಡ್ಲಿ ಬೇಗ ಬೇಗ. ಅನಿತಾ, ಅಮ್ಮು ಅಂಡ್ ವಂದನಾ, ಎಸ್ ಬೇಗ ಬೇಗ. ಸೋನು, ದೀಕ್ಷಿತ್. 250 divided by root 2. Very good, very good. Okay. Yes, both 250 divided by root 2. Very good, very good. Now let's move on to the next question. A body is projected from ground with a speed of 50 meter per second at an angle 60 degree from the horizontal. Find out the time after which velocity vector makes a 45 degree angle from the horizontal ಅಂತ ಕೇಳ್ತಿರೋದು. ಸೊ ಇದನ್ನ ಡಯಾಗ್ರಾಮ್ ಹಾಕಿ ನಿಮಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತೀನಿ. ಓಕೆನಾ? ಎಸ್ ರೆಡಿ? ಎಸ್ ಸರ್. ಸೊ ದಿಸ್ ಇಸ್ ದ y axis. Okay, and this is x axis. Okay, yes sir, this is y axis and this is the x axis. Okay sir. And next ಏನು ಸರ್? ಪಾರ್ಟಿಕಲ್. ಸೊ ಪಾರ್ಟಿಕಲ್ ಏನಾಗ್ತಿದೆ ಸರ್? ಪಾರ್ಟಿಕಲ್ ಇಲ್ಲಿಂದ ಪ್ರೊಜೆಕ್ಟ್ ಮಾಡ್ತಾ ಇದೀವಿ. ಓಕೆ, ಎಸ್ ಸರ್. ಸೊ ಇಲ್ಲಿಂದ ಪ್ರೊಜೆಕ್ಟ್ ಮಾಡ್ತಾ ಇದೀವಿ. ಈ ಪ್ರೊಜೆಕ್ಷನ್ ಇಂದ, ಓಕೆ, ಸೊ ಈ ಪ್ರೊಜೆಕ್ಷನ್ ಇಂದ, ಓಕೆ, ಸೊ ಈ ಪ್ರೊಜೆಕ್ಷನ್ ಇಂದ, ಸೊ ಆಂಗಲ್ ಎಷ್ಟಾಗ್ತದೆ ಸರ್? ಆಂಗಲ್ ಈಸ್, ಓಕೆ, ಸೊ ಆಂಗಲ್ ಈಸ್ ಎಷ್ಟು ಸರ್? 60 ಡಿಗ್ರಿ. ಓಕೆ, ಸೊ ಆಂಗಲ್ ಇಸ್ 60 ಡಿಗ್ರಿ.
ಇನಿಷಿಯಲ್ ವೆಲಾಸಿಟಿ ಎಷ್ಟು ಸರ್? ಇನಿಷಿಯಲ್ ವೆಲಾಸಿಟಿ ದಟ್ ಇಸ್ 50 ಮೀಟರ್ ಪರ್ ಸೆಕೆಂಡ್. ಓಕೆ ಸರ್, 50 ಮೀಟರ್ ಪರ್ ಸೆಕೆಂಡ್. ಏನಾಗುತ್ತೆ ಫ್ರಮ್ ಹಾರಿಜೆಂಟಲ್? ಏನಾಗುತ್ತೆ? ಫೈಂಡ್ ಔಟ್ ಟೈಮ್ ಆಫ್ಟರ್ ವಿಚ್ ವೆಲಾಸಿಟಿ ಮೇಕ್ಸ್ a 45 ಡಿಗ್ರಿ ಆಂಗಲ್ ಫ್ರಮ್ ದ ಹಾರಿಜೆಂಟಲ್. ಓಕೆ, ಸೊ ಇದೇನಾಗುತ್ತೆ? ಇದು ಬರ್ತಾ 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 ಆಂಗಲ್ ಏನಾಗುತ್ತೆ? ಡಿಗ್ರಿ ಆಗುತ್ತೆ. ಓಕೆ, ಇದೇನಾಗುತ್ತೆ? ಹೋಗುತ್ತೆ. ಓಕೆ, ಸೊ ಹಿಂಗ ಹೋಗಿ 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 ಪರ್ಪೆಂಡಿಕ್ಯುಲರ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ವರ್ಟಿಕಲ್. ಇವಾಗ ಸದ್ಯಕ್ಕಂತ ಇಷ್ಟಿದೆ. ಓಕೆ, ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ವೈ ಆಕ್ಸಿಸ್. ಆಮೇಲೆ ಏನಾಗುತ್ತೆ? ಪರ್ಪೆಂಡಿಕ್ಯುಲರ್ ಆಗುತ್ತೆ. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಒಂದು ಇದು ಪರ್ಪೆಂಡಿಕ್ಯುಲರ್ ಒಂದು ಆಕ್ಸಿಸ್. ಓಕೆ, ಸೊ ಈ ಪಾಯಿಂಟ್ ಅಲ್ಲಿ ಬರೀತೀನಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ಈ ಪಾಯಿಂಟ್ ಅಲ್ಲಿ ಇವಾಗ ಆಬ್ಜೆಕ್ಟ್ ಇದೆ ಅನ್ಕೊಳ್ಳಿ. ಓಕೆ, ಪಾರ್ಟಿಕಲ್ ಇದೆ. ಈ ಪಾಯಿಂಟ್ ಅಲ್ಲಿ ಪಾರ್ಟಿಕಲ್ ಇದೆ. ಒಂದು ಸೊ ವರ್ಟಿಕಲ್ ಅಂಡ್ ಇನ್ನೊಂದು ಹಾರಿಜೆಂಟಲ್, ಇನ್ನೊಂದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ನೋಡಿ, ಸೊ ಏನಾಗುತ್ತೆ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಕ್ಟಿಂಗ್ ಡೌನ್ವರ್ಡ್. ಅಂಡ್ ಇಲ್ಲಿ ವೆಲಾಸಿಟಿ ಏನಾಗುತ್ತೆ? ಸೊ ವೆಲಾಸಿಟಿ ಹೋಗ್ತಾ 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 ವೆಲಾಸಿಟಿ ಏನಾಗುತ್ತೆ? ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ? ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಕಮ್ಮಿ ಆಗಿ ಈ ತರ ಆಗುತ್ತೆ. ಓಕೆ, ರೈಟ್ ಸರ್. ಸೊ ನೋಡಿ, ಫಸ್ಟ್ ಇಷ್ಟಿತ್ತು, ಆಮೇಲೆ ಹೋಗ್ತಾ 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 ಓಕೆ, ಸೊ ಇದು ಎಕ್ಸ್ ಆಕ್ಸಿಸ್, ಇದು ಕಾನ್ಸ್ಟೆಂಟ್ ರಿಮೈನ್ ಸೇಮ್. ಅಂಡ್ ಏನಾಗುತ್ತೆ? ಮೇಲೆ ಹೋಗಿ 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 ಇದು ಮಿನಿಮಮ್ ಆಗ್ಬಿಡುತ್ತೆ, 0 ಆಗ್ಬಿಡುತ್ತೆ. ಇಲ್ಲೆಷ್ಟಿದೆ? 90 ಡಿಗ್ರಿ. ದೇರ್ ಫೋರ್ ಇಲ್ಲಿ ನೀವು ಮಾಡಕ್ ಬರಲ್ಲ. ಓಕೆ, ಸೊ ಆಮೇಲೆ ಮಾಡ್ತೀವಿ ಕೆಳಗಡೆ. ಓಕೆ, ಸೊ ಕೆಳಗಡೆ ಕನ್ಸಿಡರ್ ಮಾಡ್ಕೋತೀವಿ. ಓಕೆ, ಸೊ ಲೆಟ್ಸ್ ಸೇ ಇದೇ ಪಾರ್ಟಿಕಲ್. ಓಕೆ, ಸೊ ಇದೇ ಪಾರ್ಟಿಕಲ್ ನ ಇಲ್ಲಿ ಕನ್ಸಿಡರ್ ಮಾಡ್ಕೋಣ. ಓಕೆ, ಸೊ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡಾಗ ನಿಮಗೆ ಒಂದು ಎಕ್ಸ್ ಕೋಆರ್ಡಿನೇಟ್. ಓಕೆ, ಸೊ ಆಮೇಲೆ ಇನ್ನೊಂದು ವೈ ಕೋಆರ್ಡಿನೇಟ್. ಅಂಡ್ ಆಕ್ಚುಯಲ್ ವ್ಯಾಲ್ಯೂ ಆಫ್ ವೆಲಾಸಿಟಿ ಯಾವ ಡೈರೆಕ್ಷನ್ ಇರುತ್ತೆ? ಈ ಡೈರೆಕ್ಷನ್ ಇರುತ್ತೆ. ಓಕೆ, ಸೊ ಆಕ್ಚುಯಲ್ ವ್ಯಾಲ್ಯೂ. ಸೊ ದೇರ್ ಫೋರ್ ಇಟ್ ಇಸ್ ಅ ವಿ ಅಂಡ್ ದಿಸ್ ಇಸ್ ದ ವಿ ಎಕ್ಸ್ ಅಂಡ್ ದಿಸ್ ಇಸ್ ದ ವಿ ವೈ. ಅಂಡ್ ದಿಸ್ ಇಸ್ ಹಾರಿಜೆಂಟಲ್. ಥೀಟಾ ಇಸ್ ಈಕ್ವಲ್ಸ್ ಟು 40. ಇದು ಆಲ್ಫಾ ಬರೆಯೋಣ, ಥೀಟಾ ಬೇಡ. ಸೊ ಆಲ್ಫಾ ಬರೆಯೋಣ. ಓಕೆ, ಸೊ ದಿಸ್ ಇಸ್ ಆಲ್ಫಾ ದಟ್ ಇಸ್ ಈಕ್ವಲ್ಸ್ ಟು ಎಷ್ಟಿದೆ? 45 ಡಿಗ್ರೀಸ್. ಓಕೆ, ಸೊ ಅಟ್ ವಾಟ್ ಟೈಮ್? ಇಲ್ಲಿ ರೀಚ್ ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದು ಇದ್ರ ಕ್ವಶನ್ ಅರ್ಥ. ಇಲ್ಲಿ 45 ಆಂಗಲ್ ಬಂತಲ್ಲ, ಈ 45 ಆಂಗಲ್ ಬರ್ಬೇಕಂದ್ರೆ ವಿತ್ ರೆಸ್ಪೆಕ್ಟ್ ಟು ಹಾರಿಜೆಂಟಲ್. ಇಲ್ಲಿ ನೋಡಿ, ನಾರ್ಮಲ್ ಆಗಿ ಹಾರಿಜೆಂಟಲ್ ಜೊತೆ ಇವ ನೋಡಿ, ಇದು ಹಾರಿಜೆಂಟಲ್. ಓಕೆ, ಸೊ ದಿಸ್ ಇಸ್ ವರ್ಟಿಕಲ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಓಕೆ, ಸೊ ಇದು 90 ಡಿಗ್ರಿ ಇದೆ. ಓಕೆ, ಸೊ 90 ಡಿಗ್ರಿ. ಇಲ್ಲಿ ಇವಾಗ ಎಷ್ಟಿದೆ? ಮೋರ್ ದನ್ 90 ಡಿಗ್ರಿ. ಓಕೆ, ಇದು 90 ಅಂಡ್ ದಿಸ್ ಇಸ್ 60 ಆಪ್ಟಿಸ್. ಓಕೆ, ಸೊ ಆಮೇಲೆ ಇದು ಡಿಗ್ರೀಸ್ ಆಗಿ ಇಲ್ಲಿ ಪರ್ಪೆಂಡಿಕ್ಯುಲರ್ ಆಯ್ತು. ಓಕೆ, ಪರ್ಪೆಂಡಿಕ್ಯುಲರ್. ಓಕೆ, ಸೊ ಆಮೇಲೆ ಕೆಳಗಡೆ ಬಂದಾಗ ಇಲ್ಲಿ ವೆಲಾಸಿಟಿ. ಓಕೆ, ಸೊ ವೆಲಾಸಿಟಿ ಮತ್ತೆ ಈ ಎಕ್ಸ್ ಆಕ್ಸಿಸ್ ಕಾಂಪೊನೆಂಟ್ ನಥಿಂಗ್ ಬಟ್ ಹಾರಿಜೆಂಟಲ್ ಗೆ 45 ಡಿಗ್ರಿ ಆಯ್ತು. ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ? ವಾಟ್ ಇಸ್ ದ ಟೈಮ್ ಅಂತ ಕೇಳ್ತಾರೆ. ವಾಟ್ ಇಸ್ ದ ಟೈಮ್ ಸೊ ದಟ್ ಹಾರಿಜೆಂಟಲ್ ಜೊತೆ ವೆಲಾಸಿಟಿ 45 ಡಿಗ್ರಿ ಆಗುತ್ತೆ? ವಾಟ್ ಇಸ್ ದ ಟೈಮ್? ಸೇಮ್ ನೀವೇನ್ ಮಾಡಬೇಕು? ಹಾರಿಜೆಂಟಲ್ ಮೋಷನ್, ವರ್ಟಿಕಲ್ ಮೋಷನ್ ಸಪರೇಟ್ ಆಗಿ ಸಾಲ್ವ್ ಮಾಡಿ. ಹೇಗೆ? ಸೊ ಹಾರಿಜೆಂಟಲ್ ಮೋಷನ್. ಓಕೆ, ಸೊ ಹಾರಿಜೆಂಟಲ್ ಮೋಷನ್. ಓಕೆ, ಸೊ ಫಸ್ಟ್ ಒನ್, the horizontal motion. Okay, so that is the horizontal motion. Okay, so that is horizontal motion. ಈ ಹಾರಿಜೆಂಟಲ್ ಮೋಷನ್ ಯಾವ ತರ ಬರೀತೀರಾ ನೋಡ್ಕೊಳ್ಳಿ ಒಂದ್ಸತಿ. ಸೊ ಹಾರಿಜೆಂಟಲ್ ಮೋಷನ್ ದ ಫಸ್ಟ್ ಒನ್ ಏನಿದೆ ಸರ್? ಇಟ್ ಇಸ್ ಯು ಎಕ್ಸ್. ಏನಾಗಿದೆ ಸರ್? ಇಟ್ ಇಸ್ ಯು ಕಾಸ್ ಥೀಟಾ. ಎಷ್ಟಾಗುತ್ತೆ ಸರ್? ಯು ದಟ್ ಇಸ್ ನಥಿಂಗ್ ಬಟ್ 50 ಅಂಡ್ ಕಾಸ್ 60 ಡಿಗ್ರಿ. ಓಕೆ, ಸೊ ಕಾಸ್ 60 ಡಿಗ್ರಿ ಅಂದ್ರೆ ದಟ್ ಇಸ್ 50 ಇಂಟು 1/2. ಸೊ ದಟ್ ಇಸ್ 25 ಮೀಟರ್ ಪರ್ ಸೆಕೆಂಡ್. ಓಕೆ, so therefore ux that is equals to 25 meter per second. Okay sir, so 25 meter per second ಅಂತ ಮುಗೀತು. Okay, done. And the next one ನೋಡಿ, ಏನು? ax value ಏನು sir? It is 0. and vx. okay, so vx value ಎಷ್ಟಾಗುತ್ತೆ sir? vx value that is equals to sir ux only ಆಗುತ್ತೆ. okay, so plus axt. okay, so ಇಲ್ಲಿ ಏನಾಗುತ್ತೆ? ux value ಆಲ್ರೆಡಿ 25 ಇದೆ. So plus ax value 0 into t. So that means it is a 25 meter per second. Okay. So vx value is also, so that is the 25 meter per second only. Okay. So ಇವಾಗ ಇಲ್ಲಿಗೆ ಬರ್ಬೇಕಾದ್ರೆ what is the distance traveled ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ, ಇಲ್ಲಿಂದ ಇಲ್ಲಿವರೆಗೆ. ಓಕೆ, ಸೊ what is the distance traveled? ಓಕೆ, ಸೊ ಇಲ್ಲಿಂದ ಈ ಪಾಯಿಂಟ್ ವರೆಗೆ ಟ್ರಾವೆಲ್ ಮಾಡಿದಲ್ಲ. ಸೊ ಇವಾಗ ನಾನು ಒಂದು ವರ್ಟಿಕಲ್ ಡ್ರಾ ಮಾಡ್ತೇನೆ. ಓಕೆ, ಸೊ ಇಲ್ಲಿಗೆ ಟ್ರಾವೆಲ್ ಮಾಡಿದಿಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. What is the distance traveled? So let me calculate it as a x. Okay, ಅದಕ್ಕೆ ನಾನೇನ್ ಮಾಡ್ತೇನೆ? using s is equals to ut plus half at square. Okay, so half at square ಏನ್ ಮಾಡೋದು ಇದನ್ನ? sir it is a x, sir it is a ux into t, sir it is a plus ax into t square. okay ನಾ? yes sir. x ವ್ಯಾಲ್ಯೂ ಎಷ್ಟು? x ವ್ಯಾಲ್ಯೂ ಏನಾದ್ರು ವ್ಯಾಲ್ಯೂ ಕೊಟ್ಟಿದ್ರಾ? x ವ್ಯಾಲ್ಯೂ ಕೊಟ್ಟಿಲ್ಲ. okay, so keep it as it is. ux ಎಷ್ಟು? sir it is a 25. okay, so 25 into t. okay, so 25 into t. so therefore t is equals to
ಸೊ 25 ಡಿವೈಡೆಡ್ ಬೈ ಎಕ್ಸ್ ಅಂತ ಬರಿಬೋದು. ಓಕೆ, ಎಸ್ ಸರ್, ಕೀಪ್ ಇಟ್ ಆಸ್ ಇಟ್ ಇಸ್. ಓಕೆ, ಸೊ ಇದನ್ನ ಆಸ್ ಇಟ್ ಇಸ್ ಇಟ್ಕೊಂಡ್ಬಿಡಿ ಇದೇ ತರ. ಇವಾಗ ನಾವೇನ್ ಮಾಡ್ತೀವಿ, ಇವಾಗ ವರ್ಟಿಕಲ್ಗೆ ಹೋಗೋಣ. ಸೊ ವರ್ಟಿಕಲ್ಗೆ, ಓಕೆ, ಸೊ ವಿ ಇಸ್ ಈಕ್ವಲ್ಸ್ ಟು, ಓಕೆ, 25 ಇಂಟು ಟಿ, ಏನಾದರೂ ಟೈಮ್ನ ಫೈಂಡ್ ಮಾಡಬೇಕಾಗಿರೋದು ಆಫ್ಟರ್ ಟೈಮ್ ಅಂತ ಕೇಳ್ತಾ ಇರೋದು. ಓಕೆ, ಸೊ ಇದನ್ನ ವರ್ಟಿಕಲ್ ಮೋಷನ್ಗೆ ಕನ್ಸಿಡರ್ ಮಾಡ್ಕೊಂಡು ಇವಾಗ. ಸೊ ವರ್ಟಿಕಲ್ ಮೋಷನ್ ಇವಾಗ ಸೊ ವರ್ಟಿಕಲ್ ಮೋಷನ್ ಇವಾಗ ಹಾರಿಜೆಂಟಲ್ ಮುಗೀತು, ಇವಾಗ ವರ್ಟಿಕಲ್ ಮೋಷನ್. ಓಕೆ, ಸೊ ವರ್ಟಿಕಲ್ ಮೋಷನ್. ಓಕೆ, ಸೊ ದಿಸ್ ಇಸ್ ವರ್ಟಿಕಲ್ ಮೋಷನ್ ಇವಾಗ. ಸೊ ವರ್ಟಿಕಲ್ ಮೋಷನ್, so first one, that is a uy, so that is equals to u sin theta. Okay, so u sin theta, so that is equals to, so ಎಷ್ಟಿದೆ ಅದು ಸರ್, it is a 50 into sin 60 degree. Okay, so sin 60 degree, that is nothing but, so 50 sin 60 ಎಷ್ಟಾಗುತ್ತೆ ಸರ್, it is root 3 by 2. Okay, so it is the root 3 by 2, that means it is a 25 root 3, so meter per second. So ಇಲ್ಲಿ ನಾನೇನು ಬರೀಬಹುದು ಸರ್, it is the uy, so that is equals to 25, sir, it is a root 3 meter per second. Okay sir, second equation ಬರೀತೀರಾ? Second equation, that is a vy, that is equals to uy, the plus it is a ay into t sir. So uy already ಗೊತ್ತಿದೆ, ಎಷ್ಟು ಸರ್, it is a 25 root 3. Okay sir, so plus ay ಏನು ವ್ಯಾಲ್ಯೂ ಇದೆಯಲ್ಲ, so that is a minus g into t. ಕರೆಕ್ಟಾ? yes sir, ರೈಟಾ? yes, ಇಲ್ಲಿವರೆಗೆ ಕ್ಲಾರಿಟಿ ಸಿಕ್ತು. ಇವಾಗ ನೋಡಿ, so vy, so that is equals to, so 25, so root 3 minus 10t ಅಂತ ಬರಿಬೋದಾ? ಯಾಕೆಂದ್ರೆ g ವ್ಯಾಲ್ಯೂ ಇಟ್ ಇಸ್ ದ 10, ಅಪ್ರಾಕ್ಸಿಮೇಟ್ಲಿ 10 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಇವಾಗ ನಾನೇನ್ ಮಾಡ್ತೀನಿ, ಇದನ್ನ ಇಕ್ವೇಶನ್ 2 ಅಂತ ಬರೀತೀನಿ. ಓಕೆ, ಸೊ ದಿಸ್ ಇಸ್ ಇಕ್ವೇಶನ್ 2 ಅಂಡ್ ದಿಸ್ ಇಸ್ ದ ಇಕ್ವೇಶನ್ 1. ಎಲ್ಲೋ ಇತ್ತು, ದಿಸ್ ಇಸ್ ಇಕ್ವೇಶನ್ 1. ಓಕೆ, ಸೊ ದಿಸ್ ಇಸ್ ಇಕ್ವೇಶನ್ 1. ಸೊ ಇಕ್ವೇಶನ್ 1 ಇವಾಗ ನೋಡಿ, ಇದನ್ನೇ ಯೂಸ್ ಮಾಡ್ಕೊಂಡ್ರೆ ನಮಗೆ ಗೊತ್ತಿರೋ ಪ್ರಕಾರ, ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊಳ್ಳೋದು ವಿ ಏನಿದೆಯಲ್ಲ ಸರ್, ಇಟ್ ಇಸ್ ವಿ ಎಕ್ಸ್ ದಟ್ ಇಸ್ ಈಕ್ವಲ್ಸ್ ಟು. ಓಕೆ, ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಏನ್ ಬರುತ್ತೆ ಸರ್, ಇಲ್ಲಿ ಏನ್ ಬರೋದು ಇದೆ, ಸೊ ವಿ. ಓಕೆ, ಸೊ ವಿ ದಟ್ ಇಸ್ ಈಕ್ವಲ್ಸ್ ಟು ಕಾಸ್ ಆಲ್ಫಾ. ಓಕೆ, ಸೊ ಕಾಸ್ ಆಲ್ಫಾ, ಸೊ ಕಾಸ್ ಆಲ್ಫಾ. ಓಕೆ, ಸೊ ವಿ ಕಾಸ್ ಆಲ್ಫಾ. ಓಕೆ, ಸೊ ದಟ್ ಇಸ್ ವಿ ಕಾಸ್ ಆಲ್ಫಾ. ಇವಾಗ ವಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಸರ್, ಇಟ್ ಇಸ್ 25, ಸೊ ದಟ್ ಈಸ್ ಈಕ್ವಲ್ಸ್ ಟು ವಿ ವ್ಯಾಲ್ಯೂ. ಓಕೆ, ಸೊ ವಿ ವ್ಯಾಲ್ಯೂ into cos 45. Okay, so cos 45 degree. Okay, yes sir, so 25 that is equals to v into cos 45, that is equals to 1 by root 2. So v that is equals to 25 root 2 ಆಗುತ್ತೆ. Okay, so 25 root 2 done. ಓಕೆನಾ? ಸೊ ಇಲ್ಲಿ ನಾನು ಇಕ್ವೇಶನ್ 3 ಅಂತ ಬರ್ಕೋತೀನಿ. ಓಕೆನಾ? ಸೊ ದಿಸ್ ಇಸ್ ಇಕ್ವೇಶನ್ 3. ನಿಮಗೆ ಸೊಲ್ಯೂಷನ್ ಅಪ್ರೋಚ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಇಕ್ವೇಶನ್ 3. ಓಕೆ, ನಮಗೆ ಬೇಕಾಗಿರೋದು ಈ ವಿ ವೈ. ಓಕೆ, ಸೊ ವಿ ವೈ ಬೇಕು. ಓಕೆ, ಸೊ ವಿ ವೈ ಇವಾಗ ಎಷ್ಟಿದೆ, ಹಾ ಇಲ್ಲಿವರೆಗೆ ಬಂದಿಲ್ಲ. ಸೊ ವಿ ವೈ ಕಡೆ ಹೋಗೋಣ. ಓಕೆ, ಸೊ ವಿ ವೈ ಹಾ ಈ ಕಡೆ ಕನ್ಸಿಡರ್ ಮಾಡ್ಕೊಂಡ್ರೆ ಇದ್ರದ್ದು ಎಷ್ಟಾಗುತ್ತೆ ಸರ್, ವಿ ವೈ ದಟ್ ಈಸ್ ಈಕ್ವಲ್ಸ್. ಓಕೆ, ಸೊ ವಿ ವೈ ದಟ್ ಈಸ್ ಈಕ್ವಲ್ಸ್ ಟು ಸರ್, ಇಟ್ ಇಸ್ ಅ ವಿ ಸೈನ್ ಅಪೋಸಿಟ್ ಅಲ್ವಾ, ಸೊ ವಿ ಸೈನ್ ಆಲ್ಫಾ, ಸೊ ದಟ್ ಈಸ್ ಅ ವಿ ಆಲ್ರೆಡಿ ಬಂದಿದೆಯಲ್ಲ, that is 25 root 2. Okay, so 25 root 2 into sin 45 degree. Okay, so sin 45 degree ಎಷ್ಟಾಗುತ್ತೆ so it is a 25 root 2 into sin 45, that is 1 by root 2. 1 by root 2, 1 by root 2 get cancelled, that is a 25 meter. Okay, so vy 25 meter per second. Okay, so vy value will bantu. Okay, so this is equation 4. Okay, so let's say this is equation 4. Okay, right sir, ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೋತೀನಿ ಏನು, so from 4. Okay, so from 4, so equation number 4 ಏನು ಬಂದಿರೋದಲ್ಲಿ sir, it is a 25 meter per second. Okay, so let's say this is a 25 meter per second, this is 25 root 3 minus 10. Okay, ಎಷ್ಟಾಗುತ್ತೆ ಇಲ್ಲಿ, ಸೊ ಇದು 10 ಈ ಕಡೆ ತೊಗೊಂಡು ಬನ್ನಿ, ಪ್ಲಸ್ 10 ಟಿ ಆಗುತ್ತೆ. ಸೊ 25 root 3 as it is, ಇದು ಆ ಕಡೆ ಹೋದ್ರೆ ಮೈನಸ್ 25 ಆಗುತ್ತೆ. ಸೊ 10 ಟಿ ದಟ್ ಈಸ್ ಈಕ್ವಲ್ಸ್ ಟು 25 ಆಚೆ ತಗೊಳ್ಳಿ, ದಟ್ ಈಸ್ root 3 minus 1. Okay, yes sir, and this is a 10t, so that is equals to 25, so bracket root 3 and this to 1.73. Okay, so that is 1.73 minus 1. Okay, so further simplification ಮಾಡಿದ್ರೆ ಎಷ್ಟಾಗುತ್ತೆ ಸರ್, it is a 25 into 0.73. Okay, so further simplification ಮಾಡಿದ್ರೆ ಎಷ್ಟು ಬರುತ್ತೆ ಒಂದ್ಸರಿ ಚೆಕ್ ಮಾಡೋಣ. ಓಕೆನಾ? ರೈಟ್, so that is 25 into 0.73, 18.25. Okay, so 18.25. Okay, yes sir, so t is equals to 18.25, so divided by 10, that is nothing but 1.825 seconds. ಅಂದ್ರೆ ಈ 45 ಡಿಗ್ರಿ ಆಗಬೇಕು ಅಂತಂದ್ರೆ ಇಲ್ಲಿ ನಿಮಗೆ ಟೈಮ್ ಎಷ್ಟು ಉಳಿಯುತ್ತೆ ಅಂತಂದ್ರೆ, ಎಷ್ಟು ಟೈಮ್ ಹಿಡಿಯುತ್ತೆ ಅಂದ್ರೆ, ದಟ್ ಈಸ್
82 ಸೆಕೆಂಡ್ಸ್ ಆಗುತ್ತೆ. ಓಕೆ, ಸೊ 1.82 ಸೆಕೆಂಡ್ಸ್. ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ ಈ ತರ ನೀವು ಸಾಲ್ವ್ ಮಾಡಬೇಕಾಗತ್ತೆ ಕ್ವಶನ್ಸ್ನ. ಓಕೆ, ಸೊ ಇಲ್ಲಿ ನಿಮಗೆ ಹೇಗೆ ಅಪ್ಲೈ ಮಾಡ್ಬೇಕಂತ ಗೊತ್ತಾಯ್ತಾ? ಹೇಳಿ ಹೇಳಿ, ಡಿಡ್ ಯು ಗೆಟ್ ಇಟ್? ಹೇಗೆ ಅಪ್ಲೈ ಮಾಡ್ಬೇಕಂತ ಗೊತ್ತಾಯ್ತಾ? ಇದೆಲ್ಲ ನಿಮಗೆ ಡಯಾಗ್ರಾಮ್ ಪ್ರಕಾರ ಎಕ್ಸ್ಪ್ಲೇನ್ ಮಾಡ್ತೀನಂತ ಐ ಆಮ್ ಟೇಕಿಂಗ್ ಎಕ್ಸ್ಟ್ರಾ ಟೈಮ್. ಯಾಕೆಂದ್ರೆ ನಿಮಗೆ ಅರ್ಥ ಆಗ್ಬೇಕು. ಅರ್ಥ ಆದಾಗ ಮಾತ್ರ ನೀವು ಸೊಲ್ಯೂಷನ್ಸ್ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಅರ್ಥ ಆಗಲ್ಲ. ಓಕೆನಾ? ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. A particle is projected with initial velocity u is equals to 25 meter per second and theta is equals to 53 degrees with a horizontal. Find height of the projectile when horizontal distance is a 45 meter ಅಂತ ಕೇಳ್ತಾ ಇದ್ದಾರೆ. Again here what I'll do, so I'll consider diagram. Okay, so diagram ಇಂದ ನಿಮಗೆ ಈಸಿ ಆಗಿ ಅರ್ಥ ಆಗುತ್ತೆ. ಓಕೆ, ಸೊ ಯಾಕಂದ್ರೆ ಡೈರೆಕ್ಟ್ ಆಗಿ ಬರೆದ್ರೆ ನಿಮಗೆ ಅರ್ಥ ಆಗಲ್ಲ. ಸೊ ಆ ರೀಸನ್ ಇಂದ. ಓಕೆ, ರೈಟ್. ಸೊ ಪ್ರೊಜೆಕ್ಟೈಲ್ ಕನ್ಸಿಡರ್ ಮಾಡ್ಕೋತೀನಿ. Yes sir, this is the projectile. Okay, so this is the projectile and ಇದರಲ್ಲಿ ಒಂದು acceleration act ಆಗ್ತದೆ, that is downward in direction. Okay, so that is downward in direction. So ay that is equals to minus g, that is equals to minus 10 meter per second square. Okay na? Yes sir. And ಇಲ್ಲಿಂದ ಪ್ರೊಜೆಕ್ಟ್ ಮಾಡ್ತಾ ಇದೀವಿ. Okay, so with initial velocity ಎಷ್ಟು sir? Initial velocity that is a 25 meter per second. Okay, yes sir. And angle ಎಷ್ಟಿದೆ with respect to horizontal, that is a 53 degrees. Okay, 53 degrees. Find the height of the object. Okay, so find the height of the projectile. Okay, ಇದೇನಾಗುತ್ತೆ, ಈ ತರ ಮೇಲೆ ಹೋಗಿ. Okay, so ಈ ತರ ಮೇಲೆ ಹೋಗಿ ಕೆಳಗಡೆ ಬರುತ್ತೆ. ಓಕೆ, ಸೊ ಕೆಳಗಡೆ ಬರುತ್ತಲ್ವಾ? ಸೊ ದೇ ಆರ್ ಟಾಕಿಂಗ್ ಅಬೌಟ್ height of the projectile. Okay, ಯಾವಾಗ when horizontal distance is a 45. Okay, so let's say ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಲೆಟ್ಸ್ ಸೇ ಹಾರಿಜೆಂಟಲ್ ಡಿಸ್ಟೆನ್ಸ್ ಇಷ್ಟ ಆಗಿದೆ ಅನ್ಕೊಳ್ಳಿ. ಓಕೆನಾ? ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳ, ದಿಸ್ ಇಸ್ ದ ಹಾರಿಜೆಂಟಲ್ ಡಿಸ್ಟೆನ್ಸ್ ಎಕ್ಸ್. ಈ ಎಕ್ಸ್ ಡಿಸ್ಟೆನ್ಸ್ ನಿಮಗೆ 45 ಮೀಟರ್ ಆದಾಗ, ಓಕೆ, ಸೊ ಹಾರಿಜೆಂಟಲ್ ಡಿಸ್ಟೆನ್ಸ್ 45 ಮೀಟರ್ ಆದಾಗ ನಿಮ್ಮ ಹೈಟ್ ಎಷ್ಟು ಅಂತ ಕೇಳ್ತಾರೆ. ಓಕೆ, ಇದು ನಾಟ್ ಎಕ್ಸಾಕ್ಟ್ಲಿ ಇನ್ ಬಿಟ್ವೀನ್. ಓಕೆ, ಸೊ ಹೈಟ್ ಅಂದ್ರೆ ದಟ್ ಇಸ್ ವೈ. ಓಕೆ, ಸೊ ವೈ ಇಸ್ ದ ಕ್ವಶನ್ ಮಾರ್ಕ್. ಓಕೆ, ಸೊ ವಾಟ್ ಇಸ್ ದ ಹೈಟ್ ಆಫ್ ದ ಪ್ರೊಜೆಕ್ಟೈಲ್? ದಿಸ್ ಇಸ್ ದ ಕ್ವಶನ್. ಓಕೆ, ಸೊ ದಿಸ್ ಇಸ್ ದ ಕ್ವಶನ್. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರಲ್ಲ? ಅಂಡ್ ಇವಾಗ ನೋಡಿ, ಫಸ್ಟ್ ನಾವೇನ್ ಮಾಡೋಣ, ಹಾರಿಜೆಂಟಲ್ ಮೋಷನ್ ಸಿಂಪ್ಲಿಫಿಕೇಶನ್ ಮಾಡೋಣ. ದ ಫಸ್ಟ್ ಹಾರಿಜೆಂಟಲ್ ಮೋಷನ್ ಇದೇ ಮೆಥಡ್ ನ ಫಾಲೋ ಮಾಡೋಕೆ. ಸೊ ಹಾರಿಜೆಂಟಲ್ ಮೋಷನ್ ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಏನು ಸ್ಕಿಪ್ ಮಾಡಬೇಕು, ಏನು ಬರಿಬಾರ್ದು ಅನ್ನೋದು ಗೊತ್ತಾಗುತ್ತೆ. ಸೊ ಬಟ್ ಯಾವಾಗ ಕಲಿಬೇಕಾದ್ರೆ ಈಚ್ ಅಂಡ್ ಎವ್ರಿ ಟರ್ಮ್ ಯು ಹ್ಯಾವ್ ಟು ರೈಟ್. ಓಕೆ, ಎಸ್ ಸರ್. ಸೊ ಫಸ್ಟ್ ಹಾರಿಜೆಂಟಲ್ ಮೋಷನ್. ಸೊ ಈ ಕಡೆ ತಗೊಂಡ್ರೆ ದಟ್ ಇಸ್ ಯು ಎಕ್ಸ್. ಓಕೆ, ಸೊ ಯು ಎಕ್ಸ್ ಯಾವುದು ಸರ್? ಇಟ್ ಇಸ್ ದ ಯು ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಯು ಕಾಸ್ ಥೀಟಾ. ಓಕೆ, ಸೊ ಎಷ್ಟಿದೆ ಯು ವ್ಯಾಲ್ಯೂ ಸರ್? ಇಟ್ ಇಸ್ ದ 25 ಅಂಡ್ ಕಾಸ್ 53. ಓಕೆ, ಸೊ ಕಾಸ್ 53 ಡಿಗ್ರಿ. ಅಂಡ್ ಇಲ್ಲಿ ನಿಮಗೆ ತೋರಿಸ್ತು ನೋಡಿ, ಈ ಸ್ಪೆಷಲ್ ಆಂಗಲ್ ಕೇಸ್ ಇದೆ. ಓಕೆ, ಸೊ ದಿಸ್ ಇಸ್ ದ ಸ್ಪೆಷಲ್ ಆಂಗಲ್ ಕೇಸ್. ಓಕೆ, ಸೊ ದಿಸ್ ಇಸ್ ದ ಸ್ಪೆಷಲ್ ಆಂಗಲ್ ಕೇಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರೋದು 53 ಅಲ್ವಾ? ಸೊ ಇಫ್ ಇಟ್ ಇಸ್ ಅ 53 ಡಿಗ್ರಿ and perpendicular 4 and this is the base 3 and this is the 5 and what about this one? Sir, it is the 37 degrees. Okay, so this side is the 37 degree and cos 53 ಕೊಟ್ಟಿದ್ರಲ್ಲ, so cos 53 ಅಂದ್ರೆ base by hypotenuse. Okay, so base by hypotenuse, base ಎಷ್ಟಿದೆ sir? It is the 3. Okay, so hypotenuse ಎಷ್ಟಿದೆ sir? Hypotenuse that is the 5. Okay, and sin 53 ಎಷ್ಟಾಗುತ್ತೆ sir? Sin 53 degree that is perpendicular by hypotenuse. Perpendicular ಎಷ್ಟಿದೆ sir? It is a 4 divided by 5. Okay, so values ಅಂತ ಗೊತ್ತಾಯ್ತು. Sir, it is the 25 into cos 53 ಎಷ್ಟಾಗುತ್ತೆ sir? It is the 3 divided by 5. 5 25 and 3 ಎಷ್ಟಾಗುತ್ತೆ sir? Initial velocity that is equal to 5 3 15. Okay, so 15 meter per second. Okay, that is 15 meter per second. Clear? So 15 meter per second. Got my point? So 15 meter per second ಆಯ್ತು. Okay, ಇವಾಗ ನೆಕ್ಸ್ಟ್ ಏನು? ಫೈನಲ್ ವೆಲಾಸಿಟಿ ಅಂದ್ರೆ ಈ ಪಾಯಿಂಟಿಗೆ ಬಂದಾಗ. ಓಕೆ, ಸೊ ಈ ಪಾಯಿಂಟಿಗೆ ಬಂದಾಗ ವಾಟ್ ಈಸ್ ದ ಎಕ್ಸ್ ವ್ಯಾಲ್ಯೂ, ವೆಲಾಸಿಟಿ ಆಫ್ ಹಾರಿಜೆಂಟಲ್ ಮೋಷನ್. ಓಕೆ, ಸೊ ವಿ ಎಕ್ಸ್ ಬೇಕಂದ್ರೆ ನಾವೇನ್ ಮಾಡ್ತೀವಿ? ಸೊ ನಾರ್ಮಲ್ ಆಗಿ ವಿ ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಯು ಎಕ್ಸ್ ಪ್ಲಸ್ ಎ ಎಕ್ಸ್ ಇಂಟು ಟಿ ಅಂತ ಬರೀತೀವಿ. ನಮ್ಗೆ ಗೊತ್ತಿರೋ ಪ್ರಕಾರ ಎ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಓಕೆನಾ? ರೈಟ್ ಸರ್. ಸೊ ವಿ ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಯು ಎಕ್ಸ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಯು ಎಕ್ಸ್, ಮಿಕ್ಕಿದೆಲ್ಲ 0 ಆಗುತ್ತೆ. therefore it is also 15 meter per second. ಓಕೆ, ಇವಾಗ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಅಲಾಂಗ್ ಎಕ್ಸ್ ಆಕ್ಸಿಸ್ ಅಲ್ವಾ? ಇವಾಗ ಡಿಸ್ಪ್ಲೇಸ್ಮೆಂಟ್ ಬರೆಯೋದು ಯಾವ ತರ ಬರೀತೀವಿ ಸರ್? ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಇ ಟಿ ಸ್ಕ್ವೇರ್. ಕರೆಕ್ಟಾ? ಎಸ್ ಸರ್. ಇಲ್ಲಿ ಎ ಎಕ್ಸ್ ಅಗೇನ್ 0 ಆಗುತ್ತೆ. ಸೊ ಇದಿಷ್ಟು 0 ಆಗ್ಬಿಡುತ್ತೆ. ಓಕೆನಾ? ರೈಟ್. ಸೊ ಇವಾಗ ಏನ್ ಮಾಡ್ತೀವಿ ಸರ್? ಇಟ್ ಇಸ್ ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಯು ಎಕ್ಸ್ ಇಂಟು ಟಿ.
x value ಎಷ್ಟಿದೆ ಸರ್ 45 minutes, sorry 45 meter, and ux value that is a 15 into t. Okay, so t is equals to 45 sir divided by 15 ಎಷ್ಟಾಗ್ತದೆ 5 ಮೂರಲೆ 45. Okay, so 3 seconds. So time taken by projectile, okay, so 3 seconds. Okay, ಇಲ್ಲಿಗೆ ಬರೋಕೆ, okay, so this is a 15 meter per second ಇದೆಯಲ್ಲ, ಸೊ ಎಷ್ಟು ಟೈಮ್ ತಗೊಳುತ್ತೆ, ದಟ್ ಇಸ್ ಅ 3 seconds. ಓಕೆ, ಸೊ 3 seconds ಗೆ ಇಲ್ಲಿ ರೀಚ್ ಆಗುತ್ತೆ. ಓಕೆ, ಸೊ ಇವಾಗ ನಾವು ವರ್ಟಿಕಲ್ ಮೋಷನ್ ನ ಕನ್ಸಿಡರ್ ಮಾಡ್ಕೋಣ. ವರ್ಟಿಕಲ್ ಮೋಷನ್. ಓಕೆ, ಸೊ ವರ್ಟಿಕಲ್ ಮೋಷನ್. ಸೊ ವರ್ಟಿಕಲ್ ಮೋಷನ್ ನ ಕನ್ಸಿಡರ್ ಮಾಡ್ಕೊಂಡ್ಬಿಡೋಣ. ಎಸ್ ಸರ್. ಸೊ ವರ್ಟಿಕಲ್ ಮೋಷನ್ ನ ಕನ್ಸಿಡರ್ ಮಾಡ್ಕೊಂಡ್ಬಿಡೋಣ. ವರ್ಟಿಕಲ್ ಮೋಷನ್. ಓಕೆ, ಸೊ ವರ್ಟಿಕಲ್ ಮೋಷನ್ ಡೈರೆಕ್ಟ್ ಆಗಿ ಬರಿಲ್ಲ, ಇಲ್ಲ ಒಂದೊಂದೇ ಸ್ಟೆಪ್ ಬರೆಯೋಣ. ಸೊ uy that is equals to u sin theta. Okay, so uy that is equals to u sin theta. So that is a 25 meter and sin 53 degrees. Okay, so sin 53 degrees and 25 into sin 53 ಎಷ್ಟಾಗಿದೆ ಸರ್? ಇಟ್ ಇಸ್ ಅ 4 divided by 5. 5 5 25 into 4. ಓಕೆ, ಸೊ ಎಷ್ಟಾಗುತ್ತೆ ಸರ್? uy that is equals to, that is 5 4 20, 20 meter per second ಆಗುತ್ತೆ. ಓಕೆ, ಸೊ ದಿಸ್ ಇಸ್ uy value. Okay, so this is the uy value. Get your point? ಓಕೆನಾ? ನಾ ಇವಾಗ ನೆಕ್ಸ್ಟ್ ವಿ ವೈ ಫೈಂಡ್ ಮಾಡೋಣ. ಓಕೆ, ಸೊ ವಿ ವೈ ಇದು ಬೇಕಾಗಿಲ್ಲ, ಬಟ್ ಸ್ಟಿಲ್ ಬರೆಯೋಣ. ಸೊ ಯು ವೈ ಮೈನಸ್, ಓಕೆ, ಸೊ ಮೈನಸ್ ಎಷ್ಟಿದೆ? ಮೈನಸ್, ಓಕೆ, ಸೊ ಪ್ಲಸ್ ಎ ವೈ ಇಂಟು ಟಿ ಅಲ್ವಾ? ಎಸ್ ಸರ್. ಇವಾಗ ವಿ ವೈ ದಟ್ ಇಸ್ ಈಕ್ವಲ್ಸ್ ಟು ಯು ವೈ ದಟ್ ಇಸ್ 20, ಸೊ ಪ್ಲಸ್ ಇಟ್ ಇಸ್ ಮೈನಸ್ 10, ಯಾಕೆಂದ್ರೆ ಇಟ್ ಇಸ್ ಎ ವೈ ದಟ್ ಇಸ್ ಮೈನಸ್ 10 ಮೀಟರ್ ಸ್ಕ್ವೇರ್ ಅಂಡ್ ಟಿ ಎಷ್ಟು ದಟ್ ಇಸ್ 3. ಓಕೆ, ಸೊ ಎಷ್ಟಾಗುತ್ತೆ ಸರ್? ಇಟ್ ಇಸ್ 20 minus 30, so that is equals to minus 10 meter per second square. 10 meter per second. Okay, so that is a Vy. Okay, so Vy of 80. Okay, so 3 seconds ಅಲ್ವಾ? 1 second. 3 second ಇದೆ. ಇದು ಮೈನಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ದಟ್ ಇಸ್ ವರ್ಟಿಕಲಿ ಡೌನ್ ಅಂತ ಹೇಳ್ತಿರೋದು. ಓಕೆ, ಅಂಡ್ ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಫೈಂಡ್ ಮಾಡಕ್ಕೆ ಸರ್ ಇಟ್ ಇಸ್ ಯು ಟಿ ಪ್ಲಸ್ ಆಫ್ 80 ಸ್ಕ್ವೇರ್, ಕರೆಕ್ಟಾ? ಎಸ್ ಸರ್. ಅಂಡ್ ಇಲ್ಲಿ ವೈ ಪ್ಲೇಸ್ ಅಲ್ಲಿ ಏನ್ ಬರೀತೀರಾ? ಸರಿ, ಎಸ್ ಪ್ಲೇಸ್ ಅಲ್ಲಿ ವೈ, ಸೊ ದಟ್ ಈಸ್ ಈಕ್ವಲ್ಸ್ ಟು ಯು ವೈ into t, so plus of ay into t square. Okay, so y that is equals to uy is there, so it is a 20 into 3, so plus it is half into minus 10 into so 3 square. ಎಷ್ಟಾಗುತ್ತೆ ಸರ್? y is equals to 2 3 6 60 and ಇದು ಮೈನಸ್ 2 5 10 3 3 9 ಎಷ್ಟಾಯ್ತು ಸರ್? 60 minus 5 9 45. Okay, so therefore y is equals to 60 minus 45. So y is equals to ಎಷ್ಟಾಗುತ್ತೆ? 15 meter. ಓಕೆ, ಸೊ 15 meter ಹೈ ಹೋಗುತ್ತೆ. ಓಕೆ, ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನಪ್ಪ ಅಂತ ಹೇಳಿದ್ರೆ, ಸೊ ಎಕ್ಸ್ ವ್ಯಾಲ್ಯೂ 45 ಇದ್ದಾಗ ಇದು 15 meter ಹೈ ಇರುತ್ತೆ. ಓಕೆ, ಸೊ 15 meter ಹೈ ಇರುತ್ತೆ. ಇಲ್ಲಿವರೆಗೆ ಕ್ಲಾರಿಟಿ ಸಿಕ್ತಾ? ಬೇಗ ಬೇಗ ರೆಸ್ಪಾಂಡ್ ಮಾಡಿ. ಇಲ್ಲಿವರೆಗೆ ಕ್ಲಾರಿಟಿ ಸಿಕ್ತಾ? ಇಲ್ಲಿವರೆಗೆ ಕ್ಲಾರಿಟಿ ಸಿಕ್ತಾ? ಓಕೆ, ಫೈನ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಯಾಕೆ ಕಮೆಂಟ್ಸೇ ಲೋಡ್ ಆಗ್ತಿಲ್ವಲ್ಲ? ಇಲ್ಲ ಸ್ಟಾಪ್ ಆಗ್ಬಿಟ್ಟಿದೆ. ಹಾಂ, ಎಸ್. ಓಕೆ, ಸೊ ಇವಾಗಂತೂ ನಮಗೆ ಗೊತ್ತಾಗ್ಬಿಡ್ತು. ಸೊ ಹಾರಿಜೆಂಟಲ್, ಸೊ ದಿಸ್ ಇಸ್ ವರ್ಟಿಕಲ್ ಆಗ್ಬೇಕಲ್ಲ. ಇಲ್ಲಿ ಹಾರಿಜೆಂಟಲ್, ಇಲ್ಲಿ ಹಾರಿಜೆಂಟಲ್, ಇದು ವರ್ಟಿಕಲ್ ಆಗ್ಬೇಕು. ಓಕೆ, ಸೊ ವರ್ಟಿಕಲ್, ಸೊ ದಿಸ್ ಇಸ್ ವರ್ಟಿಕಲ್ ಮೋಷನ್. ಓಕೆ, ಡನ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಕ್ವಶನ್ ಇದು 2024 ಅಲ್ಲಿ ನೀಟ್ ಅಲ್ಲಿ ಕೇಳಿರುವಂತದ್ದು. ಓಕೆ, ಸೊ ಪಿ ವೈ ಕ್ಯೂಸ್. ಇಷ್ಟೊತ್ತು ನಾವು ಮಾಡಿದ್ದು JEE ಕ್ವಶನ್ಸ್. ಓಕೆ, ಇಷ್ಟೊತ್ತು ನಾವೇನ್ ಮಾಡಿದ್ವಲ್ಲ ಅದು JEE ಕ್ವಶನ್ಸ್, ಮೇನ್ಸ್ ಮತ್ತೆ ಅಡ್ವಾನ್ಸ್ ಇನ್ಕ್ಲೂಡೆಡ್. ಓಕೆ, ನಾ ದ 2 dimensional motion of a particle described by r vector is equals to I plus 2j a cos omega t is an. ಇಲ್ಲಿ ನಿಮಗೆ ಒಂದು ಅರ್ಥ ಆಗಬೇಕು, ದಿಸ್ ಇಸ್ ದ ನಾಟ್ ದ ಆಪ್ಷನ್ಸ್. ಓಕೆ, ಸೊ ಇಲ್ಲಿ ಆಪ್ಷನ್ಸ್ ಇದೆ, ಇಲ್ಲಿ ಆಪ್ಷನ್ಸ್ ಇದೆ. ಓಕೆನಾ? ಸೊ ಇಲ್ಲಿ ನಿಮಗೆ 4 ಆಪ್ಷನ್ಸ್ ಕೊಟ್ಟಿದ್ದೀರಿ. ಯಾವಪ್ಪ? ಫಸ್ಟ್ ಆಫ್ ಆಲ್ 2 dimensional motion ಇದೆ, ಡಿಸ್ಕ್ರೈಬ್ಡ್ ಬೈ ಆರ್ ವೆಕ್ಟರ್, ಅಂದ್ರೆ ಪೊಸಿಷನ್ ವೆಕ್ಟರ್ ಕೊಟ್ಟಿದ್ದಾರೆ. ದಟ್ ಇಸ್ a cos omega t ಬ್ರಾಕೆಟ್ ಆಫ್ i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಈಸ್ ಆನ್ ಅಂತ ಕೇಳ್ತಾರೆ. ಪ್ಯಾರಾಬೋಲಿಕ್ ಪಾಥ, ಎಲಿಪ್ಟಿಕಲ್ ಪಾಥ, ಪಿರಿಯಾಡಿಕ್ ಮೋಷನ್, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಫೈಂಡ್ ಮಾಡಬೇಕು. ಅದಕ್ಕೆ ನಾವೇನ್ ಮಾಡಬೇಕು? ಫಸ್ಟ್ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕು. ಓಕೆ, ಸೊ ವಾಟ್ ಇಸ್ ದಟ್?
ಸೊ ವಾಟ್ ಇಸ್ ದಟ್ ಅಂದ್ರೆ ಇದನ್ನ ಫಸ್ಟ್ ಸಿಂಪ್ಲಿಫಿಕೇಶನ್ ಮಾಡಿ. ಓಕೆ, ಸೊ ದಟ್ ಈಸ್ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್. ಓಕೆ, ಸೊ ಓಪನ್ ದ ಬ್ರಾಕೆಟ್ ಏನ್ ಸಿಗುತ್ತೆ ನಿಮಗೆ? ದಟ್ ಈಸ್ ಎ, that is the cos omega t into I. Okay, and the next sir, it is a 2a the cos omega t into j. Okay, yes sir. ಇಲ್ಲಿ ನೋಡಿ x is equals to, okay, so x is equals to a cos, ಇದನ್ನ ನಾವು ಯಾವ ತರ ಬರೀಬಹುದು? So r vector that is equals to a x I cap plus y j cap. ನಿಮಗೆ ಹೇಳಿರೋ ಪ್ರಕಾರ ಪಾತ್ ಬೇಕಂದ್ರೆ ನಥಿಂಗ್ ಬಟ್ ಟ್ರಾಜೆಕ್ಟರಿ ಇಕ್ವೇಶನ್ ಆಫ್ ಅ ಟ್ರಾಜೆಕ್ಟರಿ ಅಂದ್ರೆ ರೀಪ್ಲೇಸ್ ಟೈಮ್. ಓಕೆ, ಸೊ ರೀಪ್ಲೇಸ್ ದ ಟೈಮ್ ವಿತ್ y. ಅದ್ರ ಪ್ರಕಾರ ಮಾಡಿ. ಸೊ x is equals to ಏನಿರೋದು? ಸರ್ ಇಸ್ ಅ ಕಾಸ್ ಒಮೆಗಾ ಟಿ. ಓಕೆ, ಅಂಡ್ y ಏನಿರೋದು? ಸರ್ ಇಸ್ ಅ 2a ಕಾಸ್ ಒಮೆಗಾ ಟಿ. ಸೊ ಎರಡನ್ನ ಕಂಪೇರ್ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗೋದು 2 ಟೈಮ್ಸ್ ಆಫ್ ದ a ಕಾಸ್ ಒಮೆಗಾ ಟಿ ಅಂತ ಆಗುತ್ತೆ. ಸೊ ವಾಟ್ ಡಸ್ ಇಟ್ ಇಂಡಿಕೇಟ್? ಸರ್ ಇಟ್ ಇಸ್ ಅ 2x ಅಂತ ಇಂಡಿಕೇಟ್ ಆಗುತ್ತೆ. ಸೊ ಇಟ್ ಈಸ್ ಲುಕ್ಸ್ ಲೈಕ್, ಓಕೆ, ಸೊ ಇಟ್ ಈಸ್ ಲುಕ್ಸ್ ಲೈಕ್, so y is equals to mx plus c, correct? mx, okay, so that is mx plus c. So y is equals to 2x plus 0. So ಎರಡನ್ನ ಕಂಪೇರ್ ಮಾಡ್ಕೊಂಡ್ರೆ ಸೊ ಇಲ್ಲಿ ಸೊ ಸ್ಲೋಪ್ ಎಷ್ಟಿದೆ ಸರ್? 2. ಓಕೆ, ಸ್ಲೋಪ್ ವಿತ್ ಸ್ಲೋಪ್ ಎಷ್ಟು? ದಟ್ ಈಸ್ 2. ಸ್ಟ್ರೇಟ್ ಲೈನ್ ಮೋಷನ್ ಆಗುತ್ತೆ. ಸ್ಟ್ರೇಟ್ ಲೈನ್ ಮೋಷನ್ ಅಂದ್ರೆ ಯಾವ್ದು ಬರುತ್ತೆ? ಸೊ ಪೀರಿಯಾಡಿಕ್ ಮೋಷನ್ ಅಂತ ಕನ್ಸಿಡರ್ ಮಾಡ್ಕೊಳ್ಬಹುದು. ಓಕೆ, ಸೊ ಪೀರಿಯಾಡಿಕ್ ಮೋಷನ್ ಅಂತ ಕನ್ಸಿಡರ್ ಮಾಡ್ಕೊಬಹುದು. ಓಕೆ, ಸೊ ಪೀರಿಯಾಡಿಕ್ ಮೋಷನ್ ಸಿಕ್ತು. ಇನ್ನೊಂದು ಪ್ಯಾರಾಬೋಲಿಕ್. ಇವಾಗ ನಮಗೆ ಬೇಕಾಗಿರೋದು ಯಾವ ತರ? ಸೊ ಇಲ್ಲಿ ನಮಗೆ ಕಾಸ್ ಒಮೆಗಾ ಟಿ ಅಂತ ಬಂದಿದೆ. ಓಕೆ, ಸೊ ಕಾಸ್ ಒಮೆಗಾ ಟಿ ಅಂತ ಬಂದ್ರೆ ಆಕ್ಸೆಲರೇಷನ್ ಏನ್ ಬರುತ್ತೆ? ಸಿಂಪಲ್ ಹಾರ್ಮೋನಿಕ್ ಮೋಷನ್. ಇದು ಆಕ್ಚುಲಿ ವೇವ್ಸ್ ಟಾಪಿಕ್ಸ್ ಅಲ್ಲಿ ಬರುತ್ತೆ. ಆಸಿಲೇಷನ್ ಅಂಡ್ ವೇವ್ಸ್ ಟಾಪಿಕ್ಸ್ ಅಲ್ಲಿ ಬರುತ್ತೆ. ಓಕೆ, ಸೊ ವೇವ್ಸ್ ಟಾಪಿಕ್ಸ್ ಅಲ್ಲಿ ಬರುತ್ತೆ. ಡನ್? ಏನೋ ಸುಟ್ಟು ಸ್ಮೆಲ್ ಬರ್ತಿದೆಯಲ್ಲ, 1 ಸೆಕೆಂಡ್. ಕಮಿಂಗ್. ಇಲ್ಲಿ ಹೊರಗಡೆ ಸ್ವಲ್ಪ ಇದೇನದು ಕಸ ಸುಡ್ತಾವ್ರ, ಅದ್ರ ಸ್ಮೆಲ್ ಬರ್ತಾ ಇರೋದು. ಓಕೆ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇದು ಆಕ್ಚುಲಿ ಆಸಿಲೇಷನ್ಸ್ ಅಂಡ್ ವೇವ್ಸ್ ಅಲ್ಲಿ ಬರುತ್ತೆ. ಸೊ ದಟ್ ಇಂಡಿಕೇಟ್ಸ್, ಓಕೆ, ಸೊ ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್ ಅಂತ ಬರಬೇಕು. ಓಕೆ, ದಿಸ್ ರೆಪ್ರೆಸೆಂಟ್ಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಓಕೆ, ಸೊ ದಟ್ ಇಸ್ ಮೈನಸ್ ಒಮೆಗಾ ಸ್ಕ್ವೇರ್ ಎಕ್ಸ್ ಅಂತ ಬರಬೇಕು. ನೋಡೋಣ. ಸೊ ಇದು ಬಂದ್ರೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಆಗುತ್ತೆ. ಕಂಡೀಷನ್ ಫಾರ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಓಕೆ, ಇದೇನು ಇಂಡಿಕೇಟ್ ಮಾಡುತ್ತೆ? ಸರ್ ಇಟ್ ಇಸ್ ಅ ಪೀರಿಯಾಡಿಕ್ ಮೋಷನ್ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆ, ಸರ್ ಪೀರಿಯಾಡಿಕ್ ಮೋಷನ್. ಓಕೆ, ಎಸ್ ಸರ್, ಪೀರಿಯಾಡಿಕ್ ಮೋಷನ್. ರೈಟ್. ಸೊ ಇವಾಗ ನಾನು ಇದನ್ನ ಕ್ಯಾನ್ಸಲ್ ಮಾಡ್ಕೋತೀನಿ. ಯಾವುದು? ಇಲ್ಲಿ. ಓಕೆ, ಎಲ್ಲಾಯ್ತು? ಆರ್ ವ್ಯಾಲ್ಯೂ ಅಲ್ಲ? ಆರ್ ವ್ಯಾಲ್ಯೂ ಇದೆ. ಸೊ ಇಲ್ಲಿ ಸೊ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಇಲ್ಲಿ ಬಂದಿರೋದೇನು? ಸೊ ಡಿ ಆರ್. ಓಕೆ, ಸೊ ವೆಲಾಸಿಟಿ, ಫಸ್ಟ್ ವೆಲಾಸಿಟಿ ದಟ್ ಈಸ್ ನಥಿಂಗ್ ಬಟ್ ಡಿ ಆರ್ ಡಿವೈಡೆಡ್ ಬೈ ಡಿ ಟಿ. ಏನಾಗುತ್ತೆ ನೋಡಿ ಸರ್, ಇಟ್ ಇಸ್ ಎ. ದ ಕಾಸ್ ಇದ್ರೆ ಏನಾಗುತ್ತೆ ಸರ್? ಡಿಫರೆನ್ಸಿಯೇಷನ್ ಆಫ್ ಅ ಕಾಸ್ ದಟ್ ಇಸ್ ಮೈನಸ್ ಸೈನ್ ದ ಒಮೆಗಾ ಟಿ. ಇಲ್ಲಿ ಡಿಫರೆನ್ಸಿಯೇಷನ್ ಆಫ್ ಒಮೆಗಾ ಟಿ ಏನಾಗುತ್ತೆ ಸರ್? ಇಟ್ ಇಸ್ ಒಮೆಗಾ ಇಂಟು ಐ. ಸೊ ಪ್ಲಸ್ ಇಲ್ಲಿ ಸರ್ ಇಟ್ ಇಸ್ 2a. ಓಕೆ, 2a ಅಂಡ್ ಕಾಸ್ದು ಅದು ಸಹಿತ ನಿಮಗೆ ಸೈನ್ ಒಮೆಗಾ ಟಿ ಆಗುತ್ತೆ. ಅಂಡ್ ಇದು ಒಮೆಗಾ ಟಿ ಡಿಫರೆನ್ಶಿಯೇಟ್ ಮಾಡಿದ್ರೆ ಒಮೆಗಾ ಇಂಟು ಜೆ. ಇನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? ವಿ ಇಸ್ ಈಕ್ವಲ್ಸ್ ಟು ಮೈನಸ್, ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಟೇಕ್ ಇಟ್ ಔಟ್ ಸೈಡ್. ಏನು ಉಳಿತೆ ಸರ್? ಎ, ದಟ್ ಇಸ್ ಅ ಸೈನ್ ಎ ಒಮೆಗಾ, ಇಲ್ಲಿ ಒಮೆಗಾ ಇದೆಯಲ್ಲ, ಎ ಒಮೆಗಾ ಸೈನ್ ಆಫ್ ಒಮೆಗಾ ಟಿ ಐ ಕ್ಯಾಪ್. ಸೊ ಪ್ಲಸ್ ಸರ್ ಇಟ್ ಇಸ್ 2 a omega
ಸೊ ಸೈನ್ ಒಮೆಗಾ ಟಿ ಸೊ ಜೆ ಕ್ಯಾಪ್ ಅಂತ ಆಗುತ್ತೆ. ಓಕೆ ರೈಟ್. ಓಕೆನಾ? ನಾ ಇವಾಗ ನೋಡಿ, ನಮಗೆ ಬೇಕಾದ್ರೆ ಆಕ್ಸಲರೇಷನ್ ಅಲ್ವಾ? ಸೊ ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ಸ್ ಟು ಡಿ ವಿ ಡಿವೈಡೆಡ್ ಬೈ ಡಿ ಟಿ. ಓಕೆ, ಸೊ ಮೈನಸ್ ಆಸ್ ಇಟ್ ಇಸ್. ಸೊ ಎ ಒಮೆಗಾ ಇಸ್ ಆಲ್ಸೋ ಆಸ್ ಇಟ್ ಇಸ್ ಸೈನ್ ಒಮೆಗಾ ಟಿ. ಏನಾಗಿದೆ ಡಿಫರೆನ್ಸಿಯೇಷನ್ ಆಫ್ ಅ ಸೈನ್ ದಟ್ ಇಸ್ ಎ ಕಾಸ್ ಒಮೆಗಾ ಟಿ ಇಂಟು ಒಮೆಗಾ ಐ ಕ್ಯಾಪ್. ಓಕೆ, ಸೊ ಪ್ಲಸ್ 2a ಒಮೆಗಾ, ಇದು ಸಹಿತ ಡಿಫರೆನ್ಸಿಯೇಷನ್ ಆಫ್ ಅ ಕಾಸ್ ಸೈನ್ ಒಮೆಗಾ ಟಿ ದಟ್ ಈಸ್ ಆಲ್ಸೋ ಬಿಕಮ್ಸ್ ಅ ಕಾಸ್ ಒಮೆಗಾ ಟಿ ಇಂಟು ಒಮೆಗಾ ದಟ್ ಈಸ್ ದ ಜೆ. ಓಕೆ ಸರ್, and a that is equals to minus. Okay, so that is a into a omega square ಆಯ್ತು. Okay, right? Next one ಯಾವುದು? So it is a cos omega t. Okay, so cos omega t into I cap. So plus the 2 times of a omega square cos omega t into j. ಓಕೆ ಸರ್, ಇವಾಗ ನೀವು ಒಂದು ಅಬ್ಸರ್ವ್ ಮಾಡಿ. ಓಕೆ, ಸೊ ಒಂದು ಅಬ್ಸರ್ವ್ ಮಾಡಿ, ಇದರಲ್ಲಿ ನಿಮಗೆ ಕಾಮನ್ ಆಗಿ ಒಮೆಗಾ ಸ್ಕ್ವೇರ್ ಅಂಡ್ ಒಮೆಗಾ ಸ್ಕ್ವೇರ್ ಅಂತ ಇದೆ. ಟೇಕ್ ಇಟ್ ಔಟ್ ಸೈಡ್. ದ ಮೈನಸ್ ಒಮೆಗಾ ಸ್ಕ್ವೇರ್, ಟೇಕ್ ಇಟ್ ಔಟ್ ಸೈಡ್. ಮಿಕ್ಕಿದೆ ಎಷ್ಟು? ಸೈಡ್ ಇಸ್ ಎ ಕಾಸ್ ಒಮೆಗಾ ಟಿ ಐ ಕ್ಯಾಪ್ ದ ಪ್ಲಸ್ ಇನ್ಯಾವುದು? ಸೈಡ್ ಇಸ್ 2a ಕಾಸ್ ಒಮೆಗಾ ಟಿ ಜೆ ಕ್ಯಾಪ್ ಆಯ್ತು. ಈ ಕಾಸ್ ಒಮೆಗಾ ಟಿ ಐ ಕ್ಯಾಪ್ ಪ್ಲಸ್ 2a ಕಾಸ್ ಒಮೆಗಾ ಟಿ ಏನಾಗುತ್ತೆ ಅಲ್ಲಿ ಸರ್? ಇಟ್ ಈಸ್ ನಥಿಂಗ್ ಬಟ್ ಆರ್ ಓನ್ಲಿ. ಸೊ ದೇರ್ ಫೋರ್ a is equals to minus omega square r banta. Yes sir. So therefore this satisfies the condition of simple harmonic motion. ಅಂದ್ರೆ ಇದರ ಪ್ರಕಾರ the option C ಮತ್ತೆ option D both are correct. Okay, option C ಮತ್ತೆ option D both are correct. ಡನ್. ಸೊ ಇದು ಸ್ಯಾಟಿಸ್ಫೈ ಆಯ್ತಾನೆ? ಇದು ಎಕ್ಸ್ ಆಕ್ಸಿಸ್ ಇದ್ದಾಗ ಮಾತ್ರ. ಅದೇ ನಾವು ಪೊಸಿಷನ್ ವೆಕ್ಟರ್ ಅಲ್ಲಿ ಬರೆದಾಗ ಯು ಕ್ಯಾನ್ ರೆಪ್ರೆಸೆಂಟ್ ಇಟ್ ಆಸ್ ಆರ್. So C and D both are correct. Okay, so C and D both are correct. Okay, so C and D, that is option D is the correct answer. Choose the correct answer from the option given below ಅಂತ ಹೇಳಿದ್ರು. We got the answer. Okay, ಇಲ್ಲಿವರೆಗೆ ಡನ್. ಓಕೆ, ಸೊ ಇಲ್ಲಿವರೆಗೆ ಅಂತೂ ಡನ್ ಆಯ್ತು. ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಏನಿರೋದು ಕ್ವಶನ್ 2017 ಅಲ್ಲಿ ಕೇಳಿರೋದು. ಸೊ 2017 ಅಲ್ಲಿ ಏನು ಕೇಳಿರೋದು? ದ ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ ಆಫ್ ದ ಪಾರ್ಟಿಕಲ್ ಅಟ್ ಎನಿ ಟೈಮ್ ಆರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5t minus 2t square and y is equals to 10t respectively, where x and y are in a meters and time in a seconds. The acceleration of the particle at a t is equals to 2 seconds ಅಂತ ಕೇಳ್ತಾರದು. ಓಕೆ ರೈಟ್ ಸರ್, ಇವಾಗ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡಿದ್ದನ್ನ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ರೆ ಫಸ್ಟ್ ನಾನು ಏನು ಮಾಡ್ತೀನಿ, ದ ಪೊಸಿಷನ್ ವೆಕ್ಟರ್, ಯಾಕೆಂದ್ರೆ ಇದು 2 ಡೈಮೆನ್ಷನ್ ಮೋಷನ್ ಅಲ್ವಾ. ಸೊ ದಟ್ ಈಸ್ ಎಕ್ಸ್ ಐ ಕ್ಯಾಪ್ ಸ ಪ್ಲಸ್ ವೈ ಜೆ ಕ್ಯಾಪ್. ಓಕೆ ಸರ್, ಸೊ ಆರ್ ಇಸ್ ಈಕ್ವಲ್ಸ್ ಟು ಎಕ್ಸ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಸರ್? ಇಟ್ ಇಸ್ ಅ 5t so minus 2t square. Okay, so that is I. So plus y, that is a 10t, so that is a g. Okay, yes sir. R is equals to, okay, so R is equals to, ಇವಾಗ ನಾನು ಏನು ಮಾಡ್ತೀನಿ ಇಲ್ಲಿ ಆಕ್ಸಲರೇಷನ್ ಫೈಂಡ್ ಮಾಡಕ್ಕೆ ಹೇಳಿದಾರಲ್ಲ, ಸೊ ಫಸ್ಟ್ ವೆಲಾಸಿಟಿನ ಫೈಂಡ್ ಮಾಡ್ತೀನಿ. ಸೊ ದಟ್ ಈಸ್ ದ dr divided by dt. ಓಕೆ, dr divided by dt ಏನಾಗುತ್ತೆ ಸರ್? ಡಿಫರೆನ್ಸಿಯೇಷನ್ ಆಫ್ 5 that is equals to 5t, that is a 5. Differentiation of a 2t square, that is a 4t I cap. So plus differentiation of a 10t, that is a 10 j cap. Okay, and acceleration ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಸರ್ ಇಟ್ ಇಸ್ a dv divided by dt. Okay, so dv divided by dt. differentiation of 5 ಏನಾಗುತ್ತೆ 0 and differentiation of 4t ಎಷ್ಟಾಗುತ್ತೆ? that is a 4 into I cap and differentiation of a 10 ಎಷ್ಟಾಗುತ್ತೆ? that is 0 j cap. And finally acceleration that is equals to minus 4 I cap. So that is nothing but magnitude ಬಗ್ಗೆ ಮಾತಾಡಿದ್ರೆ ಸರ್ ಇಟ್ ಇಸ್ a minus 4 the meter per second square. ಇಷ್ಟೇ. ಓಕೆ, ಸೊ minus 4 ಬರಬೇಕು. ಓಕೆ, ಸೊ minus 4 meter per second square. You got my point? ಎಲ್ಲರಿಗೂ ಅರ್ಥ ಆಗ್ತಿದೆನಾ? ಎಲ್ಲರಿಗೂ ಅರ್ಥ ಆಗ್ತಿದೆನಾ? ಒಂದ್ಸತಿ ಕನ್ಫರ್ಮ್ ಮಾಡಿ. All of you are getting my points? ಎಲ್ಲರಿಗೂ ಅರ್ಥ ಆಗ್ತಿದೆಯಲ್ಲ? Okay, now let's move on to the next question. Okay, so next question ಏನು ಹೇಳುತ್ತೆ? A body is moving with a velocity 30 meters per second towards east. After 10 seconds, its velocity becomes a 40 meters per second towards the north. The average acceleration of the body is. ಇದು 2011 NEET ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಎರಡು ಕೋಆರ್ಡಿನೇಟ್ ನ ಯೂಸ್ ಮಾಡ್ತದೆ. ಒಂದು, ಇವಾಗ ನಾನು ಡೈರೆಕ್ಷನ್ ಬಗ್ಗೆ ಮಾತಾಡಿದ್ರೆ, ಓಕೆ, ಸೊ ಡೈರೆಕ್ಷನ್ ಬಗ್ಗೆ ಮಾತಾಡಿದ್ರೆ, ಓಕೆ, ಸೊ ಡೈರೆಕ್ಷನ್ ಬಗ್ಗೆ ಮಾತಾಡಿದ್ರೆ ನೋಡಿ, ಸೊ ದಿಸ್ ಇಸ್ ದ ಈಸ್ಟ್ and this is the west and this is the north and this is the south. Correct? Yes sir. And first ಏನಾಗ್ತಿರೋದು, a body is moving with a velocity 30 meters per second towards the east. Okay,
ಇದನ್ನ ನಾನು ಏನು ಮಾಡ್ತೀನಿ, ಇದರಿಂದ ಪ್ರೆಸೆಂಟ್ ಮಾಡ್ತೀನಿ. ಓಕೆ ಸರ್, 30 meter per second. Okay. So this is the initial velocity. Okay, so let's say this is the initial velocity, that is the 30 meter per second. Okay. And after 10 seconds, its a velocity becomes a 40 meter per second towards the north. Okay, so this is towards the north. Okay. And towards the north, ಇದರ velocity, this is final velocity ಅಂತ ಬರೀತೀನಿ. ಎಷ್ಟಾಗುತ್ತೆ ಇದು? ಸರ್ 40 meter per second. Okay, so 40 meter per second. ನೀವು ನೋಡಿ, ಫಸ್ಟ್ ಇಲ್ಲಿ ಕೇಳಿರೋದು ಆವರೇಜ್ ಆಕ್ಸಲರೇಷನ್. ಓಕೆ, ಸೊ ಫಸ್ಟ್ ಚೇಂಜ್ ಇನ್ ವೆಲಾಸಿಟಿನ ಫೈಂಡ್ ಮಾಡ್ತೀನಿ. So that is the final velocity minus initial velocity. Okay, so both are vector quantities only. Okay, so final velocity is 2. So it is a 40 meter per second. That is nothing but a j cap. Okay, so that is j cap and minus. Okay, so minus ಎಷ್ಟಾಗುತ್ತೆ ಇದು? Final velocity minus initial velocity. So that is 30 I cap ಅಂತ ಆಗುತ್ತೆ. Okay, right sir. ಇವಾಗ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಎಷ್ಟಾಗುತ್ತೆ ಸರ್? ಮ್ಯಾಗ್ನಿಟ್ಯೂಡ್ ಇಫ್ ಐ ಕನ್ಸಿಡರ್, ಓಕೆ, ಸೊ ಇದ್ರ ಎಷ್ಟಾಗುತ್ತೆ ಮ್ಯಾಗ್ನಿಟ್ಯೂಡ್. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ 40 ಸ್ಕ್ವೇರ್ ಪ್ಲಸ್ ಮೈನಸ್ 30 ಸ್ಕ್ವೇರ್ ಎಷ್ಟಾಗುತ್ತೆ ನೋಡಿ. ಓಕೆ, ಸೊ 4 16 ಪ್ಲಸ್ 3 9. ಓಕೆ, ಸೊ ದಟ್ ಈಸ್ 900. So delta V that is equals to, okay, so magnitude of a velocity that is equals to 2500 ಆಗುತ್ತೆ. Okay, so that is 2500 and ಇದು ಎಷ್ಟಾಗುತ್ತೆ 50 meter per second ಅಂತ ಆಗುತ್ತೆ. ಓಕೆನಾ? ಎಸ್ ಸರ್. ಇವಾಗ ಅವ್ರು ಕೇಳ್ತಾ ಇರೋದು ಆವರೇಜ್ ಆಕ್ಸಲರೇಷನ್. ಓಕೆ, ಸೊ ಆವರೇಜ್ ಆಕ್ಸಲರೇಷನ್ ದಟ್ ಈಸ್ ನಥಿಂಗ್ ಬಟ್ ಸೊ ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಟಿ. ಸೊ ಡೆಲ್ಟಾ ವಿ ಎಷ್ಟಿದೆ 50 and ಟೈಮ್ ಎಷ್ಟಿದೆ 10 ಸೆಕೆಂಡ್. ಸೊ 10 get cancel, 5 ಮಾತ್ರ ಉಳಿತು. ಸೊ ಆವರೇಜ್ ಆಕ್ಸಲರೇಷನ್, so that is equals to 5 meter per second square. Okay, so that is a 5 meter per second square ಆಗುತ್ತೆ. ಎಲ್ಲಿದೆ 5 meter per second square? That is option D is the correct answer. Okay na? Get a point? ಇವಾಗ change in velocity ಯಾವ ತರ ಬರೀತೀರಾ ಸರ್? Initial to final. Okay, so this is a change in velocity. Initial to final. Okay, so this is change in velocity. Okay, done na? Yes sir. Next question. ಇದು 2012 ಅಲ್ಲಿ ಕೇಳಿರುವಂತ ಕ್ವಶನ್. ಓಕೆ, ಸೊ ದಿಸ್ ಇಸ್ ಆಸ್ಕ್ಡ್ ಇನ್ 2012. ಕ್ವಶನ್ ನೋಡಿ, ಎ ಪಾರ್ಟಿಕಲ್ ಹ್ಯಾಸ್ ಇನಿಷಿಯಲ್ ವೆಲಾಸಿಟಿ 2 I cap plus 3 J cap and acceleration 0.3 I cap plus 0.2 J cap. ಇದು ಕ್ಯಾಪ್ ಬರಬೇಕು, ವೆಕ್ಟರ್ ಆಗಿದೆ. ಓಕೆ, ಸೊ ಇಟ್ ಶುಡ್ ಬಿ ಕ್ಯಾಪ್. ದ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಆಫ್ಟರ್ 10 ಸೆಕೆಂಡ್ ವಿಲ್ ಬಿ ಅಂತ ಕೇಳ್ತಾರೆ. ಇಲ್ಲಿ ನೀವು ಈಕ್ವೇಷನ್ಸ್ ಆಫ್ ಮೋಷನ್ ಯೂಸ್ ಮಾಡಬೇಕು. ಈಕ್ವೇಷನ್ ಆಫ್ ಮೋಷನ್ ನೋಡಿ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಕೊಟ್ಟಿಲ್ಲ. ಇಂಡಿಪೆಂಡೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಯಾವ ಇಕ್ವೇಷನ್ ಯೂಸ್ ಮಾಡ್ತೀರಾ? ಇಂಡಿಪೆಂಡೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಗೆ ಸರ್ ದ ಫಸ್ಟ್ ಇಕ್ವೇಷನ್ ವಿ ಕ್ಯಾನ್ ಯೂಸ್. ಓಕೆ, ಸೊ ದಟ್ ಇಸ್ ವೆಲಾಸಿಟಿ ಸರ್, ಇನಿಷಿಯಲ್ ವೆಲಾಸಿಟಿ ಪ್ಲಸ್ 80. ಓಕೆ, ಸೊ ಯು ಪ್ಲಸ್ 80. ಓಕೆ, ಎಸ್ ಸರ್. ಸೊ ಫೈನಲ್ ವೆಲಾಸಿಟಿ ಅಂತ ಕೇಳ್ತಿರೋದು. ಓಕೆ, ಯು ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ ಸರ್? ಇಟ್ ಇಸ್ 2I ಸೊ ಪ್ಲಸ್ 3J. ಓಕೆ ಸರ್. ಸೊ ಆಕ್ಸಲರೇಷನ್ ಎಷ್ಟಿದೆ ಸರ್? ಇಟ್ ಇಸ್ 0.3 I cap ಸೊ ಪ್ಲಸ್ 0.2 J cap ಇಂಟು ಟೈಮ್ ಎಷ್ಟಿದೆ sir? Into time, that is a 10 seconds. Okay, yes sir. So velocity that is equals to, that is a 2 I cap plus 3 J cap. Okay, so plus ಇಲ್ಲಿ multiply ಮಾಡಿದ್ರೆ ಎಷ್ಟಾಗುತ್ತೆ sir? It is also 3 I cap plus 2 J cap ಆಗುತ್ತೆ, ರೈಟಾ? ಸೊ ಒಟ್ಟಿಗೆ ಸಿಂಪ್ಲಿಫೈ ಮಾಡಿದಾಗ 2I 3I ಎಷ್ಟಾಗುತ್ತೆ sir? It is a 5 I cap. 3J plus 2J ಎಷ್ಟಾಗುತ್ತೆ? 5J cap. Okay, so this is velocity. Okay, so this is the velocity. But ಅವ್ರು ಕೇಳ್ತಿರೋದು, ನಮಗೆ ಕೇಳ್ತಿರೋದು ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿನ ಕೇಳ್ತಿರೋದು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಅಂತಂದ್ರೆ, ಸೊ ದಟ್ ಈಸ್ ಅಂಡರ್ ಸ್ಕ್ವೇರ್ ರೂಟ್ ಕೋಫಿಷಿಯಂಟ್ ಆಫ್ I cap ಏನಾಗುತ್ತೆ ಸರ್? ಇಟ್ ಇಸ್ 5 ಸ್ಕ್ವೇರ್. ಕೋಫಿಷಿಯಂಟ್ ಆಫ್ J cap ದಟ್ ಈಸ್ ಆಲ್ಸೋ I ಸ್ಕ್ವೇರ್. ಎಷ್ಟಾಗುತ್ತೆ ಸರ್? ಇಟ್ ಈಸ್ 25 plus 25. ಸೊ ದಟ್ ಈಸ್ ನಥಿಂಗ್ ಬಟ್, ಸೊ ಇಲ್ಲಿ 2 times of 25 ಅಂತ ಬರೀಬಹುದು. ಓಕೆ, ಸೊ 2 times of 25 ಅಂಡ್ ಫೈನಲ್ ಆಗಿ ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಈ ತರ ಬರೀಬಹುದು ವಿ ಅಂತೇಳಿ. ಸೊ ಇಲ್ಲಿ ಆಚೆ ತಂದ್ರೆ ಎಷ್ಟಾಗುತ್ತೆ? 25 ನ 5 ಆಗುತ್ತೆ ಅಂಡ್ √2. ಸೊ ದಟ್ ಈಸ್ ಮೀಟರ್ ಪರ್ ಸೆಕೆಂಡ್. ಸೊ ವಿ ಇಸ್ ಈಕ್ವಲ್ಸ್ ಟು 5√2 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ 5√2 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಯೂನಿಟ್ಸ್ ಯಾವುದೇ ಯೂನಿಟ್ ಕೊಟ್ಟಿಲ್ಲ, ದೇರ್ಫೋರ್ 5√2 ಯೂನಿಟ್ಸ್. ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ರೆ ಮೀಟರ್ ಪರ್ ಸೆಕೆಂಡ್ ಅಂತ ಬರೀಬಹುದು. ಓಕೆ, ಸೊ ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆರ್ ಯು ಫಾಲೋಯಿಂಗ್? ಎಲ್ಲರಿಗೂ ಅರ್ಥ ಆಗ್ತಿದೆನಾ? ಸ್ವಲ್ಪ ನನಗೆ ಕನ್ಫರ್ಮ್ ಮಾಡಿ ವೆದರ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ನಾಟ್ ಅಂತ ಗೊತ್ತಾಗುತ್ತೆ. ಅಮ್ಮು, ವಂದನಾ, ಅನಿತಾ, ದೀಕ್ಷಿತ್ ಅಂಡ್ ಇಂಚರಾ, ಸ್ವಲ್ಪ ಬೇಗ ಕನ್ಫರ್ಮ್ ಮಾಡಿ. ನಾ ದಿಸ್ ಇಸ್ ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್ ಕ್ವೆಶ್ಚನ್. ಓಕೆ, ಸೊ ಸೇಮ್ ಆಸ್ ಅ ಪ್ರೀವಿಯಸ್ ಒನ್. ಓಕೆ, ಸೇಮ್ ಆಸ್ ಅ ಪ್ರೀವಿಯಸ್ ಒನ್. ಓಕೆ, ಸೊ ಸೇಮ್ ಅಲ್ಲಿ ಸ್ವಲ್ಪ ವ್ಯಾಲ್ಯೂಸ್ ಆ ಕಡೆ ಈ ಕಡೆ ಇದೆ. ಸೊ ಇಲ್ಲಿ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ಲಾಸ್ಟ್ ಇತ್ತಲ್ಲ, ಸೊ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್.
ಸ್ಟ್ಯಾಂಡರ್ಡ್ ರಿಸಲ್ಟ್ ಆಫ್ ಗ್ರೌಂಡ್ ಟು ಗ್ರೌಂಡ್ ಪ್ರೊಜೆಕ್ಟೈಲ್. ಓಕೆ, ಸೊ ಗ್ರೌಂಡ್ ಟು ಗ್ರೌಂಡ್ ಪ್ರೊಜೆಕ್ಟೈಲ್ ನ ನೋಡ್ಕೊಳ್ಳೋ ಇವಾಗ. ಓಕೆ, ಸೊ ಗ್ರೌಂಡ್ ಟು ಗ್ರೌಂಡ್ ಪ್ರೊಜೆಕ್ಟೈಲ್. ಸೊ ಗ್ರೌಂಡ್ ಟು the ground projectile. Okay, so ground to ground projectile. The ground to ground projectile. Okay, ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದು ಮೋಷನ್ ಇನ್ ಎ ಪ್ಲೇನ್. ಓಕೆ, ಸೊ ಮೋಷನ್ ಇನ್ ಅ ಪ್ಲೇನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಮೋಷನ್ ಇನ್ ಅ ಪ್ಲೇನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂಡ್ ಇವಾಗ ನಾವು ಪ್ರೊಜೆಕ್ಟೈಲ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಗೆಟ್ ಎ ಪಾಯಿಂಟ್? ಪ್ರೊಜೆಕ್ಟೈಲ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸರ್, ಹೌ ಟು ಮ್ಯಾನೇಜ್ ಬೋರ್ಡ್ಸ್ ಅಂಡ್ ನೀಟ್ ಟುಗೆದರ್. ಇವಾಗ ಬೋರ್ಡ್ ಇದೆಯಲ್ಲ, ಬೋರ್ಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂಡ್ ಅದ್ರ ಮೇಲೆ ನೀಟ್ ಕ್ವಶನ್ಸ್ ನ ಸಾಲ್ವ್ ಮಾಡಿ. ಓಕೆನಾ? ರೈಟ್. ಓಕೆ, ಸೊ ವೆರಿ ಗುಡ್. ಇವಾಗ ಗ್ರೌಂಡ್ ಟು ಗ್ರೌಂಡ್ ಪ್ರೊಜೆಕ್ಟೈಲ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಓಕೆ, ವಾಟ್ ಡಸ್ ಇಟ್ ಮೀನ್? ಸೊ ಲೆಟ್ಸ್ say so this is y axis and this is x axis. Okay, yes sir, this is x axis and this is the y axis. Okay, and ಇಲ್ಲಿಂದ ನಾನು ಒಂದು ಬಾಡಿನ ಪ್ರೊಜೆಕ್ಟ್ ಮಾಡ್ತೀನಿ. ಓಕೆ, ಸೊ ಪಾರ್ಟಿಕಲ್ ನ ಪ್ರೊಜೆಕ್ಟ್ ಮಾಡ್ತೀನಿ. ಓಕೆ ಸರ್, ಪ್ರೊಜೆಕ್ಟ್ ಮಾಡ್ತೀರಾ? ಅಂಡ್ ನಮಗೆ ಗೊತ್ತಿರೋ ಪ್ರಕಾರ ಓನ್ಲಿ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಇರುತ್ತೆ. therefore so ay is equals to minus g, that is minus 10. Okay, so that is a minus 10 meter per second square. And what about ax? Ax is equals to 0, right? You ನೋಡಿ, ಇವಾಗ ಇನಿಷಿಯಲ್ ವೆಲಾಸಿಟಿ. ಓಕೆ, ಸೊ ಇನಿಷಿಯಲ್ ವೆಲಾಸಿಟಿ v ಅಂತ ಬರೀತೀನಿ. ಓಕೆ, ಸಾರಿ, u. ಇನಿಷಿಯಲ್ ವೆಲಾಸಿಟಿ v, u with respect to horizontal, that is a theta. ಅಂಡ್ ಈ ಕಡೆ ಎಷ್ಟು ಬರುತ್ತೆ ಸರ್? ಇಟ್ ಇಸ್ 90 minus theta ಆಗುತ್ತೆ. ಓಕೆ, ಸೊ ದಿಸ್ ಇಸ್ 90 minus theta. ಅದು ಬರೀ ಅವಶ್ಯಕತೆ ಇಲ್ಲ ಬಿಡಿ. ಓಕೆ, ಎಸ್ ಸರ್. ಇವಾಗ ನೋಡಿ, ಸೊ ಈ ತರ ಟ್ರಾವೆಲ್ ಆಗಿ, ಓಕೆ, ಸೊ ಈ ತರ ಟ್ರಾವೆಲ್ ಆಗಿ, ಓಕೆ, ಸೊ ಈ ತರ ಟ್ರಾವೆಲ್ ಆಗಿ ಕೆಳಗಡೆ ಬೀಳುತ್ತೆ. ಓಕೆ, ಸೊ ಈ ತರ ಟ್ರಾವೆಲ್ ಆಗಿ ಕೆಳಗಡೆ ಬೀಳುತ್ತೆ. ಓಕೆ, ಸೊ ಈ ತರ ಟ್ರಾವೆಲ್ ಆಗಿ ಕೆಳಗಡೆ ಬೀಳುತ್ತೆ. ಅದನ್ನ ನಿಮಗೆ 3D ಮಾಡೆಲ್ಸ್ ಇದೆನಾ ಅಂತ ಒಂದ್ಸತಿ ಚೆಕ್ ಮಾಡ್ತೀನಿ ಇರಿ. ಎಲ್ಲ ಮಿಕ್ಸ್ ಆಗ್ಬಿಟ್ಟವೆ. let me check class 12. ಪ್ರೊಜೆಕ್ಟೈಲ್ ಮೋಷನ್ ಇದರಲ್ಲೂ ಇಲ್ಲ. ಎಲ್ಲ ಮಿಸ್ ಆಗಿದೆ ಇದರಲ್ಲಿಲ್ಲ. ಓಕೆ, ಓಕೆ, ಇವ್ ನೋಡಿ, ಇಲ್ಲಿ ನಾನು ಯುನ ರಿಸಾಲ್ವ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ಇನಿಷಿಯಲ್ ವೆಲಾಸಿಟಿ. ಇದನ್ನ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ಅ ux that is equals to u cos theta. and what about this one? ಸರ್, ಈ ಕಡೆ y axis ಕಡೆ ನೋಡ್ಕೊಂಡ್ರೆ ಸರ್ ಇಟ್ ಇಸ್ a uy that is equals to u sin theta, ರೈಟ್? ಎಸ್ ಸರ್. ಇದು ಪ್ರೊಜೆಕ್ಟೈಲ್ ಮೋಷನ್. ಓಕೆ, ಇವಾಗ ಟೈಮ್ ನೋಡಿ. ಸೊ ಟೈಮ್ ಫಸ್ಟ್ ಒನ್ ಏನ್ ಕೇಳಿರೋದು ಸರ್? ಟೈಮ್ ಆಫ್ ಫ್ಲೈಟ್. ಸೊ ಟೈಮ್ ಆಫ್ ಫ್ಲೈಟ್ ಅಂತಾನೇನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆ, ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ. ಓಕೆ, ಸೊ ಫಾರ್ ಎಕ್ಸಾಂಪಲ್, ಓಕೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ದಿಸ್ ಇಸ್ ದ ಪ್ರೊಜೆಕ್ಟೈಲ್. ಓಕೆ, ಲೆಟ್ಸ್ ಸೇ ದಿಸ್ ಇಸ್ ದ ಪ್ರೊಜೆಕ್ಟೈಲ್. ಏನಾಗುತ್ತೆ ಇದು ಸರ್? ಗ್ರೌಂಡ್ ಇಂದ ಪ್ರೊಜೆಕ್ಟ್ ಆಗಿ ಸೊ ಮ್ಯಾಕ್ಸಿಮಮ್ ಹೈಟ್ ಗೆ ರೀಚ್ ಆಗುತ್ತೆ. ಓಕೆ, ಸೊ ಗ್ರೌಂಡ್ ಇಂದ ಪ್ರೊಜೆಕ್ಟ್ ಆಗಿ, ಓಕೆ, ಸೊ ಗ್ರೌಂಡ್ ಇಂದ ಪ್ರೊಜೆಕ್ಟ್ ಆಗಿ, ಓಕೆ, ಸೊ ಗ್ರೌಂಡ್ ಇಂದ ಪ್ರೊಜೆಕ್ಟ್ ಆಗಿ ಇಲ್ಲಿ ಮ್ಯಾಕ್ಸಿಮಮ್ ಹೈಟ್ ಗೆ ಬರುತ್ತೆ. ದ ಟೈಮ್ ಟೇಕನ್ ಬೈ ದ ಪ್ರೊಜೆಕ್ಟೈಲ್ ಫ್ರಮ್ ಗ್ರೌಂಡ್ ಟು ಮ್ಯಾಕ್ಸಿಮಮ್ ಹೈಟ್, ಅದನ್ನ ನಾವೇನಂತ ಕರಿತೀವಿ? ಟೈಮ್ ಆಫ್ ಅಸೆಂಟ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ಸರ್? ಟೈಮ್ ಆಫ್ ಅಸೆಂಟ್, ರೈಟಾ? ಇದೇ ಪ್ರೊಜೆಕ್ಟೈಲ್ ಮ್ಯಾಕ್ಸಿಮಮ್ ಹೈಟ್ ಇಂದ ಪುನಃ ಗ್ರೌಂಡಿಗೆ ಬರೋಕೆ
ಏನ್ ಟೈಮ್ ತಗೊಳುತ್ತಲ್ಲ ಅದನ್ನ ನಾವು ಟೈಮ್ ಆಫ್ ಡಿಸೆಂಟ್ ಅಂತ ಕರಿತೀವಿ. ಸೊ ಈ ಟೈಮ್ ಆಫ್ ಫ್ಲೈಟ್ ಇಸ್ ನಥಿಂಗ್ ಬಟ್ ಓಕೆ ಸೊ ಟೈಮ್ ಆಫ್ ಫ್ಲೈಟ್ ಇಸ್ ನಥಿಂಗ್ ಬಟ್ ಟೈಮ್ ಆಫ್ ಅಸೆಂಟ್ ಪ್ಲಸ್ ಟೈಮ್ ಆಫ್ ಡಿಸೆಂಟ್. ಓಕೆ ಸೊ ಸಮ್ ಇದು ಟೈಮ್ ಆಫ್ ಅಸೆಂಟ್ ಅಂಡ್ ಟೈಮ್ ಆಫ್ ಡಿಸೆಂಟ್ ಆಗಿರುತ್ತೆ. ಅಂಡ್ ವಿ ನೋ ದಟ್ ಓನ್ಲಿ ಒನ್ ಆಕ್ಸಲರೇಷನ್ ಇಸ್ ಆಕ್ಟಿಂಗ್ ದೇರ್ ಫೋರ್ ಎಷ್ಟು ಟೈಮ್ ಮೇಲೆ ಹೋಗೋ ತಗೊಳುತ್ತೆ ಅಷ್ಟು ಟೈಮ್ ಕೆಳಗೆ ಬರಕ್ಕೆ ತಗೊಳುತ್ತೆ. ದಟ್ ಮೀನ್ಸ್ ಸರ್ ಇಟ್ ಇಸ್ ಅ ಟೈಮ್ ಆಫ್ ಅಸೆಂಟ್ ದಟ್ ಈಸ್ ಈಕ್ವಲ್ಸ್ ಟು ಟೈಮ್ ಆಫ್ ಡಿಸೆಂಟ್ ಆಗಿರುತ್ತೆ. ಓಕೆನಾ. ಇಲ್ಲಿ ನಿಮಗೆ ಟೈಮ್ ಆಫ್ ಫ್ಲೈಟ್ ಟೋಟಲ್ ಆಗಿ ಟೈಮ್ ಆಫ್ ಫ್ಲೈಟ್ ಇಸ್ ನಥಿಂಗ್ ಬಟ್ ದ ಟೈಮ್ ಟೇಕನ್ ಬೈ ದ ಪ್ರೊಜೆಕ್ಟೈಲ್ to move. Okay, so to move a maximum height and maximum height to the ground. ಅದನ್ನ ನಾವು ಟೈಮ್ ಆಫ್ ಫ್ಲೈಟ್ ಅಂತ ಕರಿತೀವಿ. ನಥಿಂಗ್ ಬಟ್ ಟೈಮ್ ಆಫ್ ಅಸೆಂಟ್ ಟೈಮ್ ಆಫ್ ಡಿಸೆಂಟ್. ಸೊ ಟೈಮ್ ಯಾವ ಆಕ್ಸಿಸ್ ಅಲ್ಲಿ ನಾವು ಮೆಜರ್ ಮಾಡ್ತೀವಿ ಕ್ಯಾನ್ ಐಡೆಂಟಿಫೈ. ಸರ್ ಇದು ಮೇಲೆ ಹೋಗಿ ಕೆಳಗಡೆ ಬರ್ತಾ ಇದೆ ರೈಟ್. ಸೊ ವರ್ಟಿಕಲ್ ಮೋಷನ್ ಹೋಗ್ತಾ ಇದೆ. ಸೊ ಯಾವಾಗಲೂ ಟೈಮ್ ಆಫ್ ಫ್ಲೈಟ್ ನ ನಾವು ಡಿಸೈಡ್ ಮಾಡ್ಬೇಕಾದ್ರೆ ಯಾವ ಮೋಷನ್ ನ ಕನ್ಸಿಡರ್ ಮಾಡ್ಕೋತೀವಿ ಅಂದ್ರೆ ವಿ ಆರ್ ಕನ್ಸಿಡರಿಂಗ್ ವರ್ಟಿಕಲ್ ಮೋಷನ್. ಓಕೆ ಸೊ ವರ್ಟಿಕಲ್ ಮೋಷನ್ ನ ಕನ್ಸಿಡರ್ ಮಾಡ್ಕೋತೀವಿ. ಯಾಕೆ ಸೊ ಗ್ರೌಂಡ್ ಇಂದ ಪ್ರೊಜೆಕ್ಟ್ ಆಗಿ ಪುನಃ ಗ್ರೌಂಡಿಗೆ ಬರೋದು ಎಷ್ಟು ಟೈಮ್ ತಗೊಳುತ್ತೆ. ಓಕೆ ಸೊ ಟೈಮ್ ಟೇಕನ್ ಬೈ ದ ಪ್ರೊಜೆಕ್ಟೈಲ್. ಓಕೆ ಸೊ ಟು ಮೂವ್ ಫ್ರಮ್ ಗ್ರೌಂಡ್ ಟು ಮ್ಯಾಕ್ಸಿಮೈಟ್ ಟು ಗ್ರೌಂಡ್ ಅದನ್ನ ಟೈಮ್ ಆಫ್ ಫ್ಲೈಟ್ ಅಂತ ಕರಿತೀವಿ. ಅದಕ್ಕೆ ನಾವು ವರ್ಟಿಕಲ್ ಮೋಷನ್ ನ ಕನ್ಸಿಡರ್ ಮಾಡ್ಕೋತೀವಿ. ಈ ವರ್ಟಿಕಲ್ ಮೋಷನ್ ನ ಕನ್ಸಿಡರ್ ಮಾಡ್ಕೊಂಡಾಗ ಓಕೆ ಸೊ ವರ್ಟಿಕಲ್ ಮೋಷನ್ ನ ಕನ್ಸಿಡರ್ ಮಾಡ್ಕೊಂಡಾಗ ವಿಚ್ ಇಕ್ವೇಶನ್ ಆಫ್ ಮೋಷನ್ ಯು ಕ್ಯಾನ್ ಕನ್ಸಿಡರ್ ಸರ್ ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಆಫ್ ಇ ಟಿ ಸ್ಕ್ವೇರ್. ಕರೆಕ್ಟಾ. ಎಸ್ ಸರ್. ಯಾವ ಆಕ್ಸಿಸ್ ಕನ್ಸಿಡರ್ ಮಾಡ್ಕೋತಿದೀವಿ ಸರ್ y axis therefore uyt plus of ayt square. ಕರೆಕ್ಟಾ. ಎಸ್ ಸರ್. ಇಲ್ಲಿ ನಾನು ಬರೀತೀನಿ at a time ನೋಡಿ ಟೈಮ್ ಆಫ್ ಫ್ಲೈಟ್ ಇಸ್ ದ ಟೈಮ್ ಫಾರ್ ವಿಚ್ ಪ್ರೊಜೆಕ್ಟೈಲ್ ರಿಮೈನ್ಸ್ ಇನ್ ಏರ್. ಅಂದ್ರೆ ಗ್ರೌಂಡ್ ನಿಂದ ಗ್ರೌಂಡಿಗೆ ಬರೋಕೆ ಎಷ್ಟು ಟೈಮ್ ಅಲ್ಲಿ ಬರುತ್ತೆ ಅನ್ನೋದು. ಓಕೆ ಇವಾಗ ನೋಡಿ ಸರ್ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯ್ತು ಇಲ್ಲಿ. ಡಿಸ್ಪ್ಲೇಸ್ಮೆಂಟ್ ಎಷ್ಟಪ್ಪ ಸರ್ ಗ್ರೌಂಡ್ ಇಂದ ಮೇಲೆ ಹೋಯ್ತು ಪುನಃ ಗ್ರೌಂಡಿಗೆ ಬಂತು. ದಟ್ ಮೀನ್ಸ್ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಸರ್ ಇಟ್ ಇಸ್ ದ 0. ಓಕೆ ಸರ್ ಇಲ್ಲಿ ನಾನು ಬರೆಯೋದೇನಂತಂದ್ರೆ ಎಸ್ ವೈ ದಟ್ ಈಸ್ ಈಕ್ವಲ್ಸ್ ಟು ಸ ಯು ವೈ ಟಿ. ಓಕೆ ಸೊ ಇಲ್ಲಿ ನಾನು ಕ್ಯಾಪಿಟಲ್ ಲೆಟರ್ ಟಿ ಅಂತ ಬರೀತೀನಿ. ಸ ಪ್ಲಸ್ ಆಫ್ ಎ ವೈ ಟಿ ಸ್ಕ್ವೇರ್. ಓಕೆನಾ. ಎಸ್ ಸರ್. ಡಿಸ್ಪ್ಲೇಸ್ಮೆಂಟ್ ಎಷ್ಟು 0. ಯು ವೈ ಎಷ್ಟು ಸರ್ ಇಟ್ ಇಸ್ ಯು ಸೈನ್ ಟೀಟಾ ಅಂಡ್ ಟಿ. ಸ ಪ್ಲಸ್ ಆಫ್ ಸರ್ ಇಟ್ ಇಸ್ ಮೈನಸ್ ಜಿ and this is the t square and simplify this one. Okay so of gt square so that is equals to u sin theta into t. So ನೋಡಿ ಇಲ್ಲಿ so this t get cancel. Okay ಮಿಕ್ಕಿದಷ್ಟು ಸರ್ ಟೈಮ್ ಒಂದು ಉಳಿತು ಸರ್ ಇಟ್ ಇಸ್ 2u sin theta so divided by g ಅಂತ ಬರೆದ್ರೆ ಸಾಕು. ಇದನ್ನ ನೀವು ಸಿಂಪಲ್ ಆಗಿ 2 times of uy so divided by g ಅಂದ್ರೆ ಬರೆದ್ರು ನಡೆಯುತ್ತೆ. So this is the time of flight. Okay so time of flight is directly proportional to the okay so uy. Okay so directly proportional to the uy. This is about time of flight. Okay na. So time of flight ಬಗ್ಗೆ ಆಯ್ತು. ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ಏನು ಸೊ ನೆಕ್ಸ್ಟ್ ಕ್ವೆಶ್ಚನ್ ಸ್ಟ್ಯಾಂಡರ್ಡ್ ರಿಸಲ್ಟ್ ಅಂತ ಕರೀತಾರೆ ಮ್ಯಾಕ್ಸಿಮಮ್ ಹೈಟ್. ಸೊ ಮ್ಯಾಕ್ಸಿಮಮ್ ಹೈಟ್ ಅಂದ್ರೇನು ಮ್ಯಾಕ್ಸಿಮಮ್ ಹೈಟ್ ಯಾವ್ದ್ರಲ್ಲಿ ಮೆಜರ್ ಮಾಡ್ತೀವಿ ಸರ್ ಹೈಟ್ ಈಸ್ ನಥಿಂಗ್ ಬಟ್ ವರ್ಟಿಕಲ್ ಮೋಷನ್ ಅಗೇನ್. ಓಕೆ ಸೊ ವರ್ಟಿಕಲ್ ಮೋಷನ್ ಕನ್ಸಿಡರ್ ಮಾಡ್ಕೋತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಓಕೆ ಸೊ ದಟ್ ಈಸ್ ನಥಿಂಗ್ ಬಟ್ the maximum displacement along y-axis. Okay the maximum displacement along y-axis ಅದನ್ನ ನಾವೇನಂತ ಕರಿತೀವಿ the maximum height ಅಂತ ಕರಿತೀವಿ. Okay so maximum height. ಈ maximum height ಹೋದಾಗ ಓಕೆ ಸೊ ಇದು maximum height ಆದ್ರೆ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಫೈನಲ್ ವೆಲಾಸಿಟಿ ಅನ್ನೋದು 0 ಆಗುತ್ತೆ. ಯಾವುದಕ್ಕೆ ಸೊ y-axis ಗೆ ಫೈನಲ್ ವೆಲಾಸಿಟಿ 0. ಇದು ಇಂಡಿಪೆಂಡೆಂಟ್ ಆಫ್ ಟೈಮ್ ಆಗಿದ್ರು. ಓಕೆ ಸೊ ಇವಾಗ ನೀವು ಇಗ್ನೋರ್ ಅಬೌಟ್ ಟೈಮ್. ಓಕೆ ಇವಾಗ ಮ್ಯಾಕ್ಸಿಮಮ್ ಹೈಟ್ ಹೋಗುತ್ತಲ್ಲ ಫೈನಲ್ ವೆಲಾಸಿಟಿ 0 ಆಗುತ್ತೆ. Therefore ಯಾವ equations of motion ಯೂಸ್ ಮಾಡಬೇಕು ಸರ್ ಇಂಡಿಪೆಂಡೆಂಟ್ ಆಫ್ ಟೈಮ್ ಅಂದ್ರೆ ದಟ್ ಇಸ್ ವಿ ಸ್ಕ್ವೇರ್ ಯು ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಫ್ ಎ ಎಸ್ ನ ಯೂಸ್ ಮಾಡಬೇಕು. ಸೊ ಸೇಮ್ ಫಾರ್ಮುಲಾ ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಓಕೆನಾ. ಏನು ಯೂಸ್ ಮಾಡ್ತೀನಿ ಸರ್ ಸರ್ ಇಟ್ ಇಸ್ ವಿ ಸ್ಕ್ವೇರ್ ಸೊ ದಟ್ ಈಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಸೊ ಪ್ಲಸ್ 2as. ಕರೆಕ್ಟಾ. ಯಾವ ಆಕ್ಸಿಸ್ ಅಲ್ಲಿ ನೋಡಬೇಕು ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್. ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ y ಆಕ್ಸಿಸ್ ನ ನೋಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ ಸರ್ ಇಟ್ ಇಸ್ ವಿ ವೈ ಸ್ಕ್ವೇರ್ ಸೊ ದಟ್ ಈಸ್ ಈಕ್ವಲ್ಸ್ ಟು uy square so plus 2ay. okay so displacement h2 that is h. okay right sir. vy square ಎಷ್ಟಾಗುತ್ತೆ ಸರ್ maximum height ಅಲ್ಲಿ. okay at the maximum height ಅಲ್ಲಿ okay so maximum height ಅಲ್ಲಿ okay so maximum height ಅಲ್ಲಿ ಏನಾಗುತ್ತೆ so vy becomes a 0. so therefore ಇಲ್ಲಿ 0 square so ಇಲ್ಲಿ ಏನಾಗುತ್ತೆ ಸರ್ it is a uy square so plus 2 times of minus g into h and rearrange ಮಾಡ್ಕೊಂಡ್ರೆ 2gh that is equals to uy square. okay yes sir.
ಅಂಡ್ ಇಲ್ಲಿ ನಾನು ಮ್ಯಾಕ್ಸಿಮಮ್ ಹೈಟ್ ಓಕೆ ಸೊ uy ಸ್ಕ್ವೇರ್ ಡಿವೈಡೆಡ್ ಬೈ 2g ಅಥವಾ u ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಓಕೆ ಸೊ ಡಿವೈಡೆಡ್ ಬೈ 2g ಅಂತ ಬರೀಬಹುದು. ಅಂಡ್ ಸಮ್ಟೈಮ್ಸ್ ನಿಮಗೆ ಕೇಳ್ತಾರ ಓಕೆ ಸೊ ಸಮ್ಟೈಮ್ಸ್ ಕೇಳ್ತಾರ ವಾಟ್ ಶುಡ್ ಬಿ ದ ಆಂಗಲ್ ಓಕೆ ಸೊ ವಾಟ್ ಶುಡ್ ಬಿ ದ ಆಂಗಲ್ ಓಕೆ ಸೊ ವಾಟ್ ಶುಡ್ ಬಿ ದ ಆಂಗಲ್ ಫ್ರಮ್ ಮ್ಯಾಕ್ಸಿಮಮ್ ಹೈಟ್ ಅಂತ ಕೇಳ್ತಾರ. ಇವಾಗ ಮ್ಯಾಕ್ಸಿಮಮ್ ಆಗ್ಬೇಕಾದ್ರೆ ಈ ಸೈನ್ ಸ್ಕ್ವೇರ್ ಥೀಟಾ ಏನಿದೆಲ್ಲ ಸೊ ಈ ಸೈನ್ ಸ್ಕ್ವೇರ್ ಥೀಟಾ ಏನಾಗಿರ್ಬೇಕು ಮ್ಯಾಕ್ಸಿಮಮ್ ಆಗಬೇಕು. ಓಕೆ ಸೊ ಫಾರ್ ಅ ಮ್ಯಾಕ್ಸಿಮಮ್ ಹೈಟ್ ಓಕೆ ಸೊ ಫಾರ್ ಅ ಮ್ಯಾಕ್ಸಿಮಮ್ ಹೈಟ್ ಈ ಸೈನ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ ಮಸ್ಟ್ ಬಿ 1. ಅದಕ್ಕೆ ಸೈನ್ ಥೀಟಾ ಏನಾಗುತ್ತೆ ಸರ್ ಸೈನ್ ಸ್ಕ್ವೇರ್ ಅಂಡರ್ ಸ್ಕ್ವೇರ್ 1 ಅಂದ್ರೆ ಸ್ಟಿಲ್ ಇಟ್ ಇಸ್ ಅ +1 ಓನ್ಲಿ. ಸೊ ಯಾವ ಆಂಗಲ್ ಬರುತ್ತೆ ಸರ್ ಸೈನ್ ಥೀಟಾ ದಟ್ ಈಸ್ ಈಕ್ವಲ್ಸ್ ಟು ಸೈನ್ 90 ಓಕೆ ಅಂಡ್ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಓಕೆ ಸೊ ಯಾವಾಗ ನಿಮಗೆ ಮ್ಯಾಕ್ಸಿಮಮ್ ಹೈಟ್ ಬರುತ್ತೆ when with respect to horizontal that is a perpendicular ಆಗಿರಬೇಕು. ಓಕೆ ಸೊ ಪರ್ಪೆಂಡಿಕ್ಯುಲರ್ ಆಗಿರಬೇಕು. therefore at the maximum height ಅಂತಂದ್ರೆ so that is equals to u square divided by 2g. ಓಕೆ ಸೊ u square divided by 2g. ಇದನ್ನ ನೀಟಾಗಿ ನೋಡ್ಕೊಂಡ್ಬಿಡಿ. ಇಲ್ಲಿ ಏನಾದರೂ ಡೌಟ್ ಇದೆನಾ? if there is no doubt just show me one heart emoji in the comment box. ಬೇಗ ಬೇಗ ಹಾರ್ಟ್ ಎಮೋಜಿನ ತೋರಿಸ್ಬಿಡಿ ಬೇಗ ಬೇಗ. So this is general equation and this is for a maximum height. ಎಷ್ಟಿರಬೇಕು theta value that is 90 degree. Right? If you have any doubt please let me know. Okay. And the next one ಏನು ಕೇಳ್ತಿರೋದು ಹಾರಿಜೆಂಟಲ್ ರೇಂಜ್. ಈ ಹಾರಿಜೆಂಟಲ್ ರೇಂಜ್ ಅಂದ್ರೆ ಏನು? ಇವಾಗ ವರ್ಟಿಕಲ್ ಹೈಟ್ ನೋಡಿದ್ರಲ್ಲ ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ದಟ್ ಇಸ್ ನಥಿಂಗ್ ಬಟ್ ಮ್ಯಾಕ್ಸಿಮಮ್ ಹೈಟ್. ಅದೇ ನಿಮಗೆ ಹಾರಿಜೆಂಟಲ್ ನೋಡಿದ್ರೆ ದಟ್ ಇಸ್ ನಥಿಂಗ್ ಬಟ್ ರೇಂಜ್. ಓಕೆ ಸೊ ದಟ್ ಇಸ್ ನಥಿಂಗ್ ಬಟ್ ರೇಂಜ್ ಅಂದ್ರೆ ಈ ಪ್ರೊಜೆಕ್ಷನ್ ಎಲ್ಲಿಂದ ಆಗುತ್ತೆ ಓಕೆ ಸೊ ಪ್ರೊಜೆಕ್ಷನ್ ಎಲ್ಲಿಂದ ಆಗುತ್ತೆ ಮತ್ತೆ ಲ್ಯಾಂಡಿಂಗ್ ಎಲ್ಲಿವರೆಗೆ ಆಯ್ತು ಅದನ್ನ ನಾವೇನಂತ ಕರಿತೀವಿ ರೇಂಜ್ ಅಂತ ಕರಿತೀವಿ. ರೇಂಜ್ ಇಸ್ ನಥಿಂಗ್ ಬಟ್ ದಟ್ ಇಸ್ ದ ಹಾರಿಜೆಂಟಲ್ ಡಿಸ್ಪ್ಲೇಸ್ಮೆಂಟ್. ಓಕೆ ದಟ್ ಇಸ್ ದ ಹಾರಿಜೆಂಟಲ್ ಡಿಸ್ಪ್ಲೇಸ್ಮೆಂಟ್ ಓಕೆ ಆಫ್ ದ ಪ್ರೊಜೆಕ್ಟೈಲ್. ಪ್ರೊಜೆಕ್ಷನ್ ಇಂದ ಲ್ಯಾಂಡಿಂಗ್ ವರೆಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತು ಅದನ್ನ ನಾವು ರೇಂಜ್ ಅಂತ ಕರಿತೀವಿ. ಕ್ಲಿಯರಾ? ಡನ್ ಸರ್. ಸೆಕೆಂಡ್ PUC ಗೆ ಓನ್ಲಿ 2 days ಇದಾವೆ ಸರ್. ಪ್ಲೀಸ್ ಹೇಳಿ ಹೇಗೆ ಪ್ರಿಪರೇಷನ್ ಮಾಡಬೇಕು ಅಂತ ಸ್ಕೋರ್ ಮಾಡಕ್ಕೆ ನಿಮಗಿಂತ ನಮಗೇನು ಚೆನ್ನಾಗಿ ಗೊತ್ತಿರಲ್ಲಮ್ಮ. ಓಕೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಇಷ್ಟು ದಿನ ಓದಿರ್ತೀರಾ. ಇವಾಗ ಶಾರ್ಟ್ ಟೈಮಲ್ಲಿ ಓದಕ್ಕೆ ವಾಟ್ ಐ ಆಮ್ ಡೂಯಿಂಗ್ ಇಲ್ಲಿ ನೀಟ್ ಕ್ಲಾಸಸ್ ಮಾಡ್ತಿರೋದು. ಆ ಬೋರ್ಡ್ ಸಿಲೆಬಸ್ಗೆ ನಿಮಗೆ ಸಪ್ರೇಟ್ ಚಾನಲ್ ಇದೆ PW ಕನ್ನಡ ಅಂತ. ಓಕೆ ಅಲ್ಲಿ ಹೋಗಿ ಕೇಳಿ, ಅಲ್ಲಿ ಬಂದರೆ ನಾನು ರೆಸ್ಪಾಂಡ್ ಮಾಡ್ತೀನಿ. ಓಕೆ ಎಲ್ಲಿ ಏನು ಮಾಡಬೇಕು ಅದನ್ನ ಮಾಡಬೇಕು. ಇದು ನೀಟ್ ಚಾನಲ್, ನೀಟ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋಣ. ಓಕೆ ರೈಟ್. ಸೊ ಇವಾಗ ರೇಂಜ್ ಎಷ್ಟಾಗುತ್ತೆ? ಸೊ ರೇಂಜ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಬಗ್ಗೆ ಮಾತಾಡ್ತಿರೋದು. ಡಿಸ್ಟೆನ್ಸ್ ಅಂತ ಬಂದಾಗ ಸೊ ಇಲ್ಲಿ ಡಿಸ್ಟೆನ್ಸ್ ನಾರ್ಮಲ್ ಆಗಿ ಏನು ಬರಿತೀವಿ ಸರ್ ಸ್ಪೀಡ್. ಓಕೆ ದಟ್ ಇಸ್ ದ ಸ್ಪೀಡ್ ದಟ್ ಈಸ್ ಈಕ್ವಲ್ಸ್ ಟು ಓಕೆ ಸೊ ಲೆಂತ್. ಓಕೆ ಸೊ ಅಥವಾ ಡಿಸ್ಟೆನ್ಸ್ ಅಂತ ಬರೀರಿ. ಓಕೆ ಸರ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಬರೀತೀವಿ. ಓಕೆ ಸೊ ಇಲ್ಲಿ ಡಿಸ್ಟೆನ್ಸ್ ಯಾವ್ದು ಬರಿತೀವಿ ಸರ್ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು ಓಕೆ ಸೊ ದಟ್ ಈಸ್ ಅ ಸ್ಪೀಡ್ ಇಂಟು ಟೈಮ್. ಓಕೆ ಸೊ ಸ್ಪೀಡ್ ಇಂಟು ಟೈಮ್. ಓಕೆ ರೈಟಾ? ಇದರ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಡಿಸ್ಟೆನ್ಸ್ ಏನು ಕೊಟ್ಟಿದ್ದೀವಿ ಸರ್ ಇಟ್ ಇಸ್ ಅ ರೇಂಜ್ and speed along x axis ಯಾವುದು ಸರ್ ಇಟ್ ಇಸ್ ux and time that is the time of flight that is the t. ಇದನ್ನ ನಾನು ಅಲ್ಲಿ ಯೂಸ್ ಮಾಡ್ತೀನಿ. ಓಕೆ ಸೊ ಟೈಮ್ ಇದು ನಮಗೆ ಹಾರಿಜೆಂಟಲ್ ರೇಂಜ್ ಅಥವಾ ರೇಂಜ್ ಅಂತ ಡೈರೆಕ್ಟ್ ಆಗಿ ಬರೀಬಹುದು. ಇಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಅಲಾಂಗ್ x ಡೈರೆಕ್ಷನ್ ಡ್ಯೂರಿಂಗ್ ಇಟ್ಸ್ ಅ ಕಂಪ್ಲೀಟ್ ಫ್ಲೈಟ್ ಅಂತ ಕರಿತೀವಿ. ನೋಡಿ ಸೊ ಫಸ್ಟ್ ಫಾರ್ಮುಲಾ ಏನು ಸರ್ ರೇಂಜ್ ದಟ್ ಈಸ್ ಈಕ್ವಲ್ಸ್ ಟು ಸರ್ ux ಇಂಟು ಟಿ. ರೈಟಾ? ಎಸ್ ಸರ್. ಆಲ್ರೆಡಿ ನಮಗೆ ಗೊತ್ತಿರೋ ಪ್ರಕಾರ ಸರ್ ux ದಟ್ ಈಸ್ ಈಕ್ವಲ್ಸ್ ಟು u cos theta. ಎಸ್ ಸರ್. ಅಂಡ್ ವಾಟ್ ಅಬೌಟ್ ಟೈಮ್ ಆಫ್ ಫ್ಲೈಟ್? ಸೊ ಟೈಮ್ ಆಫ್ ಫ್ಲೈಟ್ ಬಗ್ಗೆ ಸರ್ ಇಟ್ ಇಸ್ 2 times of u y ಸರ್ ಡಿವೈಡೆಡ್ ಬೈ g. ಇದನ್ನೇ 2 times of u sin theta ಡಿವೈಡೆಡ್ ಬೈ g ಅಂತಾನು ಬರೀಬಹುದು. ರೈಟ್? ಎಸ್ ಸರ್. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ ಸೊ r is equals to so ux into the 2 times of uy so divided by g. ಇದನ್ನ r is equals to 2 times of ux and uy divided by g ಅಂತಾನು ಬರೀಬಹುದು. ಓಕೆನಾ? yes. so this is the first form. okay so this is the one of the form and next this one and next in terms of angles ಅಲ್ಲಿ ಬರಿಬೇಕಾದ್ರೆ okay so in terms of angles ಅಲ್ಲಿ ಬರಿಬೇಕಾದ್ರೆ ಏನು ಬರೀಬಹುದು? so ನೋಡಿ r is equals to 2 as it is ux ಅಂದ್ರೇನು ಸರ್ u cos theta, uy ಅಂದ್ರೇನು u sin theta. ಓಕೆನಾ? so all divided by g and ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನು ಬರುತ್ತೆ ಸರ್ ಇಟ್ ಇಸ್ u and u that is a u square. ಓಕೆ
and bracket ಅಲ್ಲಿ 2 sin theta and cos theta the all divided by g. Okay, yes sir. And range that is equals to, okay, so range that is equals to sir u square. ಇಲ್ಲಿ ನಾವು trigonometric functions ಯೂಸ್ ಮಾಡಿದ್ರೆ 2 times of sin theta cos theta divided by g ಬರುತ್ತಲ್ಲ, ಅದೇನಾಗುತ್ತೆ ಸರ್, ಇಟ್ is u square, ಸರ್ ಇಟ್ is sin 2 theta ಸರ್ divided by g ಅಂತ ಬಂದ್ಬಿಡುತ್ತೆ. ಓಕೆನಾ, ರೈಟ್ ಸರ್. ಸೊ ಇದನ್ನು ಒಂದು ಫಾರ್ಮ್, ಓಕೆ, ಇದನ್ನು ಒಂದು ಫಾರ್ಮ್, ಓಕೆ, ಆಮೇಲೆ ಇದನ್ನು ಸಹ ಒಂದು ಫಾರ್ಮ್, ಓಕೆ. ದ ಟೋಟಲ್ 4 ಫಾರ್ಮ್ಸ್ ಇರುತ್ತೆ. ಓಕೆ, ಸೊ 4 ಫಾರ್ಮ್ಸ್ ಇರುತ್ತೆ. ಇವಾಗ ನಿಮಗೆ ಮ್ಯಾಕ್ಸಿಮಮ್ ಹೈಟ್ ಆಗ್ಬೇಕಂದ್ರೆ, ಓಕೆ, ಸೊ ವಿ ನೋ ದಟ್ ಮ್ಯಾಕ್ಸಿಮಮ್ ಹೈಟ್ ಆಗ್ಬೇಕಂದ್ರೆ, ಓಕೆ, ಸೊ ವಿ ಗಾಟ್ ಇಟ್ ಆಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2g. ಯಾವಾಗ ವೆನ್ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಅದೇ ರೀತಿ ರೇಂಜ್ ಮ್ಯಾಕ್ಸಿಮಮ್ ಆಗ್ಬೇಕಂದ್ರೆ, ಸೊ ರೇಂಜ್ ಮ್ಯಾಕ್ಸಿಮಮ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಅಲ್ಲಿ ನಿಮಗೆ ಫಾರ್ಮುಲಾ ಏನ್ ಬಂದಿರೋದು ಸರ್, ಆರ್ ಇಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಸೈನ್ 2 ಥೀಟಾ ಸೊ ಡಿವೈಡೆಡ್ ಬೈ ಜಿ. ಓಕೆ, ಇದು ಮ್ಯಾಕ್ಸಿಮಮ್ ಆಗ್ಬೇಕಂದ್ರೆ ಫಾರ್ ಆರ್ ಮ್ಯಾಕ್ಸಿಮಮ್, ಓಕೆ, ಸೊ ಫಾರ್ ಆರ್ ಮ್ಯಾಕ್ಸಿಮಮ್, ಸೊ ಸೈನ್ 2 ಥೀಟಾ, ಓಕೆ, ಸೊ ಸೈನ್ 2 ಥೀಟಾ ಮಸ್ಟ್ ಬಿ +1. ಈ +1 ಯಾವಾಗ ಆಗುತ್ತೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅ +1, ಸೊ ಇಟ್ ಇಸ್ ಅ ಸೈನ್ 90. ಓಕೆ, ಸೊ ಸೈನ್ 90 ಆಗುತ್ತೆ. ಅಂಡ್ ಸೈನ್ 90 ಹೋಗ್ಬಿಟ್ಟು, ಸೊ 2 ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಅಂಡ್ ಥೀಟಾ ಇಸ್ ಈಕ್ವಲ್ಸ್ ಟು 45 ಡಿಗ್ರಿ ಆಗುತ್ತೆ. ಸೊ ನಿಮಗೆ ಮ್ಯಾಕ್ಸಿಮಮ್ ಹೈಟ್ಗೆ 90 ಡಿಗ್ರಿ ಆದ್ರೆ, ಸೊ ಮ್ಯಾಕ್ಸಿಮಮ್ ರೇಂಜ್ ಏನ್ ಬರುತ್ತೆ ಸರ್, ಇಟ್ ಇಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2g. ಓಕೆ, ಇಲ್ಲಿ ಯು ಸ್ಕ್ವೇರ್ ಡಿವೈಡೆಡ್ ಬೈ 2g, ಇಲ್ಲಿ ಯು ಸ್ಕ್ವೇರ್ ಡಿವೈಡೆಡ್ ಬೈ g. ಓಕೆನಾ, ಎಸ್ ಸರ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಸೊ ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ, ಓಕೆ, ಸೊ at ಸೊ ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ, ಓಕೆ, at a maximum height, okay, at a maximum height, so ಇಲ್ಲಿ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು, at a maximum height, so that is equals to u square divided by 2g and 1 divided by 2 u square divided by g, so that is nothing but h maximum, so that is equals to half of the range. Okay, so half of the range ಅಂತ ಬರೀಬಹುದು. ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ರೇಂಜ್ ಏನಿದೆಲ್ಲ, ಸೊ ರೇಂಜ್ ಇದು ಆಫ್ ಬರುತ್ತೆ ಯಾವುದಕ್ಕೆ, ಮ್ಯಾಕ್ಸಿಮಮ್ ಹೈಟ್ಗೆ. ಸೊ ಈ 3 ಪಾಯಿಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಡನ್, ಎಸ್ ಸರ್. ಇವಾಗ ಹಾರಿಜೆಂಟಲ್ ರೇಂಜ್ ಸಹಿತ ಮುಗೀತು. ಅಂಡ್ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಏನು, ಟೈಮ್ ಆಫ್ ಫ್ಲೈಟ್ ಸಹಿತ ಮುಗೀತು. ಅಂಡ್ ಮ್ಯಾಕ್ಸಿಮಮ್ ಹಾರಿಜೆಂಟಲ್ ರೇಂಜ್ ಇವಾಗ ಆಲ್ರೆಡಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಮ್ಯಾಕ್ಸಿಮಮ್ ಹಾರಿಜೆಂಟಲ್ ರೇಂಜು, ಮ್ಯಾಕ್ಸಿಮಮ್ ಹಾರಿಜೆಂಟಲ್ ರೇಂಜು ಸಹಿತ ಮುಗ್ದು ಹೋಗಿದೆ. ಓಕೆನಾ, ರೈಟ್. ಇಲ್ಲಿ ಮತ್ತೊಂದು ಸರಿ ಬರಿತೀನಿ. ಸೊ ಮ್ಯಾಕ್ಸಿಮಮ್ ಹೈಟ್ ಆಗ್ಬೇಕಂದ್ರೆ ನಿಮಗೆ ಬೇಕಾಗಿರೋದು ಸರ್, ಇಟ್ ಇಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2g. ಇದು ಯಾವಾಗ ಆಗುತ್ತೆ ಸರ್, ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಯಾವಾಗ ಸರ್, ಫಾರ್ ಅ ಹೈಟ್. ಅದೇ ಮ್ಯಾಕ್ಸಿಮಮ್ ರೇಂಜ್ ಬೇಕಂದ್ರೆ, ಓಕೆ, ಸೊ ಮ್ಯಾಕ್ಸಿಮಮ್ ರೇಂಜ್ ಬೇಕಂದ್ರೆ ಸರ್, ಇಟ್ ಇಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ g. ಇದು ಯಾವಾಗ ಆಗುತ್ತೆ ಸರ್, ಥೀಟಾ ಇಸ್ ಈಕ್ವಲ್ಸ್ ಟು 45 ಡಿಗ್ರಿ. ಅಂಡ್ ಎರಡರ ಮಧ್ಯೆ ಇರುವಂತ ರಿಲೇಷನ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಮ್ಯಾಕ್ಸಿಮಮ್ ಹೈಟ್ ದಟ್ ಈಸ್ ಈಕ್ವಲ್ಸ್ ಟು ಸರ್ ರೇಂಜ್, ಮ್ಯಾಕ್ಸಿಮಮ್ ರೇಂಜ್ ಏನಿದೆಯಲ್ಲ, ಸೊ ದಟ್ ಈಸ್, ಓಕೆ, ಸೊ ರೇಂಜ್ ಡಿವೈಡೆಡ್ ಬೈ ದ 2. ಓಕೆ, ಸಿ ಎರಡು ರಿಲೇಷನ್ ಅಲ್ಲಿ ಇದೆ. ಓಕೆ, ಫಾರ್ 90 ಡಿಗ್ರಿ ಅಂಡ್ 45 ಡಿಗ್ರಿ, ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದ ಟರ್ಮ್ಸ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ಕಂಪ್ಯಾರಿಸನ್. ಓಕೆ, ಸೊ ಕಂಪ್ಯಾರಿಸನ್. ಇವಾಗ ನಿಮಗೆ ಪೇಪರ್ ಏನಾದರೂ ಡಿಫಿಕಲ್ಟ್ ಬಂತಂದ್ರೆ, ದ ಕ್ವಶನ್ಸ್ ವಿಲ್ ಬಿ ಬೇಸ್ಡ್ ಆನ್ ದಿಸ್ ಕಂಪ್ಯಾರಿಸನ್ ಆಫ್ 2 ಪ್ರೊಜೆಕ್ಟೈಲ್ಸ್. ಓಕೆ, ಸೊ ಕಂಪ್ಯಾರಿಸನ್ ಆಫ್ 2 ಪ್ರೊಜೆಕ್ಟೈಲ್ಸ್. ಓಕೆ, ಸೊ ಇಲ್ಲಿ ನಿಮಗೆ ದ ಫಸ್ಟ್ ಒನ್ ನೋಡ್ಕೊಂಡ್ರೆ ಹಾರಿಜೆಂಟಲ್ ರೇಂಜ್. ಈ ರೇಂಜ್ ನ ಕನ್ಸಿಡರ್ ಮಾಡ್ಕೋತೀವಿ. ಓಕೆ ಸರ್, ರೇಂಜ್ ನ ಕನ್ಸಿಡರ್ ಮಾಡ್ಕೋತೀವಿ. ನಿಮಗೆ ಎರಡು ಹಾರಿಜೆಂಟಲ್ ರೇಂಜ್ ನ ಫೈಂಡ್ ಮಾಡ್ಬೇಕು. ಹೇಗೆ, when 2 projectiles are thrown with a equal speeds at an angle theta and 90 minus theta, then their ranges are equal but a maximum height and attained are different and time of flight is also different. ಅದು ಹೇಗೆ, ಫಸ್ಟ್ ನಾನು ರೇಂಜ್ ಬಗ್ಗೆ ಮಾತಾಡ್ತೀನಿ, ಹಾರಿಜೆಂಟಲ್ ರೇಂಜ್ ಬಗ್ಗೆ ಮಾತಾಡ್ತೀನಿ. ಈ ಹಾರಿಜೆಂಟಲ್ ರೇಂಜ್ ಇಲ್ಲಿ ನೋಡಿ 90 ಥೀಟಾ ಮತ್ತೆ 90 ಮೈನಸ್ ಥೀಟಾ ಅಂತ ಇದೆ. ವಾಟ್ ಆರ್ ದೋಸ್, ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ಕಾಂಪ್ಲಿಮೆಂಟರಿ ಆಂಗಲ್ ಅಂದ್ರೇನು ಫಸ್ಟ್ ಹೇಳ್ತೀನಿ. ಓಕೆ, ಸೊ ಇಲ್ಲಿ ಕಾಂಪ್ಲಿಮೆಂಟರಿ ಆಂಗಲ್. Okay, so complementary angle. Okay, so complementary angles. Okay, so complementary angles ಅಂದ್ರೆ ಏನು, any two angles. Okay, so a plus b ಅಂತ ಅನ್ಕೊಳ್ಳೋಣ. ಓಕೆನಾ, a and b both are angles. ಈ ಎರಡರದು ಸಮ್ ಎಷ್ಟಾಗಿರ್ಬೇಕು, 90 ಆಗಿರ್ಬೇಕು. ಅವುಗಳನ್ನ ನಾವೇನಂತ ಕರಿತೀವಿ, ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನೋಡೋದಾದ್ರೆ, ಓಕೆ, ಎಕ್ಸಾಂಪಲ್. ಓಕೆ, ಸೊ ಎಕ್ಸಾಂಪಲ್, ಸೊ 15 ಡಿಗ್ರಿ ಅಂಡ್ 75 ಡಿಗ್ರಿ. ಸೊ ಕಾಂಪ್ಲಿಮೆಂಟರಿ ಆಂಗಲ್ಸಾ? ಎಸ್ ಸರ್. 15 and 75, 80 and 90 ಆಗುತ್ತೆ. And the next 30 and 60. Okay, so 30 degree and 60 degree. Complementary angle? Yes sir. Sum of these two is a
ಕಾಂಪ್ಲಿಮೆಂಟರಿ ಆಂಗಲ್ ಬಿಕಾಸ್ 90 ಡಿಗ್ರಿ ಆಗುತ್ತೆ. And the next one, sir, it is a 45 degree and this is also 45 degree. And ನೀವು ಸಹಿತ ನಮಗೆ ಕಾಂಪ್ಲಿಮೆಂಟರಿ ಆಂಗಲ್ ಆಗುತ್ತೆ. 45 plus 45 ಎಷ್ಟಾಗುತ್ತೆ? ದಟ್ ಇಸ್ 90 ಡಿಗ್ರಿ. ಓಕೆ, ಸಮ್ ಆಫ್ ಟೂ ಆಂಗಲ್ಸ್ 90 ಡಿಗ್ರಿ ಆಗಬೇಕು. ನೋಡಿ ಇಲ್ಲಿ 15 plus 75 90, 30 plus 60 that is also 90, 45 plus 45 that is also 90. ಓಕೆ, ಸರ್ ಕಾಂಪ್ಲಿಮೆಂಟರಿ ಆಂಗಲ್ ಇವುಗಳನ್ನ ಸಿಂಪಲ್ ಆಗಿ ಟೀಟಾ ಅಂಡ್ 90 ಮೈನಸ್ ಟೀಟಾ ಅಂತ ಬರೆದ್ರೆ ಸಾಕು. ಇವೆರಡರದ್ದು ಕಂಪೇರ್ ಮಾಡ್ಕೊಂಡ್ರೆ ಓಕೆ ಸರ್ ಎ ಪ್ಲಸ್ ಬಿ. ಓಕೆ ಸರ್ ಎ ಪ್ಲಸ್ ಬಿ ಎಷ್ಟಾಗುತ್ತೆ ಸರ್? ಟೀಟಾ ಪ್ಲಸ್ 90 ಮೈನಸ್ ಟೀಟಾ ಎಷ್ಟಾಗುತ್ತೆ ಸರ್? ದಿಸ್ ಇಸ್ 90 ಡಿಗ್ರಿ. ಓಕೆ, ಸೊ ಇವುಗಳನ್ನ ನಾವು ಕಾಂಪ್ಲಿಮೆಂಟರಿ ಆಂಗಲ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಕಂಪೇರ್ ಮಾಡ್ತಾ ಇರೋದು ಕಾಂಪ್ಲಿಮೆಂಟರಿ ಆಂಗಲ್ಸ್ಗೆ, ಬೇರೆ ಯಾವುದಕ್ಕಲ್ಲ, ಕಾಂಪ್ಲಿಮೆಂಟರಿ ಆಂಗಲ್ಸ್ಗೆ ನಾವು ಡಿಸೈಡ್ ಮಾಡ್ತಾ ಇರೋದು. ಡನ್. ಇವಾಗ ಹಾರಿಜೆಂಟಲ್ ರೇಂಜ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಹಾರಿಜೆಂಟಲ್ ರೇಂಜ್, ಸೊ ರೇಂಜ್ ಬಗ್ಗೆ ಮಾತಾಡೋಣ ಫಸ್ಟ್. ಓಕೆ, ಸೊ ರೇಂಜ್, ಸೊ ಫಸ್ಟ್ ರೇಂಜ್, ಸೊ ರೇಂಜ್. ಓಕೆ, ರೈಟ್ ಸರ್. ಸೊ ರೇಂಜ್ ಏನ್ ಹೇಳುತ್ತೆ ಸರ್? ರೇಂಜ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ದಟ್ ಈಸ್ ಯು ಸ್ಕ್ವೇರ್ ಸರ್, ಇಟ್ ಈಸ್ ಅ ಸೈನ್ 2 ಥೀಟಾ ಡಿವೈಡೆಡ್ ಬೈ ಜಿ, ರೈಟಾ? ಎಸ್ ಸರ್. ಇವಾಗ ನಾನೇನ್ ಮಾಡ್ತೀನಿ, ಎರಡು ಆಂಗಲ್ ಕಂಪೇರ್ ಮಾಡ್ಕೋತೀನಿ. ಏನು ಸರ್? ಆರ್ ಥೀಟಾ ಸರ್ ಯು ಸ್ಕ್ವೇರ್ ಸೈನ್ 2 ಥೀಟಾ ಸರ್ ಡಿವೈಡೆಡ್ ಬೈ ಜಿ. ಓಕೆ, ಸೊ ದಿಸ್ ಇಸ್ ಇಕ್ವೇಶನ್ 1. ಇವಾಗ ಆರ್ 90 ಡಿಗ್ರಿ ಮೈನಸ್ ಥೀಟಾ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಯು ಸ್ಕ್ವೇರ್ ಸೈನ್ 2. ಓಕೆ, ಸೊ ಸೈನ್ 2 ಥೀಟಾ ಎಷ್ಟಾಗುತ್ತೆ ಸರ್? ಇಟ್ ಇಸ್ 90 ಮೈನಸ್ ಥೀಟಾ. ಓಕೆ, ಸೊ ಆಲ್ ಡಿವೈಡೆಡ್ ಬೈ ಜಿ ಎಷ್ಟಾಗುತ್ತೆ ಸರ್? ಯು ಸ್ಕ್ವೇರ್ ಸೈನ್ 90 into 2 that is 180 and this is a 2 theta. Okay, so divided by g. ಇಲ್ಲಿ ನೋಡಿ sin 180 minus 2 theta ಎಷ್ಟಾಗುತ್ತೆ ಸರ್? ಇಟ್ ಇಸ್ sin 2 theta ಆಗುತ್ತೆ. ಓಕೆ, ಸೊ ದಿಸ್ ಈಸ್ sin, ಓಕೆ, ಸೊ sin 2 theta ಆಗುತ್ತೆ. ಓಕೆ, ಸೊ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಪ್ರಕಾರ ಸೊ ಆರ್ 90 ಮೈನಸ್ ಥೀಟಾನು ಸಹಿತ ಅಷ್ಟೇ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಫಸ್ಟ್ ಒನ್, ದಿಸ್ ಇಸ್ ದ ಸೆಕೆಂಡ್ ಒನ್. ಓಕೆ, ಸೊ ಇಕ್ವೇಶನ್ 1 ಅಂಡ್ ದಿಸ್ ಇಸ್ ಇಕ್ವೇಶನ್ 2. ಇವಾಗ ರೇಷಿಯೋ ತಗೊಂಡ್ರೆ ಆರ್ ಟೀಟಾ ಮೈನಸ್ ಆರ್ 90 ಮೈನಸ್ ಟೀಟಾ ಎಷ್ಟಾಗುತ್ತೆ ನೋಡಿ? ಯು ಸ್ಕ್ವೇರ್ ಸೈನ್ 2 ಥೀಟಾ ಡಿವೈಡೆಡ್ ಬೈ 2 ಥೀಟಾ ಡಿವೈಡೆಡ್ ಬೈ ಜಿ, ಯು ಸ್ಕ್ವೇರ್ ಸೈನ್ 2 ಥೀಟಾ ಡಿವೈಡೆಡ್ ಬೈ ಜಿ. ಸೊ ಏನಾಗುತ್ತೆ 1. ಸೊ ದಟ್ ಮೀನ್ಸ್ ಬೋತ್ ಆರ್ ಈಕ್ವಲ್. ಓಕೆ, ಸೊ ಫಾರ್ ಎ ಕಾಂಪ್ಲಿಮೆಂಟರಿ ಆಂಗಲ್, okay, so both the ranges are equal. Okay, 90 minus theta and theta both are equal for a range. Okay, right. So next ಯಾವ್ದಕ್ಕೆ ಹೇಳಿರೋದು? ಸೊ that is for maximum height. ಸೊ maximum height ಗೆ ಕಂಪೇರ್ ಮಾಡ್ಕೋಣ. maximum height ಹೆಂಗ್ ಬರೀತೀವಪ್ಪ ಸರ್? maximum height that is equals to ಸರ್ u square sin square theta ಸರ್ ಡಿವೈಡೆಡ್ ಬೈ 2g. ಓಕೆ ಸರ್, ಇವಾಗ theta ಕಂಪೇರ್ ಮಾಡ್ಕೋತೀನಿ. ಸೊ theta ಅಂದ್ರೆ ಆಲ್ರೆಡಿ ಗೊತ್ತು, ಸೊ that is sin square theta. Okay, so into u square divided by 2g. So let's consider this is equation 1 and equation 2. So 90 degree minus theta ಎಷ್ಟಾಗುತ್ತೆ ಸರ್? ಇಟ್ ಇಸ್ a u square and sin square that is a 90 degree minus theta. Okay, so all divided by 2g, right? So height ಬಗ್ಗೆ ಮಾತಾಡಿದಾಗ 90 degree minus theta, so u square sin 90 ಎಷ್ಟಾಗುತ್ತೆ? cos, ಇಲ್ಲಿ sin square, therefore it is a cos square theta, so divided by 2g, right? Yes sir. ಯಾವ ನೋಡಿ, ಸೊ ಇವಾಗ ರೇಷಿಯೋ ತಗೊಂಡ್ರೆ ಸರ್ ಹೈಟ್ ಡಿವೈಡೆಡ್ ಬೈ ಥೀಟಾ 90 ಮೈನಸ್ ಥೀಟಾ ಕನ್ಸಿಡರ್ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ ಇಲ್ಲಿ ಸರ್? ಯು ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಸೈನ್ ಥೀಟಾ ಎಲ್ಲಿ? ಇದು ಫಸ್ಟ್ ಒನ್, ದಿಸ್ ಇಸ್ ಸೆಕೆಂಡ್ ಒನ್. ಓಕೆ, ದಿಸ್ ಇಸ್ ಸೆಕೆಂಡ್ ಇಕ್ವೇಶನ್. ಎರಡು ಕಂಪೇರ್ ಮಾಡ್ಕೊಳ್ಳಿ. ಯು ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಅಂಡ್ 2g ಗೆಟ್ ಕ್ಯಾನ್ಸಲ್, ಸೈನ್ ಸ್ಕ್ವೇರ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಉಳಿಯುತ್ತೆ. ಓಕೆ, ಸೊ ದಟ್ ಈಸ್ ಅ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ. ಏನ್ ಉಳಿಯುತ್ತೆ ಸರ್? ಇಟ್ ಇಸ್ ಅ ಟ್ಯಾನ್ ಥೀಟಾ. ಓಕೆ, ಸೊ ದಿಸ್ ಇಸ್ ದ ಟ್ಯಾನ್ ಥೀಟಾ. ಓಕೆನಾ? ಎಸ್ ಸರ್, ಡನ್. ಇವಾಗ ಇನ್ನೊಂದು ಮಲ್ಟಿಪ್ಲಿಕೇಶನ್ ಮಾಡೋಣ. ಮಲ್ಟಿಪ್ಲಿಕೇಶನ್ ಇಸ್ ನಥಿಂಗ್ ಬಟ್, ಓಕೆ, ಸೊ ನಥಿಂಗ್ ಬಟ್ h1 ಪ್ಲಸ್ h ಥೀಟಾ, ಈ ತರನು ಮಾಡ್ಬೋದು. ಓಕೆ, ಸೊ h ಥೀಟಾ ಪ್ಲಸ್ h 90 ಮೈನಸ್ ಥೀಟಾನು ಮಾಡ್ಬೋದು. ಓಕೆ, 90 ಮೈನಸ್ ಥೀಟಾ. h ವ್ಯಾಲ್ಯೂ ಏನಿದೆ ಸರ್? ಇಟ್ ಇಸ್ ಯು ಸ್ಕ್ವೇರ್ ಸೊ ಡಿವೈಡೆಡ್ ಬೈ 2g ಇಂಟು ಸೈನ್ ಸ್ಕ್ವೇರ್ ಥೀಟಾ ಅಂಡ್ ಪ್ಲಸ್ ಇಲ್ಲೇನಿದೆ ಸರ್? ಯು ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಸೊ ಡಿವೈಡೆಡ್ ಬೈ 2g. ಇವೆರಡರಲ್ಲಿ ಕಾಮನ್ ಆಗಿರೋದಂಥದ್ದು ಯಾವ್ದಿದೆ ಸರ್? ಇಟ್ ಇಸ್ a u square divided by 2g and this sin square theta cos square theta ಏನಾಗುತ್ತೆ ಸರ್? ಇಟ್ ಇಸ್ 1. ಓಕೆ, ಸೊ ಸಮ್ ತಗೊಂಡ್ರೆ ಎರಡರದ್ದು ಹೈಟ್ ಸಮ್ ತಗೊಂಡ್ರೆ ದಟ್ ಇಸ್ h 90 ಡಿಗ್ರಿ ಮೈನಸ್ ಥೀಟಾ, ಸೊ ದಟ್ ಈಸ್ ಈಕ್ವಲ್ಸ್ ಟು u square divided by 2g. ಓಕೆನಾ? ಎಸ್ ಸರ್. ಅಂಡ್ ಇನ್ನೊಂದಿದೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? h theta. Okay, so that is h theta into h 90 minus theta. Okay, h 90 degree minus theta. ಏನಿದೆ ಇಲ್ಲಿ ಸರ್? u square sin square theta
ಸೊ ಡಿವೈಡೆಡ್ ಬೈ 2g ಇಂಟು u ಸ್ಕ್ವೇರ್ ಇದೇನಾಗುತ್ತೆ ಕಾಸ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಕಾಸ್ ಸ್ಕ್ವೇರ್ ಟೀಟಾ ಸೊ ಡಿವೈಡೆಡ್ ಬೈ 2g. ಇಲ್ಲಿ ನೀವು ಕನ್ಸಿಡರ್ ಮಾಡ್ಕೊಂಡ್ರೆ ಏನ್ ಬರ್ಬೋದು ಸರ್, ಯು ಸ್ಕ್ವೇರ್ ದಟ್ ಇಸ್ ಅ ಯು ಪವರ್ 4 ಅಂಡ್ ಇನ್ನೊಂದು ಸರ್ ಇಟ್ ಇಸ್ ಅ ಸೈನ್ ಸ್ಕ್ವೇರ್. ಓಕೆ, ಸೊ ಇದು ಹಾ ದಿಸ್ ಈಸ್ ಅ ಸೈನ್ ಸ್ಕ್ವೇರ್ ಟೀಟಾ ಅಂಡ್ ಕಾಸ್ ಸ್ಕ್ವೇರ್ ಟೀಟಾ. ಓಕೆ, ಸೊ ಇಲ್ಲಿ ಯು ಸ್ಕ್ವೇರ್ ಆಸ್ ಇಟ್ ಇಸ್ ಇಟ್ಬಿಡ್ತೇನೆ. ಸೊ ಬ್ರಾಕೆಟ್ ಆಫ್ ಯು ಸ್ಕ್ವೇರ್ ಇರ್ಲಿ. ಸೊ ಯು ಪವರ್ 4 sin square theta and cos square theta so all divided by sir it is ಏನ್ ಬರುತ್ತೆ ಸರ್, ಇಟ್ ಇಸ್ ಅ 4g ಸ್ಕ್ವೇರ್ ಅಂತಿದೆ. ಅಂಡ್ ನಮಗೆ ಗೊತ್ತಿರೋ ಪ್ರಕಾರ ರೇಂಜ್ ಏನಿದೆ ಸರ್, ರೇಂಜ್ ದಟ್ ಈಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ ಅ ಯು ಸ್ಕ್ವೇರ್ ಸೈನ್ ಥೀಟಾ. ಓಕೆ, ಸೊ ಯು ಸ್ಕ್ವೇರ್ ಸೈನ್ ಥೀಟಾ. ಓಕೆ, ಸೊ ದಟ್ ಈಸ್ ಅ ಸೈನ್ ಥೀಟಾ ಅಂಡ್ ಕಾಸ್ ಥೀಟಾ ದಟ್ ಡಿವೈಡೆಡ್ ಬೈ ಜಿ, ರೈಟ್? ಸೊ ಇಲ್ಲಿ ನಾವು ಸ್ವಲ್ಪ ಕಂಪೇರ್ ಮಾಡ್ಕೊಂಡಿದ್ದೇನ. ಓಕೆ, ಸೊ ಕಂಪೇರ್ ಮಾಡ್ಕೊಂಡ್ರೆ ಯು ಪವರ್ ಏನಿದೆಯಲ್ಲ ಸೊ ಟೂ ಸ್ಕ್ವೇರ್ ಇದೆ. ಓಕೆ, ಸೊ ಇಲ್ಲಿ ಟೂ ಇಲ್ಲ, ಅದಕ್ಕೆ ನಾನೇನ್ ಮಾಡ್ತೀನಿ ಇಲ್ಲಿ ಮಲ್ಟಿಪ್ಲೈ ಅಂಡ್ ಡಿವೈಡ್ 4 ಮಾಡ್ತೀನಿ. ಓಕೆ, ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 4. ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 4. ಓಕೆ ಸರ್, ಅಂಡ್ ಯು ಸ್ಕ್ವೇರ್. ಓಕೆ, ಸೊ ಇದನ್ನ ಹೋಲ್ ಸ್ಕ್ವೇರ್ ಅಂಡ್ ಇಲ್ಲಿ ಸೈನ್ ಥೀಟಾ. ಓಕೆ, ಅಂಡ್ ಕಾಸ್ ಥೀಟಾ. ಓಕೆ, ಎಸ್ ಸರ್, ಇದನ್ನ ಹೋಲ್ ಸ್ಕ್ವೇರ್ ಮಾಡ್ತೀನಿ. all divided by that is a 4g square. Okay, so 4 ಇದನ್ನ ಏನ್ ಮಾಡಬಹುದು, ಕೆಳಗಡೆ ಏನಿದೆ g ಮಾತ್ರ ಇದೆಯಲ್ಲ, ಸೊ ಇಲ್ಲಿ 4 ನ ಆಸ್ ಇಟ್ ಇಸ್ ಇಟ್ಬಿಟ್ಟು g ಸ್ಕ್ವೇರ್ ಅಂತ ಬರೀತೀನಿ. ಅಂಡ್ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ತೀನಿ. ಸರ್ ಇಟ್ ಇಸ್ h ಥೀಟಾ h 90 ಡಿಗ್ರಿ ಮೈನಸ್ ಥೀಟಾ ಮಾಡಿದ್ರು ಸಹಿತ ನಿಮಗೆ ಇಲ್ಲಿ ನಿಮಗೆ 2 ಸ್ಕ್ವೇರ್ ಅಂತ ಮಾಡ್ಬೋದು. ಇದನ್ನ 2 ಸ್ಕ್ವೇರ್ ಅಂತ ಮಾಡ್ಬೋದು. ಓಕೆ, ಸೊ 2 ಇಂಟು ಯು. ಓಕೆ, ಇದು 2 ಸ್ಕ್ವೇರ್ ಮಾಡ್ಬೋದು. ಯು ಆಸ್ ಇಟ್ ಇಸ್ ಇಟ್ಕೊಂಡ್ಬಿಡಿ. ಓಕೆ, ಸೊ ದಟ್ ಈಸ್ ಯು ಸ್ಕ್ವೇರ್. ಓಕೆ, that is u square and sin theta and this is the cos theta. Okay, so all divided by so ಇಲ್ಲಿ 4 into 4 so that is a g square. Okay, so ಇಲ್ಲಿ g ಅಂತ ಬರೀತೀನಿ. ಇದರದು whole square. Okay, so ಇದರದು whole square ಬರೀರಿ. Okay, so this is the whole square. ಏನಾಗುತ್ತೆ ನೋಡಿ, 2u square sin theta cos theta divided by g, right? whole square ಬರ್ತಿದ್ದೀವಿ ಇಲ್ಲಿ ನೆನಪಿರಲಿ. Okay, so this is nothing but the range square divided by 16. Okay, so 16 ಬರುತ್ತೆ. ಓಕೆನಾ, ಕ್ಲಿಯರಾ? ಅಂಡ್ ಅದೇ ರೇಂಜ್ ಅಲ್ಲಿ ಬರೆದ್ರೆ ಸರ್, ರೇಂಜ್ ಅಲ್ಲಿ ಬರೆದ್ರೆ ಆರ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು 16 ಎಚ್ ಟೀಟಾ ಎಚ್ 90 ಮೈನಸ್ ಟೀಟಾ ಆಗುತ್ತೆ, ರೈಟ್? ಸೊ ಅದೇ ಆರ್ ಬರೆದ್ರೆ ಸರ್ ಇಟ್ ಇಸ್ ಅ 4 ಅಂಡರ್ ಸ್ಕ್ವೇರ್ ರೂಟ್ ಎಚ್ ಟೀಟಾ ಎಚ್ 90 ಮೈನಸ್ ಟೀಟಾ ಅಂತ ಆಗುತ್ತೆ. ಓಕೆ, ಇಷ್ಟು ರಿಲೇಷನ್. ಓಕೆ, ಸೊ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಎಚ್ ಟೀಟಾ ಎಚ್ 90 ಮೈನಸ್ ಟೀಟಾ. ಇವೆಲ್ಲ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬರುತ್ತೆ. ಯಾವುದು JEE ಮೇನ್ಸ್ ಮತ್ತೆ ಅಡ್ವಾನ್ಸ್ ಅಲ್ಲಿ ಯೂಸ್ ಆಗುವಂಥದ್ದು. ಓಕೆ, ರೈಟ್. ಸೊ ಇವಾಗ ನಮಗೆ ಯಾವ್ದಾದ್ರ ಬಗ್ಗೆ ಗೊತ್ತಾಯ್ತು, ಮ್ಯಾಕ್ಸಿಮಮ್ ಹೈಟ್ ಮತ್ತೆ ರೇಂಜ್ ಬಗ್ಗೆ ಕ್ಲಿಯರ್ ಆಯ್ತು. ರೇಷಿಯೋ ಆಫ್ ರೇಂಜ್ ದಟ್ ಇಸ್ ಸೇಮ್, ಬಟ್ ರೇಷಿಯೋ ಆಫ್ ಹೈಟ್ ದಟ್ ಇಸ್ ಟ್ಯಾನ್ ಥೀಟಾ. ಓಕೆ, ಇಟ್ ಶುಡ್ ಬಿ ಟ್ಯಾನ್ ಸ್ಕ್ವೇರ್. ಓಕೆ, ಟ್ಯಾನ್ ಥೀಟಾ ಅಂತ ಬರ್ತೀನಿ, ಇದು ಟ್ಯಾನ್ ಸ್ಕ್ವೇರ್ ಆಗಬೇಕು. ಓಕೆ, ಸೊ ಟ್ಯಾನ್ ಸ್ಕ್ವೇರ್. ಅಂಡ್ ನೆಕ್ಸ್ಟ್ ನೋಡೋಣ, ದಟ್ ಈಸ್ ದ ಟೈಮ್ ಆಫ್ ಫ್ಲೈಟ್. ಸೊ ಮ್ಯಾಕ್ಸಿಮಮ್ ಟೈಮ್ ಆಫ್ ಫ್ಲೈಟ್. ಓಕೆ, ಸೊ ಟೈಮ್ ಆಫ್ ಫ್ಲೈಟ್ ಫಾರ್ಮುಲಾ ಏನು, ದಟ್ ಈಸ್ ದ 2 ಟೈಮ್ಸ್ ಆಫ್ ಯು sin theta so divided by g, ಕರೆಕ್ಟಾ? ರೈಟ್. ಇವಾಗ ನಾನು ಟೀಟಾ ಬೇಸ್ ಮೇಲೆ ಬರ್ಕೋತೀನಿ. ಏನು ಸರ್, tan theta so that is the 2 sin theta so divided by g. ಓಕೆ, ಅಂಡ್ theta 90 ಮೈನಸ್ theta ಬರ್ಕೋತೀನಿ. ಓಕೆ, ಸೊ theta 90 ಮೈನಸ್ theta so 2u sin so 90 ಮೈನಸ್ theta so all divided by g. and the next ನೋಡ್ಕೊಂಡ್ರೆ ಸರ್ ಇಟ್ ಇಸ್ a 2u so this is cos theta. sin 90 ಎಷ್ಟಾಗುತ್ತೆ, cos 90 ಆಗುತ್ತೆ. ಓಕೆ, ಸೊ cos ಆಗುತ್ತೆ cos theta, then it is a g. okay, so this is 90 minus theta. okay, so 90 minus theta. okay, right sir. ಇದನ್ನ equation 1, this is equation 2 ಅಂತ ಕನ್ಸಿಡರ್ ಮಾಡ್ಕೋಣ. ಇವಾಗ ನಾನು ರೇಷಿಯೋ ತಗೋತೀನಿ, ರೇಷಿಯೋ. ಸೊ t theta and 90 minus t theta. ಓಕೆ, ಎಷ್ಟಾಗುತ್ತೆ ನೋಡಿ ಸರ್, ಇಲ್ಲಿ 2u ಗೆಟ್ ಕ್ಯಾನ್ಸಲ್, g and g ಗೆಟ್ ಕ್ಯಾನ್ಸಲ್, ಮಿಕ್ಕಿದೆಷ್ಟು ಸರ್, ಇಟ್ ಇಸ್ ದ sin theta divided by cos theta. ಎಷ್ಟಾಗುತ್ತೆ ಸರ್, ಇಟ್ ಇಸ್ ದ tan theta. ಓಕೆ, ಸೊ ದಿಸ್ ಇಸ್ ದ tan theta ಆಗುತ್ತೆ. ಸೊ ಈಚ್ ಅಂಡ್ ಎವ್ರಿ ಡೀಟೇಲ್ ಹೇಳ್ತಾ ಇದ್ದೀನಿ. ಯಾರ್ಯಾರು ಕರೆಕ್ಟ್ ಆಗಿ ಫಾಲೋ ಮಾಡ್ತಾರ ಅವ್ರಿಗೆ ಬೆನಿಫಿಟ್ ಆಗುತ್ತೆ, ಯಾರ್ಯಾರು ಕರೆಕ್ಟ್ ಆಗಿ ಫಾಲೋ ಮಾಡಲ್ಲ ನಿಮಗೆ ಲಾಸ್, ನನಗಂತ ಇಲ್ಲ. ಓಕೆನಾ, ರೈಟ್. ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಷ್ಟು ರೇಷೋ ಆಯ್ತಲ್ಲ, ಇವಾಗ ಪ್ರಾಡಕ್ಟ್ ಬಗ್ಗೆ ನೋಡೋಣ. ಓಕೆ, ಸೊ ರೇಷೋ ಆಯ್ತಾ, ಪ್ರಾಡಕ್ಟ್ ಬಗ್ಗೆ. ಪ್ರಾಡಕ್ಟ್ ಏನು ಸರ್, ಟಿ ಟೀಟಾ ಸೈನ್ 90 ಮೈನಸ್ ಟೀಟಾ ಎಷ್ಟಿದೆ ಇದು ಸರ್, ಇಟ್ ಇಸ್ ಅ 2 sin theta so divided by g, and ಇದು 90 ತಗೊಂಡ್ರೆ ಸರ್, ಇಟ್ ಇಸ್ ಅ 2u
that is a cos theta so divided by g ಎಷ್ಟಾಗುತ್ತೆ so 2 okay so 2 u into u square okay so 2 into 2 u square and sin theta and cos theta okay so divided by g and this is g and this term you observe ಮಾಡಿ that is a range okay so that is a t theta and t 90 minus degree t theta so that is a 2 times of r so divided by g so 2r divided by g okay so ಇವೆಲ್ಲ ನಿಮಗೆ ಕ್ವಶನ್ಸ್ ಬಂದಾಗ ಗೊತ್ತಾಗುತ್ತೆ ಇದೆಲ್ಲ ಸರ್ ಏನಕ್ಕೆ ಮಾಡಿಸ್ತಿದ್ರ ಥಿಯರಿ ಇದೆಲ್ಲ ಎಲ್ಲ ಅಂತ ನಿಮಗೆ ಅನ್ಸ್ಬೋದು ಈ ಸ್ಪೆಷಲ್ ಕೇಸ್ಗಳು ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಆನ್ಸರ್ ಮಾಡಕ್ ಬರಲ್ಲ ಓಕೆ ಸ್ಪೆಷಲ್ ಕೇಸ್ಗಳು ಸೊ ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ ಎಲ್ಲರಿಗೂ ಒಂದ್ಸತಿ ಕನ್ಫರ್ಮ್ ಮಾಡಿ ಪಟ ಪಟ ಕನ್ಫರ್ಮ್ ಮಾಡಿ ಒಂದ್ಸತಿ ಓಕೆ ನಾ ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರೊಜೆಕ್ಟೈಲ್ ಟೈಮ್ ಆಫ್ ಫ್ಲೈಟ್ ರೇಂಜ್ ಮತ್ತೆ ಮ್ಯಾಕ್ಸಿಮಮ್ ಹೈಟ್ ರಿಲೇಷನ್ಸ್ ಎಲ್ಲ ಗೊತ್ತಾಗಿತ್ತು ಓಕೆನಾ ನಾ ನೆಕ್ಸ್ಟ್ ಇಕ್ವೇಶನ್ ಆಫ್ ಅ ಟ್ರಾಜೆಕ್ಟರಿ ಓಕೆ ಸೊ ಇಕ್ವೇಶನ್ ಆಫ್ ಅ ಟ್ರಾಜೆಕ್ಟರಿ ಅಂದ್ರೇನು ವಾಟ್ ಈಸ್ ದ ಪಾತ್ ಓಕೆ ಸೊ ವಾಟ್ ಈಸ್ ದ ಪಾತ್ ಎಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕರೆಕ್ಟಾ ಎಲ್ಲಿ ಪ್ರೊಜೆಕ್ಟೈಲ್ ಮೋಷನ್ ಇಲ್ಲಿ ಇದು ಯಾವುದು ಪ್ಯಾರಾಬೋಲ್ ಅಂತ ಗೊತ್ತು ಓಕೆ ಸೊ ಪ್ಯಾರಾಬೋಲ್ ಅಂತ ಪ್ರೂವ್ ಮಾಡಬೇಕು ಟ್ರಾಜೆಕ್ಟರಿ ಇಕ್ವೇಶನ್ ಆಫ್ ಅ ಟ್ರಾಜೆಕ್ಟರಿ ಅಂದ್ರೇನು ರೀಪ್ಲೇಸ್ ಟೈಮ್ ವಿತ್ ಇನ್ ಟರ್ಮ್ಸ್ ಆಫ್ ಅ ವೈ ಓಕೆ ರೀಪ್ಲೇಸ್ ಟಿ ವಿತ್ ವೈ ಅಂತ ಓಕೆ ಅದನ್ನ ಯಾವ ತರ ಮಾಡ್ತೀವಿ ಅನ್ನೋದು ನಿಮ್ಗೆ ತೋರಿಸ್ತೇನೆ ಇಕ್ವೇಶನ್ ಆಫ್ ಅ ಟ್ರಾಜೆಕ್ಟರಿ okay so that is equation of a trajectory okay right so ಇಲ್ಲಿ ನೋಡಿ so this is y axis and this is x axis okay yes sir and this is y and this is x okay sir and yes ಇಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಪ್ರೊಜೆಕ್ಟೈಲ್ ನ ಕನ್ಸಿಡರ್ ಮಾಡ್ಕೊತೀನಿ ಓಕೆ and ಇದರ ಮೇಲೆ ಎರಡು okay so ಒಂದು ಫೋರ್ಸ್ ಆಕ್ಟ್ ಆಗುತ್ತೆ that is acceleration due to gravity nothing but ay so that is equals to minus g and ax ಎಷ್ಟಾಗುತ್ತೆ that is equals to 0 ಯಾಕೆಂದ್ರೆ there is no other forces acting on it ಇವಾಗ ಇದರಲ್ಲಿ ಇದನ್ನ u ಇಂದ ಪ್ರೊಜೆಕ್ಟ್ ಮಾಡ್ತೀನಿ ಓಕೆ ಸೊ u ಇಂದ ಪ್ರೊಜೆಕ್ಟ್ ಮಾಡಿದೆ ಓಕೆ ಸೊ u ಇಂದ ಪ್ರೊಜೆಕ್ಟ್ ಮಾಡಿದ್ರೆ ಥೀಟಾ ಇಸ್ ಈಕ್ವಲ್ಸ್ ಓಕೆ ಸೊ ಇಲ್ಲಿ ನಿಮಗೆ ಗೊತ್ತು ಈ ತರ ಹೋಗಿ ಈ ತರ ಬರುತ್ತೆ ಅಂತ ಗೊತ್ತು ಇದು ಹೇಗೆ ಬರುತ್ತೆ ಅನ್ನೋದು ಇಕ್ವೇಶನ್ ಮೂಲಕ ಪ್ರೂವ್ ಮಾಡಬೇಕು ಓಕೆ ಅಂಡ್ ಫಸ್ಟ್ ನಾನೇನ್ ಮಾಡ್ತೀನಿ ಈ ಕಾಂಪೊನೆಂಟ್ ಆಗಿ ತಗೊಳ್ತೀನಿ ಓಕೆನಾ ಕಾಂಪೊನೆಂಟ್ ಆಫ್ ಎಕ್ಸ್ ಮತ್ತೆ ಕಾಂಪೊನೆಂಟ್ ಆಫ್ ವೈ ಆಗಿ ತಗೊಳ್ತೀನಿ okay so this is component of x and this is the component of y ಇಲ್ಲಿ ನಾನು ಏನು ಮಾಡ್ತೀನಿ sir it is a ux that is equals to sir it is a u cos theta and ಇಲ್ಲಿ sir it is a uy that is equals to u sin theta okay yes and ನಿಮಗೆ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಓಕೆ ಸೊ ಇಲ್ಲಿಂದ ಇಲ್ಲಿಗೆ ಏನಿದೆಯಲ್ಲ ಸೊ ಇದನ್ನ ನಾವೇನಂತ ಕರಿತೀವಿ ರೇಂಜ್ ಅಂತ ಕರಿತೀವಿ ಓಕೆ ಸೊ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ಅ ರೇಂಜ್ ಓಕೆ and this one ಏನ್ ಕರಿತೀವಿ ನಾವು sir it is a maximum height anta karite okay so this is the maximum height okay so this is the maximum height okay so first nanu x horizontal motion na consider ಮಾಡ್ಕೊತೀನಿ okay sir the horizontal motion okay so horizontal motion correct ಆಗಿ ನೋಡ್ಕೋಬೇಕು horizontal motion ಅಲ್ಲಿ ನೀವು ಎಷ್ಟು ರೇಂಜ್ ಕನ್ಸಿಡರ್ ಆಗಿದೆ ಅಥವಾ x axis ಎಷ್ಟು ಟ್ರಾವೆಲ್ ಆಗಿದೆ ಓಕೆ ಸೊ ದಿಸ್ ಇಸ್ ನಥಿಂಗ್ ಬಟ್ x axis ಅಂತ ಓಕೆ ಸೊ ದಿಸ್ ಇಸ್ x axis and this is y axis ಅಷ್ಟೇ ಡಿಫರೆನ್ಸ್ ಅಲ್ಲಿ x and y ಅಂತ ಡಿಸ್ಕಸ್ ಮಾಡಿದ್ವಿ ಇಲ್ಲಿ ರೇಂಜ್ ಮತ್ತೆ ಹೈಟ್ ಅಂತ ಡಿಸ್ಕಸ್ ಮಾಡ್ತೀವಿ ಅಷ್ಟೇ ಡಿಫರೆನ್ಸ್ ಏನು ಇಲ್ಲ ಓಕೆ ನಾ ನೋಡಿ ಫಸ್ಟ್ ಏನು ಸರ್ ux that is a u cos theta okay and ax ಎಷ್ಟು sir it is a 0 and final velocity along x axis ಎಷ್ಟು sir it is a ux plus ax into t and you know that ax is equals to 0 therefore ux ಅಂತ ಆಗುತ್ತೆ and vx that is equals to ಎಷ್ಟಾಗುತ್ತೆ ನಮಗೆ u cos theta ಅಂತ ಆಗುತ್ತೆ ಡಿಸ್ಪ್ಲೇಸ್ಮೆಂಟ್ ಇವಾಗ ಡಿಸ್ಪ್ಲೇಸ್ಮೆಂಟ್ that is sx that is equals to ux into t plus of ax into t ಇದಿಷ್ಟು 0 ಆಗ್ಬಿಡುತ್ತೆ because a is equals to ax is equals to 0 and this is x u cos theta into t ನಾವೇನ್ ಮಾಡ್ತೀವಿ ಇಕ್ವೇಶನ್ ಆಫ್ ಅ ಟ್ರಾಜೆಕ್ಟರಿ ಅಂದ್ರೇನು t terms ಎಲ್ಲ ಎಲಿಮಿನೇಟ್ ಮಾಡಬೇಕು therefore I'll write this is in terms of a t okay so x divided by sir it is a u cos theta okay na yes sir so write this as a equation 1 okay ಇದನ್ನ ಕಾಪಿ ಮಾಡ್ಕೋತೀನಿ ಕಾಪಿ yes sir okay done ಇವಾಗ ನಾನೇನ್ ಮಾಡ್ತೀನಿ ಅಂದ್ರೆ ಇವಾಗ ಹಾರಿಜಾಂಟಲ್ ಮೋಷನ್ ಕನ್ಸಿಡರ್ ಮಾಡ್ಕೋ ಹಾರಿಜಾಂಟಲ್ ಮುಗಿತಲ್ಲ ವರ್ಟಿಕಲ್ ಮೋಷನ್ ಕನ್ಸಿಡರ್ ಮಾಡ್ಕೋತೀನಿ ಇವಾಗ okay so vertical motion okay so that is a vertical motion the vertical motion okay so the vertical motion ಅಂದ್ರೆ ಏನು ಇದು okay so vertical motion that is y okay now same the uy that is equals to u sin theta
and you know that ay that is nothing but a minus g. Okay, right sir? And vy ಎಷ್ಟಾಗುತ್ತೆ sir? It is a uy, so plus ay into t. Okay, so vy that is equals to uy is to sir, it is a u sin theta, the plus minus g into t. Okay, so vy that is equals to u sin theta the minus gt. Okay sir, ನಮಗೆ ಬೇಕಾದ್ರೆ ಇದಲ್ಲ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಎಸ್ ವೈ ದಟ್ ಈಸ್ ಈಕ್ವಲ್ಸ್ ಟು ಯು ವೈ ಇಂಟು ಟಿ ಸೊ ಪ್ಲಸ್ ಆಫ್ ಎ ವೈ ಇಂಟು ಟಿ ಸ್ಕ್ವೇರ್. Okay, so this is y. Okay, so this is y. So along y axis, okay, so uy is to do, so it is a u sin theta into t value ಎಷ್ಟಿದೆ? T value x divided by, okay, so this is x divided by u cos theta. Okay, so this is from 1. Okay, so plus of minus g, so this is x square divided by u square cos square theta. ಇಲ್ಲಿ ಕ್ಲಾರಿಟಿ ಸಿಗ್ತಾ? ಅಂಡ್ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ನೆಕ್ಸ್ಟ್ ಸ್ಲೈಡ್ಗೆ ತಗೊಂಡು ಹೋಗ್ತೀನಿ. ಸೊ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ y. ಸೊ y is equals to, ಇಲ್ಲಿ ಪ್ರಾಪರ್ ಆಗಿ ನೋಡಿ, ಯು ಗೆಟ್ ಕ್ಯಾನ್ಸಲ್, ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಎಷ್ಟಾಗುತ್ತೆ ಸರ್? ಇಟ್ ಇಸ್ tan ಥೀಟಾ. ಓಕೆ ಸರ್, ದಿಸ್ ಇಸ್ tan ಥೀಟಾ ಇಂಟು ಎಕ್ಸ್. ಓಕೆ, ಅಂಡ್ ಮೈನಸ್, that is the gx square divided by 2 times of u square and cos square theta. Right? ರೈಟಾ? ಎಸ್ ಸರ್, ಕರೆಕ್ಟ್ ಆಗಿದೆ. ಅಂಡ್ ಇವಾಗ ನಾನೇನ್ ಮಾಡ್ತೀನಿ, ಟ್ಯಾನ್ ಥೀಟಾ ಆಚೆ ತಗೋತೀನಿ. ಓಕೆ, ಸೊ ದಿಸ್ ಇಸ್ ದ ಒನ್ ಆಫ್ ದ ಫಾರ್ಮ್ ಆಫ್ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಎಕ್ಸ್ ಮತ್ತೆ ಎಕ್ಸ್ ಸ್ಕ್ವೇರ್ ದಟ್ ಇಂಡಿಕೇಟ್ಸ್ ಇಟ್ ಇಸ್ ದ ಇಕ್ವೇಶನ್ ಆಫ್ ಅ ಟ್ರಾಜೆಕ್ಟರಿ. ಓಕೆ, ಸೊ ಎಲ್ಲ ಟರ್ಮ್ಸ್ ಬಂತು, ಟಿ ನ ಎಲಿಮಿನೇಟ್ ಮಾಡಿ ದಿಸ್ ಇಸ್ ಇಕ್ವೇಶನ್ ಆಫ್ ಅ ಟ್ರಾಜೆಕ್ಟರಿ. ಓಕೆ, ಸೊ ದಿಸ್ ಇಸ್ ಇಕ್ವೇಶನ್ ಆಫ್ ದ ಟ್ರಾಜೆಕ್ಟರಿ. ಓಕೆ, ಸೊ ಇಕ್ವೇಶನ್ ಆಫ್ ಅ ಟ್ರಾಜೆಕ್ಟರಿ. ಓಕೆ, ರೈಟ್ ಸರ್. ಅಂಡ್ ದ ನೆಕ್ಸ್ಟ್ ನೋಡಿ, so y is equals to, so tan theta x ನ ಆಚೆ ತಗೊಂಡ್ಬಿಡಿ. ಇಲ್ಲಿ ಎಷ್ಟು ಉಳಿತು ಆಚೆ ತಗೊಂಡ್ರೆ ಸರ್? ಇಟ್ ಇಸ್ 1 ಮೈನಸ್, ಸರ್ ಇಟ್ ಇಸ್ ಅ gx ಸ್ಕ್ವೇರ್, so ಡಿವೈಡೆಡ್ ಬೈ 2u ಸ್ಕ್ವೇರ್ ಅಂಡ್ cos ಸ್ಕ್ವೇರ್ theta ಇಂಟು ಸರ್ ಇಟ್ ಇಸ್ ಅ tan theta ಇಂಟು x. ಓಕೆನಾ? ಎಸ್ ಸರ್. ಅಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸರ್, ಇಲ್ಲೊಂದು x ಇಲ್ಲೊಂದು x ಗೆಟ್ ಕ್ಯಾನ್ಸಲ್. ಓಕೆ, ಅಂಡ್ y ದಟ್ ಈಸ್ ಈಕ್ವಲ್ಸ್ ಟು, ಸೊ tan theta ಇಂಟು x, ಸೊ ದಟ್ ಈಸ್ 1 ಮೈನಸ್, ಇಲ್ಲಿ x ಆಸ್ ಇಟ್ ಈಸ್ ಇಟ್ಬಿಡ್ತೀನಿ. ಸೊ ಮಿಕ್ಕಿದಷ್ಟು ಸರ್ ಇಟ್ ಇಸ್ ಅ 2 ಟೈಮ್ಸ್ ಆಫ್ ಯು ಸ್ಕ್ವೇರ್ ಅಂಡ್ ದಿಸ್ ಇಸ್ ಅ ಕಾಸ್ ಸ್ಕ್ವೇರ್ ಥೀಟಾ. ಟ್ಯಾನ್ ಥೀಟಾ ಯಾವ ತರ ಬರೀಬಹುದು ಸರ್? ಇಟ್ ಇಸ್ ಅ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಅಂಡ್ ಇಲ್ಲಿ ಜಿ ನ ಈ ಕಡೆ ಡಿವೈಡ್ ಮಾಡ್ತೀನಿ. ಓಕೆ, ಸೊ ಡಿವೈಡ್ ಮಾಡಾಯ್ತಾ? ಎಸ್ ಸರ್. ಅಂಡ್ ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಒಂದು ಕಾಸ್ ಥೀಟಾ ಗೆಟ್ ಕ್ಯಾನ್ಸಲ್. ಸೊ ಮಿಕ್ಕಿದಷ್ಟು ಸರ್ ಇಟ್ ಇಸ್ ಅ y, ಸರ್ ಇಟ್ ಇಸ್ ಅ ಟ್ಯಾನ್ ಥೀಟಾ. ಓಕೆ, ಸೊ ಟ್ಯಾನ್ ಥೀಟಾ x, ಸೊ ಬ್ರಾಕೆಟ್ ಆಫ್ 1 ಮೈನಸ್ x, ಸೊ ಡಿವೈಡೆಡ್ ಬೈ, ನೋಡಿ 2 ಟೈಮ್ಸ್ ಆಫ್ ಯು ಸ್ಕ್ವೇರ್ ಸೈನ್ ಥೀಟಾ ಕಾಸ್ ಥೀಟಾ ಡಿವೈಡೆಡ್ ಬೈ ಜಿ. ಯಾವ್ದು ಬರುತ್ತೆ ಸರ್? ಇಟ್ ಇಸ್ ದ ರೇಂಜ್. ಓಕೆ, ಸೊ ದಿಸ್ ಇಸ್ ದ ರೇಂಜ್. ಓಕೆ, ಎಸ್ ಸರ್. ಸೊ ದಿಸ್ ಈಸ್ ಇಕ್ವೇಶನ್ ಆಫ್ ಅ ಟ್ರಾಜೆಕ್ಟರಿ. ಓಕೆ, ಸೊ ಇದು ಇಕ್ವೇಶನ್ ಆಫ್ ಅ ಟ್ರಾಜೆಕ್ಟರಿನೇ, ಇದು ಸಹಿತ ಇಕ್ವೇಶನ್ ಆಫ್ ಅ ಟ್ರಾಜೆಕ್ಟರಿನೇ. ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಮತ್ತೆ ಥೀಟಾದಲ್ಲಿ ಇನಿಷಿಯಲ್ ವೆಲಾಸಿಟಿಯಲ್ಲಿ, ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಇನಿಷಿಯಲ್ ವೆಲಾಸಿಟಿ ಅಂಡ್ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ರೇಂಜ್. ಓಕೆನಾ? ರೈಟ್ ಸರ್. ಅಂಡ್ ಇನ್ನೊಂದು ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ, ಓಕೆ, ಸೊ ಮ್ಯಾಕ್ಸಿಮಮ್ ಹೈಟ್ಗೆ ಹೋದಾಗ, ಓಕೆ, ಸೊ ಮ್ಯಾಕ್ಸಿಮಮ್ ಹೈಟ್ಗೆ ಹೋದಾಗ, ಓಕೆ, ಎಟ್ ಅ ಮ್ಯಾಕ್ಸಿಮಮ್ ಹೈಟ್ ಅಂತ ಬರೀತೀನಿ. ಓಕೆ, ಸೊ ಮ್ಯಾಕ್ಸಿಮಮ್ ಹೈಟ್ ಅಥವಾ ಯಾವ್ದಾದ್ರು ಒಂದು ರ್ಯಾಂಡಮ್. ಓಕೆ, ಸೊ ರ್ಯಾಂಡಮ್, ಸೊ ರ್ಯಾಂಡಮ್. ಸೊ ಲೆಟ್ಸ್ ಸೇ ಈ ಪಾಯಿಂಟ್ ಅಲ್ಲಿ ಇದು ಪಾರ್ಟಿಕಲ್ ಇದೆ ಅನ್ಕೊಂಡು. ಓಕೆನಾ? ಸೊ ಈ ಪಾಯಿಂಟ್ ಅಲ್ಲಿ ಪಾರ್ಟಿಕಲ್ ಇದೆ, ರೈಟಾ? ಎಸ್ ಸರ್, ರೈಟ್. ಸೊ ಅಂಡ್ ದಿಸ್ ಇಸ್ ಎಕ್ಸೋ ಅಂಡ್ ದಿಸ್ ಇಸ್ ವೈ. ಓಕೆನಾ? ರೈಟ್? ಎಸ್ ಸರ್. ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಇವಾಗ ನಾನು ಟ್ಯಾನ್ ಥೀಟಾ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ ನಿಮಗೆ ಸರ್? ಟ್ಯಾನ್ ಥೀಟಾ ಅಂತ ಕನ್ಸಿಡರ್ ಮಾಡ್ಕೊಂಡು. ಓಕೆ, ಸೊ ಇಲ್ಲಿ ಇಕ್ವೇಶನ್ಸ್ ನೋಡ್ಕೊಂಡ್ರೆ ಪ್ರಾಪರ್ ಆಗಿ ಇಕ್ವೇಶನ್ ನೋಡ್ಕೊಳ್ಳಿ. ಎಟ್ ಇದನ್ನ ಬೇರೆ ಇದರಲ್ಲಿ ಬರೀತೀನಿ. ಓಕೆ, ಬೇರೆ ಸ್ಲೈಡ್ ನಲ್ಲಿ ಬರೀತೀನಿ. ಸೊ ಎಟ್ ಮ್ಯಾಕ್ಸಿಮಮ್ ಹೈಟ್, ಓಕೆ, ಸೊ ಎಟ್ ದ ಮ್ಯಾಕ್ಸಿಮಮ್ ಹೈಟ್, ಓಕೆ, ಸೊ ಎಟ್ ಮ್ಯಾಕ್ಸಿಮಮ್ ಹೈಟ್, at a maximum height. Okay, so you know that the h is equals to half of the range, correct? Yes sir, half of the range. And tan theta, okay, so ನಿಮಗೆ ಕಾಣಿಸ್ತಿದೆನಾ ಇಲ್ಲಿ? ಈ ತರ ಕಾಣಿಸ್ತಿದೆನಾ? ಇದು angle of the projection. Okay, so this is the angle of a projection. Okay, so angle of the projection. ಈ angle of the projection ಯಾವ ತರ ಬರೀಬಹುದು? So it is the tan theta. Okay, so tan theta.
So that is equals to perpendicular divided by base, right? Yes sir, perpendicular divided by base. ಈ ಪರ್ಪೆಂಡಿಕ್ಯುಲರ್ ಪ್ಲೇಸ್ ಅಲ್ಲಿ ಏನಿದೆ ಸರ್, ಇಟ್ ಇಸ್ ಎಚ್, ಅಂಡ್ ಬೇಸ್ ಪ್ಲೇಸ್ ಅಲ್ಲಿ ಏನಿದೆ ಸರ್, ಇಟ್ ಇಸ್ ದ ರೇಂಜ್. ಓಕೆ, ಸೊ ದಟ್ ಇಸ್ r by 2. ಸೊ ದಟ್ ಮೀನ್ಸ್, so tan theta, so that is equals to 2h divided by range. Okay, and values na substitute ಮಾಡ್ಕೊಂಡು ಹೋಗ್ತಾ ಇದ್ರೆ, okay, so tan theta, okay, so tan theta, so 2h value ಏನಿದೆ ಸರ್, it is a u square sin square theta, so divided by 2g. Okay na, and reciprocal ತಗೊಂಡ್ರೆ, okay, so reciprocal ತಗೊಂಡ್ರೆ, that is so 2 times of u square sin theta into cos theta. Okay, so divided by g, right? Yes sir. EG get cancel, and E2 get cancel, EU square get cancel, one the sign illondu sign get cancel. So ಮಿಕ್ಕಿದಷ್ಟು sir, it is a tan theta. Okay, so tan theta, it is of sin theta so divided by cos theta ಅಂತ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ನೀವು ಯಾವ್ದಾದ್ರು ಒಂದು ಮ್ಯಾಕ್ಸಿಮಮ್, ಇಲ್ಲಿ ಯಾವ್ದೋ ಒಂದು ರ್ಯಾಂಡಮ್ ಆಂಗಲ್ ತಗೊಂಡ್ರೆ, ಓಕೆ, ಸೊ ರ್ಯಾಂಡಮ್ ಆಂಗಲ್ ತಗೊಂಡ್ರೆ, ಓಕೆ, ಸೊ ರ್ಯಾಂಡಮ್ ಆಂಗಲ್ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಯಾವುದು, ಇಲ್ಲಿ ನಿಮ್ಗೆ ತೋರಿಸಿದ್ನಲ್ಲ ಇಲ್ಲಿ, ಸೊ ಲೆಟ್ಸ್ ಸೇ ದಿಸ್ ಇಸ್ ಆಲ್ಫಾ ಅಂತ ಅನ್ಕೊಂಡು, ಓಕೆನಾ. ಸೊ ಆಲ್ಫಾ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಲ್ಲಿ ನಿಮಗೆ, ಸೊ ಮ್ಯಾಕ್ಸಿಮಮ್ ಅಲ್ಲಿ ನಿಮಗೆ ಇದು ಬರೋದಿಲ್ಲ. ಓಕೆ, ಸೊ ಇದು ಬರೋದಿಲ್ಲ. ಓಕೆ, ಸೊ ಇದು ಬರೋದಿಲ್ಲ. ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ಏನಾಗುತ್ತೆ ನಿಮಗೆ ಇಷ್ಟು ಮಾತ್ರ ಉಳಿಯುತ್ತೆ. ಓಕೆ, ಸೊ ವಾಟ್ ಇಸ್ ದಟ್ ಅಂತ ನೋಡಿದಾಗ ಆಲ್ಫಾ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ಫಾ ವ್ಯಾಲ್ಯೂ. ಓಕೆ, ಸೊ ದಿಸ್ ಇಸ್ ಟ್ಯಾನ್ ಟೀಟಾ ಏನಿದೆಯಲ್ಲ, ಓಕೆ, ಸೊ ದಿಸ್ ಇಸ್ ಆಲ್ಫಾ ಅಂತ ಬರಬೇಕು. ಸ್ವಲ್ಪ ನಾನು ಇಲ್ಲಿ ಎರರ್ ಮಾಡಿದೆ. ಸೊ ದಿಸ್ ಇಸ್ ಆಲ್ಫಾ. ಓಕೆ, ಸೊ ದಿಸ್ ಶುಡ್ ಬಿ ಆಲ್ಫಾ. ಓಕೆ, so this is alpha. Okay, so that is the tan alpha, and this is also tan alpha. Okay, and illu ashte, so this is alpha and this is alpha. Okay, so tan alpha, that is equals to the half of tan theta. Okay, so this is angle of a projection. Okay, theta is angle of a projection, and this is alpha at a certain time. What is the angle between? Okay, it's the angle between velocity and acceleration due to gravity ಅಂತ ಹೇಳ್ಬೋದು, ಅಥವಾ that is the relation between height and range ಅಂತ ಹೇಳ್ಬೋದು. Okay, got my point? So this is very important relation. Okay sir, and next ನೋಡೋದಾದ್ರೆ kinetic energy. Okay, so kinetic energy ಬಗ್ಗೆ ಮಾತಾಡಿದ್ರೆ, okay, so kinetic energy initial ಪ್ರೊಜೆಕ್ಟ್ ಮಾಡಬೇಕಾದ್ರೆ, okay, so ಪ್ರೊಜೆಕ್ಟ್ ಮಾಡಬೇಕಾದ್ರೆ so k ನಾಟ್ ಅಂತ ಬರೀತೀನಿ. kinetic energy ನಾರ್ಮಲ್ ಆಗಿ half m, okay, half into the mass into so velocity. Okay, so mass into velocity whole square, right? Done. And next ನೋಡಿದ್ರೆ, let a body, okay, so let a body is projected with a velocity u at an angle theta ಅಂತ ಹೇಳಿದಾಗ, okay, so at an angle theta. Okay, so first initial kinetic energy. Okay, so first initial kinetic energy ಕೊಟ್ಟಿದ್ದಾರೆ. Initial kinetic energy k naught ಅಂತ ಬರೀತೀನಿ. So that is half mu square. Okay, so half mu square. Since velocity of a projectile at a maximum height is u cos, okay, so that is nothing but ux. Okay, at a highest point ಏನಾಗುತ್ತೆ, okay, so k highest point ಅಲ್ಲಿ, so ನಿಮಗೆ half m ux square. ux square ಅನ್ನೋದು ಕಾಮನ್ ಆಗಿರುತ್ತೆ. ux ಏನಾಗಿರುತ್ತೆ ಸರ್, ಇಟ್ ಇಸ್ half m, that is ಏನ್ ಬರುತ್ತೆ ಇಲ್ಲಿ ಸರ್, ಇಟ್ ಇಸ್ u square, and this is the cos square theta. Okay, and further simplification of mu square, and this is the cos square theta. ಓಕೆ, ಡನ್. ಅಂಡ್ ನೆಕ್ಸ್ಟ್ ನೋಡ್ತಾ ಹೋಗಿ ನೋಡೋಣ ಏನ್ ಬರುತ್ತೆ ಸರ್, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ದಟ್ ಈಸ್ ಈಕ್ವಲ್ಸ್ ಟು ಇದು ಕೆ ನಾಟ್ ಅಂತ ಬರೀಬಹುದು. ಓಕೆ, ಸೊ ಕೆ ನಾಟ್ ಇಂಟು ಕಾಸ್ ಸ್ಕ್ವೇರ್ ಥೀಟಾ. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ, ಸೊ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಟು ದ ಇನಿಷಿಯಲ್ ಕೈನೆಟಿಕ್ ಎನರ್ಜಿ, ಸೊ ದಟ್ ಈಸ್ ದ ಕಾಸ್ ಸ್ಕ್ವೇರ್ ಥೀಟಾ. ಸೊ ದಿಸ್ ಈಸ್ ಕೈನೆಟಿಕ್ ಎನರ್ಜಿ ರಿಲೇಷನ್. ಓಕೆ, ಸೊ ಕೈನೆಟಿಕ್ ಎನರ್ಜಿ ಆಫ್ ಅ ಪ್ರೊಜೆಕ್ಟೈಲ್ದು. ಓಕೆ, ಇನಿಷಿಯಲ್ ಮತ್ತೆ ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ವಾಟ್ ಈಸ್ ದ ಕೈನೆಟಿಕ್ ಎನರ್ಜಿ, which is the minimum kinetic energy during all motion. Okay, so idu minimum energy ಆಗಿರುತ್ತೆ. This is at a maximum height, and this is initial height. Okay, done? Yes. And next ನೋಡ್ತಾ ಹೋದ್ರೆ at a maximum height. Okay, so key points ಎಲ್ಲ ಇದೆಲ್ಲ ಡಿಸ್ಕಸ್ ಮಾಡಿದ್ವಲ್ಲ, ಇರಲಿ ಮತ್ತೊಂದು ಸತಿ ಡಿಸ್ಕಸ್ ಮಾಡೋಣ. at a maximum height ನಮಗೆ ಗೊತ್ತಿರೋ ಹಾಗೆ, ಓಕೆ, ಸೊ ಮ್ಯಾಕ್ಸಿಮಮ್ ಹೈಟ್ ಅಂತಂದ್ರೆ ದಟ್ ಈಸ್ ವಿ ಎಕ್ಸ್ ಎಷ್ಟಾಗುತ್ತೆ ಸರ್, ಇಟ್ ಇಸ್ ಯು ಕಾಸ್ ಥೀಟಾ. ಯಾಕೆ, it is a constant. ಯಾಕೆಂದ್ರೆ there is no acceleration at all. And what about vy? Sir, vy that is nothing but uy plus ay into t. Okay, and ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ vy, okay, so vy, so that is equals to u sin theta. Okay, so minus gt. Okay, right sir, gt ಆಯ್ತಾ? Yes.
ಅಂಡ್ ವಿ ನೆಟ್ ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಓಕೆ ಓಕೆ ಸೊ ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ನಿಮಗೆ ವಿ ವೈ ದಟ್ ಈಸ್ ಈಕ್ವಲ್ಸ್ ಟು 0 ಅಲ್ವಾ ಇಲ್ಲಿ ಕಂಡೀಷನ್ಸ್ ಕೊಟ್ಟಿದ್ದೀರಾ ಆಲ್ರೆಡಿ ಅಟ್ ಅ ಮ್ಯಾಕ್ಸಿಮಮ್ ಹೈಟ್ ವಿ ವೈ ಇಸ್ ಈಕ್ವಲ್ಸ್ ಟು 0 ಸೊ ದೇರ್ ಫೋರ್ ನೆಟ್ ವೆಲಾಸಿಟಿ ಸೊ ದಟ್ ಈಸ್ ಈಕ್ವಲ್ಸ್ ಟು ವಿ ಎಕ್ಸ್ ಸ್ಕ್ವೇರ್ ಸೊ ಪ್ಲಸ್ ವಿ ವೈ ಸ್ಕ್ವೇರ್ ಆಸ್ ವಿ ವೈ ಸ್ಕ್ವೇರ್ 0 ಆಗಿರೋದ್ರಿಂದ ಸೊ ವಿ ಬರುತ್ತೆ ಸೊ ದಟ್ ಈಸ್ ನಥಿಂಗ್ ಬಟ್ ಓಕೆ ಸೊ ದಿಸ್ ಇಸ್ ವಿ ಎಕ್ಸ್ ದಟ್ ಈಸ್ ನಥಿಂಗ್ ಬಟ್ ಯು ಕಾಸ್ ಇಟ್ ಅಂತ ತಗೊಳ್ಬಹುದು at a maximum height net velocity that is equals to u cos theta ಆಗುತ್ತೆ okay now next one at a maximum height angle between velocity and acceleration is 90 degree ಯಾಕೆಂದ್ರೆ only horizontal and ಕೆಳಗಡೆ ನಿಮಗೆ acceleration due to gravity okay so this is acceleration due to gravity and this is the velocity along horizontal axis ಆಗಿರುತ್ತೆ okay so ಎಷ್ಟಿದೆ ನೋಡಿ 90 degree at a magnitude of you know velocity at a height ಏನ್ ಮಾಡ್ತೀರಾ ಸರ್ ಇಟ್ ಇಸ್ ಅ ವಿ ಸ್ಕ್ವೇರ್ ದಟ್ ಇಸ್ ಅ ವಿ ವೈ ಸ್ಕ್ವೇರ್ ದಟ್ ಇಸ್ ಈಕ್ವಲ್ಸ್ ಟು ಯು ವೈ ಸ್ಕ್ವೇರ್ ಸ ಪ್ಲಸ್ 2 ಎ ವೈ ಎಸ್ ಓಕೆ ಎಸ್ ವೈ ಅಂತ ಬರೆಯೋಣ ಸೊ ವಿ ವೈ ಸ್ಕ್ವೇರ್ ಸೊ ದಟ್ ಈಸ್ ಈಕ್ವಲ್ಸ್ ಟು ಓಕೆ ವಿ ವೈ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ಸರ್ ಇಟ್ ಇಸ್ ಅ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಓಕೆ ಸೊ ಪ್ಲಸ್ 2 ಟೈಮ್ಸ್ ಆಫ್ ಮೈನಸ್ ಜಿ ಎಸ್ ವೈ ಅಂದ್ರೆ ದಟ್ ಇಸ್ ಎಚ್ ಓಕೆ ಸೊ ಇಲ್ಲಿ ನಾವು ಎಚ್ ಅಂತ ಬರ್ಕೊಳ್ಳೋಣ ಕ್ಯಾಪಿಟಲ್ ಲೆಟರ್ ಎಚ್ ಓಕೆ ಎಷ್ಟಾಗುತ್ತೆ ಅದು sir it is u square sin square theta minus 2gh fine yes sir and what about the x too sir vx that is nothing but u cos theta and ivaga net velocity ತಗೊಂಡ್ರೆ okay so net velocity okay so net velocity ಅಥವಾ resultant velocity ನ ಕನ್ಸಿಡರ್ ಮಾಡ್ಕೊಂಡ್ರೆ so that is v is equals to under square root so vx square plus vy square ಆಗುತ್ತೆ ಓಕೆ ರಿಸಲ್ಟೆಂಟ್ ಇವೆಲ್ಲ ಸ್ಕೇಲರ್ಸ್ ಮತ್ತೆ ವೆಕ್ಟರ್ಸ್ ಅಲ್ಲಿ ಕಲ್ತಿರ್ತೀರ ನೀವು ಓಕೆ ನಾ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್ ವಿ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ದಟ್ ಈಸ್ ಯು ಸ್ಕ್ವೇರ್ ಕಾಸ್ ಸ್ಕ್ವೇರ್ ಟೀಟಾ ಓಕೆ ಹೋಲ್ ಸ್ಕ್ವೇರ್ ಸೊ ಪ್ಲಸ್ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ ಮೈನಸ್ 2gh ಓಕೆ ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಏನಿಲ್ಲಿ ಕಾಸ್ ಸ್ಕ್ವೇರ್ ಟೀಟಾ ಅಂಡ್ ಸೈನ್ ಸ್ಕ್ವೇರ್ ಟೀಟಾ ಎರಡರಲ್ಲಿ ಕಾಮನ್ ಯಾವ್ದಿರೋದು ಸರ್ ಯು ಸ್ಕ್ವೇರ್ ಕಾಮನ್ ಆಗಿರೋದು ಓಕೆ ಸೊ ಟೇಕ್ ಇಟ್ ಔಟ್ ಸೈಡ್ so v that is equals to the u square so that is equals to sin square theta minus plus cos square theta okay so cos square theta minus 2 into gh correct ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಮತ್ತೊಂದ್ಸತಿ ಹಾ ಪ್ಲಸ್ ಇದೆ there is no negative sign okay right so ಏನಾಗುತ್ತೆ ಅದು so according to the trigonometric equation ಪ್ರಕಾರ okay relation ಪ್ರಕಾರ sin square theta plus cos square theta that is equals to 1 so minus 2gh and the final velocity net velocity okay so this is u square minus 2 into gh okay so 2 into gh and where v is the net velocity and u is the initial velocity and g is the acceleration due to gravity and h is the maximum height anta ಹೇಳ್ತೀವಿ okay na clear yes now let's move on to the next concept key points ಏನು ನೋಡಿ so time of flight ಏನಿದೆ so first range so range that is nothing but the 2 times of u square ಇಲ್ಲಿ ಬರೆಯೋದಾದ್ರೆ the 2 times of ux and uy so divided by g and the next time of flight okay so time of flight ಎಷ್ಟಿದೆ sir it is a 2 times of uy so divided by g and h ನೋಡ್ಕೊಂಡ್ರೆ that is a 2 u square okay so that is a uy square so divided by 2g right so ಈ ಮೂರರಲ್ಲಿ ಓಕೆ ಸೊ ಮೂರರಲ್ಲಿ ನೋಡಿ ಇಲ್ಲಿ ನಿಮಗೆ ಹಾರಿಜೆಂಟಲ್ ಇನ್ವಾಲ್ವ್ ಆಗಿರೋದ್ರಿಂದ ಇಟ್ ಕೆನಾಟ್ ಬಿ ಸೇಮ್ ಓಕೆ ಸೊ ಇಲ್ಲಿ ಎರಡು ಡಿಪೆಂಡೆಂಟ್ ಆಗಿದೆ ಯಾವ್ದ್ರ ಮೇಲೆ ಸೊ ಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಯು ವೈ ಅಂಡ್ ಹಾರಿಜೆಂಟಲ್ ರೇಂಜ್ ಇಸ್ ಆಲ್ಸೋ ಡಿಪೆಂಡೆಂಟ್ ಆನ್ ಯು ವೈ ಇನಿಷಿಯಲ್ ವೆಲಾಸಿಟಿ ದಟ್ ಈಸ್ ಅ ಪರ್ಪೆಂಡಿಕ್ಯುಲರ್ ಅಥವಾ ವರ್ಟಿಕಲ್ ಕಾಂಪೊನೆಂಟ್ ಮೇಲೆ ಡಿಪೆಂಡೆಂಟ್ ಇದೆ ನೋಡಿ ಟಿ ಅಂಡ್ ಎಚ್ ಡಿಪೆಂಡ್ಸ್ ಓನ್ಲಿ ಅಪಾನ್ ಇನಿಷಿಯಲ್ ವರ್ಟಿಕಲ್ ವೆಲಾಸಿಟಿ ದಟ್ ಈಸ್ ಯು ವೈ if two projectiles thrown in a different direction have equal times of a flight then their initial vertical speed are also same so that their maximum height r is also same andre okay so ಏನಾಗುತ್ತೆ so h1 that is equals to h2 same andre if initial velocity okay so 1 and initial velocity so 2 then ಏನಾಗುತ್ತೆ time of flight is also same ಅಂತ ಹೇಳ್ತಾರೆ okay so time of flight is also same this is the meaning okay na done na okay now let's move on to the next one for a situation okay so for a situation let's theta is equals to 45 degree okay 45 degree
ಏನಾಗುತ್ತೆ ಇಲ್ಲಿ? ಸೊ ಫಸ್ಟ್ ದ ಆರ್, ಓಕೆ ಸೊ ಆರ್ ನ ಕನ್ಸಿಡರ್ ಮಾಡ್ಕೊಡ. ಏನಾಗುತ್ತೆ ಸರ್? ಇಟ್ ಇಸ್ 2 ಟೈಮ್ಸ್ ಆಫ್ ಯು ಸ್ಕ್ವೇರ್, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಬರೀತೀನಿ, ಯು ಸ್ಕ್ವೇರ್ ಸೈನ್ 2 ಥೀಟಾ. ಓಕೆ ಎಸ್ ಸರ್. ಸರ್ ಡಿವೈಡೆಡ್ ಬೈ ಜಿ ಎಟ್, ಓಕೆ ಸರ್ ಎಟ್ 45 ಡಿಗ್ರಿ ಏನಾಗುತ್ತೆ ಸರ್? ಆರ್ ಬಿಕಮ್ಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2g. ಓಕೆ ಸರ್. ಅಂಡ್ ನೆಕ್ಸ್ಟ್ ಒನ್, ಇಲ್ಲಿ ಟೈಮ್ ಆಫ್ ಫ್ಲೈಟ್ ಬಗ್ಗೆ ಮಾತಾಡ್ತಿಲ್ಲ, ಓನ್ಲಿ ರೇಂಜ್ ಮತ್ತೆ ಹೈಟ್ ಬಗ್ಗೆ. ಸೊ ದಟ್ ಈಸ್ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ, ಸೊ ಡಿವೈಡೆಡ್ ಬೈ 2g. ಓಕೆ ಸೊ ದಿಸ್ ಇಸ್ 2g. ಓಕೆ ಸೊ ಇಲ್ಲಿ 2 ಬರಲ್ಲ, ಇಲ್ಲಿ 2g ಅಂತ ಬರುತ್ತೆ. ಓಕೆ ಸೊ ದಿಸ್ ಇಸ್ g. ಓಕೆ ರೈಟ್ ಸರ್. ಅಂಡ್ ಇಲ್ಲಿ ಫಾರ್ ಥೀಟಾ ಇಸ್ ಈಕ್ವಲ್ಸ್, ಓಕೆ ಸೊ ಫಾರ್ ಥೀಟಾ ಇಸ್ ಈಕ್ವಲ್ಸ್ ಟು 45 ಡಿಗ್ರಿ ಆದ್ರೆ ಏನಾಗುತ್ತೆ ಅಲ್ಲಿ ಸರ್? h is equals to u square, so divided by 2g, and sin 45 ಅಂದ್ರೆ that is 1 by root 2 the whole square. ಎಷ್ಟಾಗುತ್ತೆ ಸರ್? h is equals to that is u square divided by 4g ಆಗುತ್ತೆ. ಓಕೆ ಸೊ 4g ಈ ಆಂಗಲ್ಗೆ 45 ಡಿಗ್ರಿಗೆ. ಓಕೆನಾ? ಸೊ ಇಲ್ಲಿ ನಥಿಂಗ್ ಬಟ್ ಇಲ್ಲಿ ಅಗೇನ್ 2 2 2 4, ಓಕೆ ಸೊ 4g ಅಂತ ಆಗುತ್ತೆ. ಅಂಡ್ ವಾಟ್ ಇಫ್ ಆರ್ ಇಸ್ ಈಕ್ವಲ್ಸ್ ಟು ಎಚ್ ಅಂದ್ರೆ ರೇಂಜು ಮತ್ತೆ ಹೈಟ್ ಎರಡು ಈಕ್ವಲ್ ಆದ್ರೆ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದೆಮ್? ಓಕೆ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದೆಮ್ ಅಂತ ನೋಡೋಣ. ಓಕೆ ಸೊ ಆರ್ ಇಸ್ ಈಕ್ವಲ್ಸ್ ಟು ಎಚ್. ಸೊ ಆರ್ ಕ್ಯಾನ್ ಬಿ ರಿಟನ್ ಆಸ್ ಸರ್ ಇಟ್ ಇಸ್ 2u ಸ್ಕ್ವೇರ್ sin theta so cos theta so all divided by g, and here that is u square sin square theta so divided by 2g. okay ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡಿ ಸರ್? g get cancel, u square get cancel, 1 sin theta illondu sin theta get cancel, ಮಿಕ್ಕಿದಷ್ಟು ಸರ್ 2 cos theta. ಓಕೆ ಸೊ 2 cos theta and ಈ ಕಡೆ sin theta so divided by 2 ಉಳಿತು. ಅಂಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ, ಓಕೆ ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 into 2 ಸೊ ದಟ್ ಈಸ್ ನಥಿಂಗ್ ಬಟ್ ಸೊ sin theta so divided by cos theta. ಓಕೆ ಸೊ cos theta ಎಷ್ಟಾಯ್ತು ಸೊ? ಇಟ್ ಇಸ್ 4 so tan theta. ಓಕೆ ಸೊ 4 tan theta ಆಯ್ತು. ಓಕೆ so theta is equals to tan inverse of 4. okay so tan inverse of 4. got my point? so tan inverse of 4 approximately 76 ಡಿಗ್ರಿ ಬರುತ್ತೆ. ಓಕೆ ಸೊ ದಿಸ್ ಇಸ್ ದ ವ್ಯಾಲ್ಯೂ. ಓಕೆ ಸೊ ದಿಸ್ ಇಸ್ ಎಷ್ಟು ವ್ಯಾಲ್ಯೂಸ್ ಬರುತ್ತೆ? ಅಪ್ರಾಕ್ಸಿಮೇಟ್ಲಿ ಥೀಟಾ ವ್ಯಾಲ್ಯೂ ಇಸ್ 76 ಡಿಗ್ರಿ. 76 ಡಿಗ್ರಿಯಲ್ಲಿ ಇನಿಷಿಯಲ್ ಪ್ರೊಜೆಕ್ಷನ್ ಆಂಗಲ್ ಇಟ್ಕೊಂಡ್ರೆ 76 ಡಿಗ್ರಿ ಅಪ್ರಾಕ್ಸಿಮೇಟ್ಲಿ ನಿಮಗೆ ರೇಂಜು ಮತ್ತೆ ಹೈಟ್ ಎರಡು ಸೇಮ್ ಆಗುತ್ತೆ. ರೇಂಜ್ ಮತ್ತೆ ಹೈಟು ಎರಡು ಸೇಮ್ ಆಗುತ್ತೆ. ಯು ಗಾಟ್ ಮೈ ಪಾಯಿಂಟ್? ಕ್ಲಿಯರ್ ಅಲ್ವಾ ಎಲ್ಲರಿಗೂ? ವೆನ್ ಆರ್ ಇಸ್ ಈಕ್ವಲ್ಸ್ ಟು ಎಚ್. ಓಕೆನಾ? ನಾ ಸೊ ಆರ್ ಇಸ್ ಈಕ್ವಲ್ಸ್ ಟು ಎಚ್ ಆಗ್ಬೇಕಂದ್ರೆ ಥೀಟಾ ದಟ್ ಈಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ 4 ಆಗಬೇಕು. ಡನ್. ವೆರಿ ಫಸ್ಟ್ ಕ್ವಶನ್. ಸೊ illustration 1 ಇವೆಲ್ಲ JE ಕ್ವಶನ್ಸ್ ಒಂದ್ಸತಿ ನೋಡ್ಕೊಳ್ಳಿ. A projectile is thrown with a speed u making an angle theta with a horizontal at a t is equals to 0. Okay, it just crosses two equal points of equal heights at a time t is equals to 1 second and a time 3 seconds. Okay, t is equals to 3 seconds respectively. Calculate maximum height attained ಅಂತ ಕೇಳ್ತಾರೆ. ಓಕೆ ಇಲ್ಲಿ ನಮಗೆ ಬೇಕಾಗಿರೋದೇನಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಹೈಟ್. ಓಕೆ ಸೊ ಮ್ಯಾಕ್ಸಿಮಮ್ ಹೈಟ್. ಓಕೆ ಸೊ ಮ್ಯಾಕ್ಸಿಮಮ್ ಹೈಟ್. okay so maximum height that is equals to u square divided by 2g. okay so maximum height u square divided by 2g. ಇಲ್ಲಿ ನಮಗೆ ಬೇಕಾಗಿರೋದು u ವ್ಯಾಲ್ಯೂ. ಓಕೆ ಸೊ u ವ್ಯಾಲ್ಯೂ ಬೇಕು. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಏನ್ ಕ್ವಶನ್ ಕೇಳಿರೋದು ಅನ್ನೋದು ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಓಕೆ ಎಸ್ ಸರ್. ಇಲ್ಲಿ ಒಂದು ಪ್ರೊಜೆಕ್ಟೈಲ್ ನ ಥ್ರೋ ಮಾಡಿದ್ರು. ಓಕೆ ಲೆಟ್ಸ್ ಸೇ ಒಂದು ಪ್ರೊಜೆಕ್ಟೈಲ್ ನ ಇಲ್ಲಿಂದ ಥ್ರೋ ಮಾಡಿದ್ದಾರೆ. ಓಕೆ ಸೊ ಥ್ರೋ ಮಾಡಿದ್ದಾರೆ ವಿತ್ acceleration along y axis that is a minus g and along x axis that is equals to 0. okay yes sir. ಇದೇನಾಗುತ್ತೆ ಈ ತರ ಮೇಲೆ ಹೋಗಿ ಪ್ಯಾರಾಬೋಲಿಕ್ ಪಾತ್ ನ ಫಾಲೋ ಮಾಡಿ ಕೆಳಗಡೆ ಬಂದು ಬಿಡುತ್ತೆ. ಇಲ್ಲಿ ಇದೆಲ್ಲ ಮ್ಯಾಟರ್. ಓಕೆ ಸೊ ಇಲ್ಲಿ ಆಂಗಲ್ ಏನಾದ್ರು ಕೊಟ್ಟಿದಾರಾ? ಆಂಗಲ್ ಏನು ಕೊಟ್ಟಿಲ್ಲ. ಓಕೆ ಸೊ ಇಲ್ಲಿ ಮ್ಯಾಕ್ಸಿಮಮ್ ಹೈಟ್ ಅಂತ ಕೇಳ್ತಿರೋದು. ಓಕೆ ಸೊ ಮ್ಯಾಕ್ಸಿಮಮ್ ಹೈಟ್ ಅಂತಂದ್ರೆ ಮೇಲೆ ಹೋಗಿ ಕೆಳಗಡೆ ಬರಬೇಕು. ಓಕೆ ದಟ್ಸ್ ಓಕೆ. ಸೊ ಟೀಟಾ ಯಾಕಂದ್ರೆ ಟೀಟಾ ಕೊಟ್ಟಿರೋದು ಹಾರಿಜೆಂಟಲ್. ಓಕೆ ಸೊ t is equals to 0. It just crosses the equal points of a height at a t is equals to 1 second and t is equals to 2 second, 3 second. Okay, that means ನಾನು ಏನು ಮಾಡ್ತೀನಿ? So let's say this is one point. Okay, and this is another point. Okay, so ಎರಡು ಮೀಟ್ ಮಾಡಕ್ಕೆ. ಓಕೆ ಈ ಎರಡು ಮೀಟ್ ಮಾಡಕ್ಕೆ ಏನಿದೆಯಲ್ಲ ಬ್ರಿಡ್ಜ್. ಓಕೆ ಸೊ ಇದು ನಿಮಗೆ ಸೊ ದಿಸ್ ಇಸ್ a height 1. ಓಕೆ ಸೊ ದಿಸ್ ಇಸ್ a height 2 ಅಂತ ಕರಿತೀನಿ.
ಓಕೆನಾ. ಸೊ t1 that is equals to 1 second and t2 ಅಂತ ಬರೀತೀನಿ, this is a 3 seconds. ರೈಟಾ? ಇವಾಗ ನಾನು h1 ಮತ್ತೆ h2 ವ್ಯಾಲ್ಯೂಸ್ ನ ಫೈಂಡ್ ಮಾಡಬೇಕು. ವಾಟ್ ಇಸ್ ದಟ್? h1 ಅಂಡ್ h2 ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಇಲ್ಲಿ ನಾನು h1 h2 ವ್ಯಾಲ್ಯೂನ ಫೈಂಡ್ ಮಾಡ್ಬೇಕಂದ್ರೆ s is equals to ut plus half at square ನ ಯೂಸ್ ಮಾಡಬೇಕು. ಓಕೆ, half at square. ಎಸ್, ಇವಾಗ ನೋಡಿ ಫಸ್ಟ್ ಒನ್. ಓಕೆ, ಸೊ h1 ಅಂತ ಬರೀತೀನಿ. h1 that is equals to u ಏನಾಗಿದೆ? ಸೊ u as it is ಇಟ್ಕೊಳ್ಳಿ, ಟೈಮ್ that is equals to 1. ಓಕೆ, ಸೊ ಯಾವಾಗ at t is equals to 1 second. ಓಕೆ, ಸೊ at t is equals to 1 second. ಓಕೆ, ಸೊ ಪ್ಲಸ್ and half this is a minus 10 into t square that is equals to 1 square. ಎಷ್ಟಾಗುತ್ತೆ ಸರ್? it is a u minus 5. okay, so this is u minus 5 that is equals to 1 and at a t is equals to 3 seconds. okay, so at a 3 is equals 3 seconds ಆಗುತ್ತೆ. h2 ಏನಾಗುತ್ತೆ ಸರ್? it is a u and 3, so plus half minus 10 and this is the 3 square. okay, ಎಷ್ಟಾಗುತ್ತೆ ಸರ್? it is a 3u ಇಲ್ಲಿ 5. okay, so this is minus 5 into 9. okay, ಎಷ್ಟಾಗುತ್ತೆ ಸರ್? h2 that is equals to sir it is a 3u 5 9 45. okay, so let's say this is equation 2. ಇಲ್ಲಿ ಕ್ವಶನ್ ಕೊಟ್ಟಿರೋ ಪ್ರಕಾರ ಏನ್ ಕೊಟ್ಟಿರೋದು ಪ್ರಾಪರ್ ಆಗಿ ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ಪ್ರಾಪರ್ ಆಗಿ ಅಬ್ಸರ್ವ್ ಮಾಡಿ. ಜಸ್ಟ್ ಕ್ರಾಸಸ್ ಈಕ್ವಲ್ ಹೈಟ್. ಈಕ್ವಲ್ ಹೈಟ್ ಅಂದ್ರೆ h1 and h2 both are same. okay, so h1 and h2 both are same. okay, so h1 so that is equals to h2 ಏನಿದೆ ಸರ್? it is a u minus 5 and 3u minus 45. ಕರೆಕ್ಟಾ? h1 and h2. okay, so u minus 5 and 3u minus 45. okay, so ಈ ಕಡೆ ಶಿಫ್ಟ್ ಮಾಡಿ. okay, so 3u minus u and 45 minus 5 and this is the 2u and this is 40 and u is equals to 4, that is a 20 meter per second. okay, this is 20 meter per second. okay, and next ನೋಡ್ತಾ ಹೋದ್ರೆ, okay, so next ನೋಡ್ತಾ ಹೋದ್ರೆ that is maximum height ಅಲ್ವಾ? so maximum height that is equals to sir it is a u square divided by 2g. okay, so u square is 2, sir it is a 20 square divided by 2 into 10. okay, so further simplification ಮಾಡಿದ್ರೆ sir it is a 20 into 20, so divided by 20. okay, so 120 get cancel. so maximum height ಎಷ್ಟಪ್ಪ ಅಂತ ಹೇಳಿದ್ರೆ so that is a 20 meter. okay, so that is a 20 meter. that's it. ಇಲ್ಲಿವರೆಗೆ ಏನಾದರೂ ಕ್ವೆಶ್ಚನ್ಸ್ ಇದೆನಾ? ಇಲ್ಲಿವರೆಗೆ ಏನಾದರೂ ಕ್ವೆಶ್ಚನ್ಸ್ ಇದೆನಾ? ಇದ್ರೆ ಕೇಳ್ಬಿಡಿ ಪಟ ಪಟ. ಎಸ್ ಎಸ್, ಬೇಗ ಬೇಗ ಕೇಳ್ಬಿಡಿ. if you have any question please do let me know. okay, do let me know. okay na? now let's move on to the next concept. ಕ್ವಶನ್. ಓಕೆ, ಸೊ ಇದು ಸಹ ಕ್ವಶನ್ ಏನು? ಇಲಿಸ್ಟ್ರೇಷನ್ 2 ಇದು ಸಹಿತ JEE ಮೇನ್ಸ್ ಮತ್ತೆ ಅಡ್ವಾನ್ಸ್ ಗೆ ಯೂಸ್ಫುಲ್ ಆಗುವಂತದ್ದು. ಓಕೆ, a stone is to be thrown so as to cover horizontal distance of 3 meter. if the velocity of a projectile is 7 meter per second, the angle at which is must be thrown. okay, first angle find ಮಾಡಬೇಕು and the largest horizontal displacement that is possible when projection speed is a 7 meter per second ಅಂತ ಕೇಳ್ತಿರೋದು. ಇಲ್ಲಿ ನಾನು ಡಯಾಗ್ರಾಮ್ ಯೂಸ್ ಮಾಡಲ್ಲ, ಡೈರೆಕ್ಟ್ ಆಗಿ ಡೇಟಾನ ಯೂಸ್ ಮಾಡ್ತೀನಿ. ಹೋಪ್ಫುಲಿ ನಿಮಗೆಲ್ಲ ಗೊತ್ತಿರುತ್ತೆ. ಓಕೆ, ಹಾರಿಜೆಂಟಲ್ ಡಿಸ್ಟೆನ್ಸ್ ದಟ್ ಈಸ್ ನಥಿಂಗ್ ಬಟ್ ರೇಂಜ್. ಓಕೆ, ಸೊ ಫಸ್ಟ್ ಒನ್ ಏನು? ರೇಂಜ್. ಎಷ್ಟು ಕೊಟ್ಟಿದ್ದಾರೆ ಸರ್? it is a 3 meter. ಓಕೆ, if the velocity u is equals to 7 meter per second. okay, right? so at the angle at which must be thrown. ಇಲ್ಲಿ ರೇಂಜ್ ಕೊಟ್ಟಿರೋದ್ರಿಂದ ಐ ವಿಲ್ ಬಿ ಯೂಸಿಂಗ್ ರೇಂಜ್ ಫಾರ್ಮುಲಾ ಓನ್ಲಿ. ಓಕೆ, ಸೊ ದಟ್ ಈಸ್ u square that is the sin 2 theta so all divided by, okay, so all divided by g. ನಮಗೆ ಇಲ್ಲಿ ಬೇಕಾಗಿರೋದು ಆಂಗಲ್, therefore sin 2 theta that is equals to r into g divided by u square. okay, and sin 2 theta, okay, so sin 2 theta that is equals to r value ಎಷ್ಟಿದೆ ಸರ್? it is a 3 into 10, so divided by u square ಅಂದ್ರೆ 7 square. okay, so ಎಷ್ಟಾಗುತ್ತೆ ಸರ್? it is a 30 divided by 49. okay, so sin 2 theta so that is equals to 0.6. okay, ಯಾವ ವ್ಯಾಲ್ಯೂ 0.6 ಆಗುತ್ತೆ ಸರ್? it is a sin 2 theta that is equals to sin 37 ವ್ಯಾಲ್ಯೂ ಆಗುತ್ತೆ. okay, so this is sin 37. ಸರ್ ಇದು ಹೇಗೆ ಗೊತ್ತಾಗುತ್ತೆ ವ್ಯಾಲ್ಯೂ? ಇಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇಲ್ಲಿ ಹೇಗೆ ಗೊತ್ತಾಗುತ್ತೆ ಆಂಗಲ್? ಈ ತರ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ. ಸಪೋಸ್ ಕೊಟ್ಟಿಲ್ಲ ಅಂದ್ರೆ ನಿಮಗೆ ಲಾಗ್ ಟೇಬಲ್ ಕೊಡ್ತಾರೆ. ಓಕೆನಾ? ಲಾಗ್ ಟೇಬಲ್ ಕೊಡ್ತಾರೆ. ಈ ತರ ಏನಾದ್ರು ಕೊಟ್ಟಿಲ್ಲ ಅಂದ್ರೆ ಲಾಗ್ ಟೇಬಲ್ ಕೊಡ್ತಾರೆ. ಡನ್? ಎಸ್ ಸರ್. ಇಲ್ಲಿ ಸೊ ಐ ಕ್ಯಾನ್ ಕನ್ಸಿಡರ್ 2 theta that is equals to 37 degree. ಸೊ theta is equals to ಎಷ್ಟಾಗುತ್ತೆ ಸರ್? 37 divided by 2 ಎಷ್ಟಾಗುತ್ತೆ ನೋಡುವ? 37 so divided by 2 ಎಷ್ಟು? 18.5. okay, so that is 18.5 degree.
ಓಕೆ ಸೊ ದಟ್ ಇಸ್ 18.5 ಡಿಗ್ರಿ ಆಗುತ್ತೆ. ಓಕೆ ಸರ್. ಅಂಡ್ ಇನ್ನೊಂದು ಕ್ವಶನ್ ಕೇಳಿದಾರೆ, ಏನಪ್ಪ ಅಂತ ಹೇಳಿದ್ರೆ, ಓಕೆ ಸೊ ಇನ್ನೊಂದು ಕ್ವಶನ್ ಕೇಳಿದಾರೆ. ಇನ್ನೊಂದು ಕ್ವಶನ್ ಏನು, ದ ಲಾರ್ಜೆಸ್ಟ್ ಹಾರಿಜೆಂಟಲ್ ಡಿಸ್ಪ್ಲೇಸ್ಮೆಂಟ್ ದಟ್ ಇಸ್ ಪಾಸಿಬಲ್ ವಿತ್ ದ ಪ್ರೊಜೆಕ್ಷನ್ ಆಫ್ ಸ್ಪೀಡ್ 7 ಮೀಟರ್ ಪರ್ ಸೆಕೆಂಡ್. ಸೊ ಲಾರ್ಜೆಸ್ಟ್ range, okay, horizontal displacement, nothing but it is a range only. Okay, so that is a u square divided by 2g. Okay, so g this is u square divided by g. ಯಾವಾಗ ಬರುತ್ತೆ ನಿಮಗೆ ನೋಡಿ, so r maximum, okay, so r maximum that is equals to u square divided by g that is a d theta is equals to 45 degree ಬರುತ್ತೆ. ಇಲ್ಲಿ 45 ಡಿಗ್ರಿ ಕೊಟ್ಟಿಲ್ಲ, ಬಟ್ ದೇ ಹ್ಯಾವ್ ಆಸ್ಕ್ಡ್ ಲಾರ್ಜೆಸ್ಟ್ ಹಾರಿಜಾಂಟಲ್ ಡಿಸ್ಪ್ಲೇಸ್ಮೆಂಟ್, ನಥಿಂಗ್ ಬಟ್ ಮ್ಯಾಕ್ಸಿಮಮ್ ರೇಂಜ್ ಕೇಳಿದ್ದಾರೆ. ಓಕೆ, ಸೊ ಎಷ್ಟಾಗುತ್ತೆ, ಯು ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು 7 ಸ್ಕ್ವೇರ್ ಡಿವೈಡೆಡ್ ಬೈ 10 ಎಷ್ಟಾಗುತ್ತೆ, 7 7 49. ಓಕೆ, ಸೊ ಡಿವೈಡೆಡ್ ಬೈ 10 ಅಂಡ್ ಆರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಅ 4.9 ಮೀಟರ್. ಓಕೆ, ಸೊ 4.9 ಮೀಟರ್. ಹೋಪ್ಫುಲಿ ಇದನ್ನು ಸಹಿತ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಓಕೆನಾ, ಇದನ್ನು ಸಹಿತ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, illustration 3. Two projectile are projected at an angle theta and 90 minus theta. That means sum of two angles ಎಷ್ಟಾಗುತ್ತೆ, 90 plus 90 by pi by 2 minus theta plus theta minus theta get cancel, complementary angle. Okay, complementary angle ಕೊಟ್ಟಿದ್ದಾರೆ. To the horizontal respective with the same speed 20 meter per second. One of them raises 10 meter higher than the other. Find the angle of a projection. Okay, find the angle of the projection ಅಂತ ಕೇಳ್ತಾರೆ. Okay, the first one ನೋಡಿ. ಓಕೆ, ಸೊ ಇಲ್ಲಿ ರೇಂಜ್ ಅಂತೂ ಸೇಮ್ ಇದೆ. ಓಕೆ, ಸೊ ರೇಂಜ್ ಅಂತೂ ಸೇಮ್ ಇದೆ. ಅಂಡ್ ಹಿಯರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಓಕೆ, ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ರೇಂಜ್ ಬಗ್ಗೆ. ಓಕೆ, ಸೊ ಹೈಯರ್ ಬಗ್ಗೆ ಕೇಳಿದ್ದಾರೆ. ಸೊ ಹೈಯರ್ ಬಗ್ಗೆ ಕೇಳಿದ್ರೆ ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ, ಫಸ್ಟ್ ಒನ್ ನಾವೇನು ಫೈಂಡ್ ಮಾಡೋಣ ಅಂದ್ರೆ ಹೈಟ್, ದ ಆಂಗಲ್ ಆಫ್ ಅ ಪ್ರೊಜೆಕ್ಷನ್ ಬಗ್ಗೆ ಕೇಳಿದರು. ಓಕೆ, ಸೊ ಆಂಗಲ್ ಆಫ್ ಅ ಪ್ರೊಜೆಕ್ಷನ್ ಅಂದ್ರೆ ಟೀಟಾ ಫೈಂಡ್ ಮಾಡಬೇಕು. ಓಕೆ, ಸೊ ಟೀಟಾನ ಫೈಂಡ್ ಮಾಡಬೇಕು. ಓಕೆ, ಫೈನ್. ಸೊ ಫಸ್ಟ್ ನಮಗೆ ರೇಂಜ್ ಬಗ್ಗೆ ಮಾತಾಡೋಣ. ಓಕೆ, ಸೊ ರೇಂಜ್ 90 ರೇಂಜ್ ಕಾಮನ್ ಆಗಿರುತ್ತೆ. ಓಕೆ, and horizontal range. Okay, so first h1 ಅಂತ ಬರೀತೀನಿ. ಓಕೆ, ಸೊ h1. ಓಕೆ, ಸೊ ದಟ್ ಇಸ್ h1. ಏನ್ ಬರಿತೀವಿ, ಸೊ ನಾನು h theta ಅಂತ ಬರೀತೀನಿ. ಓಕೆನಾ, h theta, so that is equals to u square sin square theta so divided by 2g. Okay sir, and h 90 minus theta. Okay, so that is h 90 minus theta, so u square and this is a cos square theta so divided by 2g. and ಇಲ್ಲಿ ಅವ್ರು ಹೇಳ್ತಿರೋದು one of them raises 10 meter higher ಅಂದ್ರೆ the h 90 degree minus theta. ಓಕೆ, ಸೊ ಮೈನಸ್ h theta ಮಾಡಿದ್ರೆ ಓಕೆ, ಸೊ ಏನಾಗುತ್ತೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಓಕೆ, ಸೊ ಇಲ್ಲಿ ಕಾಮನ್ ಆಗಿರೋದು ದಟ್ ಈಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ ಜಿ. ಸಮಕ್ಕಿದೆಷ್ಟು ಸರ್, ಇಟ್ ಈಸ್ ಅ ಸೈನ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಓಕೆ, ಸೊ ಸೈನ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಇದರ ಡಿಫರೆನ್ಸ್ ಎಷ್ಟಿದೆ ಸರ್, ಇವೆರಡರದ್ದು ಡಿಫರೆನ್ಸ್ ನೋಡಿದ್ರೆ ದಟ್ ಈಸ್ ಅ 10 ಮೀಟರ್. ಓಕೆ, ಸೊ 10 ಮೀಟರ್ ಹೈಯರ್. ಓಕೆ, ಸೊ 10 ಮೀಟರ್ ಹೈಯರ್ ಅಂಡ್ ದಟ್ ಈಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಸೊ ಡಿವೈಡೆಡ್ ಬೈ 2g. ಇದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯೂಸ್ ಮಾಡ್ಕೊಂಡ್ರೆ ಸೊ ಈ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಕಾಸ್ 2 ಥೀಟಾ ಅಂತ ಆಗುತ್ತೆ. ಓಕೆ, ಸೊ ಕಾಸ್ 2 ಥೀಟಾ, ಲೆಟ್ ಮಿ ರೈಟ್ ಅ ಕಾಸ್ 2 ಥೀಟಾ. ಓಕೆ, ಅಂಡ್ 10 yes 10, so that is equals to u square ಎಷ್ಟಿದೆ ಸರ್, ಇಟ್ ಇಸ್ ಅ 20. ಓಕೆ, ಸೊ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 into 10. ಓಕೆ, and into cos 2 theta. Okay sir, so 10 that is equals to 20 into 20 so divided by 20 and cos 2 theta ಏನಾಗುತ್ತೆ ಸರ್, ಈ 20 get cancel, 10 get cancel, ಮಿಕ್ಕಿದೆಷ್ಟು ಸರ್, it is a cos 2 theta that is equals to 1 by 2 and cos 2 theta so that is equals to cos 1 by 2 ಎಷ್ಟಕ್ಕಾಗುತ್ತೆ ಸರ್, it is cos 60 ಡಿಗ್ರಿಗೆ ಆಗುತ್ತೆ. that means sir 2 theta that is equals to 60 degree. and ಇದನ್ನ ಇಲ್ಲಿ ಬರೀತೀನಿ, ಸೊ theta is equals to 30 degree. ಓಕೆ, ಸೊ theta is equals to 30 degree. and ಇನ್ನೊಂದು ಕೊಟ್ಟಿದ್ದಾರಲ್ಲ, ಸೊ 90 minus ಓಕೆ, ಸೊ pi by 2 minus theta, that means 90 degree minus theta ಎಷ್ಟಾಗುತ್ತೆ ಸರ್, 90 minus 30. ಓಕೆ, ಸೊ this is 30, so that means 60 degree. ಓಕೆ, ರೈಟ್. ಸೊ ಇಲ್ಲಿ ನೀವು ಹೇಳ್ಬೋದು, ಸೊ theta 1 is equals to 30 degree and theta 2 that is equals to 60 degree. ಓಕೆ, ಇವೆರಡು ಆಂಗಲ್ ಇಂದ ಇಸಿದ್ರೆ ನಿಮಗೆ ರೇಂಜ್ ಅನ್ನೋದು ಕಾಮನ್ ಆಗಿ ಸಿಗುತ್ತೆ. ಓಕೆ, ಬಟ್ ಹೈಟ್ ಏನಾಗುತ್ತೆ ವೇರಿ ಆಗ್ತಾ ಹೋಗುತ್ತೆ. ಹೈಟ್ ಇಸ್ ಅ ಡಿಫರೆಂಟ್. ಓಕೆ, ಹೈಟ್ ಅನ್ನೋದು ಡಿಫರೆಂಟ್ ಆಗಿದೆ. ಓಕೆ, ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 3 ಅಂಡ್ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4. ಕ್ವೆಶ್ಚನ್ ನಂಬರ್ 4. ಓಕೆ, ಸೊ ಕ್ವೆಶ್ಚನ್ ನಂಬರ್ 4 ಏನ್ ಹೇಳ್ತಿರೋದು, ಎ ಬಾಯ್ ಸ್ಟ್ಯಾಂಡ್ 78.4 meter away
from the building and throws a ball which is enters a window at a maximum height 39.2 meter above the ground. Calculate the velocity of a projection of the ball. ಇಲ್ಲಿ ನಮಗೆ ಕೊಟ್ಟಿರೋದು ಮ್ಯಾಕ್ಸಿಮಮ್. ಓಕೆ, ಸೊ ಇಲ್ಲಿ ನಮಗೆ ಕೊಟ್ಟಿರೋದು ಹೈಟ್ ಮತ್ತೆ ಬಾಯ್ ಸ್ಟ್ಯಾಂಡ್ಸ್, ಇಲ್ಲಿ ರೇಂಜ್ ಅಂತ ಕೊಟ್ಟಿಲ್ಲ. ಓಕೆ, ಹೈಟ್ ಬಗ್ಗೆ. ಓಕೆ, ಸೊ ಹೈಟ್ ಬಗ್ಗೆ ಮಾತಾಡಬೇಕಾದ್ರೆ, ಓಕೆ, ಸೊ ಹೈಟ್. ಸೊ ಫಸ್ಟ್ ನಿಮಗೆ ಇಲ್ಲಿ ಡಯಾಗ್ರಾಮ್ ಬರಿತೀನಿ. ಓಕೆನಾ, ಸೊ ಡಯಾಗ್ರಾಮ್ ಬರೆದಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ರೈಟ್ ಸರ್. This is x-axis and this is y-axis, and this is u, and this is the theta. Okay, right sir. And ಇಲ್ಲಿ ಏನಾಗ್ತಿದೆ, a boy stands 78 meter from the building and throws a ball which is just enters the window of at a maximum height. So maximum height ಅಂದ್ರೆ let's say ಇದು ಈ ತರ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಹೈಟ್ ಅಂತ ಅನ್ಕೋಣ. ಸೊ ದಿಸ್ ಇಸ್ ಅಟ್ ಅ ಮ್ಯಾಕ್ಸಿಮಮ್ ಹೈಟ್. ಓಕೆ, ಸೊ ದಿಸ್ ಇಸ್ ಅಟ್ ಅ ಮ್ಯಾಕ್ಸಿಮಮ್ ಹೈಟ್. ಓಕೆ ಸರ್. ಓಕೆ, ನಾನೇನ್ ಮಾಡ್ತೀನಿ ಇದನ್ನ. ಸೊ y that is equals to, y is nothing but a height. ಎಷ್ಟಿದೆ ಸರ್? 39.2 meter. And next boy stands 78.4 meter away from the building. Okay, so away from the building and throws the ball. Okay, so 78 meter. Okay, so this is x is equals to ಎಷ್ಟಿದೆ? 39 point x distance ಎಷ್ಟು? 78.4 meter distance. Okay, yes sir. ಇವಾಗ ನನಗೆ ಆಂಗಲ್ ಬೇಕು. ಸೊ ಆಂಗಲ್ ಬೇಕು ಅಂತಂದ್ರೆ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ಸೊ theta. ಓಕೆ, ಸೊ ದಿಸ್ ಇಸ್ theta and this is ಬೇಸ್. ಓಕೆ, ಸೊ ಈ ಬೇಸ್ ಮೇಲೆ ಎಷ್ಟಿದೆ ವ್ಯಾಲ್ಯೂಸ್? 78.4, ರೈಟ್? and this is the perpendicular, that is 39.2 meters. ಓಕೆ, ರೈಟ್ ಸರ್. ಸೊ ಫಸ್ಟ್ tan theta ಅಂತ ಯೂಸ್ ಮಾಡೋಣ. ಓಕೆ, ಸೊ tan theta, angle of a projection ಗೊತ್ತಾಗಬೇಕಲ್ಲ. ಸೊ tan theta that is nothing but perpendicular divided by base. ಸೊ perpendicular ಏನಿದೆ? at a maximum height, we know that at a maximum height, okay, so at a maximum height that is half of the range. Okay, so ನಾನು ಏನು ಮಾಡ್ತೀನಿ ಇಲ್ಲಿ, height that is equals to half of the range. Okay, so half of the range. Okay, ಎಷ್ಟಿದೆ ಸರ್? it is a 39.2 and range ಎಷ್ಟಿದೆ ಸರ್? it is a 78.4 divided by 2. Okay, so ಎಷ್ಟಾಗುತ್ತೆ? So 39.2 into 2. So 78.4, that is equals to 1. So therefore theta, okay, so tan theta, so that is equals to 1. So that is equals to tan 45 degree. So theta is equals to 45 degree. Okay, so this is about a 45 degree. Okay, so 45 degree angle. Okay na? Now, ಇವಾಗ ನಮ್ಗೆ ಕೇಳಿರೋದೇನು? velocity. Okay, so velocity na find ಮಾಡೋಣ. velocity h is equals to, okay, so h is equals to u square sin square theta, so divided by so 2g. ಓಕೆ, ಸೊ ಇಲ್ಲಿ ನಿಮಗೆ ರೀಅರೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಸೊ ಯು ಸ್ಕ್ವೇರ್, ಯು ವ್ಯಾಲ್ಯೂ ಎಷ್ಟಿದೆ? ಯು ನ ಫೈಂಡ್ ಮಾಡ್ಬೇಕು. ಓಕೆ, ಸೊ ಯು ಸ್ಕ್ವೇರ್, ಸೊ ಇಟ್ ಇಸ್ ಅ ಸೈನ್ 45 ಡಿಗ್ರಿ. ಓಕೆ, ಸೊ ಸೈನ್ ಸ್ಕ್ವೇರ್ 45 ಡಿಗ್ರಿ ಅಂಡ್ 2 into 10. ಇಲ್ಲಿ ಎಷ್ಟಾಗುತ್ತೆ ನಿಮಗೆ ಸರ್? ಇಟ್ ಇಸ್ ಅ ಯು ಸ್ಕ್ವೇರ್ ಇಂಟು ಸೈನ್ 45 ಅಂದ್ರೆ ದಟ್ ಇಸ್ 1/√2 ಹೋಲ್ ಸ್ಕ್ವೇರ್, ಸೊ ಡಿವೈಡೆಡ್ ಬೈ 20 ಆಗುತ್ತೆ. ಓಕೆ, ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಯು ಸ್ಕ್ವೇರ್ ಡಿವೈಡೆಡ್ ಬೈ 20 and this is the 40. Okay, so this is the 40 ಆಗುತ್ತೆ. and u square that is equals to 40 into height. Okay, so height ಎಷ್ಟಿದೆ? that is 39. Okay, so 40 into 39.2 ಎಷ್ಟಾಗುತ್ತೆ? 39.2. Okay, so 40 into 39.2. Okay, so ಒಂದ್ಸತಿ ಮಾಡೋಣ. so 40 into 39.2 ಎಷ್ಟಾಗುತ್ತೆ? 1568. Okay, so that is 1568 and further simplification ಮಾಡಿದ್ರೆ under square root 1568 that is equals to, okay, so 39.59. okay, so 39.59 meter per second. Done. So these questions are a little bit tough compared to the NEET level. ಯಾಕೆಂದ್ರೆ we will be preparing for the worst case. Okay, tough ಬಂದ್ರು ಸಹಿತ you are able to solve the questions. ಆ ತರ ಮಾಡಿಸ್ಬೇಕು. ಓಕೆನಾ? ಸೊ ದಟ್ ಇಸ್ ದ ರೀಸನ್ ಐ ಹ್ಯಾವ್ ಟೇಕನ್ ಲಿಟಲ್ ಟಫ್ ಕ್ವಶನ್ಸ್. ಓಕೆ, ನಿಮಗೆ ಏನಾದರೂ ಟಫ್ ಅನ್ಸ್ತಿದ್ರೆ ಯು ಆರ್ ಪ್ರಿಪೇರಿಂಗ್ ವೆಲ್ ಅಂತ ಅರ್ಥ. ಓಕೆ, ನಾ ನೆಕ್ಸ್ಟ್ ಕ್ವಶನ್ illustration 5. ಓಕೆ, ಸೊ illustration 5 ಏನ್ ಹೇಳ್ತಿರೋದಿಲ್ಲಿ? ಎ ಬಾಲ್ ಇಸ್ ಥ್ರೋನ್ ಫ್ರಮ್ ದ ಗ್ರೌಂಡ್ ಟು ಕ್ಲಿಯರ್ ಎ ಬಾಲ್ 3 meter high at a distance of 6 meter and falls 18 meter away from the wall. The angle of a projection of the ball is, angle of the projection ಕೇಳ್ತಿರೋದು. ಸೊ ಲೈಕ್ ಲಾಸ್ಟ್ ಒನ್
ಸೊ ಫಸ್ಟ್ ನಾನು ಪ್ರೊಜೆಕ್ಟೈಲ್ದು ಡಯಾಗ್ರಾಮ್ ಹಾಕೋತೀನಿ. ಓಕೆ ರೈಟ್ ಸರ್. ಇಲ್ಲಿಂದ ಒಂದು ಪ್ರೊಜೆಕ್ಷನ್ ಆಗ್ತಿದೆ. ಓಕೆ ಸೊ ಇಲ್ಲಿಂದ ಒಂದು ಪ್ರೊಜೆಕ್ಷನ್ ಆಗ್ತಿದೆ. ಓಕೆ ಸೊ ದಿಸ್ ಇಸ್ ದ ಪ್ರೊಜೆಕ್ಷನ್. ಓಕೆ ಸರ್. ವಿತ್ ಇನಿಷಿಯಲ್ ವೆಲಾಸಿಟಿ ಯಾವುದೋ ಒಂದು ಅನ್ಕೊಳ್ಳೋಣ. ಓಕೆನಾ? ಎಸ್ ಸರ್. ಎ ಬಾಲ್ ಇಸ್ ಥ್ರೋನ್ ಫ್ರಮ್ ದ ಗ್ರೌಂಡ್ ಟು ಕ್ಲಿಯರ್ ದ ವಾಲ್ ಆಫ್ ಅ ಹೈಟ್ 3 ಮೀಟರ್. ಓಕೆ ಸೊ 3 ಮೀಟರ್ ಅಟ್ ಅ ಡಿಸ್ಟೆನ್ಸ್. ಓಕೆ ಸೊ ಅಟ್ ಅ ಡಿಸ್ಟೆನ್ಸ್ ಇಲ್ಲಿ ಒಂದು ವಾಲ್ ಇದೆ ಅನ್ಕೊಳ್ಳಿ. ಓಕೆನಾ? ಇಲ್ಲಿ ಒಂದು ವಾಲ್. ಓಕೆ ಸರ್. ಈ ವಾಲ್ದ ಹೈಟ್ ಎಷ್ಟಿದೆ? ಲೆಟ್ಸ್ ಸ್ವಲ್ಪ ಇನ್ಕ್ರೀಸ್ ಮಾಡೋಣ. ಎಸ್. ಸೊ ದಿಸ್ ಈಸ್ ದ ವೈ ದಟ್ ಈಸ್ ಈಕ್ವಲ್ಸ್ ಟು 6 ಮೀಟರ್. ವಾಲ್ ಆಫ್ ಹೈಟ್ ದಟ್ ಈಸ್ 3 ಮೀಟರ್. ಓಕೆ ಸೊ ಇದೇನಾಗುತ್ತೆ, ಇದು ಜಸ್ಟ್ ಕ್ಲಿಯರ್. ಓಕೆ ಸರ್ ಕ್ಲಿಯರ್ ಮಾಡುತ್ತೆ. ಇದು ಎಷ್ಟು ಡಿಸ್ಟೆನ್ಸು ಸರ್? ಎಕ್ಸ್ ಈಸ್ ಈಕ್ವಲ್ಸ್ ಟು 6 ಮೀಟರ್. ಓಕೆ ಸೊ ಫ್ರಮ್ ದ ವಾಲ್ ಅಂತ ಕೇಳ್ತಾರೆ. ಓಕೆ ಸೊ ಫ್ರಮ್ ದ ವಾಲ್ ಅಂಡ್ ಇಲ್ಲಿ ನೋಡಿ ಇದೇನಾಗ್ತದೆ, ಸೊ ಇಷ್ಟು ದೂರ ಬಂದು ಬೀಳ್ತದೆ. ಓಕೆ ಸೊ ಇಷ್ಟು ದೂರ ಬಂದು ಬೀಳ್ತದೆ ಅಂಡ್ ಇದೆಷ್ಟು ಡಿಸ್ಟೆನ್ಸು 18 ಮೀಟರ್. ಓಕೆ ಅಂಡ್ ದಿಸ್ ಇಸ್ ನಾಟ್ ದ ಮ್ಯಾಕ್ಸಿಮಮ್ ಹೈಟ್. ಓಕೆ ಸೊ ದಿಸ್ ಇಸ್ ನಾಟ್ ದ ಮ್ಯಾಕ್ಸಿಮಮ್ ಹೈಟ್. ಕೀಪ್ ಇಟ್ ಮೈಂಡ್. ಓಕೆ ಕೀಪ್ ದಟ್ ಇನ್ ಅ ಮೈಂಡ್. ಓಕೆ ಸೊ ಟೀಟಾ ಇಲ್ಲಿ ನೋಡಿ, ನಮಗೆ ಇದು ಮ್ಯಾಕ್ಸಿಮಮ್ ಹೈಟ್ ಆಗಿದ್ರೆ ಯು ಕ್ಯಾನ್ ಯೂಸ್ ಡೈರೆಕ್ಟ್ಲಿ. ಸೊ ದಟ್ ಈಸ್ ಮ್ಯಾಕ್ಸಿಮಮ್ ಹೈಟ್ ದಟ್ ಈಸ್ ಈಕ್ವಲ್ಸ್ ಟು ಹಾಫ್ ಆಫ್ ದ ರೇಂಜ್ ಅಂತ ತಗೊಳ್ಬೋದಿತ್ತು. ಬಟ್ ಇಲ್ಲಿ ನೀವು ನೋಡ್ಬೋದು ಇಟ್ ಈಸ್ ನಾಟ್ ದ ಮ್ಯಾಕ್ಸಿಮಮ್ ಹೈಟ್ ಸಮ್ವೇರ್. ಅದಕ್ಕೆ ನಾನೇನು ಯೂಸ್ ಮಾಡ್ತೇನೆ ಅಂದ್ರೆ ಇಕ್ವೇಶನ್ ಆಫ್ ಟ್ರಾಜೆಕ್ಟರಿನ ಯೂಸ್ ಮಾಡ್ತೀನಿ. ವಾಟ್ ಇಸ್ ದಟ್ ಇಕ್ವೇಶನ್ ಆಫ್ ಅ ಟ್ರಾಜೆಕ್ಟರಿ? ಸರ್ y that is equals to, sir it is the tan theta into x, so bracket of 1 minus x divided by r. Okay, x value, ಇವಾಗ y value ಎಷ್ಟಿದೆ? Look at the data. Okay, so look at the data. So y is equals to 3 meter. Okay, and x is equals to 6 meter. And the range ಎಷ್ಟಿದೆ? Sir it is a 6 plus 18 that is equals to 24 meter ಇದೆ. Okay, so y ಎಷ್ಟಿದೆ? Sir 3. And tan theta value that you need to calculate. And x value is there, sir, x value that is equals to 6. And bracket of 1 minus x value is there, sir, it is a 6. And range value that is equals to 24. Okay, so that is equals to 3. So tan theta into 6, so bracket of 1 minus 6 Okay, so this is the 4. Okay, right. So 3 1s are 3 2s are. Okay, so that is equals to 1 by 2. ಓಕೆ ಸೊ ಟ್ಯಾನ್ ಟೀಟಾ. ಸೊ ಈ 2ನ ಈ ಕಡೆ ತಂದಿದ್ದೀನಿ. ಓಕೆ ಸೊ ಅಂಡ್ ಇಲ್ಲಿ ಮಿಕ್ಕಿದೆಷ್ಟು? ಸರ್ 4 ಒಂದು ಎಲ್ ಸಿ ಎಂ ತೊಗೊಂಡ್ರೆ 4 1 4 ಮೈನಸ್ 1 3. ಓಕೆ ಸೊ 3/4. ಓಕೆ ಸೊ ದಿಸ್ ಇಸ್ 3/4. ಅಂಡ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸರ್ 2 and 2 ಗೆಟ್ ಕ್ಯಾನ್ಸಲ್ ಅಂಡ್ ಟ್ಯಾನ್ ಟೀಟಾ ಏನಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡೋದನ್ನ ಸರ್ ಇಟ್ ಇಸ್ 2/3 ಅಂಡ್ ಟೀಟಾ ವ್ಯಾಲ್ಯೂ ಎಷ್ಟಾಗುತ್ತೆ? ಸರ್ ಇಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ 2/3 ಅಷ್ಟೇ. ದಟ್ಸ್ ಇಟ್. ಈ ವ್ಯಾಲ್ಯೂನ ಸಿಂಪ್ಲಿಫೈ ಮಾಡಬೇಕಾ ಸರ್? ನಾಟ್ ರಿಕ್ವೈರ್ಡ್. ಇಷ್ಟು ಬರೆದ್ರು ಸಹಿತ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಓಕೆನಾ? ನಿಮಗೆ ವ್ಯಾಲ್ಯೂಸ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ಇನ್ನ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಈ ತರ ಕೊಟ್ಟಿರ್ತಾರೆ. ಟ್ಯಾನ್ ಇನ್ವರ್ಸ್ ಆಫ್ 2/3 ಅಂತಾನು ಕೊಟ್ಟಿರ್ತಾರೆ. ಓಕೆನಾ? ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಎಸ್, ನೆಕ್ಸ್ಟ್ ಕ್ವೆಶ್ಚನ್ ದಟ್ ಇಸ್ illustration that is a ground to ground projectile. A body projected from a ground with a velocity 4i cap plus the 3j cap meter per second. Find out time of flight, maximum height, horizontal range, velocity when it reaches the ground. ಇಷ್ಟು ಕೇಳಿದಾರೆ. ಇಲ್ಲಿ ನೋಡಿ, ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇದು ಕೊಟ್ಟಿರೋದೇನು? ಎ ಬಾಡಿ ಇಸ್ ಪ್ರೊಜೆಕ್ಟೆಡ್ ಫ್ರಮ್ ಅ ಗ್ರೌಂಡ್ ವಿತ್ ಅ ವೆಲಾಸಿಟಿ that indicates it is the initial velocity. Okay, so that means uxi cap plus uyj cap. Okay na? Yes sir. And ಇಲ್ಲಿ ನಾನು ಬರೆಯೋದಾದ್ರೆ ux that is equals to 4 meter per second and uy that is equals to 3 some meter per second. Okay, so meter per second. Got my point? Okay, right. So next ನೋಡಿ, next ಏನಾಗ್ತಿರೋದಿಲ್ಲ, ಫಸ್ಟ್ ಟೈಮ್ ಆಫ್ ಫ್ಲೈಟ್ ಕೇಳಿರೋದು. ಓಕೆ, ಸೊ ಫಸ್ಟ್ ಒನ್ ಈಸಿ ಕ್ವಶನ್. ಓಕೆ, ಸರ್ ಟೈಮ್ ಆಫ್ ಫ್ಲೈಟ್ ಏನು? ಸರ್ ಇಟ್ ಇಸ್ 2 times ಆಫ್ uy ಡಿವೈಡೆಡ್ ಬೈ g. ಸರ್ 2 into uy ಎಷ್ಟಿದೆ? ಸರ್ ಇಟ್ ಇಸ್ 3. ಸರ್ ಡಿವೈಡೆಡ್ ಬೈ 10 ಎಷ್ಟಾಗುತ್ತೆ? ಸರ್ ಇಟ್ ಇಸ್ 6 divided by 10. Okay, so time of flight that is equals to 0.6 seconds. Done sir. Okay, and the second one ನೋಡಿ, second one that is the maximum height. Okay, the maximum height that is equals to 2 times of ux and uy, so divided by g. Yes, so 2 into ux is equals to 4, uy that is equals to 3 divided by g, that is the 10. ಎಷ್ಟಾಗುತ್ತೆ? ಇಲ್ಲಿ ತಪ್ಪಾಯ್ತು. ನಾನು ಇದನ್ನ ರೇಂಜ್ ಬರ್ದೆ, ಸಾರಿ. So this is a uy square. Okay, so uy square divided by 2g. y ಎಷ್ಟಿದೆ? Sir it is the 3. Okay, so 3 square divided by 2 into 10. Okay, right sir. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ? Sir u square that is a 9, so divided by 20.
Okay, so it is approximately 0.45 ana barutte. Okay, so 9 divided by, okay, 9 divided by 20. That is 0.45. Okay, so that is 0.45. That means height that is equals to 0.45 meters. Okay, done, sir. And the next, yavadu third one. Okay, so third one ಏನು ಕೇಳ್ತಿರೋದು horizontal range. So horizontal range that is equals to 2 times of ux and uy. Okay, so uy. So divided by g. ಇದಾದ್ರೂ ಯೂಸ್ ಮಾಡಿ ಅಥವಾ r is equals to, okay, so ux into time t ಅಂತಾನು ಯೂಸ್ ಮಾಡಿ. So ux ಎಷ್ಟಿದೆ ಸರ್, ಇಟ್ ಇಸ್ 4. ಇದಾದ್ರೂ ಯೂಸ್ ಮಾಡಿ, ಇದಾದ್ರೂ ಯೂಸ್ ಮಾಡಿ. ಐ ಆಮ್ ಯೂಸಿಂಗ್ ದಿಸ್ ಒನ್. ಓಕೆ, ಐ ಆಮ್ ಯೂಸಿಂಗ್ ದಿಸ್ ಒನ್. ಅಂಡ್ ಟೈಮ್ ಎಷ್ಟಿದೆ 0.6. ಓಕೆ, 0.6. ರೇಂಜ್ ಎಷ್ಟಾಗುತ್ತೆ 4 ದಟ್ ಮೀನ್ಸ್ 2.4 ಮೀಟರ್ಸ್. ಓಕೆ, ಸೊ 2.4 ಮೀಟರ್ಸ್. ಅಂಡ್ ದ ನೆಕ್ಸ್ಟ್ ಫೈನಲ್ ವೆಲಾಸಿಟಿ. ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ರೆ ಫೈನಲ್ ವೆಲಾಸಿಟಿನ ಫೈಂಡ್ ಮಾಡಬೇಕು. ಸೊ ಇನಿಷಿಯಲ್ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು 4i ಕ್ಯಾಪ್ ಪ್ಲಸ್ 3j ಕ್ಯಾಪ್. ಇದು ಪ್ರೊಜೆಕ್ಷನ್. ಓಕೆ, ಸೊ ಪ್ರೊಜೆಕ್ಷನ್ ವೆಲಾಸಿಟಿ. ಓಕೆ, ಸೊ ವೆಲಾಸಿಟಿ ಆಫ್ ಅ ಪ್ರೊಜೆಕ್ಷನ್. ಅದೇ ಲ್ಯಾಂಡಿಂಗ್ ಅಂತ ಬಂದ್ರೆ, ಓಕೆ, ಸೊ ಲ್ಯಾಂಡಿಂಗ್ ಅಂತ ಬಂದ್ರೆ ಸೊ ಎಕ್ಸ್ ಕಾಂಪೊನೆಂಟ್ ಅಂತ ಚೇಂಜ್ ಆಗಲ್ಲ, ಯಾಕಂದ್ರೆ ದರ್ ಇಸ್ ನೋ ಆಕ್ಸಲರೇಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಯು ಕಾಸ್ಟ್ ಇಟ್ ರಿಮೈನ್ ಸೇಮ್ ಅಂಡ್ ಓನ್ಲಿ ದಿಸ್ ನೆಗೆಟಿವ್ ಯಾವುದು y ಕಾಂಪೊನೆಂಟ್ ಓನ್ಲಿ ಚೇಂಜಿಂಗ್. ದಿಸ್ ಇಸ್ ವೈ ಲ್ಯಾಂಡಿಂಗ್. ಓಕೆ, ಸೊ ಲ್ಯಾಂಡಿಂಗ್ ಆಗ್ಬೇಕಾದ್ರೆ ನೋಡಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಪ್ರೊಜೆಕ್ಟ್ ಆಗ್ಬೇಕಾದ್ರೆ, ಓಕೆ, ಸೊ ದಿಸ್ ಇಸ್ ಪಾಸಿಟಿವ್ ಅಂಡ್ ದಿಸ್ ಇಸ್ ಆಲ್ಸೋ ಪಾಸಿಟಿವ್. ಓಕೆ, ಸೊ ದಿಸ್ ಇಸ್ ಏನ್ ಇಂಡಿಕೇಟ್ ಮಾಡ್ತಂದ್ರೆ ಇನಿಷಿಯಲ್ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು ux i ಕ್ಯಾಪ್ ಪ್ಲಸ್ uy j ಕ್ಯಾಪ್. ಕರೆಕ್ಟಾ? ಅಂಡ್ ಇದು ಮೇಲೆ ಹೋಗಿ ಮತ್ತೆ ಕೆಳಗಡೆ ಬರುತ್ತೆ. ಓಕೆ, ಸೊ ಈ ತರ ಬೀಳ್ದಾಗ ಸೊ ದಿಸ್ ಇಸ್ ಎಕ್ಸ್ ದಿಸ್ ಇಸ್ ವೈ. ನೋಡಿ ಏನಾಗುತ್ತೆ ಇದು ಸರ್, ಇದಂತೂ ಸೇಮ್ ಇರುತ್ತೆ. ಯಾವುದು ux. ಓಕೆ, ಸೊ ux ಅಂತೂ ಸೇಮ್ ಇರುತ್ತೆ. ಬಟ್ ವಾಟ್ ಅಬೌಟ್ ದಿಸ್ ಒನ್ ಸರ್, uy ಮೈನಸ್ y ಆಗುತ್ತೆ. ಓಕೆ, ಸೊ ಅದಕ್ಕೆ ನಿಮಗೆ ಫೈನಲ್ ವೆಲಾಸಿಟಿ ಆಗ್ಬೇಕಾದ್ರೆ ಸರ್ ux i ಕ್ಯಾಪ್ ಮೈನಸ್ ಏನಾಗುತ್ತೆ uy g ಕ್ಯಾಪ್ ಇಲ್ಲಿ ಬಂದಿರೋದು. ಲ್ಯಾಂಡಿಂಗ್ ಆಗ್ಬೇಕಾದ್ರೆ ಓನ್ಲಿ ಜೆ ಕಾಂಪೊನೆಂಟ್ ಮಾತ್ರ ಸೈನ್ ಚೇಂಜ್ ಆಗುತ್ತೆ. ಓಕೆನಾ? ಎಸ್, ಇಷ್ಟ ಆಯ್ತಾ? ಈಗ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಿದ್ರೆ, ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? ಏನಾಗುತ್ತೆ ಇದು ಸರ್? ಇಟ್ ಇಸ್ 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಎಷ್ಟಾಗುತ್ತೆ ಸರ್? 4 4 16 3 3 9 ದಟ್ ಈಸ್ ದ ಅಂಡರ್ ಸ್ಕ್ವೇರ್ ರೂಟ್ 25 ಅಂಡ್ ವಿ ದಟ್ ಈಸ್ ಈಕ್ವಲ್ಸ್ ಟು 5 ಮೀಟರ್ ಪರ್ ಸೆಕೆಂಡ್. ಓಕೆ, ಅಂಡ್ ಇದನ್ನ ಡಯಾಗ್ರಾಮ್ ಮೂಲಕ ಹಾಕಿದ್ರೆ ಎಷ್ಟಾಗುತ್ತೆ? ಡಯಾಗ್ರಾಮ್ ಮೂಲಕ. ಓಕೆ, ಸೊ ಇದನ್ನ ಫೈನಲ್ ವೆಲಾಸಿಟಿ ನೋಡಿ. ಓಕೆ, ಸೊ ದಿಸ್ ಇಸ್ ಪಾಸಿಟಿವ್ ಅಂಡ್ ದಿಸ್ ಇಸ್ ದ ನೆಗೆಟಿವ್. ಓಕೆ, ಎಷ್ಟಿದೆ ಇದು ಸರ್? ಇಟ್ ಇಸ್ ಅ vx ದಟ್ ಈಸ್ ಈಕ್ವಲ್ಸ್ ಟು sub 4 and this is a vy, so that is equals to 3. Okay, because it is negative I ಅಲ್ವಾ? and ಇಲ್ಲಿ ಎಷ್ಟಾಗುತ್ತೆ ಆಂಗಲ್? ಇದಂತೂ ನಮಗೆ ಸಿಕ್ತು. ಎಷ್ಟು ಸರ್? v is equals to 5 ಮೀಟರ್ ಪರ್ ಸೆಕೆಂಡ್. ಬಟ್ ವಾಟ್ ಅಬೌಟ್ ದಿಸ್ ಒನ್ ಆಂಗಲ್? ಓಕೆ, ಸೊ ಆಂಗಲ್ ಬೇಕು ಅಂದ್ರೆ ಇಲ್ಲಿ ಏನಾಗುತ್ತೆ, ಇದು ಶಿಫ್ಟ್ ಆಗ್ಬಿಡುತ್ತೆ. ಎಲ್ಲಿಗೆ? ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಓಕೆ, ಸೊ ಶಿಫ್ಟ್ ಆದಾಗ ಸೊ ದಿಸ್ ಬಿಕಮ್ಸ್ ಅ ಪರ್ಪೆಂಡಿಕ್ಯುಲರ್. ಓಕೆ, ಸೊ this becomes a perpendicular and this becomes a base and this becomes a hypotenuse. ಓಕೆ, ಇವ ನೋಡ್ಕೊಂಡ್ರೆ ನಮಗೆ ಬೇಕಾದ ಆಂಗಲ್ ಅಲ್ವಾ? ಸೊ ಇಲ್ಲಿ 4 ಇದೆ ಪರ್ಪೆಂಡಿಕ್ಯುಲರ್ ಅಂಡ್ ಬೇಸ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಅಂಡ್ ಬೇಸ್ ಬೇಕು ಅಂದ್ರೆ ಏನ್ ಮಾಡ್ತೀರಾ ಸರ್? ಪರ್ಪೆಂಡಿಕ್ಯುಲರ್ ಎಷ್ಟಿದೆ 3. ಓಕೆ, ಸೊ ಕಾಸ್ ಥೀಟಾ. ಓಕೆ, ಸೊ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ಸ್ ಟು ಬೇಸ್ ಬೈ ಹೈಪೋಟೆನಸ್. ಓಕೆ, ಸೊ ಬೇಸ್ ಬೈ ಹೈಪೋಟೆನಸ್. ಓಕೆ, ಸೊ ಬೇಸ್ ಎಷ್ಟಿದೆ? ಬೇಸ್ ಇದು 4. ಓಕೆ, ಸೊ 4. ಓಕೆ, ಸೊ 4 ಡಿವೈಡೆಡ್ ಬೈ ಹೈಪೋಟೆನಸ್ ದಟ್ ಈಸ್ ದ 5. ಓಕೆ, ಬೇಸ್ 4 ಯಾವ ವ್ಯಾಲ್ಯೂಸ್ ಇದೆ? ಪರ್ಪೆಂಡಿಕ್ಯುಲರ್ ಅಂಡ್ ಬೇಸ್. ಪರ್ಪೆಂಡಿಕ್ಯುಲರ್ ಅಂಡ್ ಬೇಸ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಅಂಡ್ ಬೇಸ್. ಸೊ ಪರ್ಪೆಂಡಿಕ್ಯುಲರ್ 3 ಇದೆ. ಓಕೆ, ಸೊ ಪರ್ಪೆಂಡಿಕ್ಯುಲರ್ 3 ಇದೆ ಅಂಡ್ ಬೇಸು 4 ಇದೆ. ಓಕೆ, ಸೊ ಬೇಸ್ 4 ಇದೆ, ಪರ್ಪೆಂಡಿಕ್ಯುಲರ್ 3 ಇದೆ. ಓಕೆ, ಇದನ್ನ ನಾವು ಬರಿಬೋದು ಏನಂತಂದ್ರೆ ದಟ್ ಈಸ್ ಕಾಸ್ ಬರ್ದ್ರೆ ಏನ್ ಬರಿತೀವಿ? ಸೊ ಜನರಲಿ ಬೇಸ್ ಬೈ ಹೈಪೋಟೆನಸ್, ರೈಟ್? ಬೇಸ್ ಬೈ ಹೈಪೋಟೆನಸ್ ಎಷ್ಟಿದೆ? ಸೊ ಬೇಸ್ ಬೈ ಹೈಪೋಟೆನಸ್ ದಟ್ ಈಸ್ ದ 4. ಓಕೆ, ಸೊ 4 ಇದು 3. ಸೊ 4 ಅಂಡ್ 3 ಅಂತಂದ್ರೆ ವೈದು ಕನ್ಸಿಡರ್ ಮಾಡ್ಕೊಳ್ಬೋದಲ್ಲ ಈ ತರ. ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನಸ್ ಸೈನ್ ಇಂದ ಯೂಸ್ ಮಾಡ್ಬೋದಲ್ಲ. ಇದು ನಿಮಗೆ ಟೀಟಾ 37 ಆಗುತ್ತೆ. ಓಕೆ, ಸೊ ಇಲ್ಲಿ ಡೈರೆಕ್ಟ್ ಆಗಿ 37 ಅಂತ ಬರ್ಬೋದು. ಓಕೆ, ಸೊ ದಿಸ್ ಇಸ್ ಎಷ್ಟಾಗುತ್ತೆ? ಸೊ ದಿಸ್ ಇಸ್ 3 ಅಂಡ್ ಬೇಸ್ ಇಸ್ 4. ಓಕೆ, ಸೊ tan ಅಂದ್ರೆ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನಸ್ ದಟ್ ಇಸ್
ಸೈನ್ ಬರೆದ್ರೆ ಎಷ್ಟಾಗುತ್ತೆ? ಸೈನ್ ನೋಡೋಣ. ಸೊ ಸೈನ್ ಟೀಟಾ ಸ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟನಸ್. ಸ ಪರ್ಪೆಂಡಿಕ್ಯುಲರ್ ಎಷ್ಟಿದೆ? 3 ಡಿವೈಡೆಡ್ ಬೈ 5. ಸೊ ದಟ್ ಈಸ್ ನಥಿಂಗ್ ಬಟ್ ಸೈನ್ 3 ಕಮ್ಮಿ ಇದೆಯಲ್ಲ, ಸೊ ಕಮ್ಮಿ ಇದ್ರೆ ಏನಾಗುತ್ತೆ? ದಟ್ ಈಸ್ 37 ಡಿಗ್ರಿ. ಓಕೆ, ಸೊ theta is equals to 37 degrees. Okay, 37 degree. Okay, so theta is equals to 37 degrees. Okay, so theta is equals to 37 degrees ಆಗುತ್ತೆ. ರೈಟ್, ಈ 3 ಕ್ವಶನ್ಸ್ ಆಯ್ತು. ಓಕೆ, 4 ಕ್ವಶನ್ಸ್ ಸಾಲ್ವ್ ಮಾಡಾಯ್ತು. ಅಂಡ್ ವಾಟ್ ನೆಕ್ಸ್ಟ್ ಅಂತ ನೋಡಿದ್ರೆ ದಟ್ ಈಸ್ ಕ್ವಶನ್ ನಂಬರ್ 2. ಎ ಕ್ರಿಕೆಟರ್. ಓಕೆ, ಸೊ ಕ್ರಿಕೆಟರ್ ಇದು ಸೆಕೆಂಡ್ ಸೆಷನ್. ಓಕೆ, ಸೊ ಇದು ಸೆಕೆಂಡ್ ಸೆಷನ್. ಲೆಟ್ ಮಿ ಚೆಕ್. Sir, in KCD crash course, there will be a theory also. I have already took. Yes, Prakash, ಎಲ್ಲೆಲ್ಲಿ ಪಾಸಿಬಿಲಿಟಿ ಬೇಕು ಅಲ್ಲೆಲ್ಲ ನಿಮಗೆ ಥಿಯರಿ ಹೇಳ್ತೇವೆ. ಓಕೆನಾ? ರೈಟ್, ಸೊ ಇಲ್ಲಿ ನೋಡಿ, ಕ್ರಿಕೆಟರ್ ಕ್ಯಾನ್ ಥ್ರೋ ಅ ಬಾಲ್ ಟು ಅ ಮ್ಯಾಕ್ಸಿಮಮ್ ಹಾರಿಜೆಂಟಲ್ ಡಿಸ್ಟೆನ್ಸ್ ಆಫ್ 100 ಮೀಟರ್. ಹೌ ಹೈ ಅಬೋವ್ ದ ಗ್ರೌಂಡ್ ಕ್ಯಾನ್ ಕ್ರಿಕೆಟರ್ ಥ್ರೋ ಅ ಬಾಲ್ ವಿತ್ ದ ಸೇಮ್ ಸ್ಪೀಡ್ ಅಂತ ಕೇಳ್ತಿರೋದು. ಇಲ್ಲ ರೇಂಜ್ ನೋಡಿ, ರೇಂಜ್ ಕೊಟ್ಟಿದ್ದಾರೆ. ಸೊ ರೇಂಜ್ ಫಾರ್ಮುಲಾ ಏನು? ಸರ್, ಇಟ್ ಇಸ್ ಅ ಯು ಸ್ಕ್ವೇರ್. ಓಕೆ, ಸೊ ಮ್ಯಾಕ್ಸಿಮಮ್ ರೇಂಜ್ ಅಂತ ಹೇಳ್ತಿರೋದು. ಸೊ ಯು ಸ್ಕ್ವೇರ್ ಡಿವೈಡೆಡ್ ಬೈ 2. ಓಕೆ, ಸೊ ಮ್ಯಾಕ್ಸಿಮಮ್ ರೇಂಜ್. ಓಕೆ, ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್ ರೇಂಜ್. ಎಷ್ಟಿದೆ ಸರ್? ಯು ಸ್ಕ್ವೇರ್ ಡಿವೈಡೆಡ್ ಬೈ 2 ಜಿ ಆಗುತ್ತೆ. ಎಷ್ಟಿದೆ ಸರ್? ಇಟ್ ಇಸ್ 100 ಮೀಟರ್. ಓಕೆ, ಅಂಡ್ ಇಲ್ಲಿ ಕೇಳ್ತಿರೋದು ಹೌ ಹೈ ಅಬೋವ್ ದ ಗ್ರೌಂಡ್ ಕ್ಯಾನ್ ಅ ಕ್ರಿಕೆಟರ್ ಥ್ರೋ ಅ ಬಾಲ್. ಸೊ ಇಲ್ಲಿ ಮ್ಯಾಕ್ಸಿಮಮ್ ಹೈಟ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಮ್ಯಾಕ್ಸಿಮಮ್ ಹೈಟ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2 ಜಿ, ರೈಟಾ? ಸೊ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ 1 ಡಿವೈಡೆಡ್ ಬೈ 2 ಯು ಸ್ಕ್ವೇರ್ ಡಿವೈಡೆಡ್ ಬೈ ಜಿ, ನಥಿಂಗ್ ಬಟ್ half of the range. Okay, so maximum range. Okay, the maximum height can be, okay, so maximum height can be 100 divided by 2, that is equals to 50 meter. Okay, so 50 meter is the right answer. Okay, so 50 meter is the right answer. Done. Easy questions ಇರುತ್ತೆ. ಈ ಟಫ್ ಲೆವೆಲ್ಗೆ ಪ್ರಿಪೇರ್ ಆಗಿ. ಓಕೆ, ಸೊ ಅವಾಗ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 3. ಏನ್ ಹೇಳ್ತಿರೋದು? A body is projected from ground with a speed 40 meter per second for a maximum range. So ಈ maximum range ಅಂತ ಹೇಳಿದಾಗ ನಮಗೆ theta is equals to 45 degree, right? And r ಏನಾಗುತ್ತೆ? So r maximum ಏನಾಗುತ್ತೆ? Sir, it is a u square divided by g. Okay, then find out the maximum height attained by the body. Okay na? So maximum height. So maximum height ಎಷ್ಟಾಗುತ್ತೆ? So maximum height that is equals to u square sin square theta divided by 2g. Okay, and ಅಲ್ಲಿ ನಮಗೆ ಕೇಳಿರೋದೇನು ಸರ್? ಮ್ಯಾಕ್ಸಿಮಮ್ ಹೈಟ್ ಕೇಳಿರೋದು ಯು, ದಟ್ ಇಸ್ ನಥಿಂಗ್ ಬಟ್ 40 ಹೋಲ್ ಸ್ಕ್ವೇರ್ ಅಂಡ್ ಸೈನ್ ಸ್ಕ್ವೇರ್. ಓಕೆ, ಸೊ ದಿಸ್ ಇಸ್ ಸೈನ್ ಸ್ಕ್ವೇರ್. ಸರ್ ಟೀಟಾ ಅಂದ್ರೆ 45 ಡಿಗ್ರಿ. ಸರ್ 45 ಡಿಗ್ರಿ ಅಂತ ಹೇಗೆ ಗೊತ್ತಾಗುತ್ತೆ? ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಮ್ಯಾಕ್ಸಿಮಮ್ ರೇಂಜ್ ಅಂತ ಕೊಟ್ಟಿದ್ದಾರೆ. ಅಂಡ್ ಇಂಟು 2 ಇಂಟು ಜಿ. ಓಕೆ, ಸೊ ಎಚ್ ಇಸ್ ಈಕ್ವಲ್ಸ್ ಟು ಸರ್ 40 ಇಂಟು 40 ಸರ್ ಡಿವೈಡೆಡ್ ಬೈ 20 ಇಂಟು ಸೈನ್ 40 ಅಂದ್ರೆ 1 ಬೈ ರೂಟ್ 2 ಹೋಲ್ ಸ್ಕ್ವೇರ್. 1010 and this is 2. So h is equals to 40 into 2. So divided by underscore get cancel ಆಗಿ 2 ಉಳಿಯುತ್ತೆ. Therefore 40 meter. Okay, so this is the 40 meter ಉಳ್ಕೊಳ್ಳುತ್ತೆ. Okay, so final ಆಗಿ 40 meter ಉಳ್ಕೊಳ್ಳುತ್ತೆ. ಓಕೆನಾ? ಡನ್. 40 meter ಉಳ್ಕೊಳ್ಳುತ್ತೆ. ರೈಟ್, ಸೊ ಇಲ್ಲಿ ನಿಮಗೆ 45 ಹೇಗೆ ಗೊತ್ತಾಗುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ರೇಂಜ್ ಅನ್ನೋದು ಒಂದು ಕ್ಲೂ ಕೊಟ್ಟಿದ್ದಾರೆ ಇಲ್ಲಿ ನಮಗೆ. ಓಕೆ, ಸೊ ಕ್ಲೂ ಅನ್ನೋದು ಕೊಟ್ಟಿದ್ದಾರೆ. ನಾ ನೆಕ್ಸ್ಟ್ ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್ ಕ್ವಶನ್. ಅಂಡ್ ನೆಕ್ಸ್ಟ್ ನೋಡಿದ್ರೆ next question ನೋಡಿ, question number 5. It is based on equation of a trajectory. Okay, that is based on equation of a trajectory. Question ನೀಟಾಗಿ ಓದಬೇಕು. Okay, so question ಏನು ನೋಡಿ ಪ್ರಾಪರ್ ಆಗಿ. A ground to ground projectile has the equation of a trajectory y is equals to x minus x square divided by 40. Find the angle of a projection and speed of the projection. Okay, so ಇಲ್ಲಿ angle of the projection and speed of the projection ನ ನೋಡ್ಕೊಳ್ಬೇಕು. ಕರೆಕ್ಟಾ? ನಾವು ಇವಾಗ ನೋಡಿ, ದ ಫಸ್ಟ್ ಇಕ್ವೇಶನ್ ಬರ್ಕೊಳ್ಳಿ. ಏನಿದೆ? y is equals to x minus x square divided by 40. ಈ x ನ ಆಚೆ ತಗೋತೀನಿ. x ನ ಆಚೆ ತಗೊಂಡ್ರೆ ಏನಾಗುತ್ತೆ? ಸರ್, ಇಟ್ ಇಸ್ 1 minus x divided by 40. ಎಸ್ ಸರ್, ಇವಾಗ ಕಂಪೇರ್ ಮಾಡಿ ಒರಿಜಿನಲ್ ಇಕ್ವೇಶನ್ಗೆ. ಯಾವುದು? ಸೊ y is equals to, ಸರ್, ಇಟ್ ಇಸ್ ದ tan theta. ಓಕೆ, ಸೊ ಇಂಟು x. ಸೊ 1 minus x divided by r. ಕರೆಕ್ಟಾ? ಇದೆ ತಾನೆ ಒರಿಜಿನಲ್ ಇಕ್ವೇಶನ್. ಕಂಪೇರ್ ಮಾಡ್ಕೊಳ್ಳಿ. ಓಕೆ, ಸೊ tan theta ಪ್ಲೇಸ್ ಅಲ್ಲಿ ಏನಿದೆ? ಸರ್, ಇಟ್ ಇಸ್ ಈಕ್ವಲ್ಸ್ ಟು 1. ಅಂದ್ರೆ ನಮಗೆ ಸರ್ tan theta ವ್ಯಾಲ್ಯೂ 1 ಯಾವಾಗ ಆಗೋದು? ಸರ್ tan 45 ಇದ್ದಾಗ. therefore theta is equals to 45 degree. ಓಕೆ, ಸೊ ಅಥವಾ ಸರ್ ಇಟ್ ಇಸ್ ಅ pi by 4. ಓಕೆ, ಸೊ ದಿಸ್ ಇಸ್ ಅ pi by 4 ಅಂತಾನು ಬರೀಬಹುದು. ಓಕೆ, ಸೊ ವಾಟ್ ಇಸ್ ದಟ್? pi by 4.
ಡನ್ನ ಎಸ್ ಸರ್. ಇನ್ನ ಒಂದು ಕೇಳಿದಾರೆ, ಏನು ಸ್ಪೀಡ್ ನ ಕೇಳಿದಾರೆ ಅಂಡ್ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ಸೊ ರೇಂಜ್ ಅನ್ನೋ ವ್ಯಾಲ್ಯೂ, ಓಕೆ ಸರ್, ರೇಂಜ್ ಅನ್ನೋ ವ್ಯಾಲ್ಯೂ ದಟ್ ಇಸ್ ದ 40 ಮೀಟರ್ಸ್ ಬಂದಿದೆ. ಓಕೆ, 40 ಮೀಟರ್ಸ್ ಬಂದಿದೆ ಅಂಡ್ ಯೂಸ್ ದಿಸ್ ರಿಲೇಷನ್. ಓಕೆ, use this relation. So r is equals to, okay, so r is equals to the u square and the sine square sine 2 theta. Okay, so u square sine 2 theta divided by g. Okay, so range ಎಷ್ಟಿದೆ ಸರ್? ಇಟ್ ಇಸ್ ದ 40 into g ಬರೋಣ ಆಮೇಲೆ. So u square, okay, so u square sine 2 theta. Okay, so that is the 45. Okay, so 2 into 45. Okay, so that is the 2 into 45 degree. So divided by 10. ಓಕೆ, ಎಸ್ ಸರ್. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ಸರ್? ಇಟ್ ಇಸ್ 400 ಯು ಸ್ಕ್ವೇರ್ ಅಂಡ್ ಸೈನ್ 90 ಡಿಗ್ರಿ. ಓಕೆ, ಸೊ ಸೈನ್ 90 ಡಿಗ್ರಿ ಎಷ್ಟಾಗುತ್ತೆ? 1. ಸೊ ಯು ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು 400 ಅಂಡ್ ಯು ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅಂಡರ್ ಸ್ಕ್ವೇರ್ ಟು 400 ಆಗುತ್ತೆ. ಸೊ ದಟ್ ಮೀನ್ಸ್ ಇಟ್ ಇಸ್ 20 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ದಿಸ್ ಇಸ್ 20 ಮೀಟರ್ ಪರ್ ಸೆಕೆಂಡ್. ಕ್ಲಿಯರಾ? ಹಾಯ್ ಲವ್ ಶೈವ, ಹಾಯ್ ಹಾಯ್ ಲಿಖಿತ್ ಸರ್, ಹೇಳಿ ಸರ್, ಹೇಳಿ. ಓಕೆ, ಸೊ ದಿಸ್ ಇಸ್ ಇನಿಷಿಯಲ್ ವೆಲಾಸಿಟಿ, ಸಾರಿ ಇನಿಷಿಯಲ್ ಸ್ಪೀಡ್ ಮತ್ತೆ ಪ್ರೊಜೆಕ್ಷನ್ ಆಂಗಲ್ ಗೊತ್ತಾಯ್ತು. ಆಂಗಲ್ ಆಫ್ ಪ್ರೊಜೆಕ್ಷನ್ ದಟ್ ಇಸ್ 5/4 ಅಥವಾ 45 ಡಿಗ್ರಿ ಅಂಡ್ ಇನಿಷಿಯಲ್ ಸ್ಪೀಡ್ ಎಷ್ಟು? 20 ಮೀಟರ್ ಪರ್ ಸೆಕೆಂಡ್. ಓಕೆನಾ? ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಏನು ಹೇಳ್ತಾರದು. ಸೊ ಕ್ವೆಶ್ಚನ್ ನಂಬರ್ 6. ಸೊ ಕ್ವೆಶ್ಚನ್ ನಂಬರ್ 6 ಅಲ್ಲಿ ಏನಿದೆ ನೋಡಿ, ದ ರೇಂಜ್ ಆಫ್ ಅ ಪಾರ್ಟಿಕಲ್ when launched at an angle 15 degree with the horizontal is 1.5 kilometer. What is the range of a projectile when launched at an angle 45 degree to the horizontal? ಓಕೆನಾ? ಇಲ್ಲಿ ನೀಟಾಗಿ ನಾವು ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗೋದೇನಪ್ಪ ಅಂತ ಹೇಳಿದ್ರೆ, ರೇಂಜ್ ಫಾರ್ಮುಲಾ ಏನು? ರೈಟ್, ಸೊ ರೇಂಜ್ ಫಾರ್ಮುಲಾ ಏನು ಸರ್? ಇಟ್ ಇಸ್ ದ ಯು ಸ್ಕ್ವೇರ್, ಸರ್ ಇಟ್ ಇಸ್ ದ ಸೈನ್ 2 ಥೀಟಾ ಸರ್ ಡಿವೈಡೆಡ್ ಬೈ ಜಿ. ಇಲ್ಲಿ ನೋಡಿ, ಇದರಲ್ಲಿ ಕಾಮನ್ ಆಗಿರೋದು ಯಾವ್ದು ಸರ್? ಇದರಲ್ಲಿ a range of a projectile launched at an angle 15 degree, okay, and horizontal, okay, with a horizontal 1.5 kilometer, okay, is the range of a projectile when launched at an angle. Okay, so ಇಲ್ಲಿ ನಿಮಗೆ ಈ u ಮತ್ತೆ g ಅನ್ನೋದು ಕಾನ್ಸ್ಟೆಂಟ್. ಸೊ ಇಲ್ಲಿ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು ರೇಂಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸೈನ್ 2 ಥೀಟಾ. ಅಂಡ್ ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೋತೀನಿ ಸರ್ ರೇಷಿಯೋ r1 ಡಿವೈಡೆಡ್ ಬೈ r2, ಸೊ ದಟ್ ಈಸ್ ಈಕ್ವಲ್ಸ್ ಟು ಸೈನ್ 2 ಥೀಟಾ 1 divided by sine 2 theta 2. Okay, sir, okay, sine 2 into theta 1 ಏನಿದೆ ಸರ್? ಇಟ್ ಇಸ್ 15 degree. Okay, so all divided by sine of 2 into 45 degree. Done? Yes sir. And r1 that is equals to r2, so that is equals to sine 30 degree, so divided by sine 90 degree. Okay, so sine 30 degree and sine 90 degree. Okay, yes sir. ಅಂಡ್ ನೋಡಿ r1 ವ್ಯಾಲ್ಯೂ ಏನಿದೆ ಸರ್? ಇಟ್ ಇಸ್ r1 ವ್ಯಾಲ್ಯೂ ಅಂಡ್ ಇಲ್ಲಿ ಅವ್ರು ಕೇಳ್ತಾ ಇರೋದು ವಾಟ್ ಇಸ್ ದ ರೇಂಜ್? r2 ನ ಕೇಳ್ತಾ ಇರೋದು. ಓಕೆ, ಸೊ r1 ಎಷ್ಟಿದೆ ಸರ್? ಇಟ್ ಇಸ್ 1.5 ಅಂಡ್ r2 ಆಸ್ ಇಟ್ ಇಸ್. ಅಂಡ್ ಇಲ್ಲಿ ಸೈನ್ 30 ವ್ಯಾಲ್ಯೂ ಎಷ್ಟಾಗುತ್ತೆ ಸರ್? ಇಟ್ ಇಸ್ 1/2 ಅಂಡ್ ಸೈನ್ 90 ದಟ್ ಈಸ್ ಈಕ್ವಲ್ಸ್ ಟು 1. ಓಕೆ, ಎಸ್ ಸರ್, 1.5 ಡಿವೈಡೆಡ್ ಬೈ r2, ಸೊ ದಟ್ ಈಸ್ ಈಕ್ವಲ್ಸ್ ಟು 1/2. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಸೊ 1.5 ಇಂಟು 2 ಎಷ್ಟಾಗುತ್ತೆ ಸರ್? r2 ದಟ್ ಈಸ್ ಈಕ್ವಲ್ಸ್ ಟು 3 ಕಿಲೋಮೀಟರ್ ಆಗುತ್ತೆ. ಓಕೆ, so range will be 3 kilometer. ಯಾಕೆ? we know that directly proportional to the angle ಅಲ್ವಾ? so 45 degree maximum range ಎಷ್ಟು? 3 kilometers. ಈ 45 ಆದ್ಮೇಲೆ ಏನಾಗುತ್ತೆ? ಕೆಳಗಾಗ್ಬಿಡುತ್ತೆ. ಓಕೆನಾ ಸರ್? can I ask about the case? can I ask about KCD crash course? ಈಸಿಯಾಗಿ ಆನ್ಸರ್ ಮಾಡೋದಿತ್ತಂದ್ರೆ ಹೇಳ್ತೇನೆ. ಓಕೆನಾ? ಸಪೋಸ್ ಅದು ತುಂಬಾ ಲಾಂಗ್ ಇದೆ ಹೇಳೋದಂತಂದ್ರೆ ಹೇಳಕ್ಕಾಗಲ್ಲ. ಐ ಲೆಟ್ ಯು ನೋ. ಓಕೆ, ಸೊ ಕೇಳಿ ಅದೇನಿದೆ ಕೇಳಿ. ನಾ ಎಸ್, ಇವಾಗ ಕ್ಲಿಯರ್ ಆಯ್ತಲ್ಲ? r2 ಫೈಂಡ್ ಮಾಡ್ಬೇಕಂತ ಹೇಳಿದ್ರು, ಫೈಂಡ್ ಮಾಡಿದ್ವಿ. ಅಂಡ್ ನೆಕ್ಸ್ಟ್ ನೋಡಿದ್ರೆ ನೀಟ್ 2023 ಅಲ್ಲಿ ಕೇಳಿರುವಂತ ಕ್ವಶನ್. ಇವೆ PYQs ಇಷ್ಟೊತ್ತು ಮಾಡಿದ್ದು JEE ಮೇನ್ಸ್ ಮತ್ತೆ ಅಡ್ವಾನ್ಸ್ ಕ್ವಶನ್ಸ್ಗಳು. ಇವಾಗ ನಾವೇನ್ ಮಾಡ್ತಾ ಇದೀವಿ? ಇವಾಗ ನೀಟ್ PYQs ನ ಸಾಲ್ವ್ ಮಾಡ್ತಾ ಇದೀವಿ. ಓಕೆನಾ? ಎ ಬುಲೆಟ್ ಇಸ್ ಫೈರ್ಡ್ ಫ್ರಮ್ ಎ ಗನ್ ಎಟ್ ಅ ಸ್ಪೀಡ್ 280 ಮೀಟರ್ ಪರ್ ಸೆಕೆಂಡ್ ಇನ್ ಅ ಡೈರೆಕ್ಷನ್ 30 ಮೀಟರ್ ಅಬೌವ್ ದ ಹಾರಿಜೆಂಟಲ್. ಹಾರಿಜೆಂಟಲ್ ಕೊಟ್ಟಿದ್ದೀರಾ? ಫಸ್ಟ್ ಚೆಕ್ ಮಾಡ್ಕೊಳ್ಬೇಕು. ಎಸ್, ಹಾರಿಜೆಂಟಲ್ ಕೊಟ್ಟಿದ್ದಾರೆ, therefore theta is equals to 90 degrees. sometimes ಏನ್ ಮಾಡ್ತಾರೆ ಅಂದ್ರೆ ವರ್ಟಿಕಲ್ ಅಂತ ಕೊಡ್ತಾರೆ. ಓಕೆ, ಸೊ ವರ್ಟಿಕಲ್ ಸರ್ ಇನ್ KCT ಥಿಯರಿ ವಿಲ್ ಬಿ ಥಾಟ್ ಆಲ್ ಕಾನ್ಸೆಪ್ಟ್ ಅಲ್ಲ ಕಣ. ಇವಾಗ ಡೆರಿವೇಷನ್ಸ್ ಇರುತ್ತೆ, ಡೆರಿವೇಷನ್ಸ್ ಎಲ್ಲ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ KCT ಅಲ್ಲಿ ಕೇಳಲ್ಲ. ಆ ಕಾನ್ಸೆಪ್ಟ್ ಮೇಲೆ ಡೆರಿವೇಷನ್ಸ್ ಇದ್ರೆ ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಏನ್ ಸಿಂಬಲ್ಸ್ ಏನೇನು ಯೂಸ್ ಮಾಡ್ತೀವಿ ಅನ್ನೋದು ಹೇಳಿ ನಿಮಗೆ ಕಂಟಿನ್ಯೂ ಮಾಡ್ತಾ ಆ ಕಾನ್ಸೆಪ್ಟ್ ಮೇಲೆ ಯಾವ್ಯಾವ ಕ್ವಶನ್ಸ್ ಕೇಳ್ಬೋದು KCT ಅಂತ. ಓಕೆನಾ?
ರೈಟ್ ಎಸ್ ಡೆಫಿನೆಟ್ ಆಗಿ ಯಾವ್ದು ಬೇಕೇ ಬೇಕಲ್ವಾ ಅದೆಲ್ಲ ಕಾನ್ಸೆಪ್ಟ್ಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀವಿ ನೋ ವರೀಸ್ ಓಕೆನಾ ನಾ ಮ್ಯಾಕ್ಸಿಮಮ್ ಹೈಟ್ ಅಟೈನ್ ಬೈ ದ ಬುಲೆಟ್ ಈಸ್ ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಹೈಟ್ ಕೇಳಿದ್ದಾರೆ ಓಕೆ ಸೊ ಮ್ಯಾಕ್ಸಿಮಮ್ ಹೈಟ್ ಅಂದ್ರೆ ಯಾವ ತರ ಸೊ ನೋಡಿ ಸೊ ಮ್ಯಾಕ್ಸಿಮಮ್ ಹೈಟ್ ಬೇಕು ಅಂದ್ರೆ ಓಕೆ ಸೊ ಮ್ಯಾಕ್ಸಿಮಮ್ ಹೈಟ್ ದಟ್ ಈಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಸೊ ಸೈನ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ 2g ಓಕೆ ಸೊ ಇಲ್ಲಿ maximum height okay so bullet is fired with a 280 the whole square into sine square 30 the whole divided by ಏನಾಗುತ್ತೆ whole divided by sir it is a 2 into 10 okay so 2 into 9.8 ಅಂತಿದೆ okay so h is equals to so 280 into 280 okay into sine 30 ಅಂದ್ರೆ ಎಷ್ಟಾಗುತ್ತೆ 1 by 2 whole square okay and divided by 2 into 9.8 ಆಗುತ್ತೆ okay yes sir so maximum height ಎಷ್ಟಾಗಬಹುದು ಇಲ್ಲಿ sir 280 okay so that is a 280 into 280 so all divided by ಎಷ್ಟಾಗುತ್ತೆ ನೋಡಿ ಇದು sir 2 into 9.8 into 4 so that is 78.4 okay yes sir ನೋಡಿ 280 into 280 so 280 into 280 so divided by 78.4 ಎಷ್ಟಾಗುತ್ತೆ 1000 okay so 1000 meters okay so that is a 1000 meters height okay so this is the 1000 meters that is ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಸರ್ ಆಪ್ಷನ್ ಡಿ is the right answer okay so option D is the right answer okay ha okay any offers sir so that I'll buy now ಆಫರ್ಸ್ ಚೆಕ್ ಮಾಡಿ ಓಕೆ ಸೊ ನಮ್ಮ PW ಆ್ಯಪಿಗೆ ಹೋಗಿ ಚೆಕ್ ಮಾಡಿ ಸರ್ ಗುರಿ ನೀಟ್ ಬ್ಯಾಚ್ ಎಂಡ್ ಆಯ್ತಾ ಅದರದೇ ಇಲ್ಲಿ ಸಪರೇಟ್ ಚಾನಲ್ ಮಾಡಿರೋದು ಅರುಣ್ ಕುಮಾರ್ ಅದರದೇ ಇದು ಸಪರೇಟ್ ಚಾನಲ್ ಮಾಡಿರೋದು ಓಕೆ ನಾ ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಯಾವುದು ಎಸ್ ಇದು 2023 ಅಲ್ಲಿ ಕೇಳಿರುವಂತ ಕ್ವೆಶ್ಚನ್ ನೋಡಿ ಎಷ್ಟು ಈಸಿ ಆಗಿದೆ ಎ ಬಾಲ್ ಇಸ್ ಪ್ರೊಜೆಕ್ಟೆಡ್ ಫ್ರಮ್ ಎ ಪಾಯಿಂಟ್ ಎ ದಟ್ ಇಸ್ ಪ್ರೊಜೆಕ್ಷನ್ ಓಕೆ ಪಾಯಿಂಟ್ ಪೊಸಿಷನ್ ಆಫ್ ದ ಪ್ರೊಜೆಕ್ಷನ್ ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡ್ at an angle 60 degree to the horizontal ಕೊಟ್ಟಿದ್ದಾರಾ yes sir horizontal ಕೊಟ್ಟಿದ್ದಾರಾ 60 theta is equals to 60 degree at the point B of the path as shown in the figure the velocity v meter per second the ball will be ಅಂದ್ರೆ velocity ನ ಫೈಂಡ್ ಮಾಡಬೇಕಾಗುತ್ತೆ ಓಕೆ ಸೊ ಫೈಂಡ್ ಮಾಡಬೇಕಾದ್ರೆ ಇಲ್ಲಿ ನೀಟಾಗಿ ನೋಡ್ಕೊಳ್ಳಿ ಓಕೆ ಸೊ ನೀಟಾಗಿ ನೋಡ್ಕೊಂಡ್ರೆ ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ಓಕೆ at the maximum height ಅಲ್ಲಿ ಓಕೆ ಸೊ at maximum height ಅಲ್ಲಿ ಓಕೆ ಸೊ ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ಓಕೆ ಸೊ ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ನಿಮಗೆ ಸೊ ವಿ ವೈ ಅನ್ನೋದು 0 ಆಗುತ್ತೆ ಅಂಡ್ ವಿ ಎಕ್ಸ್ ಅನ್ನೋದು ಕಾನ್ಸ್ಟೆಂಟ್ ದಟ್ ಈಸ್ ಯು ಕಾಸ್ ಥೀಟಾನೇ ಓಕೆನಾ ಅಂಡ್ ಇಲ್ಲಿ ಅವ್ರು ಕನ್ಸಿಡರ್ ಮಾಡ್ಕೊಂಡಿರೋದು ಏನಂತಂದ್ರೆ ಈ ವೆಲಾಸಿಟಿ ವಿ ಅಂತ ಕೊಟ್ಟಿದಾರಲ್ಲ ಸೊ ದಿಸ್ ಇಸ್ ವಿ ಅಂಡ್ ಇನಿಷಿಯಲ್ ವೆಲಾಸಿಟಿ ದಟ್ ಈಸ್ 20 ಅಂಡ್ ಕಾಸ್ 60 ಡಿಗ್ರಿ ಓಕೆ ಅಂಡ್ ವಿ ದಟ್ ಈಸ್ ಈಕ್ವಲ್ಸ್ ಟು 20 ಇಂಟು ಕಾಸ್ 60 ಎಷ್ಟಾಗುತ್ತೆ ಸರ್ ಇಟ್ ಈಸ್ 1/2 okay and v is equals to cos 60 ಎಷ್ಟಾಗುತ್ತಪ್ಪ 1/2 okay so that is a 10 meter per second okay so this is the required solution okay so that is a 10 meter per second got my point okay and practical physics also taught there ಹಾ ಮಾಡ್ತೀವಿ ಎಲ್ಲ ಪ್ರಾಕ್ಟಿಕಲ್ ಅಂಡ್ 20 ಎಕ್ಸ್ಪೆರಿಮೆಂಟ್ ಇರಲ್ಲ ನಿಮಗೆ ಎಕ್ಸಾಮ್ಗೆ ಏನ್ ಬೇಕು ಫಾರ್ ಎಕ್ಸಾಂಪಲ್ ಯಾವುದು 1 ಇಯರ್ ಕ್ಯಾಲಿಪರ್ಸ್ ಸ್ಕ್ರೂ ಗೇಜು ಮತ್ತೆ ಕನ್ವರ್ಷನ್ ಆಫ್ ಗ್ಯಾಲನೋಮೀಟರ್ ಈ ಮೂರುತ್ತೆ ಆಮೇಲೆ ರೆಸಿಸ್ಟಿವಿಟಿ ಅದನ್ನ ಹೇಗೆ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀವಿ ಡೋಂಟ್ ವರಿ ಓಕೆ ಹಾ ನೆಕ್ಸ್ಟ್ ಕ್ವಶನ್ ಇಟ್ ಇಸ್ 2022 ಅಲ್ಲಿ ಕೇಳಿರುವಂತ ಕ್ವಶನ್ ಓಕೆ ಸೊ 2022 ಅಲ್ಲಿ ಕೇಳಿರುವಂತ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ಎ ಕ್ರಿಕೆಟ್ ಬಾಲ್ ಇಸ್ ಥ್ರೋನ್ ಬೈ ಎ ಪ್ಲೇಯರ್ ಎಟ್ ಅ ಸ್ಪೀಡ್ ಆಫ್ 20 ಮೀಟರ್ ಪರ್ ಸೆಕೆಂಡ್ ಎ ಡೈರೆಕ್ಷನ್ 30 ಡಿಗ್ರಿ ಅಬೋವ್ ದ ಹಾರಿಜೆಂಟಲ್ ದ ಮ್ಯಾಕ್ಸಿಮಮ್ ಹೈಟ್ ಅಟೈನ್ ಬೈ ದ ಬಾಲ್ ಡ್ಯೂರಿಂಗ್ ದ ಮೋಷನ್ ಈಸ್ ಇಲ್ಲಿ ಹೇಳ್ತಿರೋದು ಸಿಗುತ್ತೆ ವಿಶ್ವಾಸ ದಿವಸ ದಿನ ಸಿಗುತ್ತೆ ಓಕೆ ವಿಶ್ವಾಸ ದಿವಸವರೆಗೆ ವೇಟ್ ಮಾಡಿ ಅಂದ್ರೆ ನಾಳೆ ಇಲ್ಲ ನಾಡಿದಲ್ವಾ ಸೊ ನಿಮಗೆಲ್ಲ ಸಿಗುತ್ತೆ ಓಕೆ ವೇಟ್ ಫಾರ್ 1 ಡೇ ಓಕೆ ಸೊ ಇಲ್ಲಿ ಸ್ಪೀಡ್ ಅಂತ ಕೊಟ್ಟಿದ್ದಾರೆ ಓಕೆ ಇಲ್ಲಿ ನೋಡಿ ಡೈರೆಕ್ಷನ್ 30 ಡಿಗ್ರಿ ಅಬೋವ್ ದ ಹಾರಿಜೆಂಟಲ್ ಕೊಟ್ಟಿದ್ದೀರಾ ಎಸ್ 30 ಡಿಗ್ರಿ ಇದೆ ದ ಮ್ಯಾಕ್ಸಿಮಮ್ ಹೈಟ್ ಓಕೆ ಸೊ ಮ್ಯಾಕ್ಸಿಮಮ್ ಹೈಟ್ ಇದನ್ನ ಹೋಮ್ವರ್ಕ್ ಆಗಿ ಮಾಡಿ ಓಕೆ ಸೊ ಹೋಮ್ವರ್ಕ್ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ ಸೆಟ್ ಇಸ್ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ 2g ಈ ಫಾರ್ಮುಲಾ ಯೂಸ್ ಮಾಡಿ g value ಇದೆ u value ಇದೆ theta value ಇದೆ get the substitute the value and get the answer okay now next question a ball is projected with a velocity 10 meter per second at an angle 60 degree with the vertical direction it's a speed at a highest point of its trajectory okay ಇಲ್ಲಿ highest point ಕೇಳಿದ್ರು ಓಕೆನಾ highest point ಕೇಳಿದ್ದಾರೆ that is nothing but a maximum height
ಅಂಡ್ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು, ಆಂಗಲ್ ವಿತ್ ರೆಸ್ಪೆಕ್ಟ್ ಟು ವರ್ಟಿಕಲ್ ಅಂತ ಕೇಳಿದ್ದಾರೆ. ಓಕೆ, ಸೊ ವರ್ಟಿಕಲ್ ಇರಬಾರ್ದು, ಹಾರಿಜೆಂಟಲ್ ಇರಬೇಕು. ಅಂದ್ರೆ ನಮಗೆ ಏನ್ ಮಾಡ್ಬೇಕು, ಅದು 90 ಮೈನಸ್. ಓಕೆ, ಸೊ 90 ಮೈನಸ್. ಓಕೆ, 90 ಮೈನಸ್ 60. ಸೊ ದಟ್ ಈಸ್ ಈಕ್ವಲ್ಸ್ ಟು 30 ಡಿಗ್ರಿ. ಓಕೆ, ಸೊ ಟೀಟಾ ವ್ಯಾಲ್ಯೂ ಎಷ್ಟಾಗಿರ್ಬೇಕು, ಸೊ 30 ಡಿಗ್ರಿ. ಓಕೆ, ಇವಾಗ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಏನಿರುತ್ತೆ ಸರ್, ವಿ ಇಸ್ ಈಕ್ವಲ್ಸ್ ಟು, ಓಕೆ, ಸೊ ವಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಯು ಕಾಸ್ ಟೀಟಾ. ಓಕೆ, ಯು ಎಸ್ ಟು 10. So this is cos 30 degree. Okay, so cos 30 degree ಅಂದ್ರೆ ಎಷ್ಟಾಗುತ್ತೆ ಸರ್, ಇಟ್ ಇಸ್ the root 3/2. Okay, ಎಷ್ಟಾಗುತ್ತೆ 5 root 3. Okay, so this is the v root 3 into 5. Okay, so 5 root 3 meter per second. That is option C ಆಗುತ್ತೆ. ಡನ್. ಹಾರಿಜೆಂಟಲ್ ಇದ್ರೆ ಮಾತ್ರ ಸೇಮ್ ವ್ಯಾಲ್ಯೂ ತಗೊಳ್ಬೇಕು. ವರ್ಟಿಕಲ್ ಕೊಟ್ರೆ 90 ಮೈನಸ್ ಯಾವ ವ್ಯಾಲ್ಯೂ ಕೊಟ್ಟಿರೋದು ಅದನ್ನ ಮಾಡಬೇಕು. ಓಕೆ, ಸೊ 90 ಮೈನಸ್ ಕೊಟ್ಟಿರೋ ವ್ಯಾಲ್ಯೂ ಯಾವುದು, 60 ಡಿಗ್ರಿ. therefore 5 root 3 ಆಗುತ್ತೆ. ಓಕೆ, ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಯಾವುದು, ನೀಟ್ 2021 ನಲ್ಲಿ ಕೇಳಿರುವಂತ ಕ್ವೆಶ್ಚನ್. ಏನಿಲ್ಲಿ ಕೇಳಿರುವಂತ ಕ್ವೆಶ್ಚನ್ ನೋಡಿ, ಸಖತ್ತಾಗಿದೆ. ಕೇಳಿರುವಂತ ಕ್ವೆಶ್ಚನ್ ಏನು, ಎ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಸರ್ಕಲ್ ಆಫ್ ಅ ರೇಡಿಯಸ್ ಆರ್ ವಿತ್ ಅ ಯೂನಿಫಾರ್ಮ್ ಸ್ಪೀಡ್ ಟೇಕ್ಸ್ ಅ ಟೈಮ್ ಟಿ ಟು ಕಂಪ್ಲೀಟ್ 1 ರೆವಲ್ಯೂಷನ್. ಇಲ್ಲಿ ಕಂಪ್ಲೀಟ್ ಮಾಡಿರೋದು ಯಾವುದು, 1 ರೆವಲ್ಯೂಷನ್. ಇಫ್ ದಿಸ್ ಪಾರ್ಟಿಕಲ್ ವಿ ಆರ್ ಪ್ರೊಜೆಕ್ಟೆಡ್ ವಿತ್ ದ ಸೇಮ್ ಸ್ಪೀಡ್, ಓಕೆ, at an angle theta to the horizontal, the maximum height attained by it is equals to 4 times of r under range. The angle of a projection theta is given by ಅಂತ ಕೇಳ್ತಾರೆ. ಓಕೆ, ಓಕೆ ಲಿಖಿತ್, ಫೈನ್. ಸೊ ಇಲ್ಲಿ ನೋಡಿ, ಇವ್ರು ಕೇಳ್ತಿರೋದು ಏನಂದ್ರೆ ಮ್ಯಾಕ್ಸಿಮಮ್ ಹೈಟ್ ದಟ್ ಈಸ್ ಈಕ್ವಲ್ಸ್ ಟು 4 ಟೈಮ್ಸ್ ಆಫ್ ಆರ್. ಇಲ್ಲಿ ಕರೆಕ್ಟ್ ಆಗಿ ನೋಡಿ, ಆರ್ ಇದೆನಾ, ಎಸ್ ಸರ್, ಆರ್ ಎಲ್ಲಾ ಫಾರ್ಮುಲಾಸ್ ಅಲ್ಲೂ ಆರ್ ಇದೆ. therefore you should not convert this r, you have to keep it as it is. ಅವ್ರು ಇನ್ನೊಂದು ಕ್ಲೂ ಕೊಡ್ತಾ ಇದ್ದಾರೆ, ಏನಂತಂದ್ರೆ ಒಂದು ರೇಡಿಯಸ್. ಓಕೆ, ರೇಡಿಯಸ್ ಆರ್. ಓಕೆ, ಸೊ ರೇಡಿಯಸ್ ಆರ್ ಅಂಡ್ ಸೊ ಸ್ಪೀಡ್ ಯು ಅಂತ ಅನ್ಕೊಡು. ಓಕೆನಾ, ಇನಿಷಿಯಲ್ ಸ್ಪೀಡ್. ಇಲ್ಲಿ ನಿಮಗೆ ಇನಿಷಿಯಲ್ ಸ್ಪೀಡ್ ನ ಯಾವ ತರ ಬರೀತೀರಾ, ಇನಿಷಿಯಲ್ ಸ್ಪೀಡ್ ದಟ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್. ಓಕೆ, ಸೊ ಸ್ಪೀಡ್ ಯಾವ ತರ ಬರೀತೀರಾ, ಸ್ಪೀಡ್, ಸೊ ದಟ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಓಕೆ, ಸೊ ದಟ್ ಈಸ್ ದ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸ್ಪೀಡ್ ಏನಾಗುತ್ತೆ ಯು, ಡಿಸ್ಟೆನ್ಸ್ ಎಷ್ಟಾಗುತ್ತೆ ಸರ್, ಇಟ್ ಇಸ್ ದ ಟೋಟಲ್ 1 ರೆವಲ್ಯೂಷನ್ ಅಂದ್ರೆ ಎಷ್ಟಾಗುತ್ತೆ ಸರ್, ಇಟ್ ಇಸ್ ದ 2 pi r ಸರ್ ಡಿವೈಡೆಡ್ ಬೈ ಟೈಮ್. ಓಕೆನಾ, ಸರ್ ಯು ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ ಸರ್, 2 ಪೈ ಸ್ಕ್ವೇರ್ ಇಂಟು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಟಿ ಸ್ಕ್ವೇರ್. ಓಕೆ, ಸೊ ದಟ್ ಈಸ್ ದ ಟಿ ಸ್ಕ್ವೇರ್. ಓಕೆ ಸರ್, ಅಂಡ್ ಇಲ್ಲಿ ನೋಡಿ ಪ್ರಾಪರ್ ಆಗಿ ನೋಡ್ಕೊಳ್ಬೇಕು. ಎಚ್, ಎಚ್ ಅಂದ್ರೆ ಏನ್ ಬರೀತೀರಾ ಸರ್, ಇಟ್ ಇಸ್ ಯು ಸ್ಕ್ವೇರ್. ಓಕೆ, ಸೊ ದಟ್ ಈಸ್ ಯು ಸ್ಕ್ವೇರ್, ದಟ್ ಈಸ್ ಸೈನ್ ಸ್ಕ್ವೇರ್ ಥೀಟಾ ಸರ್ ಡಿವೈಡೆಡ್ ಬೈ 2g. and ಇದು 4r as it is. r ಎಲ್ಲದರಲ್ಲೂ ಇದೆ, therefore I am not changing r. ಓಕೆನಾ, ಇಲ್ಲಿ ನೋಡಿ, ಸೊ ಇಲ್ಲಿ ನಮಗೆ ಬೇಕಾಗಿರೋದು ಸೈನ್ ಸ್ಕ್ವೇರ್ ಥೀಟಾ, ಸೊ ದಟ್ ಈಸ್ ಈಕ್ವಲ್ಸ್ ಟು 4 ಟೈಮ್ಸ್ ಆಫ್ r into g, so all divided by u square. Okay, so substituting the values. Okay, so 4 into r into g, so all divided by u square value ಏನಿದೆ, so it is a 4 pi square. Okay, so into r square, so divided by t square. Okay sir, ಓಕೆನಾ, ರೈಟ್. ಸೊ ಇಲ್ಲಿ 2g ಇತ್ತಲ್ಲ, ಓಕೆ, ಸೊ 2 ಇಲ್ಲಿ ಮರ್ತೆ ಬಿಟ್ಟಿದ್ದೀನಿ. ಓಕೆ, ಸೊ 2 into 2. ಓಕೆ, ಸೊ ಇಲ್ಲಿ ಪ್ರಾಪರ್ ಆಗಿ ನೋಡ್ಕೊಳ್ಳಿ ಸರ್, 4 ಗೆಟ್ ಕ್ಯಾನ್ಸಲ್ ಅಂಡ್ ಒಂದು r ಗೆಟ್ ಕ್ಯಾನ್ಸಲ್. ಏನಾಗುತ್ತೆ ಸರ್, ಇಟ್ ಇಸ್ 2gt ಸ್ಕ್ವೇರ್. ಓಕೆ, ಸೊ 2gt ಸ್ಕ್ವೇರ್ ಡಿವೈಡೆಡ್ ಬೈ ಪೈ ಸ್ಕ್ವೇರ್ ಇಂಟು r. ಓಕೆನಾ, ಎಸ್ ಸರ್. ಅಂಡ್ ಇವಾಗ ನೋಡಿ, ಸೊ ಸೈನ್ ಟೀಟಾ. ಓಕೆ, ಸೊ ಸೈನ್ ಟೀಟಾನ ಯಾವ ತರ ಬರೀಬಹುದು ಸರ್, ಇಟ್ ಇಸ್ ಅಂಡರ್ ಸ್ಕ್ವೇರ್ ರೂಟ್ 2gt ಸ್ಕ್ವೇರ್ ಸೊ ಡಿವೈಡೆಡ್ ಬೈ ಪೈ ಸ್ಕ್ವೇರ್ r. ಓಕೆನಾ, ಅಂಡ್ ಟೀಟಾ ದಟ್ ಈಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ಆಫ್, ಇದನ್ನ ಈ ತರನೂ ಬರೀಬಹುದು, 2gt ಸ್ಕ್ವೇರ್ ಡಿವೈಡೆಡ್ ಬೈ ಪೈ ಸ್ಕ್ವೇರ್ ಇಂಟು r ಪವರ್ 1/2. ಅಂಡರ್ ಸ್ಕ್ವೇರ್ ಈ ತರನೂ ಬರೀಬಹುದು. ಓಕೆ, ರೈಟ್. ಸೊ ಇವಾಗ ಕಂಪೇರ್ ಮಾಡ್ಕೊಳ್ಳಿ ಯಾವ್ದಕ್ಕೆ ಬರುತ್ತೆ ನೋಡಿ. ಸೊ ಸೈನ್ ಟೀಟಾನ ಬರಬೇಕು, ಕಾಸ್ ಟೀಟಾ ಇದ್ದನ್ನ ಎಲಿಮಿನೇಟ್ ಮಾಡಿ. ಓಕೆ, ಸೊ ಕಾಸ್ ಟೀಟಾ ಎಲಿಮಿನೇಟೆಡ್. ಮಿಕ್ಕಿದ ಯಾವುದು, ಸೈನ್ ಇನ್ವರ್ಸ್ ಆಫ್ 2gt ಸ್ಕ್ವೇರ್ ಡಿವೈಡೆಡ್ ಬೈ pi square r, that is option C. Okay, so that is option C is the right answer. Okay, option C is the right answer. Okay, now let's move on to the next question. Okay, so next question ಏನಿದೆ ನೋಡಿ, next question it is 2021. Okay, so 2021 ಇದನ್ನ ಹೋಮ್ವರ್ಕ್ ಆಗಿ ತಗೊಳ್ಳಿ, ನೀವು ಸ್ವಲ್ಪ ಸಾಲ್ವ್ ಮಾಡಿ. ಓಕೆ, ಇದು ವೆಕ್ಟರ್ ಬೇಸ್ ಮೇಲೆ ಇದೆ, ಆರಾಮಾಗಿ ಸಾಲ್ವ್ ಮಾಡಿ. ದ ಆನ್ಸರ್ ವಿಲ್ ಬಿ ದ 20 ರೂಟ್ 2 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರುತ್ತೆ. ಇದನ್ನ ನೀವು ಸಾಲ್ವ್ ಮಾಡಬೇಕು. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ದಟ್ ಇಸ್ 2014 ಅಲ್ಲಿ ಕೇಳಿರೋದು. ಏನು ಸರ್, ಎ ಪ್ರೊಜೆಕ್ಟೈಲ್ ಇಸ್ ಫೈರ್ಡ್ ಫ್ರಮ್ ಅ ಸರ್ಫೇಸ್ ಆಫ್ ದ ಅರ್ತ್
with a velocity 5 meter per second. Okay, and angle theta with a horizontal. Okay, horizontal ಕೊಟ್ಟಿದ್ದಾರೆ, no problem. Okay, so horizontal ಅಂತ ಇರಬೇಕು. Another projectile fired from another planet with the velocity of 3 meter per second. Another planet, okay, at the same angle. Okay, same angle follows the trajectory which is identical. Okay, so trajectory path ಏನಾಗಿದೆ, identical ಆಗಿದೆ with the trajectory of a projectile fired from the earth. Okay, the value of the acceleration due to gravity on the planet ಅಂತ ಕೇಳ್ತಾರೆ. ಇಲ್ಲಿ trajectory ಅಂತ ಕೇಳಿದ್ದಾರೆ. ಓಕೆನಾ, ಟ್ರಾಜೆಕ್ಟರಿ ಇಕ್ವೇಶನ್ ಏನು? ಓಕೆ, ಸೊ ಟ್ರಾಜೆಕ್ಟರಿ ಇಕ್ವೇಶನ್ ಏನು? ಇನ್ನೊಂದೇನು ಕೊಟ್ಟಿರೋದು, ಹಾರಿಜೆಂಟಲ್. ಓಕೆ, ಸೊ ದಟ್ ಈಸ್ ಅನದರ್ ಪ್ಲಾನೆಟ್, ಆಂಗಲ್ ಕೊಟ್ಟಿದ್ದಾರೆ. ಓಕೆ, ದ ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಆಕ್ಸಲರೇಷನ್ ಕೊಟ್ಟಿದ್ದಾರೆ. ಅಂಡ್ ಐಡೆಂಟಿಕಲ್ ಟ್ರಾಜೆಕ್ಟರಿ ಅಂದ್ರೆ ರೇಂಜ್ ವಿಲ್ ಬಿ ಸೇಮ್ ಅಲ್ವಾ, ರೈಟ್? ಸೊ ರೇಂಜ್ ವಿಲ್ ಬಿ ಸೇಮ್. ರೇಂಜ್ ಅಂತಂದ್ರೆ ಏನ್ ಬರೀತೀರಾ ಸರ್? ರೇಂಜ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್, ಇಟ್ ಈಸ್ sin 2 theta so divided by g, right? ಇಲ್ಲಿ ನೀವು ನೋಡಿದ್ರೆ theta is the same. Okay, so same angle. Okay, so this is same, and g is a different. Okay, so g is a different, therefore r is ಈ ತರ ಡಿಪೆಂಡೆಂಟ್ ಇದೆ. ಓಕೆ, ಸೊ ಈ ತರ ಡಿಪೆಂಡೆಂಟ್ ಇದೆ. ಓಕೆ ಸರ್, ಇವಾಗ ಏನ್ ಮಾಡ್ತೀರಾ ಸರ್? ಇಲ್ಲಿ ನಮಗೆ ರೇಂಜ್ ಏನಾದ್ರು ಕೊಟ್ಟವರ? ರೇಂಜ್ 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 ವಿ ಸ್ಕ್ವೇರ್. ಓಕೆ, ಸೊ ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಹಾ, ಇಲ್ಲಿ ಟ್ರಾಜೆಕ್ಟರಿ ವಿಚ್ ಇಸ್ ಐಡೆಂಟಿಕಲ್ ಅಂತ ಕೊಟ್ಟಿದಾರಲ್ವಾ, ಸೊ ಆರ್. ಓಕೆ, ಸೊ r1 divided by r2, ಸೊ ಬೋತ್ ಆರ್ ಸೇಮ್. ಅಂಡ್ ಇಲ್ಲಿ ನೀವು ಏನ್ ಮಾಡ್ಬೋದು ಸರ್? ಇಟ್ ಇಸ್ ಅರ್ಥದು. ಓಕೆ, ಸೊ ಯು ವಿ ಸ್ಕ್ವೇರ್ ಅಂಡ್ ಜಿ ಇ ಸ್ಕ್ವೇರ್ ಇಂಟು ಜಿ ಪಿ ಸ್ಕ್ವೇರ್ ಡಿವೈಡೆಡ್ ಬೈ, ಓಕೆ ಇದು ಸ್ಕ್ವೇರ್ ಇಲ್ಲವಲ್ಲ, ಇದು ಜಸ್ಟ್ ಜಿ ಇ ಇಂಟು ಜಿ ಪಿ, ಅಂಡ್ ದಿಸ್ ಈಸ್ ಓಲ್ಡ್ ಸ್ಕ್ವೇರ್ ಆಗಿ ಬರುತ್ತೆ, ಅಂಡ್ ಯು ಪಿ ಸ್ಕ್ವೇರ್. ಓಕೆ, ರೈಟ್. ಸೊ ರೇಂಜ್ ಏನಾಗುತ್ತೆ 1. ಯಾಕೆ? ಟ್ರಾಜೆಕ್ಟರಿ ವಿಚ್ ಇಸ್ ಐಡೆಂಟಿಕಲ್. ಓಕೆ, ಸೊ ಐಡೆಂಟಿಕಲ್ ಇರೋದ್ರಿಂದ. ಓಕೆನಾ, ರೈಟ್. ಸೊ ದಟ್ ಈಸ್ ಈಕ್ವಲ್ಸ್ ಟು ಯು ಇ, ದಟ್ ಈಸ್ 5 ಸ್ಕ್ವೇರ್, ಜಿ ಇ ಅರ್ಥದೆಷ್ಟಿದೆ ಸರ್? ಇಟ್ ಇಸ್ 9.8 ಇಂಟು ಜಿ ಪಿ ದಟ್ ವಿ ನೀಡ್ ಟು ಫೈಂಡ್ ಔಟ್, ಅಂಡ್ ಯು ಪಿ ದಟ್ ಈಸ್ ಪ್ಲಾನೆಟ್ ಎಷ್ಟಿದೆ? 3 3 9. ಓಕೆ, ಸೊ 3 ಸ್ಕ್ವೇರ್. ಓಕೆ, ರೈಟ್. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ. ಸೊ 1 that is equals to 25 divided by 9.8 into 9 into the GP square, GP ಅಷ್ಟೇ. Okay, so GP. So now, so GP keep it as it is. So 9.8 into 9 so divided by 25 ಎಷ್ಟಾಗುತ್ತೆ? 9.8 into 9 so divided by ಎಷ್ಟು? 25. So that is 3.528. Okay, so final ಆಗಿ GP that is equals to 3.528 the meter per second square. ಅಂದ್ರೆ acceleration due to gravity on the planet ಅಂತ. Okay, so acceleration due to gravity on the planet is to 3.52. 3.5, that is option is the right answer. Okay, so option is the right answer. Okay, now let's move on to the next question. Next question ನೋಡಿ 2013 ಅಲ್ಲಿ ಕೇಳಿರುವಂತದ್ದೇನು? The velocity of a projectile at an initial point A 2i cap plus 3g cap meter per second. It's a velocity at the point B. ಅಂದ್ರೆ projection and landing. Okay, so position of a projection and landing, position of landing. ಎರಡನ್ನ ಕಂಪೇರ್ ಮಾಡ್ಕೊಂಡ್ರೆ ನಮಗೆ ಒಂದೇ ಒಂದು ಚೇಂಜ್ ಆಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಇಸ್ ದ ಇನಿಷಿಯಲ್ ವೆಲಾಸಿಟಿ, ಸೊ ದಟ್ ಈಸ್ ಈಕ್ವಲ್ಸ್ ಟು 2i ಸೊ ಪ್ಲಸ್ 3j. ಲ್ಯಾಂಡಿಂಗ್ ಅಂತ ಏನಾಗುತ್ತೆ? ಐ ಹೋಪ್ ಯು ನೋ ದ ಕಾನ್ಸೆಪ್ಟ್. ಓಕೆ, ಸೊ ಲ್ಯಾಂಡಿಂಗ್ ಅಂತ ಏನಾಗುತ್ತೆ? ಎಕ್ಸ್ ಕಾಂಪೊನೆಂಟ್ ಆಸ್ ಇಟ್ ಇಸ್, ಬಟ್ ವೈ ಕಾಂಪೊನೆಂಟ್ ಮಾತ್ರ ಚೇಂಜ್ ಆಗುತ್ತೆ. ದಟ್ ಈಸ್ 2i minus 3j cap. Okay, so 2i minus 3j cap, that is option D. Okay na, right. So next question ನೋಡಿ. Next question, NEET 2012. Horizontal range and the maximum height of the projectile are equal. The angle of a projection is. ನಮಗೆ ಆಲ್ರೆಡಿ ಡಿರೈವ್ ಮಾಡಿದ್ವಿ. h is equals to r ಅಂತ ಇತ್ತಂದ್ರೆ, so theta is equals to tan inverse of 4 ಅಂತ. ಓಕೆ, ಸೊ ಇದು ಆಲ್ರೆಡಿ ನಾವು ಡಿರೈವ್ ಮಾಡಿದ್ವಿ. Okay, so tan inverse of 4 without wasting your time, that is option B is the right answer. Okay na, ಇದೆಲ್ಲ ನಾವು ಡಿರೈವ್ ಮಾಡಿದ್ವಿ. And the next one, so 2011 question ಏನು? A missile is fired for a maximum range with an initial velocity 20 meter per second. If g is equals to 10 meter per second square, the range of a missile. Okay, so range of a missile, ಇಲ್ಲಿ maximum range ಅಂತ ಕೊಟ್ಬಿಟ್ಟಿದ್ದಾರೆ. Okay, so maximum range for a missile fire, maximum range. Okay, so maximum range ಅಂತಂದ್ರೆ, so maximum range ಏನು ಬರುತ್ತೆ? So that is equals to u square divided by g. ಇಲ್ಲಿ ಕೇಳ್ತಿರೋದು ರೇಂಜ್.
ಸೊ ಎಷ್ಟಿದೆ ಸರ್? ಇಟ್ ಇಸ್ 20 into 20 20 ಸ್ಕ್ವೇರ್ ಅಲ್ವಾ, ಅದರಿಂದ ಓಕೆ ಸರ್ 10 ಎಷ್ಟಾಗುತ್ತೆ? 10 ಇಟ್ ಕ್ಯಾನ್ಸಲ್, 2 4. ಸೊ ರೇಂಜ್ ದಟ್ ಈಸ್ ಈಕ್ವಲ್ಸ್ ಟು ಮ್ಯಾಕ್ಸಿಮಮ್ ರೇಂಜ್ 2 4, ಸೊ 40 meters ಆಗುತ್ತೆ. ಓಕೆ, ಸೊ ದಟ್ ಈಸ್ ಅ 40 meter. ಸೊ 40 meter is the right answer. Okay, done. Okay, now right answer, that is option E. Next question. So NEET 2011. A projectile is fired at an angle 45 degree with a horizontal. Elevation angle of the projectile at a highest point as seen from the point of a projection is. Already idur baggenu discuss ಮಾಡಿದ್ವಿ. At a maximum height. Okay, so do you remember? Okay, so tan alpha that is equals to tan theta, so divided by 2 ಅಂತೇಳಿ. ರೈಟಾ? ಸೊ ಇಲ್ಲಿ angle of the inclination ಅಥವಾ elevation, so tan alpha that is equals to tan 45. Okay, so that is a tan 45 degree, so divided by 2. ಎಷ್ಟಾಗುತ್ತೆ ಸರ್? It is a 1/2. So alpha that is equals to tan inverse of 1/2. ಸರ್ ಇದು ಎಲ್ಲಿ ಕಲ್ತಿದ್ದೀರಾ ನೀವು ಅಂತಂದ್ರೆ ಒಂದ್ಸತಿ ನೀವು ಥಿಯರಿಟಿಕಲಿ ನಾನು ಏನು ಮಾಡಿಸಿದ್ನಲ್ಲ ಅದನ್ನ ನೀಟಾಗಿ ಓದಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ? ನಾ ಸೊ ರೈಟ್ ಆನ್ಸರ್ ಫಾರ್ ದಸ್, ದಟ್ ಇಸ್ ಆಪ್ಷನ್ ಬಿ. Option B is the right answer. Okay, now let's move on to the next question. That is the 2010 ಅಲ್ಲಿ ಕೇಳಿರುವಂತದ್ದು. The speed of a projectile at a maximum height. ಎಲ್ಲಿ ಕೇಳಿರೋದು ಕಂಡೀಷನ್? ಮ್ಯಾಕ್ಸಿಮಮ್ ಹೈಟ್ ಆಫ್ ಇಟ್ಸ್ ಇನಿಷಿಯಲ್ ವೆಲಾಸಿಟಿ ಅಥವಾ ಇನಿಷಿಯಲ್ ಸ್ಪೀಡ್. ದ ಆಂಗಲ್ ಆಫ್ ಅ ಪ್ರೊಜೆಕ್ಷನ್ ಕೇಳ್ತಾ ಇರೋದು. ಅಟ್ ಅ ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ಓನ್ಲಿ ಒನ್ ಕಾಂಪೋನೆಂಟ್ ವೆಲಾಸಿಟಿ ಇರುತ್ತೆ. ಯಾವುದು? ಹಾರಿಜೆಂಟಲ್ ಕಾಂಪೋನೆಂಟ್. ಆ ಹಾರಿಜೆಂಟಲ್ ಕಾಂಪೋನೆಂಟ್ ತಗೊಂಡ್ರೆ Vx that is equals to u cos theta. ಅಂಡ್ ಇವ್ರು ಹೇಳ್ತಾ ಇರೋದು half of its velocity, initial velocity ಅಂತಂದ್ರೆ that is half of initial velocity, that is equals to cos theta. And you get cancel. So 1/2 that is equals to cos theta. And ಯಾವ angle ಗೆ cos 1/2 ಆಗುತ್ತೆ? Sir, it is a cos 60. Okay, sir, cos 60 that is equals to cos theta. So therefore theta is equals to 60 degree. Theta is equals to 60 degree. That is option A. Option A is the right answer. Clear ಆಯ್ತಾ? ಓಕೆನಾ? ನಾ ನೆಕ್ಸ್ಟ್ ಕ್ವಶನ್ 2008 ಅಲ್ಲಿ ಕೇಳಿರುವಂತದ್ದೇನು? ಎ ಪಾರ್ಟಿಕಲ್ ಆಫ್ ಮಾಸ್ m is projected with a velocity v making an angle 45 degree with the horizontal. Okay, when a particle lands on the level ground, the magnitude of a change in its momentum will be. So ನಾರ್ಮಲ್ ಆಗಿ ಮೊಮೆಂಟಮ್ ಅಂದ್ರೇನು ಸರ್? ಇಟ್ ಇಸ್ ಅ ಮಾಸ್ ಇಂಟು velocity, the product of a mass and velocity. ಅವ್ರು ಕೇಳ್ತಾ ಇರೋದು ಚೇಂಜ್ ಇನ್ ಮೊಮೆಂಟಮ್. ಎಸ್, ದಿಸ್ ಇಸ್ ಅ ಚೇಂಜ್ ಇನ್ ಮೊಮೆಂಟಮ್. ಈ ಚೇಂಜ್ ಇನ್ ವೆಲಾಸಿಟಿ ಯಾವ ತರ ಫೈಂಡ್ ಮಾಡೋದು ಸರ್? ಇಟ್ ಇಸ್ ದ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ. ಓಕೆ, ರೈಟ್ ಸರ್. ಇನಿಷಿಯಲ್ ವೆಲಾಸಿಟಿ ಯಾವ ತರ ಫೈಂಡ್ ಮಾಡ್ತೀರಾ? ಸೊ ಆಂಗಲ್ ಆಫ್ ಪ್ರೊಜೆಕ್ಷನ್. ಓಕೆ, ಸೊ ವೈಲ್ ಪ್ರೊಜೆಕ್ಷನ್ ಇದ್ದಾಗ ನಿಮಗೆ ಏನ್ ಸಿಗುತ್ತೆ ಸರ್? UX I ಕ್ಯಾಪ್ ಪ್ಲಸ್ UY G ಕ್ಯಾಪ್. ಕರೆಕ್ಟಾ? ಎಸ್ ಸರ್. ಇದನ್ನ ಕನ್ಸಿಡರ್ ಮಾಡ್ಕೊಂಡಾಗ ಸರ್ UX ಏನಿರುತ್ತೆ ಸರ್? ಇಟ್ ಇಸ್ U cos theta I ಕ್ಯಾಪ್ ಪ್ಲಸ್ U sin theta J ಕ್ಯಾಪ್. ಓಕೆನಾ? ಎಸ್ ಸರ್. ಅದೇ ವಿ ಫೈನಲ್ ಅಂತ ಹೇಳಿದಾಗ ಐ ಕಾಂಪೊನೆಂಟ್ ಅಂತೂ ಸೇಮ್ ಇರುತ್ತೆ. ಓಕೆ, ಸೊ ಐ ಕಾಂಪೊನೆಂಟ್ ಅಂತೂ ಸೇಮ್ ಇರುತ್ತೆ ಅಂಡ್ ಜೆ ಕಾಂಪೊನೆಂಟ್ ಚೇಂಜ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ಓಕೆ, ಸೊ ಸೈನ್ ಥೀಟಾ ಜೆ. ಅಂಡ್ ಇವಾಗ ನಾನು ಇದೇನೇ ಫಾರ್ಮುಲಾ ಯೂಸ್ ಮಾಡ್ತೀನಿ. ಯಾವ್ದನ್ನ? ಇದನ್ನ, ಯಾವ್ದು? ಡೆಲ್ಟಾ ವಿ. ಸೊ ಡೆಲ್ಟಾ ವಿ ದಟ್ ಈಸ್ ಈಕ್ವಲ್ಸ್ ಟು ಫೈನಲ್ ವೆಲಾಸಿಟಿ ಎಷ್ಟಿದೆ ಸರ್? ಇಟ್ ಇಸ್ U cos theta I ಕ್ಯಾಪ್ minus U sin theta G cap. Okay, right? And minus initial velocity. Initial velocity ಎಷ್ಟಿದೆ ಸರ್? U cos theta I cap. Okay, so minus ಏನಿದೆ? minus U sin theta J cap. Okay, so ನೆಗೆಟಿವ್ ಸೈನ್ ಇದೆಯಲ್ಲ ಅದರಿಂದ. ಓಕೆ, ಸೊ ಡೆಲ್ಟಾ ವಿ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಿದೆ? ಇದು cos theta get cancel, minus 2 times of U sin theta J. ಓಕೆ, ಅಂಡ್ ಇವಾಗ ನಾನೇನ್ ಮಾಡ್ತೀನಿ? ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿನ ಕನ್ಸಿಡರ್ ಮಾಡ್ಕೋತೀನಿ. ಸೊ ದೇರ್ ಫಾರ್ ಇಟ್ ಇಸ್ ಅ 2U sin theta. ಓಕೆ, ಸರ್ 2U sin theta ಅಂತ ಆಗುತ್ತೆ. ಇವಾಗ ಚೇಂಜ್ ಇನ್ ಮೊಮೆಂಟಮ್ ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಇಂಟು ಡೆಲ್ಟಾ ವಿ. ಓಕೆ, ಎಸ್ ಸರ್. ಡನ್ನಾ? ಎಸ್ ಸರ್. ಡೆಲ್ಟಾ ಪಿ ದಟ್ ಈಸ್ ಈಕ್ವಲ್ಸ್ ಟು 2mu sin theta and theta is equals to 45 degree ಇದೆ. ಸೊ ದೇರ್ ಫಾರ್ ಡೆಲ್ಟಾ ಪಿ ದಟ್ ಈಸ್ ಈಕ್ವಲ್ಸ್ ಟು 2mu ಇಂಟು sin 45 degree. ಓಕೆನಾ? ಸೊ 45 ಡಿಗ್ರಿ ಆಗುತ್ತೆ. ಅಂಡ್ ನೆಕ್ಸ್ಟ್ ನೋಡಿ, ಸೊ ನೆಕ್ಸ್ಟ್ ಡೆಲ್ಟಾ ಪಿ. ಓಕೆ, ಸೊ ದಟ್ ಇಸ್ ಡೆಲ್ಟಾ ಪಿ ದಟ್ ಈಸ್ ಈಕ್ವಲ್ಸ್ ಟು 2mu ಇಂಟು sin 45 ದಟ್ ಇಸ್ 1/√2. ಓಕೆ, ಅಂಡ್ 1/√2 ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ
Sir, delta P that is equals to sir root 2 m into u. ರೂಟ್ ಟು ಎಮ್ ಇಂಟು ಯು. ಓಕೆ, ಸೊ ಇದನ್ನ ಯಾರ್ಯಾರು ಸ್ಟಾರ್ಟಿಂಗ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿರ್ತೀರಾ ಅವ್ರಿಗೆ ಗೊತ್ತಾಗುತ್ತೆ ಹೆಂಗೆ ಸರ್ ಇದು ಟೀಟಾ ಎಲ್ಲ ಅಂತೇಳಿ. ಓಕೆ, ಯಾರ್ಯಾರು ಕಾನ್ಸಂಟ್ರೇಟ್ ಮಾಡಿರಲ್ಲ ಅವರು ಗೋ ಬ್ಯಾಕ್ ಅಂಡ್ ಲರ್ನ್ ಪ್ರಾಪರ್ಲಿ ಅಂಡ್ ಈ ಕ್ವಶನ್ ನ ಸಾಲ್ವ್ ಮಾಡಿ. ಓಕೆ, ಸೊ ದೇರ್ ಫೋರ್ ಇಲ್ಲಿ ಅಂಡರ್ ಸ್ಕ್ವೇರ್ ರೂಟ್ 2 ಎಮ್ ಇಂಟು ಯು. ಓಕೆ, ಸೊ ಇಲ್ಲಿ ನಾನು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಚೇಂಜಸ್ ಮಾಡಬೇಕು. ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿನ ನಾವೇನ್ ಮಾಡಬೇಕು ಸರ್ ರೂಟ್ 2 ಎಮ್ ಇಂಟು ವಿ ಅಂತ ಬರಿಬೇಕು. ಓಕೆ, ದಟ್ಸ್ ಇಟ್. ಅರೆ okay, now let's move on to the next question. NEET 2006 ಏನಿದೆ ನೋಡಿ, for angle of a projection of a projectile at an angles 45 minus theta and 45 plus theta, the horizontal range ಏನಾಗಿರುತ್ತೆ ಸೇಮ್ ಆಗಿರುತ್ತೆ ಡಿಫರೆಂಟ್ ಆಗಿರುತ್ತೆ. ಡಿಸ್ಕ್ರೈಬ್ ದ ಪ್ರೊಜೆಕ್ಟೈಲ್ ಆರ್ ಇನ್ ದ ರೇಷಿಯೋ. ಇಲ್ಲಿ ಫಸ್ಟ್ ಕಾಂಪ್ಲಿಮೆಂಟರಿ ಆಂಗಲ್ ಅಲ್ವಾ ಅಂತ ಫಸ್ಟ್ ಚೆಕ್ ಮಾಡಿ. ಏನಂತಂದ್ರೆ ಲೆಟ್ಸ್ ಸೇ ದಿಸ್ ಇಸ್ ಎ ಆಂಗಲ್ and let's say this is a B angle. Okay, so sum of two angles, if it is 90 degree, then it is a complementary angle. Okay, then it is sir, it is a 45 degree minus theta plus 45 degree plus theta. So plus theta minus theta get cancel, make it 45 degree plus 45 degree, so that is a 90 degree. Okay, so A plus B for a complementary angle. Okay, so ranges will be same. Okay, so that is ranges is a constant. Okay, so same anta heltene. Okay, so that is the same. SAR will be same, that is 1:1. Okay, so that is 1:1 ಆಗಿರುತ್ತೆ. Done? Yes sir. And let's move on to the next question. That is the 2001 ನಲ್ಲಿ ಕೇಳಿರುವಂತ ಕ್ವೆಶ್ಚನ್. ಏನು ಕೇಳಿರೋದು ನೋಡಿ, a particle is projected making an angle 45 degree with a horizontal having a kinetic energy k. The kinetic energy at highest point ಇಲ್ಲಿ ಕೇಳಿರೋದು highest point ಅಲ್ಲಿ ಎಷ್ಟಪ್ಪ ಅಂತ ಕೇಳ್ತಿರೋದು. We have learned the kinetic energy of a projectile na concept. Under that we have learned that is k divided by k naught, so that is equals to cos square theta anta, and k that is equals to k maximum height. ಇಲ್ಲಿ ಏನು ಕೊಟ್ಟಿದ್ದಾರೆ ಫೈನಲ್ kinetic energy. ಓಕೆ, ಸೊ ಫೈನಲ್ kinetic energy ಏನು ಬರೆಯೋದು, ಫೈನಲ್ kinetic energy ಬರ್ತೀನಿ, ಯಾಕೆಂದ್ರೆ ಅಲ್ಲಿ k naught ಅಂತ ಕೊಟ್ಟಿಲ್ಲ, ಇನ್ಸ್ಟೆಡ್ ಆಫ್ ದಟ್ k ಅಂತ ಕೊಟ್ಟಿದ್ದಾರೆ ಅದರಿಂದ. ಓಕೆ, ಸೊ ಫೈನಲ್ kinetic energy that is equals to k. ಓಕೆ, ಸೊ ಇದನ್ನ ಕೆ ಇಲ್ಲಿ ಬರೀತೇನೆ. ಸೊ ಕೆ ಸ ಕಾಸ್ ಸ್ಕ್ವೇರ್ 45 ಡಿಗ್ರಿ. ಓಕೆ, ಸೊ ಕಾಸ್ ಸ್ಕ್ವೇರ್ 45 ಡಿಗ್ರಿ ಅಂದ್ರೆ ಅಂಡರ್ ಸ್ಕ್ವೇರ್ ರೂಟ್ 2 ಹೋಲ್ ಸ್ಕ್ವೇರ್. ಓಕೆ, ಸೊ ಎಷ್ಟಾಗುತ್ತೆ ಸರ್, ಇಟ್ ಇಸ್ 1/2 ಆಗುತ್ತೆ. ಸೊ ಫೈನಲಿ ಫೈನಲ್ kinetic energy that is equals to half of the initial kinetic energy. Okay, so therefore right answer that is option B. Okay, option B is the right answer. Done? Yes. And let's move on to the next question. NEET 2000. Two projectile of the same mass with the same velocity are thrown at an angle 60 degree and 30 degree with a horizontal. Then which quantity will remain same? ಇಲ್ಲಿ ನಮಗೆ ಎರಡು angles ಕೊಟ್ಟಿದ್ದಾರೆ. Okay, so let's say this is A and B. So if we sum, okay, so ಎರಡು sum ನ ತಗೊಂಡ್ರೆ ಎಷ್ಟಾಗುತ್ತೆ sir, 60 degree plus 30 degree, so that is equals to 90 degree ಆಗುತ್ತೆ. So complementary angle ಗೆ ಯಾವ quantity remain same? Time of flight, horizontal range ಅಥವಾ maximum height? ಸೊ ನಮಗೆ ಗೊತ್ತಿರೋ ಪ್ರಕಾರ ಆಲ್ರೆಡಿ ಥಿಯರಿ ಓದಿರೋದ್ರಿಂದ ನಮಗೆ ಆಲ್ರೆಡಿ ಗೊತ್ತಿದೆ ಹಾರಿಜೆಂಟಲ್ ರೇಂಜ್ ಮಾತ್ರ ಸೇಮ್ ಇರುತ್ತೆ. ಓಕೆ, ಸೊ ಹಾರಿಜೆಂಟಲ್ ರೇಂಜ್ ಆಫ್ ದ ಪ್ರೊಜೆಕ್ಟೈಲ್, ಆಪ್ಷನ್ ಬಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ದಟ್ ಇಸ್ ದ 1999. ಓಕೆ, 1999. Two particles are projected with a same initial velocity. One makes an angle theta with a horizontal while other makes an angle theta with a vertical. ಅಂದ್ರೆ ಸೊ ವರ್ಟಿಕಲ್ ಅಂದ್ರೆ ಏನ್ ಬರುತ್ತೆ ಸರ್, ಇಟ್ ಇಸ್ 90 ಮೈನಸ್ ಥೀಟಾ ಅಂತ ಬರುತ್ತೆ. ಓಕೆ, ರೈಟ್, ವರ್ಟಿಕಲ್ ಅಂದ್ರೆ ದೇರ್ ಕಾಮನ್ ರೇಂಜ್ ಇಸ್ ದೆನ್ ಓಕೆ ಪ್ರಾಡಕ್ಟ್ ಆಫ್ ಟೈಮ್ ಆಫ್ ಫ್ಲೈಟ್. ಓಕೆ, ಸೊ ಇದು ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಓಕೆ, ಟೈಮ್ ಆಫ್ ಫ್ಲೈಟ್. ಓಕೆ, ಸರ್ ಟೈಮ್ ಆಫ್ ಫ್ಲೈಟ್ ಆಲ್ರೆಡಿ ಸಾಲ್ವ್ ಮಾಡಿದ್ವಿ. ಓಕೆ, ಎಷ್ಟು ಪೇಜ್ ನಂಬರ್ ಇದು? ಸೊ ಟೈಮ್ ಆಫ್ ಫ್ಲೈಟ್ ಇವೆಲ್ಲ ರೇಷಿಯೋ ಎಲ್ಲ ತಗೊಂಡಿದ್ದಲ್ಲ, ರೇಂಜು ಹೈಟು ಅವೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ನೆನಪಿದೆನಾ? ಎಲ್ಲ ಮರ್ತ್ಬಿಟ್ರಾ? ರೇಂಜ್, ಟೈಮ್ ಆಫ್ ಫ್ಲೈಟ್ ಎಲ್ಲಿ? ಹಾ, ಇಲ್ಲಿದೆ ನೋಡಿ, 2r ಡಿವೈಡೆಡ್ ಬೈ ಜಿ. ಓಕೆ, ಸೊ ಇಲ್ಲಿದೆ ನೋಡಿ 2r ಡಿವೈಡೆಡ್ ಬೈ ಜಿ. ಓಕೆ, ಸೊ ಇಲ್ಲಿ ನೋಡಿ ಬರ ಈ ಕಡೆ 2r ಡಿವೈಡೆಡ್ ಬೈ ಜಿ. ದಟ್ ಮೀನ್ಸ್ ಇಲ್ಲಿ ನಾವು ಡೈರೆಕ್ಟ್ ಆಗಿ ಹೇಳ್ಬೋದು ಥೀಟಾ ಅಂಡ್ 90 ಡಿಗ್ರಿ ಮೈನಸ್ ಥೀಟಾ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್. ಈ ಕಾನ್ಸೆಪ್ಟ್ ನ ಡೈರೆಕ್ಟ್ ಆಗಿ ಇಲ್ಲಿ ಕ್ವಶನ್ ನಂಬರ್ ಪೇಜ್ ನಂಬರ್ 77, ಪೇಜ್ ನಂಬರ್ 77. ಓಕೆ, ಸೊ 77. ಓಕೆ,
77. Okay, so page number 77. Okay, page number 77, that is R. So directly proportional. Okay, so t theta, so t 90 degree minus theta, so that is equals to so 2 times of R divided by G. So directly proportional to R. Okay, so that is R. Option A is the right answer. Next question. 1992 and 1992 ಮತ್ತೆ 1990 ಅಲ್ಲಿ ಕೇಳಿರುವಂತ ಕ್ವಶನ್ ನೋಡಿ ಇಲ್ಲಿ. If a body A of a mass m is thrown with a velocity v at an angle 30 degree to the horizontal, and another body B of a same mass is thrown with the same speed at an angle 60 degree to the horizontal, the ratio of horizontal range of A and B, A to B is nothing but they are talking about A plus B, so that is 30 degree plus 60 degree 90 degree. For a complementary angle, ನಮಗೆ ranges ಏನಾಗಿರುತ್ತೆ ಸೇಮ್ ಆಗಿರುತ್ತೆ. Okay, so 1:1. Okay, so 1:1. So NEET 1990. ಓಕೆ, ಸೊ ನಾವು ಇನ್ನ ಹುಟ್ಟೇ ಇರಲಿಲ್ಲ, ನೀವಲ್ಲ, ನಾನು ಹುಟ್ಟಿರ್ಲಿಲ್ಲ. ಓಕೆ, ಅವಾಗ ಕೇಳಿರುವಂತ ಕ್ವಶನ್ ಏನು, ಮ್ಯಾಕ್ಸಿಮಮ್ ರೇಂಜ್ ಆಫ್ ಎ ಗನ್ ಆಫ್ ಅ ಹಾರಿಜೆಂಟಲ್ ಟೆರೈನ್ is a 16 kilometer. If g is equals to 10 meter per second square, then muzzle velocity of a shell is. ಮ್ಯಾಕ್ಸಿಮಮ್ ರೇಂಜ್ ಕೊಟ್ಟಿದ್ರು. ಓಕೆ, ಸೊ ಮ್ಯಾಕ್ಸಿಮಮ್ ರೇಂಜ್ ಅಂದ್ರೆ ಏನ್ ಬರುತ್ತೆ ಸರ್? ಮ್ಯಾಕ್ಸಿಮಮ್ ರೇಂಜ್ ದಟ್ ಈಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಡಿವೈಡೆಡ್ ಬೈ 2 ಜಿ ಮಾತ್ರ. ಓಕೆ, ಸೊ 2g ಬರಲ್ಲ. ಅಂಡ್ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ನಮಗೆ ವೆಲಾಸಿಟಿ ಬೇಕು. ಸೊ ದೇರ್ ಫೋರ್ ದ ಮ್ಯಾಕ್ಸಿಮಮ್ ರೇಂಜ್ ದಟ್ ಈಸ್ ಈಕ್ವಲ್ಸ್ ಟು ಇಂಟು ಜಿ ಎಷ್ಟಾಗುತ್ತೆ, ಯು ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು 16,000 ಮೀಟರ್ ಇಂಟು ಜಿ ದಟ್ ಈಸ್ ಈಕ್ವಲ್ಸ್ ಟು 10. ಎಷ್ಟಾಗುತ್ತೆ, ಯು ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು 16 ಫಾಲೋಡ್ ಬೈ 2 zeros. ಓಕೆ, ಸೊ ಯು ಇಸ್ ಈಕ್ವಲ್ಸ್ ಟು ಅಂಡರ್ ಸ್ಕ್ವೇರ್ ರೂಟ್ 16 0000. ಓಕೆ, ಸೊ 1 1 ಇದು 4. ಓಕೆ, ಸೊ ಯು ಇಸ್ ಈಕ್ವಲ್ಸ್ ಟು 41010, ದಟ್ ಈಸ್ 400 ಮೀಟರ್ ಪರ್ ಸೆಕೆಂಡ್. ಓಕೆ, ದಟ್ ಈಸ್ 400 ಮೀಟರ್ ಪರ್ ಸೆಕೆಂಡ್. ದಟ್ ಈಸ್ ಆಪ್ಷನ್ ಸಿ. ಓಕೆನಾ? ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ಇವಾಗ ಸ್ವಲ್ಪ ಬ್ರೇಕ್ ತಗೋಣ. ಸ್ವಲ್ಪ ನಾನು ಏನಾದ್ರು ತಿನ್ಕೊಂಡು ಬರ್ತೀನಿ. ಓಕೆ, ಐ ಥಿಂಕ್ ಇಟ್ ಇಸ್ ಆಲ್ಮೋಸ್ಟ್ 1:45 ಆಗಿದೆ. ಓಕೆ, 1:45 ಆಗಿದೆ. ಸೊ 15 ಮಿನಿಟ್ಸ್ ಬ್ರೇಕ್ ಕೊಡ್ತೀನಿ. ಓಕೆನಾ? ಸೊ 15 ಮಿನಿಟ್ಸ್ ಬ್ರೇಕ್ ಕೊಡ್ತೀನಿ. ಎಲ್ಲರೂ ಊಟ ಮಾಡ್ಕೊಂಡು ಬನ್ನಿ. ಓಕೆ, ಸೊ 15 ಮಿನಿಟ್ಸ್ ಬ್ರೇಕ್ ಕೊಡ್ತೀನಿ, ಊಟ ಮಾಡ್ಕೊಂಡು ಬನ್ನಿ.
ಹೆಲೋ ಹೆಲೋ ಹೆಲೋ. ಆಡಿಯೋ ಕ್ಲಿಯರ್ ಆಗಿದೆ ಒಂದ್ಸತಿ ಕನ್ಫರ್ಮ್ ಮಾಡಿ. ಹಾಯ್ ಹಾಯ್ ಹಾಯ್. ಆಡಿಯೋ 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 ಕ್ಲಿಯರ್ ಆಗಿದೆ ಒಂದ್ಸತಿ ಕನ್ಫರ್ಮ್ ಮಾಡಿ. ಹೆಲೋ 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 ಹೆಲೋ. ಆಡಿಯೋ ಕ್ಲಿಯರ್ ಆಗಿದೆ ಒಂದ್ಸತಿ ಕನ್ಫರ್ಮ್ ಮಾಡಿ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವಾಗ ನಮಗೆ ಫಸ್ಟ್ ಪಾರ್ಟ್ ಮುಗೀತು. ಯಾವುದು? ಗ್ರೌಂಡ್ ಟು ಗ್ರೌಂಡ್ ಪ್ರೊಜೆಕ್ಟೈಲ್. ಓಕೆ, ಅದು ತುಂಬಾ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅದರಿಂದ ಸ್ವಲ್ಪ ಜಾಸ್ತಿ ಟೈಮ್ ಆಯಿತು, ಲೈಕ್ 4 hours ಆಯ್ತು ಅನ್ಕೊಳ್ಳಿ. ಯಾವುದು? ಕಾನ್ಸ್ಟೆಂಟ್ ಆಕ್ಸಲರೇಷನ್ ಮತ್ತೆ ಗ್ರೌಂಡ್ ಟು ಗ್ರೌಂಡ್ ಪ್ರೊಜೆಕ್ಟೈಲ್ ಎರಡು ಕಂಪ್ಲೀಟ್ ಆಯಿತು. ಆ್ಯಂಡ್ ಇವಾಗ ಏನು ಟೈಮ್ ಹಿಡಿದಿದ್ದಿಲ್ಲ ಅದ್ರದ್ದು ಹಾಫ್ ಟೈಮ್ ಮಿಕ್ಕಿದ್ದೆಲ್ಲದಕ್ಕೂ ಹಿಡಿಯುತ್ತೆ. ಓಕೆನಾ? ಅದು ಹೇಗೆ ಅಂತ ನಿಮ್ಗೆ ತೋರಿಸ್ತೀನಿ. ದ ಫಸ್ಟ್ ಒನ್ ನೋಡಿ, ನಾರ್ಮಲ್ ಆಗಿ ಹಾರಿಜೆಂಟಲ್ ಪ್ರೊಜೆಕ್ಷನ್ ಫ್ರಮ್ ಅ ಹೈಟ್. ಹಾರಿಜೆಂಟಲ್ ಪ್ರೊಜೆಕ್ಷನ್ ಅಂದ್ರೆ ಏನು? Okay, so what is that? A horizontal projection from a height. Okay, so horizontal projection from a height. So horizontal the projection from height. Okay, what does it mean? Okay, so what does it mean? First ನಾನು ಒಂದು ಗ್ರೌಂಡ್ ನ ತಗೊಳ್ತೇನೆ. So this is the ground. Okay, so reference point. ಇವಾಗ ನಾನು ಒಂದು ಬಿಲ್ಡಿಂಗ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ಬಿಲ್ಡಿಂಗ್ ಇದು. ಓಕೆ, ಅಂಡ್ ಈ ಬಿಲ್ಡಿಂಗ್ ಮೇಲಿಂದ, ಓಕೆ, ಸೊ ಈ ಬಿಲ್ಡಿಂಗ್ ಮೇಲಿಂದ ನಾನು ಹಾರಿಜೆಂಟಲಿ ಪ್ರೊಜೆಕ್ಟ್ ಮಾಡ್ತೀನಿ. ಯಾವ್ದನ್ನ? ಈ ಪಾರ್ಟಿಕಲ್ ನ ಈ ಡೈರೆಕ್ಷನ್ ಅಲ್ಲಿ ಪ್ರೊಜೆಕ್ಟ್ ಮಾಡ್ತೀನಿ. ಸೊ ದಟ್ ಈಸ್ ಯು. ಓಕೆ, ಸೊ ಯು ಎಕ್ಸ್ ಅಂತ ಬರೀತೀನಿ ವಿತ್ ಇನಿಷಿಯಲ್ ವೆಲಾಸಿಟಿ ಯು. ಡನ್. ಅಂಡ್ ವಾಟ್ ಅಬೌಟ್ ಯು ವೈ ಸರ್? ಸೊ ಯು ವೈ ಏನೂ ಇಲ್ಲ ಇದರಲ್ಲಿ. ಓಕೆ, ಸೊ ಯು ವೈ ದಟ್ ಈಸ್ ಈಕ್ವಲ್ಸ್ ಟು 0. ಯಾಕೆಂದ್ರೆ ಐ ಆಮ್ ಥ್ರೋಯಿಂಗ್ ವರ್ಟಿಕಲಿ, ಸಾರಿ ಹಾರಿಜೆಂಟಲಿ ಅಲ್ವಾ. ಸೊ ದಟ್ ಈಸ್ ಅಲಾಂಗ್ ಎಕ್ಸ್ ಆಕ್ಸಿಸ್. ನಾನು ಈ ತರ ಕೆಳಗಡೆ ಎಸಿತಾ ಇಲ್ಲ, ಈ ತರ ಎಸಿತಾ ಇದ್ದೀನಿ ಹಾರಿಜೆಂಟಲ್ ಆಗಿ ಅಲಾಂಗ್ ಎಕ್ಸ್ ಆಕ್ಸಿಸ್. ಅದಕ್ಕೆ ನಮಗೆ ಓನ್ಲಿ ಯು ಎಕ್ಸ್ ಇದೆ. ಬಟ್ ಡ್ಯೂ ಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಓಕೆ, ಸೊ ಏನಾಗುತ್ತೆ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕೆಳಗಡೆ ಆಕ್ಟ್ ಆಗ್ತಿರೋದ್ರಿಂದ, ಓಕೆ, ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಸೊ ಕೆಳಗಡೆ ಆಕ್ಟ್ ಆಗ್ತಿರೋದ್ರಿಂದ ಏನಾಗುತ್ತೆ? ಇದರದ್ದು ಪಾತು ಸೊ ಈ ತರ ಆಗುತ್ತೆ. ಓಕೆ, ಸೊ ಈ ತರ ಆಗುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ? ಹಾರಿಜೆಂಟಲ್ ಪ್ರೊಜೆಕ್ಷನ್ ಫ್ರಮ್ ಎ ಹೈಟ್ ಅಂತ ಕರಿತೀವಿ. ಹಾರಿಜೆಂಟಲ್ ಪ್ರೊಜೆಕ್ಷನ್. ಇವಾಗ ನಾರ್ಮಲ್ ಆಗಿ ಎಟ್ ಅ ಪಾಯಿಂಟ್, ಓಕೆ, ಸೊ ಎಟ್ ಅ ಪಾಯಿಂಟ್, ಲೆಟ್ಸ್ ಸೇ ಈ ಪಾಯಿಂಟ್ ಅಲ್ಲಿ ಅನ್ಕೋಣ. ಓಕೆ, ಸೊ ಈ ಪಾಯಿಂಟ್ ಅಲ್ಲಿ ಅಂತ ಅನ್ಕೊಂಡಾಗ ಸೊ ನಮಗೆ ಹಾರಿಜೆಂಟಲ್ ವೆಲಾಸಿಟಿ ಅಂಡ್ ದಿಸ್ ಇಸ್ ದ ವರ್ಟಿಕಲ್ ವೆಲಾಸಿಟಿ. ಓಕೆ, ಅಂಡ್ ನಾರ್ಮಲ್ ವೆಲಾಸಿಟಿ ಯಾವ ತರ ಇರುತ್ತೆ? ಸೊ ನಾರ್ಮಲ್ ಆಗಿ ವೆಲಾಸಿಟಿ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ, ರೈಟಾ? ನಾರ್ಮಲ್ ಆಗಿ ವೆಲಾಸಿಟಿ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಅಂಡ್ ಇದನ್ನ ನಾವೇನಂತ ಕರಿತೀವಿ? ವಿ ಅಂತ ಕರಿತೀವಿ. ಅಂಡ್ ವಿತ್ ರೆಸ್ಪೆಕ್ಟ್ ಟು ಹಾರಿಜೆಂಟಲ್ ದಟ್ ಇಸ್ ದ ಥೀಟಾ. ಕರೆಕ್ಟಾ? ಅಂಡ್ ವಾಟ್ ಅಬೌಟ್ ವಿ ಎಕ್ಸ್ ಅಂಡ್ ವಾಟ್ ಅಬೌಟ್ ವಿ ವೈ? ಇವಾಗ ನನ್ನ ಕ್ವಶನ್, ವಾಟ್ ಅಬೌಟ್ ವಿ ಎಕ್ಸ್ ಅಂಡ್ ವಾಟ್ ಅಬೌಟ್ ವಿ ವೈ? ಸೊ ಸಿಂಪಲ್ ಆಗಿ ಒಂದು ನಿಮಗೆ ಫಸ್ಟ್ ಹಾರಿಜೆಂಟಲ್ ಮೋಷನ್. ಓಕೆ, ಸೊ ಹಾರಿಜೆಂಟಲ್ ಮೋಷನ್. ಸೊ ಹಾರಿಜೆಂಟಲ್ ಮೋಷನ್, ಸೊ ಸೇಮ್ ಎಕ್ಸ್ ಮತ್ತೆ ವೈ ಪ್ರಕಾರನೇ ನಾವು ಡಿವೈಡ್ ಮಾಡೋದು. ಓಕೆ, ಸೊ ಹಾರಿಜೆಂಟಲ್ ಮೋಷನ್. ಓಕೆ, ಸೊ ಈ ಹಾರಿಜೆಂಟಲ್ ಮೋಷನ್ ತಗೊಂಡಾಗ, ಓಕೆ, ಸೊ ಹಾರಿಜೆಂಟಲ್ ಮೋಷನ್ ಫಸ್ಟ್ ಥಿಂಗ್ ಸರ್ ಯು ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಯು ಅಂಡ್ ಎ ಎಕ್ಸ್ ಇದೆನಾ? ಇಲ್ಲ, ದಟ್ ಈಸ್ ಈಕ್ವಲ್ಸ್ ಟು 0, ರೈಟಾ? ಸೊ ವಿ ಎಕ್ಸ್ ಎಷ್ಟಾಗುತ್ತೆ ಸರ್? ವಿ ಎಕ್ಸ್ ದಟ್ ಈಸ್ ನಥಿಂಗ್ ಬಟ್ ಯು ಎಕ್ಸ್ ಪ್ಲಸ್ ಎ ಎಕ್ಸ್ ಇಂಟು ಟಿ. ಈ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ಆಗಿರೋದ್ರಿಂದ ಯು ಕ್ಯಾನ್ ಕನ್ಸಿಡರ್ ವಿ ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಯು ಎಕ್ಸ್. ಸೊ ದಟ್ ಈಸ್ ನಥಿಂಗ್ ಬಟ್ ಯು ಅಂತೂ ಚೇಂಜ್ ಆಗಲ್ಲ. ಓಕೆ, ಸೊ ವಿ ಎಕ್ಸ್ ಇಸ್ ಈಕ್ವಲ್ಸ್ ಟು ದಟ್ ಈಸ್ ಯು. ಇನಿಷಿಯಲ್ ವೆಲಾಸಿಟಿನೇ ಇರುತ್ತೆ ಬಿಕಾಸ್ ದರ್ ಇಸ್ ನೋ ಆಕ್ಸಲರೇಷನ್ ಅಲಾಂಗ್ ಹಾರಿಜೆಂಟಲ್ ಮೋಷನ್. ಅಂಡ್ ಡಿಸ್ಪ್ಲೇಸ್ಮೆಂಟ್ ಪ್ರಕಾರ ಮಾತಾಡಿದ್ರೆ, ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಪ್ರಕಾರ ಮಾತಾಡಿದ್ರೆ
ಸೊ ದಟ್ ಈಸ್ ವಿ ಎಕ್ಸ್ ಆದ್ಮೇಲೆ ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ಮುಗೀತು. ಡಿಸ್ಪ್ಲೇಸ್ಮೆಂಟ್ ಪ್ರಕಾರ ಮಾತಾಡೋದು ದಟ್ ಈಸ್ ಏನ್ ಬರೀತೀರಾ ಸರ್, ಎಸ್ ಇಸ್ ಈಕ್ವಲ್ಸ್ ಟು ಯು ಎಕ್ಸ್ ಟಿ ಪ್ಲಸ್ ಹಾಫ್ ಎ ಎಕ್ಸ್ ಟಿ ಸ್ಕ್ವೇರ್ ಅಂತ ಬರೀತೀವಿ. ಅಂಡ್ ಎ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆಗಿರೋದ್ರಿಂದ ಮಿಕ್ಕಿದ್ದೆಷ್ಟು ಸರ್, ಇಟ್ ಇಸ್ ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಸರ್ ಇಟ್ ಇಸ್ ಯು ಎಕ್ಸ್ ಇಂಟು ಟಿ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಯು ಇಂಟು ಟಿ. ಸೊ ಇದನ್ನ ಯಾವ ತರ ಬರೀತೀವಿ ಸರ್, ಟಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಡಿವೈಡೆಡ್ ಬೈ ಯು. ಓಕೆ, ಸೊ ದಟ್ ಈಸ್ ಎಕ್ಸ್ ಡಿವೈಡೆಡ್ ಬೈ ಯು ಅಂತ ಬರೀತೀವಿ. ಓಕೆ, ಅಂಡ್ ದಿಸ್ ಇಸ್ ಅಬೌಟ್ ದ ಟೈಮ್. ಅಥವಾ ಇದನ್ನ ಈ ತರನು ಬರೀಬಹುದು, ವಾಟ್ ಇಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಲಾಂಗ್ ಎಕ್ಸ್ ಡೈರೆಕ್ಷನ್ ಅಂದ್ರೆ ಯು ಇಂಟು ಟಿ ಅಂತಾನು ಬರೀಬಹುದು. ಓಕೆ ರೈಟ್ ಸರ್, ದಿಸ್ ಇಸ್ ಅಬೌಟ್ ಹಾರಿಜೆಂಟಲ್ ಮೋಷನ್ ಬಗ್ಗೆ ಆಯ್ತು. ಓಕೆ, ಅಂಡ್ ವಾಟ್ ಅಬೌಟ್ ದ ಟೈಮ್ ಅಂತ ಹೇಳಿದ್ರೆ ದಟ್ ಈಸ್ ಎಕ್ಸ್ ಡಿವೈಡೆಡ್ ಬೈ ಯು. ಓಕೆ, ಸೊ ಫಾರ್ ಅ ರ್ಯಾಂಡಮ್. ಅಂಡ್ ಇವಾಗ ನಾನು ವರ್ಟಿಕಲ್ ಮೋಷನ್ ತಗೋತೀನಿ. ಓಕೆ, ಸೊ ವರ್ಟಿಕಲ್ ಮೋಷನ್. Okay, so that is a vertical motion. Okay, so that is the vertical motion. Okay, so that is the vertical motion. Okay, sir. ಈ ವರ್ಟಿಕಲ್ ಮೋಷನ್ ಇದ್ದಾಗ, ಓಕೆ, ಸೊ ವರ್ಟಿಕಲ್ ಮೋಷನ್ ಇದ್ದಾಗ ನಿಮಗೆ ನಾರ್ಮಲ್ ಆಗಿ ಏನ್ ಬರುತ್ತೆ? ಸೊ ವರ್ಟಿಕಲ್ ಮೋಷನ್ ಫಸ್ಟ್ ವಿ ವೈ, ಓಕೆ, ಸೊ ಸಾರಿ ಯು ವೈ ಏನಿದೆ ಸರ್, ಯು ವೈ ಇಸ್ ಈಕ್ವಲ್ಸ್ ಟು 0. ಎ ವೈ ಸರ್ ಇಟ್ ಇಸ್ ಈಕ್ವಲ್ಸ್ ಟು -0 ಯಾಕಂದ್ರೆ ಇಟ್ ಇಸ್ ಆಲ್ವೇಸ್ ವರ್ಟಿಕಲಿ ಡೌನ್ವರ್ಡ್. ಅಂಡ್ ವಾಟ್ ಅಬೌಟ್ ವಿ ವೈ ಸರ್, ಇಟ್ ಇಸ್ ಯು ವೈ ಪ್ಲಸ್ ಎ ವೈ ಇಂಟು ಟಿ. ಓಕೆ, so Vy, so that is equals to Uy is to the 0, Ay minus Gt. So that means Vy that is equals to minus G into T. So okay sir. Okay, so ಇವಾಗ ನನಗೆ ಡಿಸ್ಪ್ಲೇಸ್ಮೆಂಟ್, ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಬೇಕು. ಸೊ ಡಿಸ್ಪ್ಲೇಸ್ಮೆಂಟ್ ಬೇಕಂದ್ರೆ ದಟ್ ಈಸ್ ಅಲಾಂಗ್ ವೈ ಆಕ್ಸಿಸ್. ಸೊ Uy t ಪ್ಲಸ್ ಹಾಫ್ Ay t ಸ್ಕ್ವೇರ್. ಓಕೆ, ಡಿಸ್ಪ್ಲೇಸ್ಮೆಂಟ್ ಇದು ಕೆಳಗಡೆ. ಓಕೆ, ಸೊ ದಿಸ್ ಇಸ್ ದ ಹೈಟ್ ಅಂತ ಬರ್ಕೊಂಡ್ರೆ, ಓಕೆ, ಸೊ ದಿಸ್ ಇಸ್ ದ ಹೈಟ್ ಅಂತ ಬರ್ಕೊಂಡ್ರೆ ವಾಟ್ ಈಸ್ ದ ಹೈಟ್ ಸರ್, ಇಟ್ ಇಸ್ ಅ ಮೈನಸ್ ಎಚ್. ಓಕೆನಾ? ಅಂಡ್ ದ ನೆಕ್ಸ್ಟ್ ಏನಾಗುತ್ತೆ ಯು ವೈ ದಟ್ ಈಸ್ ಈಕ್ವಲ್ಸ್ ಟು 0 ಇಂಟು ಟಿ. ಓಕೆ, ಸೊ 0 ಇಂಟು ಟಿ ದ ಪ್ಲಸ್ ಈ ಎ ವೈದು ಮೈನಸ್ ಜಿ ಅಂಡ್ ದಿಸ್ ಇಸ್ ದ ಟಿ ಸ್ಕ್ವೇರ್. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಸರ್, ಇಟ್ ಇಸ್ ದ ಮೈನಸ್ ಎಚ್ ಸರ್, ಇಟ್ ಇಸ್ ದ ಮೈನಸ್ ಜಿ ಟಿ ಸ್ಕ್ವೇರ್ ಸರ್ ಡಿವೈಡೆಡ್ ಬೈ 2. ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಆಗಿ so h is equals to gt square so divided by 2 ಆಗುತ್ತೆ. ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ that is equals to 2h divided by g. Okay, so this is the under square root. So ಇಲ್ಲಿ ನೀವು ನೋಡಬಹುದು it is independent of initial velocity. Okay, so time ಏನಿದೆಲ್ಲ independent of initial velocity. Okay, this is time of flight ಆಯ್ತು. ಅಂಡ್ ಇವಾಗ ರೇಂಜ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಅಪ್ಪ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್. ಓಕೆ, ಸೊ ವಾಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು ಹಿಯರ್, ಅದನ್ನ ನಾವೇನಂತ ಕರಿತೀವಿ, ರೇಂಜ್ ಅಂತ ಕರಿತೀವಿ. ಓಕೆ, ಸೊ ರೇಂಜ್, ಈ ರೇಂಜ್ ಇದು ವ್ಯಾಲ್ಯೂ ಏನ್ ಬರುತ್ತೆ ಸರ್, ಈ ರೇಂಜ್ ಅನ್ನೋದು ಸೊ ವಿ ನೋ ದಟ್ ಇಸ್ ಯು ಎಕ್ಸ್ ಇಂಟು ಟಿ. ಸೊ ಇದನ್ನ ಯು ಅಂಡರ್ ಸ್ಕ್ವೇರ್ ರೂಟ್ ಸೊ 2h ಡಿವೈಡೆಡ್ ಬೈ ಜಿ ಅಂತ ಬರೀಬಹುದು. ಓಕೆ, ಸೊ 2h ಡಿವೈಡೆಡ್ ಬೈ ಜಿ. ಸೊ ಇಷ್ಟು ಬರ್ಕೊಂಡ್ರೆ ಸಾಕು. ಓಕೆನಾ? ಸೊ ಇದು ಹಾರಿಜೆಂಟಲ್ ಮೋಷನ್ಗೆ ಅಂಡ್ ದಿಸ್ ಇಸ್ ದ ವರ್ಟಿಕಲ್ ಮೋಷನ್, ಇಷ್ಟೇ, ಬೇರೆ ಏನೂ ಇಲ್ಲ. ಅಂಡ್ ಟ್ಯಾನ್ ಆಲ್ಫಾ, ಓಕೆ, ಸೊ ಟ್ಯಾನ್ ಥೀಟಾ ಬಗ್ಗೆ ಮಾತಾಡಿದ್ರೆ ಸರ್, ಟ್ಯಾನ್ ಥೀಟಾ ದಟ್ ಇಂಡಿಕೇಟ್ಸ್, ಓಕೆ, ಸೊ ಟ್ಯಾನ್ ಥೀಟಾ ದಟ್ ಇಂಡಿಕೇಟ್ಸ್ ಸೊ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಸ್ ಅಲ್ವಾ. ಸೊ ಪರ್ಪೆಂಡಿಕ್ಯುಲರ್ ಈ ಕಡೆ ತಂದ್ರೆ ದಟ್ ಈಸ್ ಪರ್ಪೆಂಡಿಕ್ಯುಲರ್ ಬೈ ಬೇಸ್. ಪರ್ಪೆಂಡಿಕ್ಯುಲರ್ ಅಂದ್ರೆ ದಟ್ ಇಸ್ ವಿ ವೈ, ಸೊ ಬೇಸ್ ಅಂದ್ರೆ ದಟ್ ಇಸ್ ಎಕ್ಸ್. ಸೊ ಟ್ಯಾನ್ ಥೀಟಾ ದಟ್ ಈಸ್ ಈಕ್ವಲ್ಸ್ ಟು ಸೊ ಮೈನಸ್ ಜಿ ಟಿ ಅಥವಾ ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ದಟ್ ಈಸ್ ಜಿ ಟಿ ಡಿವೈಡೆಡ್ ಬೈ ಯು. ಓಕೆ, ಸೊ ಯು, ಸೊ ಇದು ನಮಗೆ ಆಂಗಲ್ ಇಂಡಿಕೇಟ್ ಮಾಡುತ್ತೆ, ಜಿ ಟಿ ಡಿವೈಡೆಡ್ ಬೈ ಯು. ಓಕೆ, ಸೊ ವಾಟ್ ಇಸ್ ದ ಆಂಗಲ್ ವಿಚ್ ಇಸ್ ಮೂವಿಂಗ್ ಡೌನ್ವರ್ಡ್ ಇನ್ ಡೈರೆಕ್ಷನ್ ಅಂತ. ಕ್ಲಿಯರಾ? ಡನ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಹಾರಿಜೆಂಟಲ್ ಪ್ರೊಜೆಕ್ಷನ್ ಫ್ರಮ್ ಅ ಹೈಟ್. ಇಲ್ಲಿ ಡೀಟೇಲ್ಸ್ ಎಲ್ಲ ಬರ್ಕೊಂಡು ಹೋಗೋಣ. ಓಕೆನಾ? ಸೊ ವಾಟ್ ಇಸ್ ದಟ್? ಕನ್ಸಿಡರ್ ಅ ಪ್ರೊಜೆಕ್ಟೈಲ್ ಥ್ರೋನ್ ಫ್ರಮ್ ಅ ಪಾಯಿಂಟ್ ಓ ಎಟ್ ಅ ಸಮ್ ಹೈಟ್ ಎಚ್. ಓಕೆ, ಇದರ ಕ್ಯಾಪಿಟಲ್ ಲೆಟರ್ ಎಚ್ ಮಾಡಿದೀವಿ ಆಲ್ರೆಡಿ. ಓಕೆ, ಸೊ ಇದನ್ನ ಕ್ಯಾಪಿಟಲ್ ಲೆಟರ್ ಎಚ್ ಮಾಡಿದೀವಿ. ಓಕೆ, ಸೊ ಫ್ರಮ್ ಅ ಗ್ರೌಂಡ್, ಓಕೆ, ಸಾರಿ, ಹೈಟ್ from the ground with a velocity u in a horizontal direction. Okay, consider a projectile thrown from a point O at a some height h from the ground. Okay, ಅಂದ್ರೆ ಹೈಟ್ ಇಂದ, ಓಕೆ, ಸೊ ಹೈಟ್ ಇಂದ ಇಲ್ಲಿ ಏನಿದಿಲ್ಲ, ಸೊ ಇದನ್ನ ಈ ತರ ಥ್ರೋ ಮಾಡ್ತಿರೋದಂದ್ರೆ ಇದಕ್ಕೆ ಗ್ರೌಂಡ್. ಓಕೆ, ಸೊ ಇದಕ್ಕೆ ಗ್ರೌಂಡ್ ಇಂದ ಥ್ರೋ ಮಾಡ್ತಾ ಇದಾರೆ ಅಂತ ಅರ್ಥ. ಈ ಗ್ರೌಂಡ್ ಅಲ್ಲ, ಈ ಗ್ರೌಂಡ್ ಇಂದ ಥ್ರೋ ಮಾಡ್ತಿದಾರೆ ಅಂತ. ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ? ಸೊ ಇನಿಷಿಯಲ್ ವೆಲಾಸಿಟಿ u in a horizontal direction. Now we shall deal the characteristics of projectile motion separately along the horizontal and vertical directions. ಈ horizontal direction ಬಗ್ಗೆ ನಮ್ಗೆ ಗೊತ್ತಾಗಿದೆ. ಏನು? initial velocity ಎಷ್ಟು? the ux that is equals to u and acceleration so ax is equals to 0. Already done and dusted. Next one, so that is vertical direction. Vertical direction ಅಲ್ಲಿ ನಿಮಗೆ ಏನು ಸಿಗುತ್ತೆ ಸರ್? vertical direction ಅಲ್ಲಿ
Vy, okay, so that is, sorry, Uy, okay, so Uy that is equals to 0 and acceleration along Ay that is equals to minus G. Okay, na? Done, na? Yes, sir. And what next on the nodadre? So that is equation of a trajectory. Okay, so equation of a trajectory. Okay, so equation of a trajectory andre S is equals to ut plus half at square. Correct? Yes, sir. So this is y and this is y and this is y. So y ಅಂತಂದ್ರೆ that is ಏನ್ ಬರುತ್ತೆ y. ಯಾವುದು height. Height ಅನ್ನೋದು it is a downward in direction. U ಅನ್ನೋದು that is a 0 into t and plus of this is a minus g into t square. Okay, right. ಇವಾಗ h ಆಯ್ತಾ? Yes sir, it is a h minus g divided by 2 into t square. Okay, so let's say this is a t square. Okay, so t square. And already we know that, okay, so minus get cancel. H is equals to g divided by 2. And t already ಗೊತ್ತಿದೆಯಲ್ಲ. So t value ಏನಿದೆ? T value x divided by u ಅನ್ಸುತ್ತೆ. Okay, so x divided by u. ಎಲ್ಲಿ x divided by u? Yes. x divided by u. ಇದನ್ನ substitute ಮಾಡಿ. Okay, x divided by u. Okay, so this is x divided by u. Okay, so x divided by u. So whole square. So ಏನಾಯ್ತಿದು? ಬಾರೋ ಸಡನ್ ಆಗಿ ಡಬ್. ಪವರ್ ಆಫ್ ಆಯ್ತಾ? ಕರೆಂಟ್ ಯಾವಾಗ ಹೋಗುತ್ತೋ ಯಾವಾಗ ಬರುತ್ತೋ? ಕಮೆಂಟ್ಸ್ ಲೋಡ್ ಆಗ್ತಿಲ್ವಲ್ಲ? Sir, board exam paper leak, sir. They are saying fake or real. ಇವಾಗೆಲ್ಲ ಸಿಸ್ಟಮ್ ಎಲ್ಲ ಸ್ಟ್ರಾಂಗ್ ಆಗ್ತಾ ಇದೆ. ಓಕೆ, ಸೊ ಇವೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಬರೋದೆಲ್ಲ ಅದು ನಂಬಕ್ ಹೋಗ್ಬೇಡಿ. ಓಕೆನಾ? ಸೊ ಆದಷ್ಟು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಓಕೆ, ಬಾ ಬಂತು. ಒಂದು ಸತಿ ಸೇವ್ ಮಾಡ್ಬಿಡೋಣ, ಯಾಕೆಂದ್ರೆ ಇದು ಹೋಯ್ತಂದ್ರೆ ಮತ್ತೆ ಎಷ್ಟೊತ್ತು ಮಾಡಿದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ರಿಯಾ, ನಿಮ್ಗೆ ಏನಕ್ಕೆ ಟೆನ್ಷನು?
ಕರೆಂಟ್ ಇದೇನಿಲ್ಲ ಅಂತ ಒಂದ್ಸತಿ ಚೆಕ್ ಮಾಡ್ತೀನಿ. ಸೊ ಕರೆಂಟ್ ಇಲ್ಲ, ಅದೇನೋ ಲೈಟ್ ಆಗ್ತವ್ರ ಬೀದಿ ದೀಪಗಳು. ಆಯ್ತಾ? ಎಸ್ ಆಯ್ತು. ಎಸ್, ಇಲ್ಲೇನ್ ಬಂದಿತ್ತು ನಮ್ಗೆ? ಸರ್ ಇಟ್ ಇಸ್ ಯು ಡಿವೈಡೆಡ್ ಬೈ ಎಕ್ಸ್ ಅಲ್ವಾ? ಎಕ್ಸ್ ಡಿವೈಡೆಡ್ ಬೈ ಯು ಒಂದ್ಸತಿ ಚೆಕ್ ಮಾಡೋಣ. x divided by u, x divided by u, x divided by u. So x divided by u whole square. ಇದನ್ನ ಯಾವ ತರ ಬರೀಬಹುದು? gx square divided by 2u. ಓಕೆ, 2u square ಅಂತಾನು ಬರೀಬಹುದು. ಓಕೆ, yes. So this is the path traced by projectile is called trajectory after time t. ಏನಾಗಿರುತ್ತೆ ಇದು? So as you can see, okay, so ಇದನ್ನ ನೀವು y ಅಂತ ಅನ್ಕೊಂಡ್ರೆ, okay, so for example ಇದನ್ನ ನೀವು y ಅಂತ ಅನ್ಕೊಂಡ್ರೆ, okay, so minus y and this is minus y and this is y. So y is directly proportional to the x square. So that means a path is a parabola. Okay, so path is a parabola. ಇಷ್ಟೇ, ಬೇರೆ ಏನು ಇಲ್ಲ. ಕ್ಲಿಯರಾ? ಹಾ ಸರ್, ಈ ಕ್ಲಾಸ್ ಜೆಗೂ ನಡೆಯುತ್ತಾ ಹೇಳಿ? ವರ್ಷ ನಾನು ಸ್ಟಾರ್ಟಿಂಗ್ ಇಂದ ಅದೇ ಹೇಳ್ತಾ ಇರೋದು. ನಾನು ಸಾಲ್ವ್ ಮಾಡ್ತಾ ಇರೋದು JEE ಮೇನ್ಸ್ ಮತ್ತು ಅಡ್ವಾನ್ಸ್ ಕ್ವಶನ್ ಅಲಾಂಗ್ ವಿತ್ NEET PYQs. ಓಕೆ, ಯು ಡಿಸೈಡ್ ವೆದರ್ ಇದು ನಿಮಗೆ ಹೆಲ್ಪ್ ಆಗುತ್ತೆ ಇಲ್ಲ ಅಂತ ನೀವು ಡಿಸೈಡ್ ಮಾಡಿ. ನಾನು ಮಾಡ್ತಿರೋದು JEE ಮೇನ್ಸ್ ಮತ್ತು ಅಡ್ವಾನ್ಸ್ ಕ್ವಶನ್ಸು, ಅದ್ರ ಜೊತೆ NEET PYQs. ಓಕೆ, ನಾ so let's move on to the next one. Velocity at a general point. Okay, so velocity at a general point ಏನಾಗುತ್ತೆ? So v that is equals to normal ಆಗಿ velocity at a general point the under square root so vx square plus so vy square ಅಂತ ಬರುತ್ತೆ. and vx value ಏನಿದೆ sir, it is u, and vy ಏನಾಗುತ್ತೆ sir? vy that is equals to uy. okay, so plus 2 AYT ಅಲ್ವಾ? ಸೊ AYT, ಸೊ ಅದೆಲ್ಲ ಬೇಡ, ನಮಗೆ v ಸ್ಕ್ವೇರ್ ಇಂದ ತಗೋಣ ವಿತ್ ರೆಸ್ಪೆಕ್ಟ್ ಟು ಹೈಟ್. ಓಕೆ, ಸೊ v ಸ್ಕ್ವೇರ್ y that is equals to u square y, so that is equals to 2AY and SY. okay, so that is the vy square that is equals to, it is the 0 whole square, so plus 2. ಇದೇನಾಗುತ್ತೆ? so velocity is moving downward ಅಲ್ವಾ? so moving downward, this is also negative and this is minus g and this is the h. okay, and minus vy square, so that is equals to minus 2gh ಅಥವಾ so vy square that is equals to 2gh ಅಂತ ಆಗುತ್ತೆ, right? okay, so this and this we got it. and next ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ, okay, so ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಅಂಡರ್ ಸ್ಕ್ವೇರ್ ರೂಟ್ u ಸ್ಕ್ವೇರ್ so plus 2gh. okay, so ಇದನ್ನ ನೀವು ಯೂಸ್ ಮಾಡ್ಬೋದು. okay, it is a velocity. done? okay, okay Varsha, okay. next question, displacement of the particle is expressed by, okay, so displacement ಯಾವ ತರ ಬರೀತೀರಾ? so it is the xi cap so plus yj cap and substitute the values, substitute ಮಾಡಿದ್ರೆ that will be the displacement. okay, and the time of flight already ಗೊತ್ತಿದೆ, so time of flight that is equals to derive ಮಾಡೋದಲ್ಲ 2h divided by g, where h is the height. okay, so height of the tower ಅಥವಾ height of the building ಅಂತ ಹೇಳ್ಬೋದು. okay, and the next one, this is time of flight ಇದು. okay, now next question ಇದು displacement ದು. so next question ನೋಡ್ತಾ ಹೋದ್ರೆ that is horizontal range. okay, so horizontal range ಸಹಿತ ಆಗಿದೆ, ಏನಂದ್ರೆ so that is equals to ux into t, so that is u under square root so 2h divided by g. done? yes, velocity after height ಅದನ್ನು ಸಹಿತ ಆಲ್ರೆಡಿ ಆಗಿದೆ. okay, so that is h ಅಂತ ಬರ್ಕೋತೀನಿ ಇದನ್ನ, so that is velocity under square root
ಯು ಸ್ಕ್ವೇರ್ ಪ್ಲಸ್ 2gh. ಇದೆಲ್ಲಿ ಸರ್ ಅಂತಂದ್ರೆ ಪ್ರೀವಿಯಸ್ ಸ್ಲೈಡ್ಗಳಲ್ಲೆಲ್ಲ ಬರ್ಕೊಂಡಿದೆಯಲ್ಲ ಅದ್ರದ್ದು. ಓಕೆ, ನಾವು ನೆಕ್ಸ್ಟ್ ಒನ್ ದಟ್ ಈಸ್ ಕ್ವಶನ್ಸ್. ಓಕೆ ಸರ್ 2022 ಅಲ್ಲಿ ಕೇಳಿರುವಂತ ಕ್ವಶನ್ ನೋಡಿ ಹೆಂಗಿದೆ. 2002 ಏನ್ ಕ್ವಶನ್ ಕೇಳಿದ್ರೆ ನೋಡಿ. ಎ ಪಾರ್ಟಿಕಲ್ A is dropped from a height and another particle B is projected in a horizontal direction with a speed of 5 meter per second from the same height. ಇಲ್ಲಿ ಹೈಟ್ ಅಂತೂ ಸೇಮ್ ಇದೆ. ಓಕೆ, ಸೊ ಹೈಟ್ ಅಂತೂ ಸೇಮ್ ಇದೆ. ಅಂಡ್ ಇದರ ಪ್ರಕಾರ ನಾವು ಹೇಳೋದಾದ್ರೆ ದೆನ್ ಕರೆಕ್ಟ್ ಸ್ಟೇಟ್ಮೆಂಟ್ ಏನು? ಪಾರ್ಟಿಕಲ್ ವಿಲ್ ರೀಚ್ ಗ್ರೌಂಡ್ ಎಟ್ ಅ ಗ್ರೌಂಡ್ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಪಾರ್ಟಿಕಲ್ ಬಿ. ಇಲ್ಲ, ಪಾರ್ಟಿಕಲ್ ವಿಲ್ ರೀಚ್ ಅಂತ ಹೇಳ್ತಿರೋದು. ಓಕೆ, ಇಟ್ ಈಸ್ ನಾಟ್ ದ ರೈಟ್. ಯಾಕೆಂದ್ರೆ ಪಾರ್ಟಿಕಲ್ ವಿಲ್ ರೀಚ್ ಅಂದ್ರೆ ದೇ ಆರ್ ಟಾಕಿಂಗ್ ಅಬೌಟ್ ಅ ಟೈಮ್. ಇಲ್ಲಿ ನೀವು ನೋಡಬಹುದು 2h divided by g. It is independent of height. Okay, so it is independent of height. Okay, height ಇದೆಯಲ್ಲ, ಡ್ರಾಪ್ಡ್ ಫ್ರಮ್ ಅ ಹೈಟ್. ಎರಡು ಸೇಮ್ ಇದೆ. ಸೇಮ್ ಹೈಟ್ ಇಂದ ಥ್ರೋ ಮಾಡ್ತಿರೋದ್ರಿಂದ ಸೇಮ್ ಎರಡು ಸೇಮ್ ಟೈಮಿಗೆ ಬರುತ್ತೆ. ಸೊ ದೇರ್ಫೋರ್ ಫಸ್ಟ್ ಒನ್ ಇಸ್ ರಾಂಗ್. ಪಾರ್ಟಿಕಲ್ ವಿಲ್ ರೀಚ್ ಅಟ್ ಅ ಗ್ರೌಂಡ್ ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಪಾರ್ಟಿಕಲ್ ಎ. ಇದನ್ನು ಸಹಿತ ರಾಂಗ್. ಯಾಕೆಂದ್ರೆ ನಿಮಗೆ ಹೈಟ್ ಸೇಮ್ ಇದ್ದಾಗ ನಿಮಗೆ ಟೈಮ್ ಆಫ್ ಫ್ಲೈಟ್ ಸಹಿತ ಸೇಮ್ ಆಗಿರುತ್ತೆ. And the next, both particle will reach the ground at a simultaneously. Yes, this is right. Okay, so this is right. And the next one, both the particle will reach at the ground with the same speed. Same speed ಜೊತೆ ಬರಲ್ಲ. ಯಾಕೆಂದ್ರೆ ನಿಮಗೆ vx, okay, so ಏನಾಗಿದೆ, v is equals to, okay, so v is equals to the u square plus 2gh ಅಂತಿದೆಯಲ್ಲ, ಈ ಪ್ಯಾರಾಮೀಟರ್ ಕಾನ್ಸ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಸೇಮ್ ಹೈಟ್ ಇಂದ ಬರ್ತಿರೋದು. ಬಟ್ ಇನಿಷಿಯಲ್ ವೆಲಾಸಿಟಿ ನೋಡಿ, ಪಾರ್ಟಿಕಲ್ ಇಸ್ ಡ್ರಾಪ್ಡ್ ಫ್ರಮ್ ಅ ಹೈಟ್. ಡ್ರಾಪ್ಡ್ ಅಂತಂದ್ರೆ ಏನಾಗುತ್ತೆ ಇದಕ್ಕೆ. ಓಕೆ, ಸೊ ಈ ಕೇಸಿಗೆ ಯು ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಅಂಡ್ ಸೆಕೆಂಡ್ ಒನ್ಗೆ ಇಲ್ಲಿ ಸ್ಪೀಡ್ ಇದೆ. ಓಕೆ, ಸೊ ಯು ಇಸ್ ಈಕ್ವಲ್ಸ್ ಟು 5 ಆಗುತ್ತೆ. ಓಕೆ, ಇಲ್ಲಿ 0 ಅಂಡ್ ಇನ್ನೊಂದಕ್ಕೆ 5 ಆಗುತ್ತೆ. ಸೊ ವಿ ಎ ಅಂಡ್ ವಿ ಬಿ ನಾಟ್ ಈಕ್ವಲ್. ಓಕೆ, ಸೊ ವಿ ಎ, ಓಕೆ, ಸೊ ವಿ ಎ ಅಂಡ್ ವಿ ಬಿ ನಾಟ್ ಈಕ್ವಲ್. ಯಾಕೆಂದ್ರೆ ಫಸ್ಟ್ ಗೆ ಡ್ರಾಪ್ ಕೇಸ್ ಇದೆ, ದಟ್ ಇಸ್ ದ ಇನಿಷಿಯಲ್ ವೆಲಾಸಿಟಿ 0. ಸೆಕೆಂಡ್ ಕೇಸ್ ಅಲ್ಲಿ ಥ್ರೋ ಮಾಡ್ತಾ ಇದ್ದಾರೆ. So that means 5 meter per second. Okay, that is option C is the right answer. Next one. Yes, sir. The question is, a projectile is fired horizontally with a speed 98 meter per second from the top of a hill, 490 meter height. Find the time taken to reach the ground. Second one, the distance of the target from the hill. Nothing but a range ಕೇಳ್ತಾ ಇರೋದು. The velocity with which the projectile hits the ground. That means the final velocity ಕೇಳ್ತಾ ಇರೋದು. ಇದರ ಪ್ರಕಾರ the first one ಎಷ್ಟು ಚೆನ್ನಾಗಿದೆ ನೋಡಿ ಕ್ವಶನ್. The first one, time of flight. Okay, the time of flight ನಮ್ಗೆ ಗೊತ್ತಿರೋ ಪ್ರಕಾರ sir, it is a 2h divided by g. So t that is equals to, sir, it is a 2 into height ಎಷ್ಟಿದೆ sir, it is a 490. So all divided by 10. Okay, so ಪಟ್ಟ ಅಂತ ತಗೊಂಡ್ಬಿಡೋಣ. ಏನಿದೆ sir, 2 into 490. Okay, so 490 divided by 10. 98. Okay, so t is equals to 98. Okay, so then underscore it ತಗೊಂಡ್ರೆ that is 9.8. Okay, 99 ಇದೆ. Okay, so seconds. ಇದನ್ನ ಅಪ್ರಾಕ್ಸಿಮೇಟ್ ಆಗಿ ನಾನು 10 seconds ಅಂತ ಬರ್ಕೋಬಹುದು. Okay, so 10 seconds. Okay, ಅಪ್ರಾಕ್ಸಿಮೇಷನ್ ತಗೊಳ್ತಾ ಇದ್ದೀನಿ. And the second one ಯಾವುದು? The distance. Okay, second one, the distance. That means a range. So ut. Okay, so ut. So u ಎಷ್ಟಿದೆ sir, it is a 98. Okay, so this is the speed. And the t value is sir 10. Okay, so therefore r is equals to 980 meter. Okay, so 980 meter. And the next one, third case. Okay, so third case ಅಲ್ಲಿ the velocity with which the projectile hits the ground. That means the final velocity, that is equals to, sir, it is a u square plus a 2gh ಇದೆ. Okay, and v that is equals to under square root u square ಎಷ್ಟಾಗುತ್ತೆ, u square that is 98 meter per second square plus 2 into 10 into height ಎಷ್ಟಿದೆ 490. Okay, so v that is equals to ಎಷ್ಟಾಗುತ್ತೆ ಇದು 98 into 98, 98 into 98. Okay, so that is a 96. Okay, so that is a 9604. So plus 2 into 10 into and 490. Okay, so that is 9800. Okay, so 9800. Okay, so ಎರಡನ್ನ ಕಂಬೈನ್ ಮಾಡಿದ್ರೆ ಎಷ್ಟಾಗುತ್ತೆ sir, it is a 9604. Okay, so 19404 ಅಂತ ಬರ್ತದೆ. Okay, so 19404. ಅದನ್ನ ಆಚೆ ತಗೊಂಡ್ರೆ ಅಂಡರ್ ಸ್ಕ್ವೇರ್ ರೂಟ್ ಇಂದ 139. ಫೈನಲ್ ವೆಲಾಸಿಟಿ ಎಷ್ಟು? ಸೊ 139.29 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಇಲ್ಲಿ ನಿಮಗೆ ಯಾವ್ದು ಸಿಗುತ್ತೆ? ಸೊ 3 ಕೇಸಸ್ ಸಿಕ್ತು. ಓಕೆ, ಸೊ ದಟ್ ಇಸ್ ಟೈಮ್ ಆಫ್ ಫ್ಲೈಟ್, ಆಮೇಲೆ ರೇಂಜು ಮತ್ತೆ ವೆಲಾಸಿಟಿ, ಫೈನಲ್ ವೆಲಾಸಿಟಿ ಸಿಕ್ಕಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್,
ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಸೊ ಇನ್ನ ಆಬ್ಲಿಕ್ ಪ್ರೊಜೆಕ್ಷನ್ ಫ್ರಮ್ ಅ ಹೈಟ್. ಓಕೆ, ಆಬ್ಲಿಕ್ ಪ್ರೊಜೆಕ್ಷನ್ ಫ್ರಮ್ ಅ ಹೈಟ್. ಸೊ ಕೇಸ್ 1 ಇವಾಗ ಅಬೋವ್ ದ ಗ್ರೌಂಡ್. ಓಕೆ, ಸೇ ಅಬೋವ್ ದ ಗ್ರೌಂಡ್ ನೋಡ. ಇವಾಗ ಗ್ರೌಂಡ್ ಟು ಗ್ರೌಂಡ್ ಆಯ್ತು, ಆಮೇಲೆ ಹಾರಿಜೆಂಟಲ್ ಪ್ರೊಜೆಕ್ಟೈಲ್ ಆಯ್ತು. ಇವಾಗ ಅಬೋವ್ ದ ಗ್ರೌಂಡ್ ಪ್ರೊಜೆಕ್ಟಿಂಗ್ ಅಪ್ವರ್ಡ್ ಅಂಡ್ ಪ್ರೊಜೆಕ್ಟಿಂಗ್ ಡೌನ್ವರ್ಡ್, ಎರಡು ಕೇಸ್ ಅನ್ನು ನೋಡಿದ್ರೆ ಸಾಕು, ನಮ್ದು ಕಂಪ್ಲೀಟ್ ಆಯ್ತು. ಓಕೆ ಓಕೆ, ಸೊ ಪ್ರೊಜೆಕ್ಷನ್ ಫ್ರಮ್, ಓಕೆ, ಸೊ ಪ್ರೊಜೆಕ್ಷನ್ ಫ್ರಮ್, ಓಕೆ, ಸೊ ಪ್ರೊಜೆಕ್ಷನ್ ಫ್ರಮ್ ಅ ಹೈಟ್ ಅಟ್ ಅನ್ ಆಂಗಲ್ ಥೀಟಾ ಅಬೋವ್ ದ ಹಾರಿಜೆಂಟಲ್. ಓಕೆ ರೈಟ್. ಸೊ ಇವಾಗ ನಾನೇನ್ ಮಾಡ್ತೀನಿ ಇದನ್ನ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಗ್ರೌಂಡ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಗ್ರೌಂಡ್ ಅಂಡ್ ಇದರಲ್ಲಿ ನಾನೊಂದು ಟವರ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಟವರ್. Okay, so let's say this is the tower of a height h, of a height tower h. Okay, and ಇಲ್ಲಿಂದ ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಪಾಯಿಂಟ್, ಓಕೆ, ಸೊ ಒಂದು ಪಾಯಿಂಟ್ ನ, ಐ ಮೀನ್ಸ್ ಪಾರ್ಟಿಕಲ್ ನ ಇಲ್ಲಿಂದ ಪ್ರೊಜೆಕ್ಟ್ ಮಾಡ್ತೀನಿ. ಯಾವ ಕಡೆ? ಪ್ರೊಜೆಕ್ಟಿಂಗ್ ಅಪ್ವರ್ಡ್ ಅಬೋವ್ ದ ಹಾರಿಜೆಂಟಲ್. ಹಾರಿಜೆಂಟಲ್ ಅಂದ್ರೆ ಲೆಟ್ಸ್ ಸೇ ದಿಸ್ ಇಸ್ ದ ಹಾರಿಜೆಂಟಲ್. ಓಕೆ, ಸೊ ದಿಸ್ ಇಸ್ ದ ಹಾರಿಜೆಂಟಲ್. ಓಕೆ, ಅಂಡ್ ಪ್ರೊಜೆಕ್ಟೆಡ್ ಅಪ್ವರ್ಡ್. ಓಕೆ, ಸೊ ಅಬೋವ್ ಅಂದ್ರೆ ಲೈಕ್ ದಿಸ್. Okay, so this is the initial velocity. Okay, initial velocity with respect to theta. ಇದೇನಾಗುತ್ತೆ, ಈ ತರ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬಂದು ಬೀಳುತ್ತೆ. ಓಕೆ, ಈ ತರ ಕೆಳಗಡೆ ಬಂದು ಬೀಳುತ್ತೆ. ರೈಟ್? ಎಸ್ ಸರ್, ಇಷ್ಟಾಯ್ತಾ? ಸೊ ಇದನ್ನ ನಾವು ರೇಂಜು ಅದೆಲ್ಲ ನಮಗೆ ಗೊತ್ತಿದೆ. ಓಕೆ, ಸೊ ರೇಂಜು ಆಮೇಲೆ ಯು ಎಕ್ಸ್ ಅವೆಲ್ಲ ಗೊತ್ತಿದೆ. ಅಂಡ್ ಈ ಕಡೆ ತಗೊಂಡ್ರೆ ದಟ್ ಈಸ್ ಯು ಕಾಸ್ ಥೀಟಾ. ಓಕೆ, ಸೊ ದಿಸ್ ಇಸ್ ಯು ಕಾಸ್ ಥೀಟಾ. ಅಂಡ್ ಈ ಕಡೆ ತಗೊಂಡ್ರೆ so that is u sin theta. Okay, so this is u sin theta. Right. ಇಲ್ಲಿ ನಿಮ್ಗೆ ಬೇಕಾದ ಮೇನ್ ಆಗಿ ಟೈಮ್ ಆಫ್ ಫ್ಲೈಟ್ ಮತ್ತೆ ಎಷ್ಟು ಮ್ಯಾಕ್ಸಿಮಮ್ ಹೈಟ್ ಹೋಗುತ್ತೆ ಅನ್ನೋದು. ಓಕೆ, ಸೊ ದಿಸ್ ಒನ್ ಯು ಕ್ಯಾನ್ ಕಾಲ್ ಇಟ್ ಆಸ್, ಓಕೆ, ಸೊ ದಿಸ್ ಒನ್ ಯು ಕ್ಯಾನ್ ಕಾಲ್ ಇಟ್ ಆಸ್ maximum height from the horizontal. Okay, so that is the maximum height horizontal. Now, so first horizontal motion ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, so horizontal motion, same equation of motion ಯೂಸ್ ಮಾಡಿ. Horizontal motion. Okay, so that is the horizontal motion. Fine. ಈ horizontal motion ಕನ್ಸಿಡರ್ ಮಾಡ್ಕೊಂಡಾಗ so ux that is equals to ಎಷ್ಟಾಗುತ್ತೆ? u cos theta. and ax ಎಷ್ಟಾಗುತ್ತೆ? sir, it is equals to 0. and vx that is equals to ux plus ax into t. so that is nothing but a ux. Okay, so vx that is equals to ux ಏನೋ, sir, it is a u cos theta ಆಗುತ್ತೆ. ಕ್ಲಿಯರಾ? and distance traveled. Okay, so that is the distance traveled ಎಷ್ಟಾಗುತ್ತೆ? so yes, okay, so yes ಕನ್ಸಿಡರ್ ಮಾಡ್ಕೊಂಡ್ರೆ yes x that is equals to so ut the plus of ax t square. Okay, yes sir. ಇಲ್ಲಿ ನಮಗೆ ಇಲ್ಲಿ ax 0 ಆಗಿರೋದ್ರಿಂದ ಇದಿಷ್ಟು ಸಹಿತ 0 ಆಗುತ್ತೆ. Okay, so x that is equals to u cos theta into t. Okay, so t ಗೆ ಕನ್ಸಿಡರ್ ಮಾಡ್ಕೊಂಡ್ರೆ, okay, so t ಗೆ ಕನ್ಸಿಡರ್ ಮಾಡ್ಕೊಂಡ್ರೆ that is x divided by u cos theta ಆಗುತ್ತೆ. Okay, so that is a u cos theta. ಓಕೆ, ಡನ್. ಓಕೆನಾ? ಟಿ ಉಳಿತು. ನಮಗೆ ಸೆಕೆಂಡ್ ವರ್ಟಿಕಲ್ ಮೋಷನ್ ನ ಕನ್ಸಿಡರ್ ಮಾಡ್ಕೋಣ. ಓಕೆ, ಸೊ ವರ್ಟಿಕಲ್ ಮೋಷನ್. ಓಕೆ, ಸೊ ದಟ್ ಈಸ್ ವರ್ಟಿಕಲ್ ಮೋಷನ್. ವರ್ಟಿಕಲ್ ಮೋಷನ್ ನ ಕನ್ಸಿಡರ್ ಮಾಡ್ಕೋಣ. ಸೊ ವರ್ಟಿಕಲ್ ಮೋಷನ್. ಸೊ ವರ್ಟಿಕಲ್ ಮೋಷನ್ ಇದರಲ್ಲಿ ಯು ವೈ ಏನಾಗುತ್ತೆ? ಯು ಸೈನ್ ಥೀಟಾ. ಓಕೆ, ಸೊ ದಟ್ ಈಸ್ ಯು ಸೈನ್ ಥೀಟಾ. ಅಂಡ್ ಎ ವೈ ಇಟ್ ಇಸ್ ಅ ಮೈನಸ್ ಜಿ. ಸೊ ದೇರ್ ಫೋರ್ ವಿ ವೈ ಏನಾಗುತ್ತೆ? ಸರ್, ಇಟ್ ಇಸ್ ಅ ಯು ವೈ ಪ್ಲಸ್ ಎ ವೈ ಟಿ. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಯು ವೈ ದಟ್ ಈಸ್ ಈಕ್ವಲ್ಸ್ ಟು ಯು ಸೈನ್ ಥೀಟಾ ಮೈನಸ್ ಜಿ ಟಿ. ಓಕೆ, ಎಸ್ ಸರ್, ಇಷ್ಟ ಆಯ್ತಾ? And the next one, displacement. Sy that is equals to uy t the plus of ay t square. Okay, so this is ಯಾಕೆಂದ್ರೆ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಕೆಳಗಡೆ ಬರುತ್ತೆ, ಫೈನಲ್ ಪೊಸಿಷನ್. ಸೊ ದಟ್ ಈಸ್ ಈಕ್ವಲ್ಸ್ ಟು ಎಚ್. ಓಕೆ, ಸೊ ಇಲ್ಲಿ ಎಚ್ ಅಂತ ಕನ್ಸಿಡರ್ ಮಾಡ್ಕೋತೀರಾ. and that is equals to uy u sin theta. Okay, so into t the plus of minus g and t square. Okay, yes sir. and minus h, so that is equals to ಇದನ್ನ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ? ಸರ್, ಯು, ಓಕೆ, ಯು ಸೈನ್ ಥೀಟಾ ಇಂಟು ಟಿ ದಟ್ ಈಸ್ ಈಕ್ವಲ್ಸ್ ಟು ಆಫ್ ಜಿ ಟಿ ಸ್ಕ್ವೇರ್. ಓಕೆ, ಸೊ ಆಫ್ ಜಿ ಟಿ ಸ್ಕ್ವೇರ್. ಕ್ಲಿಯರಾ? ಎಸ್ ಸರ್. ಅಂಡ್ ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಟಿ ಸ್ಕ್ವೇರ್ ಕನ್ವರ್ಟ್ ಮಾಡ್ಕೊಳ್ಳಿ. ಆಫ್ ಜಿ ಟಿ ಸ್ಕ್ವೇರ್, ಓಕೆ, ಈ ಕಡೆ ತಂದ್ರೆ ಪ್ಲಸ್ ಆಯ್ತು. ಸೊ ಯು ಸೈನ್ ಥೀಟಾ ಇಂಟು ಟಿ
ಓಕೆ ಎಸ್ ಸರ್ ಅಂಡ್ ದ ನೆಕ್ಸ್ಟ್ ಏನ್ ಬರುತ್ತೆ ಮೈನಸ್ ಎಚ್ ದಟ್ ಈಸ್ ಈಕ್ವಲ್ಸ್ ಟು 0 ಅಂಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ದಟ್ ಈಸ್ ಜಿ ಟಿ ಸ್ಕ್ವೇರ್ ಮೈನಸ್ 2u sin theta ಇಂಟು ಟಿ ಮೈನಸ್ 2h ಇಸ್ ಈಕ್ವಲ್ ಟು 0. ಇವಾಗ ಟೈಮ್ ಆಫ್ ಫ್ಲೈಟ್ ನ ಯಾವ ತರ ಫೈಂಡ್ ಮಾಡ್ತೀರಾ? ಸೊ ಟೈಮ್ ಆಫ್ ಫ್ಲೈಟ್ ನ ಯಾವ ತರ ಫೈಂಡ್ ಮಾಡ್ತೀರಾ? ಸೊ ಟೈಮ್ ಆಫ್ ಫ್ಲೈಟ್ ನ ಸೊ ಯೂಸ್ ಕ್ವಾಡ್ರಾಟಿಕ್ ಇಕ್ವೇಶನ್. ಓಕೆ, ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಯಾವ ತರ ಫೈಂಡ್ ಮಾಡ್ತೀರಾ ನೆಕ್ಸ್ಟ್ ಸ್ಲೈಡ್ ನಲ್ಲಿ ಬರೀತೀನಿ. ಓಕೆ ಓಕೆ ಇದನ್ನ ಚೇಂಜ್ ಮಾಡಬೇಕು ಕಸ್ಟಮ್. ಓಕೆ ಡನ್. ಇವಾಗ ನೋಡಿ, ಸೊ ನಿಮಗೆ ನೆನಪಿದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಬಿ. ಓಕೆ, ಸೊ ಮೈನಸ್ ಬಿ ಸೊ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ 4ac ಸೊ ಡಿವೈಡೆಡ್ ಬೈ 2a. ಇನ್ ದ ಸೇಮ್ ವೇ ಇಲ್ಲೂ ಸಹ ಅಷ್ಟೇ, ಮೈನಸ್ ಬಿ ಸೊ ಪ್ಲಸ್ ಆರ್ ಮೈನಸ್ ಅಂಡರ್ ಸ್ಕ್ವೇರ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಸೊ ಡಿವೈಡೆಡ್ ಬೈ 2a. ಬಟ್ ಇಲ್ಲಿ ಎ ವ್ಯಾಲ್ಯೂ ಎಷ್ಟಾಗುತ್ತೆ ಸರ್? ಇಟ್ ಇಸ್ ಅ ಜಿ. ಅಂಡ್ ಬಿ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದು. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಸೈನ್ ಟೀಟಾ ಅವೆಲ್ಲ. ಓಕೆ, ಸೊ ಟಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಟಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಎಷ್ಟಿದೆ ಅದು ಟಿ ವ್ಯಾಲ್ಯೂ? ಸೊ ಟಿ ವ್ಯಾಲ್ಯೂ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಅಂತ ಇದೆ. ಓಕೆ, ಎಕ್ಸ್ ಡಿವೈಡೆಡ್ ಬೈ ಯು ಕಾಸ್ ಅಂತ ಬರುತ್ತೆ. ಅದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಓಕೆ, ಸೊ ಈ ತರ ಯೂಸ್ ಮಾಡೋ ಮೂಲಕ ಯು ಕ್ಯಾನ್ ಯುಟಿಲೈಸ್, ಯು ಕ್ಯಾನ್ ಫೈಂಡ್ ಔಟ್ ಅ ಟೈಮ್ದು. ಓಕೆ, ಸೊ ಟೈಮ್ ಯು ಕ್ಯಾನ್ ಫೈಂಡ್ ಇಟ್ ಔಟ್. ಓಕೆ ರೈಟ್. ಸಿಮಿಲರ್ಲಿ ಇದನ್ನು ಸಹ ಓಕೆ, ಸೊ ಇದನ್ನೊಂದು ನಿಮಗೆ ಥ್ರೋಯಿಂಗ್ ವರ್ಟಿಕಲಿ ಡೌನ್ವರ್ಡ್. ಓಕೆ, ಸೊ ಥ್ರೋಯಿಂಗ್ ವರ್ಟಿಕಲಿ ಡೌನ್ವರ್ಡ್ ನ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಥ್ರೋಯಿಂಗ್ ವರ್ಟಿಕಲಿ ಡೌನ್ವರ್ಡ್. ಓಕೆನಾ ರೈಟ್. ಸೊ ನೆಕ್ಸ್ಟ್ ಇದನ್ನ ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್ ಕ್ವಶನ್. ಓಕೆ, ಸೊ ವರ್ಟಿಕಲಿ ಡೌನ್ವರ್ಡ್. ಎಸ್ 4 ಕೇಸಸ್ ಮುಗ್ದೋಯ್ತು ಇವಾಗ. ಅಂಡ್ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ಒಂದು ಬಿಲ್ಡಿಂಗ್ ಮೇಲಿಂದ ಡಿಫ್ರೆಂಟ್ ಆಂಗಲ್ಸ್ ಅಲ್ಲಿ ಥ್ರೋ ಮಾಡ್ತಾ ಇದೀವಿ. ಓಕೆ, ಸೊ ಡಿಫ್ರೆಂಟ್ ಆಂಗಲ್ಸ್ ಅಲ್ಲಿ ಥ್ರೋ ಮಾಡ್ತಾ ಇದೀವಿ. ಒಂದು ಹಾರಿಜೆಂಟಲ್ ಆಗಿ ಥ್ರೋ ಮಾಡ್ತಾ ಇದೀವಿ ಅಬೋವ್ ದ ಬಿಲ್ಡಿಂಗ್, ಅಂಡ್ ಇನ್ನೊಂದು ವರ್ಟಿಕಲಿ ಥ್ರೋ ಮಾಡ್ತಾ ಇದೀವಿ ಸೆಕೆಂಡ್ ಒನ್, ಅಂಡ್ ಥರ್ಡ್ ಒನ್ ವರ್ಟಿಕಲಿ ಡೌನ್ವರ್ಡ್. ನೋಡಿ, ಫಸ್ಟ್ ಒನ್ ಹಾರಿಜೆಂಟಲ್, ನೆಕ್ಸ್ಟ್ ಒನ್ ವರ್ಟಿಕಲ್ ಅಪ್ವರ್ಡ್, ನೆಕ್ಸ್ಟ್ ಒನ್ ವರ್ಟಿಕಲಿ ಡೌನ್ವರ್ಡ್, ಅಂಡ್ ಇನ್ನೊಂದು ಪ್ರೊಜೆಕ್ಟೈಲ್. ಓಕೆ, ಸೊ ದಟ್ ಈಸ್ ಆಂಗಲ್ ಬಿಟ್ವೀನ್ 0 ಅಂಡ್ 90 ಡಿಗ್ರಿ. ಈ 4 ಕೇಸಸ್ ಅಲ್ಲೂ ಸಹ ನಿಮಗೆ ಫೈನಲ್ ವೆಲಾಸಿಟಿ ಅನ್ನೋದು ರಿಮೈನ್ಸ್ ಸೇಮ್ ಆಗುತ್ತೆ. ಯಾಕೆಂದ್ರೆ ಇಟ್ ಡಸ್ ನಾಟ್, ಓಕೆ, ಸೊ ಇಟ್ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ಅ ಟೈಮ್. ಇಲ್ಲಿ ನೋಡಿ, 4 objects are projected with the same speed u from the top of a tower of a height h as shown in the figure. Then their speed when they reach the ground will be same. ಇದಾದ್ರಾಗಿರ್ಲಿ ಇದಾದ್ರಾಗಿರ್ಲಿ ಸೇಮ್ ಆಗುತ್ತೆ. ಓಕೆ, ಸೊ ಸೇಮ್ ಸ್ಪೀಡ್ ಅಲ್ಲಿ ಥ್ರೋ ಮಾಡಿದ್ರೆ ಓಕೆ, ಸೊ ಇಟ್ ಇಸ್ ಬಿಕಾಸ್ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಆಂಗಲ್. ಓಕೆ, ಸೊ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಥೀಟಾ. ಸೊ ವಿ ಇಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಪ್ಲಸ್ 2gh. ನಾನು ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಓಕೆನಾ ರೈಟ್ ಸರ್. ಎಸ್ ವೆರಿ ಫಸ್ಟ್ ಕ್ವಶನ್. ಓಕೆ, ಸೊ ವೆರಿ ಫಸ್ಟ್ ಕ್ವಶನ್. ಓಕೆ, ಏನ್ ಹೇಳ್ತಾರೆ ಅದಿಲ್ಲ, ಡಯಾಗ್ರಾಮ್ ನ ಅರ್ಥ ಮಾಡ್ಕೊಳ್ಳಿ. ಸೊ ಡಯಾಗ್ರಾಮ್ ನ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಟೈಮ್ ಆಫ್ ಫ್ಲೈಟ್ ನ ಫೈಂಡ್ ಮಾಡ್ಬೇಕು. ಓಕೆ, ಸೊ ಟೈಮ್ ಆಫ್ ಫ್ಲೈಟ್ ಇದು ಥ್ರೋಯಿಂಗ್ ಪಾರ್ಟ್. ಅಂದ್ರೆ ನೆಕ್ಸ್ಟ್ ಒನ್ ಹಾರಿಜೆಂಟಲ್ ರೇಂಜ್. ಓಕೆ, ಸೊ ಹಾರಿಜೆಂಟಲ್ ರೇಂಜ್ ನ ಫೈಂಡ್ ಮಾಡಬೇಕು. ಸೊ ಫಸ್ಟ್ ನೋಡ್ಕೊಳ್ಳಿ, ಫಸ್ಟ್ ಇದನ್ನ ರಿಸಾಲ್ವ್ ಮಾಡಿದ್ರೆ ಯಾವ ತರ ಆಗುತ್ತೆ ರಿಸಾಲ್ವ್ ಮಾಡಿದ್ರೆ? ಓಕೆ, ಸೊ ರಿಸಾಲ್ವ್ ಮಾಡಿದ್ರೆ ನಾನು ಇಲ್ಲ ಬರೀತೀನಿ. ಸೊ ಇದನ್ನ ನಾನು ರಿಸಾಲ್ವ್ ಮಾಡಿದ್ರೆ ದಟ್ ಈಸ್ ಯು ಎಕ್ಸ್ ದಟ್ ಈಸ್ ಈಕ್ವಲ್ಸ್ ಟು ಯು. Okay, so that is equals to cos 45, okay, degree, and this one uy. Okay, so that is the uy that is equals to estagutte sir? It is the u sin theta. Okay, so that is the u sin theta. It is throwing downward alva. Yes sir, sin 45. Okay, so this is the theta na bariyana. Okay, so this is theta, right? So ಇದು positive angle, this is a negative angle. Okay, right. So first ನಾನು ಏನು ಮಾಡ್ತೀನಿ, so ux ನ ಫೈಂಡ್ ಮಾಡ್ತೀನಿ. Okay, so u that is a 40 so root 2 into cos 45. Okay, so cos 45 ಎಷ್ಟಾಗುತ್ತೆ sir? ux that is equals to 40 so root 2. So cos 45 that is a root 2. Okay, so root 2 root get cancel, and this is the 40 so meter per second. Okay sir, ux ಅಂತೂ ಸಿಕ್ತು. And the next one uy. Okay, so that is the uy. Okay, so uy ಎಷ್ಟು ಬರುತ್ತೆ sir? 4, it is a negative sign. Okay, so 4 root 2 and sin 45 that is also root 2. Okay, so sin 45 that is the 1 by root 2 ne. So uy that is equals to minus 40 so meter per second. Okay, right. ಇವಾಗ ಹಾರಿಜೆಂಟಲ್ ಮೋಷನ್. ಓಕೆ, ಹಾರಿಜೆಂಟಲ್ ಮೋಷನ್. Okay, so horizontal motion. Okay, ಈ ಹಾರಿಜೆಂಟಲ್ ಮೋಷನ್ ಅಲ್ಲಿ, ಓಕೆ, ಸೊ ಹಾರಿಜೆಂಟಲ್ ಮೋಷನ್ ಅಲ್ಲಿ ಏನೇನು ಬರುತ್ತೆ? ದ ಫಸ್ಟ್ ಒನ್ ux. ಸೊ ux is equals to 40 so meter per second.
ax that is equals to 0. And vx, so that is equals to ux plus ax into t. So therefore, it has remained same, that is a 40 meter per second only. Yakandre ax is equals to 0. And the next to displacement. Okay, so displacement along x-axis nodkondre. Okay, so displacement along x-axis nodkondre, that is x. So that is equals to ux into t. Okay, so ಇಲ್ಲಿ ಟೈಮ್ ಏನಾದ್ರು ಕೊಟ್ಟವರ ಟೈಮ್ ಆಫ್ ಲೈಟ್ ನ ಫೈಂಡ್ ಮಾಡಬೇಕು. ಸೊ t that is equals to, okay, so x divided by ux. So that means x divided by 40. Okay, so let's say this is equation 1. Right? So horizontal motion ಮುಗೀತು. ಇವಾಗ vertical motion ಕಡೆ ಹೋಗೋಣ. Okay, so vertical motion. So vertical motion. Okay, so that is vertical motion. Okay, so vertical motion. ಈ vertical motion ನೋಡಿದಾಗ ನಮಗೆ yes, time of flight first ಬೇಕಾಗಿರೋದು. So first uy. Okay, so uy that is also so minus 40. Okay, so minus 40 so meter per second, and ay that is equals to minus 10. Okay, so minus 10 meter per second square. And vy ಏನು ಸಿಗುತ್ತೆ ನಿಮಗೆ vy? So vy that is equals to, okay, so uy so plus ay into t. Okay, yes sir. vy ಆಲ್ರೆಡಿ ಬಂದಿದೆ. ಓಕೆನಾ? vy ಎಲ್ಲಿ ಬಂತು? ಹಾ, ಈ ಕಡೆ ಅಲ್ವಾ? ಸೊ vy that is equals to uy ಎಷ್ಟಿದೆ ಸರ್? ಇಟ್ ಇಸ್ a minus 40 and minus 10 into t. Okay, yes sir. So let's say this is equation 2. ನನಗೆ ಬೇಕಾಗಿರೋದು ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ನನಗೆ ಬೇಕಾಗಿರೋದು ಡಿಸ್ಪ್ಲೇಸ್ಮೆಂಟ್. ಸೊ s is equals to, okay, so sy that is equals to uyt so plus of ayt square. ಸೊ ಇಲ್ಲಿ ನನಗೆ ಕೆಳಗಡೆ ಇರೋದ್ರಿಂದ ಸೊ ನಾನು ಹೈಟ್ ನ ಕ್ಯಾನ್ಸಲ್ ಮಾಡ್ಕೊತೀನಿ. ಓಕೆ, ಸೊ ಮೈನಸ್ h uy. ಓಕೆ, ಸೊ uy into t ಸೊ ಪ್ಲಸ್ ಆಫ್ uy, y ನು ಸಹಿತ ನೆಗೆಟಿವ್ ಅಲ್ವಾ? ಸೊ uy into t ಸೊ ಪ್ಲಸ್ ಆಫ್ ay minus g into t square. Okay, so minus h minus uy into t so minus gt square so divided by 2. ಇದನ್ನ ಒಂದ್ ಕಡೆ ತರೋಣ. ಓಕೆ, ಸೊ that is gt square divided by 2 so plus uy into t. Okay, so minus h that is equals to 0 and gt square. Okay, so that is gt square ಈ 2 ನಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. Okay, so plus 2 into uy. Okay, so into t, so that is minus 2h. Okay, and ಈ ಇಕ್ವೇಶನ್ ನ ಯಾವ್ದಕ್ಕೆ ಕಂಪೇರ್ ಮಾಡ್ಕೋಬೇಕು ಗೊತ್ತಾ? ಓಕೆ, ಯಾವ್ದಕ್ಕೆ ಕಂಪೇರ್ ಮಾಡ್ಕೋಬೇಕು ಸರ್? ಇಟ್ ಇಸ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ಇದಕ್ಕೆ ಕಂಪೇರ್ ಮಾಡ್ಕೊಳ್ಳಿ. a ವ್ಯಾಲ್ಯೂ ಏನಿದೆ ಸರ್? ಇಟ್ ಇಸ್ g. ಓಕೆ, ಸೊ g ವ್ಯಾಲ್ಯೂ ಓಕೆ ಆಲ್ರೆಡಿ ಸಬ್ಸ್ಟಿಟ್ಯೂಟ್ ಆಗಿದೆ. ಸೊ ದಟ್ ಈಸ್ ಈಕ್ವಲ್ಸ್ ಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅಂಡ್ b ವ್ಯಾಲ್ಯೂ ಏನಿದೆ ಸರ್? ಇಟ್ ಇಸ್ 2 ಟೈಮ್ಸ್ ಆಫ್ uy. ಓಕೆ, ಸೊ 2 ಇಂಟು ಆಲ್ರೆಡಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ, ದಟ್ ಇಸ್ 10 40 ಅಲ್ವಾ? ಸೊ ದಟ್ ಇಸ್ 80 ಮೀಟರ್ಸ್ ಅಲ್ವಾ? ಸೊ ಯಾವ್ದದು ಬಿ ವ್ಯಾಲ್ಯೂ uy that is minus 40. Okay, so minus 40 already ನಾವು ಸಿಂಪ್ಲಿಫಿಕೇಶನ್ ಮಾಡಿದ್ದೀವಿ. Okay, and the next one c that is a minus 2h. Okay, so minus 2h ಅಂತಂದ್ರೆ that is a minus 2 into 100, that is a minus 200. Okay, ಸಿಂಪ್ಲಿಫಿಕೇಶನ್ ಮಾಡೋಣ. ಏನು ಸರ್? t that is equals to minus b so plus or minus b square minus 4ac so divided by 2a. So that is equals to, so b value ಏನಿದೆ ಸರ್? ಇಟ್ ಇಸ್ 80 so 80 square. Okay, minus b plus or minus ಅಂಡರ್ ಸ್ಕ್ವೇರ್ ಇಟ್. ಇದು ಮೈನಸ್ ಬಿ ಅಷ್ಟೇ. ಸೊ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅಂಡರ್ ಸ್ಕ್ವೇರ್ ಇಟ್. ಸೊ ಬಿ ಸ್ಕ್ವೇರ್ ಎಷ್ಟಾಗುತ್ತೆ? ಸೊ ದಟ್ ಈಸ್ 80 ಹೋಲ್ ಸ್ಕ್ವೇರ್ ಮೈನಸ್ 4. ಎ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 10. ಓಕೆ, ಅಂಡ್ ಸಿ ವ್ಯಾಲ್ಯೂ ಎಷ್ಟಿದೆ? ಸಿ ವ್ಯಾಲ್ಯೂ ದಟ್ ಈಸ್ minus 200. Okay, so minus 200 divided by 2 into a value, that is 10. Okay, so t that is equals to the minus 80 plus or minus under square root. So 6400 minus of minus plus ಎರಡಾಕ್ಲೆ into, okay, so 8. Okay, so 3 zeros. So all divided by 20. Okay, right. So minus 80 plus or minus under square root ಎಷ್ಟಾಗುತ್ತೆ ನೋಡಿ? ಸಿಂಪ್ಲಿಫಿಕೇಶನ್ ಮಾಡಿ, ಸಿಂಪ್ಲಿಫಿಕೇಶನ್. Okay, so 4 into 10 into 200, so that is 8000 plus 6400, 4144
00 so divided by 20. Okay, so t that is equals to, okay, so t that is equals to minus 80 so plus or minus ಇದನ್ನ ಅಂಡರ್ ಸ್ಕೋರ್ ರೂಟ್ ಮಾಡಿದ್ರೆ 120 ಆಗುತ್ತೆ. ಓಕೆ, ಸೊ ದಟ್ ಇಸ್ 120 ಡಿವೈಡೆಡ್ ಬೈ 20. ಓಕೆ, ಸೊ ಇಲ್ಲಿ ಎರಡು ಕೇಸ್ ಬರುತ್ತೆ, ಒಂದು 80 ಪ್ಲಸ್ 120. ಓಕೆ, ಸೊ ಇದನ್ನ ಸ್ಪ್ಲಿಟ್ ಮಾಡೋಣ. ಸೊ t is equals to minus 80 so plus 120 so divided by 20 and ಇನ್ನೊಂದು t is equals to minus 80 minus 120 divided by 20. ಇದಂತೂ ಪಾಸಿಬಲ್ ಇಲ್ಲ, ಯಾಕೆಂದ್ರೆ ಟೈಮ್ ಕೆನಾಟ್ ಬಿ ನೆಗೆಟಿವ್. ಓಕೆ, ಸೊ ಟೈಮ್ ಕೆನಾಟ್ ಬಿ ನೆಗೆಟಿವ್. ಸೊ t is equals to ಎಷ್ಟಾಗುತ್ತೆ? ಸೊ 120 minus 80 that is equals to 40 so divided by 2. So t is equals to 2 seconds. Okay, so t is equals to 2 seconds ಆಯ್ತು. ಓಕೆನಾ? ನೆಕ್ಸ್ಟ್ ಏನ್ ಕೇಳಿರೋದು? ಹಾರಿಜೆಂಟಲ್ ರೇಂಜ್. ಓಕೆ, ಸೊ ಹಾರಿಜೆಂಟಲ್ ರೇಂಜ್ ಅಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ux. ಓಕೆ, ಸೊ ಹಾರಿಜೆಂಟಲ್ ರೇಂಜ್ ಇಲ್ಲೇ ಬರೀತೀನಿ, ಹಾರಿಜೆಂಟಲ್ ರೇಂಜ್. ಸೊ ಹಾರಿಜೆಂಟಲ್ ರೇಂಜ್. ಓಕೆ, ಸೊ ಹಾರಿಜೆಂಟಲ್ ರೇಂಜ್. So horizontal range that is r. So that is r is equals to ux into t. Okay, so ux ಎಷ್ಟಿದೆ ಸರ್? It is a 40 into 2. Okay, so r is equals to 80 meters. Okay, so 80 meters is the right answer. Okay, so 80 meters is the right answer. ಕ್ಲಿಯರಾ? ಯಾರಿಗಾದ್ರೂ ಏನೋ ಡೌಟ್ ಇದೆನಾ? ಎಸ್, ಬೇಗ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆನಾ? ಯಾರಿಗಾದ್ರೂ ಏನೋ ಡೌಟ್ ಇದೆನಾ? ಸೊ ದಿಸ್ ಇಸ್ ಪ್ರೊಜೆಕ್ಟಿಂಗ್ ಡೌನ್ವರ್ಡ್. ಓಕೆ, ಸೊ ದಿಸ್ ಇಸ್ ಅ ಪ್ರೊಜೆಕ್ಟಿಂಗ್ ಡೌನ್ವರ್ಡ್. ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, and the next question. Yes. Illustration 2 ಏನ್ ಹೇಳ್ತಾರೆ ಅದು? A ball is thrown from the top of a tower with initial velocity of 10 meter per second at an angle of 30 degree with a horizontal. It hits the ground at a distance 17.3 meter from the base of the tower. Calculate the height of the tower ಅಂತ ಕೇಳ್ತಾರೆ. ಓಕೆ, height of the tower ಅಂತಂದ್ರೆ we are talking about like ವರ್ಟಿಕಲ್ ಮೋಷನ್ ಬಗ್ಗೆ ಮಾತಾಡ್ತಿದೀವಿ. ಓಕೆ, ಅಂಡ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಏನಂದ್ರೆ ಹಾರಿಜೆಂಟಲ್ ಮೋಷನ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ಹಾರಿಜೆಂಟಲ್ ಮೋಷನ್. ಓಕೆ, ಸೊ ಹಾರಿಜೆಂಟಲ್ ಮೋಷನ್. ಓಕೆ, ಸೊ ಹಾರಿಜೆಂಟಲ್ ಮೋಷನ್. ಓಕೆ, ಸೊ ದಟ್ ಇಸ್ ಹಾರಿಜೆಂಟಲ್ ಮೋಷನ್. ಓಕೆ ಸರ್, ಹಾರಿಜೆಂಟಲ್ ಮೋಷನ್ ಡನ್. ಹಾರಿಜೆಂಟಲ್ ಮೋಷನ್ ಇಲ್ಲಿ ನಮಗೆ ಬೇಕಾಗಿರೋದು ಕ್ಯಾಪಿಟಲ್ ಲೆಟರ್ ಎಚ್. ಓಕೆ, ಸೊ ಇಲ್ಲಿ ನಮಗೆ ಕೇಳಿರೋದು ಯಾವುದು? ಕ್ಯಾಲ್ಕುಲೇಟ್ ಹೈಟ್ ಆಫ್ ದ ಟವರ್ ದಟ್ ಇಸ್ ನಥಿಂಗ್ ಬಟ್ h is equals to question mark. ಓಕೆ, ಹಾರಿಜೆಂಟಲ್ ಮೋಷನ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ದಟ್ ಇಸ್ ux ದಟ್ ಇಸ್ ಈಕ್ವಲ್ಸ್ ಟು 5√3 ಮೀಟರ್ ಪರ್ ಸೆಕೆಂಡ್. ಆಲ್ರೆಡಿ ಕೊಟ್ಟಿದ್ದಾರೆ, ರಿಸಾಲ್ವ್ ಮಾಡಿಬಿಟ್ಟಿದ್ದಾರೆ ಅವರೇ. ಸೊ ax is equals to 0 and vx ಎಷ್ಟಾಗುತ್ತೆ ಸರ್? vx that is equals to ux only. So that is a 5√3. ಓಕೆ, ರೈಟ್ ಸರ್, ಇದೊಂದಾಯ್ತು. ಅಂಡ್ ಇಲ್ಲಿ ನಿಮಗೆ ಒಂದು ರೇಂಜ್ ಕೊಟ್ಟಿದ್ದಾರೆ. ಓಕೆ, ಇಟ್ ಇಟ್ಸ್ ದ ಗ್ರೌಂಡ್ ಅಟ್ ದ ಡಿಸ್ಟೆನ್ಸ್ 17.3 ಅಂತ. ಓಕೆ, ಸೊ r is equals to 17.3 meters. ಓಕೆ, ರೈಟ್. ಅಂಡ್ ನೆಕ್ಸ್ಟ್ ನಾವು ನೋಡೋದಾದ್ರೆ ಸೊ ರೇಂಜ್ ದಟ್ ಇಸ್ ಈಕ್ವಲ್ಸ್ ಟು ಸೊ ux ಇಂಟು ಟಿ. ಇಲ್ಲಿ ನಮಗೆ ಬೇಕಾಗಿರೋದು ಟಿ, ರೈಟಾ? ಎಸ್ ಸರ್, ಟಿ. ಸೊ ರೇಂಜ್ ಡಿವೈಡೆಡ್ ಬೈ ux. ಸೊ ದಟ್ ಈಸ್ ಈಕ್ವಲ್ಸ್ ಟು ರೇಂಜ್ ದಟ್ ಇಸ್ 17.3 ಸೊ ಡಿವೈಡೆಡ್ ಬೈ ux ದಟ್ ಈಸ್ ಈಕ್ವಲ್ಸ್ ಟು ಸೊ 5√3. ಎಷ್ಟಾಗುತ್ತೆ? ಎಷ್ಟು ಟೈಮ್ ತಗೊಳ್ತಾನೆ ಅನ್ನೋದು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಲ್ವಾ? ಎಕ್ಸ್ ಅಲ್ಲಿ ಬರುವಂಥ ಟಿನ ಎಲಿಮಿನೇಟ್ ಮಾಡ್ಬೇಕು ಅದಕ್ಕೆ. ಓಕೆನಾ? ನೆಕ್ಸ್ಟ್ ಒನ್ ಏನು ಸರ್? √3 ಅಂತಂದ್ರೆ ದಟ್ ಇಸ್ 17.3 ಸೊ ಡಿವೈಡೆಡ್ ಬೈ ಸೊ 5 into 1.73. okay, so that is equals to 17.3. okay, so √3 into 5 that is 8.66. okay, 8.66. 17.3 divided by 8.66 ಎಷ್ಟಾಯ್ತು? 1.99 ಇದೆಯಲ್ಲ. ಸೊ ಅದನ್ನ ಅಪ್ರಾಕ್ಸಿಮೇಟ್ಲಿ ಇದನ್ನ ಕ್ಯಾಪಿಟಲ್ ಲೆಟರ್ ಟಿ ಬದಲು ಸ್ಮಾಲ್ ಲೆಟರ್ ಟಿನೂ ಬರಿಬಹುದು, ನೋ ಪ್ರಾಬ್ಲಮ್. ಓಕೆ, ಸೊ 2 seconds. ಓಕೆ, ಸೊ 2 seconds ಟ್ರಾವೆಲ್ ಆಗುತ್ತೆ ಅಲಾಂಗ್ ಎಕ್ಸ್ ಆಕ್ಸಿಸ್. 2 seconds ಟ್ರಾವೆಲ್ ಆಗುತ್ತೆ. ಅಂಡ್ ನೆಕ್ಸ್ಟ್ ವರ್ಟಿಕಲ್ ಮೋಷನ್ ನ ಕನ್ಸಿಡರ್ ಮಾಡ್ಕೋಣ. ವರ್ಟಿಕಲ್ ಮೋಷನ್. ಓಕೆ, ಸೊ ವರ್ಟಿಕಲ್ ಮೋಷನ್. ಸೊ ವರ್ಟಿಕಲ್ ಮೋಷನ್. ಓಕೆ, ಸೊ ವರ್ಟಿಕಲ್ ಮೋಷನ್. ಈ ವರ್ಟಿಕಲ್ ಮೋಷನ್ ನ ಕನ್ಸಿಡರ್ ಮಾಡ್ಕೊಂಡಾಗ ಸೊ ವರ್ಟಿಕಲ್ ಮೋಷನ್ ನ ಕನ್ಸಿಡರ್ ಮಾಡ್ಕೊಂಡಾಗ ಸೊ uy ದಟ್ ಇಸ್ ಈಕ್ವಲ್ಸ್ ಟು ಎಷ್ಟಿದೆ? uy 5 meter per second. okay, so that is a 5 meter per second and acceleration along y-axis that is minus g. okay, so that is a minus 10 meter per second square. okay, right. So ಇವಾಗ ನನಗೆ ಬೇಕಾಗಿರೋದು ಲೈಕ್ ಹೈಟ್ ಆಫ್ ದ ಟವರ್. ಓಕೆ, ಸೊ ಹೈಟ್ ಆಫ್ ದ ಟವರ್ ಬೇಕಾಗಿರ್ತಾರೆ. ಅಟ್ ಅ ಮ್ಯಾಕ್ಸಿಮಮ್ ಹೈಟ್ ಏನಾಗಿರುತ್ತೆ? ವೆಲಾಸಿಟಿ 0. ಓಕೆ,
ರೈಟ್ ಸರ್. ಇವಾಗ ಹೈಟ್ ಎಸ್ ವೈ ದಟ್ ಈಸ್ ಈಕ್ವಲ್ಸ್ ಟು ಯು ವೈ ಸೊ ಇಂಟು ಟಿ ಸೊ ಪ್ಲಸ್ ಆಫ್ ಎ ವೈ ಇಂಟು ಟಿ ಸ್ಕ್ವೇರ್. ಓಕೆ, ಸೊ ಇದೇನಾಗುತ್ತೆ ಕೆಳಗಡೆ ಅಲ್ವಾ. ಸೊ ಇವಾಗ ಹೈಟ್ ಇವಾಗ ಬಾಲ್ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬೀಳುತ್ತೆ ತಾನೆ, ಇಲ್ಲಿ ಕೆಳಗಡೆ ಬೀಳುತ್ತೆ. ಫೈನಲ್ ಪೊಸಿಷನ್ ವಿತ್ ರೆಫರೆನ್ಸ್ ಪೊಸಿಷನ್, ಫೈನಲ್ ಪೊಸಿಷನ್ ಇಸ್ ಬಿಲೋ. ಬಿಲೋ ಅಂತಂದ್ರೆ ದಟ್ ಈಸ್ ಅ ಮೈನಸ್ ಹೈಟ್ and uy that is a phi. Okay, so uy fine, it is a positive and t that is equals to 2 seconds, correct? 2 seconds, ha 2 seconds, yes. And the next plus, okay, so plus half idu minus 10 and idu 2 square. Okay, and minus h that is equals to 2 ಐದ್ಲೆ 10. Okay, so minus 5 into ಎಷ್ಟಾಗುತ್ತೆ 2 ಐದ್ಲೆ 4. Okay, right sir. The minus h that is equals to 10 minus 20 5 4 20. Okay, so that is nothing but minus 10. So height negative negative get cancel agi, so 10 meter height aಗುತ್ತೆ. Okay, so that is the 10 meter height. Got my point? So that is the 10 meter height ಆಗುತ್ತೆ. Simple equation of motion ಯೂಸ್ ಮಾಡ್ಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗೋದು ಅಷ್ಟೇ. ಡನ್? ಎಸ್. ಅಂಡ್ ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನ್ ಏನಾದ್ರೂ ಇದೆನಾ? ಎಸ್, ಇದನ್ನ ನೀವು ಟೇಕ್ ಇಟ್ ಆಸ್ ಅ ಹೋಮ್ ವರ್ಕ್ ಕ್ವಶನ್. ಓಕೆ, ಸರ್ ಸಾಲ್ವ್ ಮಾಡಿ ನೀವು. Okay, so this is question number 3, illustration 3. Next question nodi. Yes, previous year questions nodi, previous year questions. So 2023. First question, horizontal bridge is built across the river. River. A student standing on the bridge throws a small ball vertically upward with a velocity 4 meter per second. The ball strikes the water surface after the 4 second. The height of the bridge above the water surface is. Okay. Really same as the previous concept. ಏನು? So sy, so that is equals to uy into t, so plus half ay, so t square. Okay, yes sir. ಇವ್ರು ಕೇಳ್ತಿರೋದು ಬ್ರಿಡ್ಜ್. ಓಕೆ, ಸೊ ಇವಾಗ ಪ್ರೊಜೆಕ್ಟೆಡ್ ಎಬೋ ದ ಬ್ರಿಡ್ಜ್ ಅಂತಂದ್ರೆ ದಟ್ ಈಸ್ ಏನೋ ಮೇಲ್ಗಡೆಯಿಂದ. ಓಕೆ, ಸೊ ಮೇಲ್ಗಡೆಯಿಂದ ಅಂದ್ರೆ ಇವಾಗ ಲಾಸ್ಟಿಗೆ ಕೆಳಗಡೆ ಬರುತ್ತೆ ತಾನೆ, ವಾಟರ್ ಮೇಲೆ ಬೀಳುತ್ತೆ. ಸೊ ವಾಟರ್ ಮೇಲೆ ಬೀಳಿದಾಗ ಸೊ ದಿಸ್ ಇಸ್ ಮೈನಸ್ ಎಚ್. ಸೇಮ್ ಕಣ, ಇದೇ 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 ಕಾನ್ಸೆಪ್ಟ್. ಓಕೆ, ಸೊ ಯಾವುದು ಇದು ಇದು ಯಾವುದು ಇದು ಸೇಮ್ ಕಾನ್ಸೆಪ್ಟ್. ಇಲ್ಲಿ ಇದು ಬ್ರಿಡ್ಜ್ ಅನ್ಕೊಳ್ಳಿ. ಓಕೆನಾ, ಇದು ಬ್ರಿಡ್ಜು, ಇದು ಕೆಳಗಡೆ ವಾಟರ್. ಓಕೆ, ಸೊ ಇದು ಬ್ರಿಡ್ಜು, ಇದು ಕೆಳಗಡೆ ವಾಟರ್. ಇಲ್ಲಿ ಕೆಳಗಡೆ ಬಂದ್ರೆ ಇದು ರೆಫರೆನ್ಸ್ ಪಾಯಿಂಟ್. ಇದು ಫೈನಲ್ ಆಗಿ ಕೆಳಗಡೆ ಬಂದು ಇಲ್ಲಿ ಬೀಳಿದ್ರೆ ಸೊ ರೆಫರೆನ್ಸ್ ಪೊಸಿಷನ್ ಕಂಪೇರ್ ಮಾಡ್ಕೊಂಡು ಬಿಲೋ ದ ಬ್ರಿಡ್ಜ್ ಅಲ್ವಾ. ಸೊ ರೆಫರೆನ್ಸ್ ಪೊಸಿಷನ್ ಬಿಲೋ, ಸೊ ಅದಕ್ಕೆ ಅದು ನೆಗೆಟಿವ್. ಓಕೆ ಸರ್, ಸೊ ನೆಗೆಟಿವ್. ನೆಕ್ಸ್ಟ್ ಒನ್ ಸರ್, ಯು ವೈ ಮೇಲ್ಗಡೆ ಹೋಗುತ್ತೆ. ಓಕೆ, ಸೊ ಯು ವೈ ಏನಾದ್ರೂ ಇದನ್ನ ವರ್ಟಿಕಲಿ ಅಪ್ವರ್ಡ್. ಎಸ್, ಸೊ ವರ್ಟಿಕಲಿ ಅಪ್ವರ್ಡ್ ಕೊಟ್ಟಿದ್ದಾರೆ, ದಟ್ ಇಸ್ ದ 4. ಓಕೆ ಸರ್, ಟೈಮ್ ಎಷ್ಟು ಕೊಟ್ಟಿದ್ದಾರೆ ಸರ್? ಇಟ್ ಇಸ್ ಅ 4 ಸೆಕೆಂಡ್. ಓಕೆ, ಸೊ ಪ್ಲಸ್ ಸೊ ಹಾಫ್ minus 10 and ಇದು ಸರ್ ಇಟ್ ಇಸ್ ಅ 4 ಸ್ಕ್ವೇರ್. ಓಕೆ, ಸೊ ಮೈನಸ್ ಎಚ್ ದಟ್ ಈಸ್ ಈಕ್ವಲ್ಸ್ 4 4 16 and 5 4 4 16. ಓಕೆ, ಎಸ್. and minus h that is equals to 16. ಓಕೆ, 16 minus 5 into 16 ಎಷ್ಟಾಗುತ್ತೆ? 80. ಓಕೆ, ಸೊ 16 minus 80 ಎಷ್ಟಾಗುತ್ತೆ? ದಟ್ ಇಸ್ minus 64. and negative negative get cancel agi sir 64 meter agutte. Okay, so that is a 64 meter. Option D is the right answer. Option D is the right answer. Okay, so option D is the right answer. Yes. So ಇಲ್ಲಿವರೆಗೆ ಎಲ್ಲರಿಗೂ ಕ್ಲಾರಿಟಿ ಆಯ್ತಾ? ಮೋಷನ್ ಇನ್ ಅ ಪ್ಲೇನ್, ಪ್ರೊಜೆಕ್ಟೈಲ್ ಮೋಷನ್, ಆಲ್ ದ ಕೇಸಸ್ ಕಂಪ್ಲೀಟ್ ಆಯ್ತು. ಆಲ್ಮೋಸ್ಟ್ ನಾವು 10 ಸ್ಟಾರ್ಟ್ ಮಾಡಿದೀವಿ, ಇವಾಗ 3 ಆಗ್ತಾ ಇದೆ. 11 12 1 2 3 5 ಗಂಟೆ ಇದ್ರ ಬಗ್ಗೆನೇ ಮಾತಾಡಿದ್ದು. ಓಕೆ, ಆಲ್ಮೋಸ್ಟ್ 5 hours. ಓಕೆ, ಸೊ 5 hours ಇದ್ರ ಬಗ್ಗೆನೇ ಮಾತಾಡಿದ್ದು. ನಾವು ಲೆಟ್ಸ್ ಮೂವ್ ಆನ್ ಟು ದ ಕಾನ್ಸೆಪ್ಟ್ ಆಫ್ ರಿಲೇಟಿವ್ ಮೋಷನ್. ಓಕೆ, ರಿಲೇಟಿವ್ ಮೋಷನ್ ಕಡೆ ಹೋಗೋಣ. ರೆಡಿನಾ ಎಲ್ಲರೂ? ಎಸ್, ಸ್ವಲ್ಪ ಕನ್ಫರ್ಮ್ ಮಾಡಿ. ಸ್ವಲ್ಪ ಕರೆಂಟ್ ಬಂದಿದೆ ಅಂತ ನೋಡ್ಕೊಂಡು ಬರ್ತೀನಿ. ಎಸ್, ಆರ್ ಯು ರೆಡಿ? ಒಂದ್ಸತಿ ನಮಗೆ ಏನೋ ಫೈರ್ ಎಮೋಜಿ ಬಂದ್ಬಿಡ್ಲಿ ಬೇಗ ಬೇಗ. ಕಮಾನ್ ಬೇಗ ಬೇಗ. ಈ ಬಿಸಿಲಲ್ಲಿ ಎ ಸಿ ಇಲ್ಲಂದ್ರೆ ನಡೆಯೋದಿಲ್ಲ. ಈ ಸ್ಕ್ರೀನ್ ಶೆಕೆ, ಹೊರಗಡೆ ಸೂರ್ಯನ ಶೆಕೆ, ಹಿಂಗಾದ್ರೆ ಹೆಂಗೆ? ಎಸ್, ಬೇಗ ಬೇಗ ಕನ್ಫರ್ಮ್ ಮಾಡಿ. ಇದ್ರೆ ಇಲ್ವೋ? ಕನ್ಫರ್ಮ್ ಮಾಡ್ರೋ ಬೇಗ. ಎಸ್. ಓಕೆ ಫೈನ್, ಡನ್.
ಓಕೆ, ಸೊ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನಪ್ಪ? ಸರ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಫೈನಲ್ ಅಂಡ್ ಇನಿಷಿಯಲ್ ಪೊಸಿಷನ್, ಕರೆಕ್ಟಾ? ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಅಂಡ್ ಈ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ, ರೈಟ್? ಈ ವೆಕ್ಟರ್ ಕ್ವಾಂಟಿಟಿ ಇದ್ದಾಗ ನಿಮಗೆ ಫಸ್ಟ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ವಾಟ್ ಇಸ್ ದಿಸ್ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಅಂತ. ಸೊ ಲೆಟ್ಸ್ ಸೇ, okay, so let's say this is the origin, point O. Okay, so this is point O and this is point B. ಏನಂತ ಬರೀತೀರಾ? ಎಕ್ಸ್ ಬಿ ಅಂತ ಬರೀತೀರಾ, ಪೊಸಿಷನ್. ಓಕೆ, and this is the point A. ಈ ಪೊಸಿಷನ್ ಏನಂತ ಕರೀತೀರಾ? ಇಲ್ಲಿಂದ ಇಲ್ಲಿಗೆ ಈ ಪಾಯಿಂಟ್ ನ ನಾನು ಎಕ್ಸ್ ಎ ಅಂತ ಕರಿತೀನಿ, ಓಕೆನಾ? ಎಕ್ಸ್ ಎ with reference to O point. Okay, so with reference to O point, ಇಲ್ಲಿ ನಿಮಗೆ ರಿಲೇಟಿವ್ ಪೊಸಿಷನ್ ಅಥವಾ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಅಂತ ಬರೀತೀನಿ. ಸೊ ಎಕ್ಸ್ ಬಿ ಅಂದ್ರೆ ಏನು ಸರ್? ಇಟ್ ಇಸ್ ಎಕ್ಸ್ ಎ ಮೈನಸ್ ಎಕ್ಸ್ ಬಿ ಅಂತ ಅರ್ಥ. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ಪೊಸಿಷನ್ ಓ ಇದನ್ನ ಏನಂತ ಬರೆಯೋದು? ಸೊ ಡಿಸ್ಪ್ಲೇಸ್ಮೆಂಟ್ ಆಫ್ ಎ. ಓಕೆ, ಸೊ ದಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎ. ಓಕೆ, ಸೊ ದಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎ seen by, okay, so that is the displacement of A seen by, okay, B. Okay, so displacement of A seen by displacement of A seen by B. ಅಂದ್ರೆ ಇಲ್ಲಿ ಸಿಂಪಲ್ ಎಕ್ಸ್ ಎ ಬಿ ಅಂದ್ರೆ ಏನ್ ಗೊತ್ತಾ? ಎಕ್ಸ್ ಎ ಅಂಡ್ ಇದು ಬಿ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಸೀನ್ ಬೈ ಬಿ. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಸೀನ್ ಬೈ ಬಿ ಅಂತ ಅರ್ಥ. ಅಂಡ್ ಇನ್ನೊಂದು ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಎಕ್ಸ್ ಬಿ ಎ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಎಕ್ಸ್ ಬಿ ಎ, then this is xb minus this is the xa. So ಇದಕ್ಕೆ ಏನಂತ ಹೇಳ್ತೀರಾ? Sir, it is nothing but the displacement. Okay, so this is the displacement of b seen by, okay, so that is the seen by a. Okay, so seen by a. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಕ್ಚುಯಲ್ ಮೈನಸ್ ರೆಫರೆನ್ಸ್. ಓಕೆ, ಸೊ ಆಕ್ಚುಯಲ್ ಮೈನಸ್ ರೆಫರೆನ್ಸ್. ಆಕ್ಚುಯಲ್ ಮೈನಸ್ ರೆಫರೆನ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸ್ ಎ ಬಿ ಇದೆ. ಓಕೆ, ಸೊ ಎಕ್ಸ್ ಎ ಬಿ. ಓಕೆ, ಸೊ ದಿಸ್ ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ ಎ ಬಿ. ಓಕೆ, ಸೊ ದಿಸ್ ಇಸ್ ಎಕ್ಸ್ ಎ ಬಿ. ಓಕೆನಾ? ಎಕ್ಸ್ ಎ ಬಿ ಬರ್ಬೇಕಂದ್ರೆ ಏನ್ ಮಾಡಬೇಕು? ಸೊ ಫಸ್ಟ್ ಓ ಎ, ಓಕೆ, ಸೊ ದಟ್ ಇಸ್ ಎಕ್ಸ್ ಓ ಬಿ, ಓ ಎ ಅಂಡ್ ಎಕ್ಸ್ ಓ ಬಿ, ದಟ್ ಈಸ್ ನಥಿಂಗ್ ಬಟ್ ದಿಸ್ ಡಿಸ್ಟೆನ್ಸ್ ಫೈಂಡ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಎಕ್ಸ್ ಬಿ ಎ ಅಂತಿದೆ. ಓಕೆ, ಸೊ ಎಕ್ಸ್ ಬಿ ಎ ಇಲ್ಲಿಂದ ಈ ಕಡೆ ಉಲ್ಟಾ ಪ್ರಾಸೆಸ್. ಓಕೆ, ಸೊ ದಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಬಿ ಸೀನ್ ಬೈ ಎ ಅಂತ. ಡನ್. ಅದೇ ವೆಲಾಸಿಟಿ ಬಗ್ಗೆ ಮಾತಾಡಿದ್ರೆ ರಿಲೇಟಿವ್ ವೆಲಾಸಿಟಿ. ಸೊ ರಿಲೇಟಿವ್, so that is the relative velocity. Okay, so relative velocity. Okay, so relative velocity. Okay, so relative velocity ಆಗಿದ್ರೆ ಇವಾಗ ನಮಗೆ ಆಲ್ರೆಡಿ ಸೊ ಎಕ್ಸ್ ಎ ಬಿ ಬಗ್ಗೆ ಗೊತ್ತಿದೆ. ಸೊ ದಟ್ ಈಸ್ ಎಕ್ಸ್ ಎ ಮೈನಸ್ ಎಕ್ಸ್ ಬಿ ಅಂತ. ಓಕೆ, ಸೊ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ಸೊ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡಿದ್ರೆ ಏನಾಗುತ್ತೆ? ಸೊ ಇಟ್ ಈಸ್ ಎಕ್ಸ್ ಎ ಬಿ ಸೊ ಡಿವೈಡೆಡ್ ಬೈ ಟಿ. ಓಕೆ, ಡಿಫ್ರೆನ್ಶಿಯೇಟ್ ಅಲ್ಲ, so differentiating, so xab, so that is the differentiating xa so divided by dt, so minus differentiating xb with respect to dt ಏನಾಗುತ್ತೆ ಇದು? so velocity of ab, so velocity of a minus velocity of b. ಕ್ಲಿಯರಾ? ಅಂಡ್ ಮೇನ್ ಆಗಿ ಏನಂತಂದ್ರೆ ಇದು ಯಾವ ತರ ಪ್ರೊನೌನ್ಸಿಯೇಷನ್ ಮಾಡ್ಬೇಕು ಗೊತ್ತಾ? ಸೊ velocity of A seen by, okay, so velocity of A seen by B. Okay, ಅದೇ ನೀವು ಈ ತರನು ಬರಿಬಹುದು, velocity of B A ಅಂತ ಬರಿಬಹುದು. ಇದನ್ನ ಯಾವ ತರ ಬರೀತೀರಾ? velocity of B minus A. What does it indicates? So velocity of B. Okay, so velocity of B. Okay, velocity of B seen by, okay, so seen by A ಅಂತ ಬರಿಬಹುದು. ಓಕೆ, ಸೊ ದಿಸ್ ಇಸ್ ಅಬೌಟ್ ರಿಲೇಟಿವ್ ವೆಲಾಸಿಟಿ ಬಗ್ಗೆ ಆಯ್ತು. ಓಕೆ, ಸೊ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಆಯ್ತು, ರಿಲೇಟಿವ್ ವೆಲಾಸಿಟಿ ಬಗ್ಗೆನೂ ಆಯ್ತು. ಓಕೆ, ಅಂಡ್ ನೆಕ್ಸ್ಟ್ ನೋಡಿದ್ರೆ ಇಕ್ವೇಷನ್ಸ್ ಆಫ್ ಅ ಮೋಷನ್. ಓಕೆ, ಸೊ ಇಕ್ವೇಷನ್ಸ್ ಆಫ್ ಮೋಷನ್ ಏನಿದೆ? ಸೊ ಫಸ್ಟ್ ಇಕ್ವೇಷನ್ ಆಫ್ ಮೋಷನ್ ಏನಪ್ಪಾ? ಸರ್ ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ, ರೈಟಾ? ಯು ಪ್ಲಸ್ ಎ ಟಿ ಇಲ್ಲಿ ಏನ್ ಬರಬೇಕು? ಜಸ್ಟ್ ರಿಲೇಟಿವ್ ಅಂತ ಆಡ್ ಮಾಡ್ಬಿಡಿ. ಓಕೆ, ಸೊ ರಿಲೇಟಿವ್. ಓಕೆ, ಸೊ ನೆಕ್ಸ್ಟ್ ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ದ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್. ಓಕೆ, ಇದು ರಿಲೇಟಿವ್ ಆರ್ ಅಂತೇಳಿ ಇದು ಮಾಡಿ. ಸೊ ಈ ಡಿಸ್ಪ್ಲೇಸ್ಮೆಂಟ್ ವೆಲಾಸಿಟಿ ಎಲ್ಲಾನು ಸಹಿತ ಫ್ರೇಮ್ ಆಫ್ ರೆಫರೆನ್ಸ್ ಡಿಪೆಂಡ್ಸ್ ಆನ್
ಫ್ರೇಮ್ ಆಫ್ ರೆಫರೆನ್ಸ್, ಬಟ್ ಟೈಮ್ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್ ಫ್ರೇಮ್ ಆಫ್ ರೆಫರೆನ್ಸ್. ಹೋಪ್ಫುಲಿ ನಿಮಗೆ ರೆಫರೆನ್ಸ್ ಫ್ರೇಮ್ ಆಫ್ ರೆಫರೆನ್ಸ್ ಅವೆಲ್ಲ ಗೊತ್ತಲ್ಲ, ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್, ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್, ಅದೆಲ್ಲ ನಾನು ಫಸ್ಟ್ ಯಾವುದು ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಒಂದ್ಸತಿ ನೋಡಿ, ಓಕೆನಾ? ರೈಟ್. ಅಂಡ್ ದ ನೆಕ್ಸ್ಟ್ ಥರ್ಡ್ ಒನ್ ಯಾವುದು? ಸರ್ ಇಟ್ ಇಸ್ ಅ v ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು u ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಫ್ as ಅಂತ ಬರೀತೀರಾ. ಸೊ ಇದು ಅಷ್ಟೇ, ರಿಲೇಟಿವ್ ವೆಲಾಸಿಟಿ, ರಿಲೇಟಿವ್ ವೆಲಾಸಿಟಿ, ರಿಲೇಟಿವ್ ಆಕ್ಸಲರೇಷನ್. ಓಕೆ, ಡನ್. ಇವಾಗ ನಾರ್ಮಲ್ ಆಗಿ ಸ್ಪೀಡ್ ಯಾವ ತರ ಬರೀತೀರಾ? ಸರ್ ಸ್ಪೀಡ್ ದಟ್ ಈಸ್ ಈಕ್ವಲ್ಸ್ ಟು, ಸರ್ ಇಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಅಥವಾ velocity. Okay, so velocity, so that is equals to displacement divided by the time. Correct? Yes sir. ಇದನ್ನ ಯಾವ ತರ ಬರೀತೀರಾ? The relative velocity, so that is equals to relative displacement the whole divided by t. ಎಷ್ಟು ಬರೆದ್ರೆ ಸಾಕು. Okay, so same relative ಅಂತ add ಮಾಡಿದ್ರೆ ಸಾಕು. That will be the equations of motion in case of relative motion. Okay, now next one, ಕಾನ್ಸೆಪ್ಟ್ ಆಫ್ ಓವರ್ಟೇಕಿಂಗ್ ಅಂಡ್ ಕ್ರಾಸಿಂಗ್. ಓಕೆ, ಕಾನ್ಸೆಪ್ಟ್ ಆಫ್ ಓವರ್ಟೇಕಿಂಗ್ ಅಂಡ್ ಕ್ರಾಸಿಂಗ್ ಏನಿಲ್ಲಿ ಅರ್ಥ ನೋಡಿ. ಎರಡು ಕೇಸ್ನ ತಗೋತೀನಿ. ಒಂದು, ದಿಸ್ ಇಸ್ ದ ಫಸ್ಟ್ ಕೇಸ್. ಓಕೆ, ದಿಸ್ ಇಸ್ ದ ಫಸ್ಟ್ ಕೇಸ್. ಏನಾಗುತ್ತೆ, ಇಲ್ಲಿ 2 ಬಾಡೀಸ್ ಇದೆ. ಓಕೆ, ಸೊ 2 ಬಾಡೀಸ್ ಇದೆ ಅನ್ಕೊಂಡು, ಓಕೆನಾ? ಎಸ್, ದ 2 ಬಾಡೀಸ್ ಮೂವಿಂಗ್ ಇನ್ ಅ ಸೇಮ್ ಡೈರೆಕ್ಷನ್. ಓಕೆ, ಸೊ ಮೂವಿಂಗ್ ಇನ್ ಅ ಸೇಮ್ ಡೈರೆಕ್ಷನ್. ಓಕೆ, ಸೊ ಮೂವಿಂಗ್ ಇನ್ ಅ ಸೇಮ್ ಡೈರೆಕ್ಷನ್. Moving in a same direction. Okay. So let's say this is V1 and this is the V2, because this is the body 1, this is the body 2. Okay, ಇಲ್ಲಿ ಕಾನ್ಸೆಪ್ಟ್ ಆಫ್ ಓವರ್ಟೇಕಿಂಗ್ ಮಾಡ್ತೀನಿ. ಓಕೆ, ಸೊ ಓವರ್ಟೇಕಿಂಗ್, ಕಾನ್ಸೆಪ್ಟ್ ಆಫ್ ಓವರ್ಟೇಕಿಂಗ್. ಓಕೆ, ಸೊ ಓವರ್ಟೇಕ್ ಮಾಡ್ಬೇಕಂದ್ರೆ ವಾಟ್ ಇಸ್ ದ ಮಸ್ಟ್, ಓಕೆ, ಸೊ ವಾಟ್ ಇಸ್ ದ ಕಂಡೀಷನ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್. ಸೊ ಇಲ್ಲಿ ವೆಲಾಸಿಟಿ ಆಫ್ 1 ಮಸ್ಟ್ ಬಿ ಗ್ರೇಟರ್ ದೆನ್ ವೆಲಾಸಿಟಿ ಆಫ್ 2, ರೈಟ್? ಸೊ ಸೇಮ್ ಡೈರೆಕ್ಷನ್ ಅಲ್ಲಿ ಹೋದಾಗ ನಿಮಗೆ ಏನಾಗುತ್ತೆ ಅಂದ್ರೆ ರಿಲೇಟಿವ್ ವೆಲಾಸಿಟಿ. ಓಕೆ, ಸೊ ರಿಲೇಟಿವ್ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು, ಸೊ v1 ಮೈನಸ್ v2. ಓಕೆ, ಸೊ ಅದೇ ನಾನು ಟೈಮ್ ಪ್ರಕಾರ ಮಾತಾಡಿದ್ರೆ, ಓಕೆ, ಸೊ ಟೈಮ್ ಪ್ರಕಾರ ಮಾತಾಡಿದ್ರೆ ದಟ್ ಈಸ್ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ದ ರಿಲೇಟಿವ್ ವೆಲಾಸಿಟಿ. ಇದನ್ನ ಯಾವ ತರ ಬರೀಬಹುದು? ಸರ್ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ v1 ಮೈನಸ್ v2. ಓಕೆ, ಸೊ ಇದನ್ನ ನೀವು t1 ಅಂತ ಅನ್ಕೊಳ್ಳಿ ಇವಾಗ ಸದ್ಯಕ್ಕೆ. ಓಕೆ, ಸೊ t1 ಅಂತ ಅನ್ಕೊಳ್ಳಿ. ಅಂಡ್ ಸರ್ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಎಲ್ಲಿಂದ ಬಂತು ಅಂದ್ರೆ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಇದೆಯಲ್ಲ ಅದನ್ನ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಆಕ್ಚುಲಿ ಸೆಂಟರ್ ಟು ಸೆಂಟರ್ ಇರಬೇಕು. ಓಕೆ, ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಡನ್. ಅಂಡ್ ಇನ್ನೊಂದು ಕಾನ್ಸೆಪ್ಟ್ ಕ್ರಾಸಿಂಗ್. ಓಕೆ, ಸೊ ಕ್ರಾಸಿಂಗ್ ಆಗ್ಬೇಕಾದ್ರೆ ಒಂದಕ್ಕೊಂದು ಯಾವಾಗ ಕ್ರಾಸ್ ಆಗತ್ತೆ ಅಂತ ಕೇಳ್ತಾರೆ. ಕ್ರಾಸಿಂಗ್ ಇದನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು ಗೊತ್ತಾ? ಸಿಂಪಲ್ ಆಗಿ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾನೋ ತೋರಿಸ್ತೀನಿ ನೋಡಿ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ರೋಡ್, ಅಂಡ್ ಈ ರೋಡ್ ಅಲ್ಲಿ ಎರಡು ವೆಹಿಕಲ್ಸ್ ಬರ್ತಾ ಇದೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ 1 ಅಂಡ್ ದಿಸ್ ಇಸ್ ದ 2. ಓಕೆ, ರೈಟ್ ಸರ್. ಈ ಎರಡರ ಮಧ್ಯೆ ಇರುವಂತಹ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್, ಓಕೆ, ಸೊ ಡಿಸ್ಟೆನ್ಸ್ ನಾವು ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ದ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್. ಅಂಡ್ ಒಂದು ಈ ಕಡೆ ಮೂವ್ ಆಗುತ್ತೆ. ಓಕೆ, ಸೊ ಒಂದು ಈ ಕಡೆ ಮೂವ್ ಆಗುತ್ತೆ, ಇನ್ನೊಂದು ಈ ಕಡೆ ಮೂವ್ ಆಗುತ್ತೆ. ಓಕೆನಾ? ಎಸ್ ಸರ್, ದಿಸ್ ಇಸ್ ದ v1 ಅಂಡ್ ದಿಸ್ ಇಸ್ ದ v2. ಡನ್? ಎಸ್ ಸರ್. ಇದರಲ್ಲಿ ಕಂಡೀಷನ್ ಏನಿಲ್ಲ, v1 ಗ್ರೇಟರ್ ದನ್ v2 ಗ್ರೇಟರ್ ದನ್ ಏನಿಲ್ಲ, ಎರಡಕ್ಕೊಂದು ಸಮೀಪ ಬರ್ತಾ ಇರುತ್ತೆ. ಓಕೆ, ಇಲ್ಲಿ ಸರ್ ರಿಲೇಟಿವ್ ವೆಲಾಸಿಟಿ ಏನಾಗುತ್ತೆ? ಆಡ್ ಆಗುತ್ತೆ. ಓಕೆ, ಸೊ ರಿಲೇಟಿವ್ ವೆಲಾಸಿಟಿ ಆಡ್ ಆಗುತ್ತೆ, ಅಪೋಸಿಟ್ ಡೈರೆಕ್ಷನ್ ಅಂದ್ರೆ ಆಡ್ ಆಗುತ್ತೆ. ಯಾಕೆ ನೋಡಿ, ಫಾರ್ ಎಕ್ಸಾಂಪಲ್ ಇದು v12 ಅಂತ ಬರ್ಕೊಂಡು ಅನ್ಕೊಳ್ಳಿ. ಓಕೆ, ಸೊ v12 ದಟ್ ಈಸ್ ನಥಿಂಗ್ ಬಟ್ v1 ಮೈನಸ್ v2. ಓಕೆ, ಸೊ v12 ಇಸ್ ನಥಿಂಗ್ ಬಟ್ ರಿಲೇಟಿವ್ ವೆಲಾಸಿಟಿ. ಓಕೆ, ಸೊ v1 ವ್ಯಾಲ್ಯೂ ಏನಿದೆ ಸರ್? ಇಟ್ ಈಸ್ v1 ದಟ್ ಈಸ್ ಮೂವಿಂಗ್ ಅನ್ ಪಾಸಿಟಿವ್ ಐ ಕ್ಯಾಪ್. ಓಕೆ, ಸೊ ಮೈನಸ್ v2 ವ್ಯಾಲ್ಯೂ ಎಷ್ಟಿದೆ ಸರ್? v2 ಅದು ಯಾವ ಡೈರೆಕ್ಷನ್ ಅಲ್ಲಿ? ಮೈನಸ್ ಐ. ಥರ್ಡ್ ಏನಾಗುತ್ತೆ? ಸೊ ಐ ಕ್ಯಾಪ್. ಓಕೆ, ಸೊ ಐ ಕ್ಯಾಪ್ ಸೇಮ್ ಇರೋದ್ರಿಂದ v1 ಪ್ಲಸ್ v2, ಸೊ ದಟ್ ಈಸ್ ಈಕ್ವಲ್ಸ್ ಟು ಐ ಕ್ಯಾಪ್ ಅಂತ ಆಗುತ್ತೆ. ಇದು ಯಾಕೆ ಇದು ನೆಗೆಟಿವ್ ಯಾಕೆ ಇದು ಪಾಸಿಟಿವ್ ಯಾಕೆ ಅಂದ್ರೆ ದಿಸ್ ಇಸ್ ದ ರೀಸನ್. ಓಕೆ, ರೈಟ್. ಸೊ ಇಲ್ಲಿ ಸೊ v1 ಪ್ಲಸ್ v2 ಅಂತ ಆಗುತ್ತೆ. ಅಂಡ್ ಇವಾಗ t2 ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ t2 ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಸೊ v1 ಪ್ಲಸ್ v2. ಓಕೆ, ಸೊ v1 ಪ್ಲಸ್ v2 ಅಂತ ಆಗುತ್ತೆ. ಓಕೆನಾ? ಎಸ್. ಅಂಡ್ ಇಲ್ಲಿ ಕಂಪೇರ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಸೊ t1 ಮತ್ತೆ t2 ಕಂಪೇರ್ ಮಾಡಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಇದು t2 ಆಗಿದ್ರೆ ಏನಾಗುತ್ತೆ? ಇಲ್ಲಿ ವೆಲಾಸಿಟಿ ಇಸ್ ಇನ್ಕ್ರೀಸಿಂಗ್. ಯಾಕೆ? ಎರಡು ಆಡ್ ಆಗ್ತದೆ. ಓಕೆ, ಸೊ ಆಡ್ ಆದ್ರೆ ಟೈಮ್ t2 ಅನ್ನೋದು ಡಿಕ್ರೀಸ್ ಆಗುತ್ತೆ. ಇಲ್ಲಿ ಸಬ್ಟ್ರಾಕ್ಟ್ ಆಗ್ತದೆ. ಸೊ ವೆಲಾಸಿಟಿ ಇಸ್ ಡಿಕ್ರೀಸಿಂಗ್ ಬಟ್ ಟೈಮ್ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಇದರ ಪ್ರಕಾರ ಇಲ್ಲಿ ಟೈಮ್ ಈಸ್ 2. ಓಕೆ, ಸೊ ಇಲ್ಲಿ ಕಮ್ಮಿ ಆಗ್ತದೆ, ವೆಲಾಸಿಟಿ ಜಾಸ್ತಿ ಆಗ್ತದೆ. ಇಲ್ಲಿ ವೆಲಾಸಿಟಿ ಕಮ್ಮಿ ಆಗ್ತದೆ, ಟೈಮ್ ಜಾಸ್ತಿ ಆಗ್ತದೆ. ಓಕೆ, ಸೊ ದೇರ್ಫೋರ್ t1 is more than t2 or
T2 is less than T1. Okay. So ಇಲ್ಲಿ time relation ಇದು. Okay, so this is time of approach ಅಥವಾ ನೀವೇನಂತ ಕರಿತೀವಿ overtaking, and this is separation. Okay, first one is separation. Okay, this is for a separation ಅಥವಾ overtaking, and ಇದು crossing ಅಥವಾ approaching ಅಂತ ಕರಿತೀವಿ second one. Okay na? So these are the two concept, that is the concept of overtaking and crossing. Okay sir. And next ನೋಡೋಣ questions. Okay, so questions ನೋಡೋಣ. Illustration 1 ಏನು? buses A and B are moving in a same direction. Okay, so same direction is the relative velocity negative. So with the speeds 20 meter per second and 15 meter per second respectively. Find the relative velocity of A with respect to B and relative velocity of B with respect to A. Okay, so iva nodi. So velocity of A with respect to B. ಏನು ಬರಿತೀವಿ? Sir, velocity of A. Okay, so for example, ಇದು moving towards right hand side. Okay, yes sir. Minus velocity of B, that is moving same direction. Okay, yes sir. ಏನಾಗುತ್ತಲೆ? Sir, 20 I cap minus 15 I cap. Okay, so ಏನಾಗುತ್ತಲೆ? Sir, 15, that is a 5 I cap. So this is the velocity of AB. Okay, so that is the relative velocity of AB. Done. And the next one ulta ಕೇಳ್ತಿರೋದು ಏನು? Sir, velocity of a BA. So that means velocity of a B. So that is moving same direction, alva? Yes. So that is moving in the same direction. So minus velocity of A. So that is also I. So B this, sir, it is a 15 I cap minus 20 I cap. ಎಷ್ಟಾಯ್ತು? velocity of a B A. So that is equals to minus 5 I cap ಅಂತ ಆಗುತ್ತೆ. But magnitude ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, sir, magnitude of AB, okay, so magnitude of AB, that is a 5 meter per second, and magnitude of BA ಸಹಿತ ನಿಮಗೆ 5 meter per second ಆಗುತ್ತೆ. ಈ ರಿಲೇಟಿವ್ ವೆಲಾಸಿಟಿ ಅಂದ್ರೆ ಏನು? ಇಲ್ಲಿ VAB ಅಂತ ಇದೆ, ನಥಿಂಗ್ ಬಟ್ velocity of a body A seen by the velocity of a body A seen by the B, and ಇಲ್ಲಿ velocity of a body B seen by A ಅಂತ ಅರ್ಥ. Got my point? Okay na? So ಎರಡು ಕೇಸಸ್ ಕ್ಲಿಯರ್. Now next question, that is question number 2. So ಏನ್ ಕೇಳ್ತಾರದು ನೋಡಿ. A police van moving on a highway with a speed of 30 km per hour, that means velocity of a police ಅಂತ ಬರೀತೀವಿ, fires a bullet at a thief's car which is speeding away in the, okay, so speeding away in the same direction. Okay, so same direction ಇದೆ. So velocity of a separation with a speed 190 km. Okay, so this is velocity of thief. If the nozzle speed of a bullet, okay, so nozzle speed of the bullet, okay, yes, so nozzle speed of the bullet with along with the police alva. So velocity of a bullet with respect to police van, ಯಾಕೆಂದ್ರೆ ಪೊಲೀಸ್ ಇರ್ತಾನೆ ಶೂಟ್ ಮಾಡ್ತಾರದು. velocity of bullet ಯಾವ ಕಾರಲ್ಲಿ ಇದಾರೆ? ಪೊಲೀಸ್ ಅವ್ರ ಕಾರಲ್ಲಿ ಇದಾರೆ. Okay, so that is 150 meter per second. Find the speed of bullet with respect to thief's car ಅಂತ ಕೇಳ್ತಾರದು. Okay, ಇಲ್ಲಿ ಕೇಳ್ತಾರದು ಯಾವುದು? velocity of a bullet with respect to thief's car. Okay, velocity of a bullet with respect to thief's car ಅಂದ್ರೆ velocity of a bullet minus velocity of a thief's car. Okay, so first ನೋಡಿ ನಮಗೆ velocity of a bullet. Okay, so first velocity of police car, that is 30 km per hour. Okay, so 30 km per hour, and velocity of next ಯಾವುದು? bullet with respect to police car, that is 150 meter ಇದೆ, ಅದನ್ನ ಕಿಲೋಮೀಟರ್ ಕನ್ವರ್ಟ್ ಮಾಡಿ ಎಷ್ಟಾಗುತ್ತೆ ನೋಡುವ. 540 ಏನೋ ಸಮಥಿಂಗ್ ಆಗುತ್ತೆ, ನೋಡೋಣ. ಸೊ 150 divided by 5 into 18, 540. Okay, so this is velocity of a bullet with respect to police. So that is a 540 kilometer per hour. Okay sir. In a velocity of a thief, okay, so velocity of a thief car ಎಷ್ಟಿದೆ? So it is a 190 kilometer per hour. Okay sir, done. Here first to velocity of a bullet. Okay, so velocity of a bullet with respect to police car, ಅದನ್ನ ಯಾವ ತರ ಬರಿಬಹುದು? velocity of a bullet minus velocity of a police car. velocity of a bullet ಎಷ್ಟಿದೆ? bullet that is a 540 sir, and velocity of a bullet na find ಮಾಡಬೇಕು. So minus velocity of a police car ಎಷ್ಟು? 30, and velocity of a bullet that is equals to 540 so plus 30 ಎಷ್ಟಾಗುತ್ತೆ? Sir, velocity of a bullet that is equals to 570 so kilometer per hour. Okay sir, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. velocity of a bullet with respect to thief's car,
that is velocity of a bullet, that is a 570 km per hour. Velocity of a thief's car, that is a 190 km per hour. So velocity of a bullet, that is equals to, okay, correct ಆಗಿ ಅನಾಲಿಸಿಸ್ ಮಾಡ್ಕೋಬೇಕು, ಓಕೆನಾ? 570 minus 190 ಎಷ್ಟಾಗುತ್ತೆ? 380 km. Okay, so velocity of a bullet with respect to thief's car 380 km per hour ಆಗುತ್ತೆ. Okay, done? ಓಕೆನಾ? I'll take up your questions. ಏನೇನಿದೆ? Sir, for the board exam, will they give angles table or log? Wherever necessary, ಅವ್ರು ಕೊಡ್ತಾರೆ. ಓಕೆ, ಎಲ್ಲೆಲ್ಲಿ ನೆಸೆಸರಿ ಇರುತ್ತೆ ಅಲ್ಲೆಲ್ಲ ಕೊಡ್ತಾರೆ. ಡನ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಸಖತ್ತಾಗಿದೆ ಕ್ವಶನ್ ಮಾತ್ರ. Illustration number 1, approach ಮತ್ತೆ separation. Delhi is at a distance 200 km from Ambala. Relative distance ಎಷ್ಟು? Okay, so this is the relative distance 200 km. A car A sets out from Ambala. Okay, Ambala at a speed of 3 km per hour, and a car B set out at the same speed from Delhi at a speed 20 km per hour. When will they cross each other? Okay, what is the distance of the crossing point from Ambala ಅಂತ ಕೇಳ್ತಿರೋದು. Okay, so let's ನೋಡಬಹುದು car A and car D. Okay, so that is a car A, car B. Okay, so car A. So car A, what is the speed? So 30 km per hour, and car B, that is a 20 km per hour. Okay, yes sir. And distance, relative distance, the relative distance. Okay, so that is the relative distance, that is equals to 200 kilometers. Okay, and as they are moving in opposite direction, that means they have to cross each other. Okay, so ಇದರ ಪ್ರಕಾರ sir T, that is equals to relative displacement, that is equals to, so VA plus VB. So VA ಎಷ್ಟಿದೆ sir? It is a 200, and ಇದು sir 30 plus 20, so that means it is a 200 divided by 50. 1010 cancel, 5 4 20. Okay, so that means 4 hours ಬೇಕು. Okay, so 4 hours ಬೇಕು. Okay, so this is the first question. Okay, so this is the first question. And what about the second question? Okay, so second question ನೋಡಿ. Okay, so second question ಗೆ what is the distance of a crossing point from Ambala? Okay, ಇವಾಗ ನಮಗೆ what is the distance from Ambala ಅಂತ ಕೇಳ್ತಿರೋದು. ಡಿಸ್ಟೆನ್ಸ್ ಅಂದ್ರೆ that is the speed into time. Okay, so yes, XA, that is equals to XA ಎಷ್ಟು ವ್ಯಾಲ್ಯೂ 30 into this is a 4. Okay, so 3 4 12. Okay, so that means 120 kilometers ಟ್ರಾವೆಲ್ ಮಾಡಿರ್ತಾರೆ ಈ ಟೈಮ್. ಓಕೆ, ಸೊ ಅಂಬಲದಿಂದ ಈ ಕಾರ್ ಏನಿದೆಲ್ಲ 120 ಕಿಲೋಮೀಟರ್. ಓಕೆ, ಸೊ 120 ಕಿಲೋಮೀಟರ್ ಟ್ರಾವೆಲ್ ಮಾಡಿರ್ತಾರೆ. ಡನ್? ಓಕೆನಾ? ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, illustration 2 ಏನ್ ಹೇಳ್ತಿರೋದು? 2 trains A and B which are 100 meter and 60 meter long are moving in opposite direction. ಇಲ್ಲಿ direction is the opposite on the parallel track. Velocity of the shorter train is 3 times that of the larger one. If the trains takes 4 seconds to cross each other, find the velocities of the train ಅಂತ ಕೇಳ್ತಿರೋದು. ಸೊ ಫಸ್ಟ್ ನೋಡಿ, ವೆಲಾಸಿಟಿ ಅಂದ್ರೆ ಶಾರ್ಟ್ ಟ್ರೈನ್ ಮತ್ತೆ ಲಾಂಗ್ ಟ್ರೈನ್ ಅಂತ ಕನ್ಸಿಡರ್ ಮಾಡ್ಕೊಂಡು, ಓಕೆನಾ? ಶಾರ್ಟ್ ಟ್ರೈನ್ ಅಂತ ಬರ್ಕೋತೀನಿ, ಓಕೆನಾ? ಸೊ ಲೆಂತ್ ಆಫ್ ಲಾಂಗ್ ಟ್ರೈನ್. ಓಕೆ, ಸೊ ಲೆಂತ್ ಯಾವ ತರ ಬರೆಯೋದು? ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಟ್ ಆಗಿ ಬರೀತೀನಿ. ಸೊ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ 100 plus 60. ಓಕೆ, ಸೊ 100 plus 60. ಓಕೆ, ಸೊ ದಟ್ ಈಸ್ ಎಷ್ಟಾಯ್ತು ಸರ್? ಇಟ್ ಇಸ್ 160 ಎಷ್ಟು ಮೀಟರ್ಸ್. ಓಕೆ, ಸೊ ದಿಸ್ ಇಸ್ ದ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಅಂಡ್ ನೆಕ್ಸ್ಟ್ ಏನು? ಟೈಮ್ ಕೊಟ್ಟಿದ್ದಾರೆ ಎಷ್ಟು? 4 seconds. ಓಕೆ, ಇವಾಗ ನಾನು ರಿಲೇಟಿವ್ ವೆಲಾಸಿಟಿನ ಫೈಂಡ್ ಮಾಡಬೇಕು. ಓಕೆ, ಸೊ ರಿಲೇಟಿವ್ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು ಸರ್ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಸರ್ ಡಿವೈಡೆಡ್ ಬೈ ಟೈಮ್. ಓಕೆ, ಸೊ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಇದನ್ನ ಏನ್ ಮಾಡ್ಬೋದು ಸರ್? ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ದಟ್ ಇಸ್ 160 ಡಿವೈಡೆಡ್ ಬೈ 4. 4 4 16. ದಿಸ್ ಇಸ್ 440. ಓಕೆನಾ? ಇಲ್ಲಿ ನಿಮಗೆ ಎರಡು ವೆಲಾಸಿಟೀಸ್ ಇದೆ. ರಿಲೇಟಿವ್ ವೆಲಾಸಿಟಿ ಅಂದ್ರೆ ಏನು ಸರ್? ವೆಲಾಸಿಟಿ ಆಫ್ ಶಾರ್ಟರ್ ಟ್ರೈನ್ ಪ್ಲಸ್ ವೆಲಾಸಿಟಿ ಆಫ್ ಲಾರ್ಜರ್ ಟ್ರೈನ್ ಅಥವಾ ಲೆಂತ್ ಟ್ರೈನ್. ಏನಂತ? ಬಿಗ್ಗರ್ ಟ್ರೈನ್ ಅಂತ ಬರೀತೀನಿ, ಶಾರ್ಟ್ ಮತ್ತೆ ಬಿಗ್. ಇಲ್ಲಿ ನಿಮಗೆ ಒಂದು ಕಂಡೀಷನ್ ಕೊಟ್ಟಿದ್ರ, ವೆಲಾಸಿಟಿ ಆಫ್ ಎ ಶಾರ್ಟರ್ ಟ್ರೈನ್ ಈಸ್ 3 times ದಟ್ ಆಫ್ ಅ ಲಾಂಗರ್ ಒನ್ ಅಂತಕ್ಕೆ. ಸೊ ಲಾಂಗರ್ ಅಂತ ಬರೀತೀನಿ, ಓಕೆನಾ? ಸೊ ಲಾಂಗರ್ ಟ್ರೈನ್. ಸೊ ವೆಲಾಸಿಟಿ ಆಫ್ ಶಾರ್ಟರ್ ಟ್ರೈನ್ ಏನಿದೆ ಸರ್? 3 times ಆಫ್ ವೆಲಾಸಿಟಿ ಆಫ್ ಲಾಂಗರ್ ಟ್ರೈನ್. ಓಕೆ, ಸೊ VL ಎಷ್ಟಾಯ್ತು ಸರ್? ಇಟ್ ಇಸ್ V REL, ದಟ್ ಈಸ್ ಈಕ್ವಲ್ಸ್ ಟು 3 plus 1 ದಟ್ ಈಸ್ ಈಕ್ವಲ್ಸ್ ಟು 4 VL ಅಂತ ಆಯ್ತು. ಓಕೆ,
So keep this ಇವಾಗ v relative, okay, so relative velocity that is equals to 40. ಇಲ್ಲಿ ನಮಗೆ ಏನು ಬಂದಿರೋದು ಸರ್, ಇಟ್ ಇಸ್ ಅ 4vl, okay, velocity of a long train that is equals to 40 and vl velocity of a longer one that is equals to 10 meter per second. And ಅದೇ ರೀತಿ ನಮಗೆ ಶಾರ್ಟರ್ ದ ತಗೊಂಡ್ರೆ, okay, so shorter velocity of a shorter train that is equals to 3 times of a longer train, okay, so that is the velocity of a shorter train that is equals to 3 into 10 that is equals to 30 meter per second, okay, so 30 meter per second. Is that clear for everybody? Clear? ಏನಾದರೂ ಡೌಟ್ ಇದ್ರೆ ಕೇಳಿ, ಏನಾದರೂ ಡೌಟ್ ಇದ್ರೆ ಕೇಳಿ, ಓಕೆನಾ? Now let's move on to the next question. ನೋಡಿ, ಇದು 1999 ಆ ಕ್ವಶನ್ ಕೇಳಿರೋದು. ಓಕೆ, ಸೊ ಟೂ particles separated at a horizontal distance x as shown in the figure. They projected at the same line as shown in the figure with the different initial speeds. The time after which horizontal distance between them becomes a zero. Horizontal distance becomes a zero ಅಂತ ಕೇಳ್ತಾ ಇರೋದು. ಓಕೆನಾ? ಇದರ ಪ್ರಕಾರ ನಾವು ಹೇಳೋದಾದ್ರೆ ದೇ ಆರ್ ಅಪ್ರೋಚಿಂಗ್. ಓಕೆ, ಸೊ ಇದನ್ನ ನಾವು ರಿಸಾಲ್ವ್ ಮಾಡ್ಬೋದು. ಹೇಗೆ? ಸೊ ರಿಸಾಲ್ವ್ ಅಂತಂದ್ರೆ ಹಾರಿಜೆಂಟಲ್ ಡಿಸ್ಪ್ಲೇಸ್ಮೆಂಟ್, ಓಕೆ, ಹಾರಿಜೆಂಟಲ್ ವೆಲಾಸಿಟೀಸ್ ಕೇಳ್ತಾ ಇದ್ದಾರೆ. ಓಕೆ, ಅಂಡ್ ದಿಸ್ ಒನ್ ಅಂಡ್ ಇದು ಅಷ್ಟೇ, ಈ ಕಡೆ ಒಂದು ಅಂಡ್ ಈ ಕಡೆ ಒಂದು, ರೈಟಾ? ಎಸ್, ದೇ ಆರ್ ಅಪ್ರೋಚಿಂಗ್, ರೈಟ್. ಸೊ ಫಸ್ಟ್ ಒನ್ ನ ಕನ್ಸಿಡರ್ ಮಾಡ್ಕೊಂಡು, ಓಕೆನಾ? ಫಸ್ಟ್ ಒನ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಐ ವಿಲ್ ಕನ್ಸಿಡರ್ ದಿಸ್ ಆಸ್ ಅ 1. ಓಕೆ, ಸೊ u1, ಓಕೆ, ಸೊ u1 ದಟ್ ಈಸ್ ಈಕ್ವಲ್ಸ್ ಟು u, ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ವಾಟ್ ಇಸ್ ಇನಿಷಿಯಲ್ ವೆಲಾಸಿಟಿ? ಸರ್, ಇಟ್ ಇಸ್ √3 into cos ಎಷ್ಟಿದೆ? 30 ಡಿಗ್ರಿ. ಓಕೆ, ಸೊ u divided by √3 and cos 30 that is equals to √3/2. okay, so that means u by 2. okay sir, and u2, okay, so ಅಲ್ಲಿ ಯಾವ ಏನಿದೆ ಸರ್? ಇಟ್ ಇಸ್ a u and ಇದನ್ನು ಸಹಿತ ನಮಗೆ ಇಲ್ಲಿ ನಮ್ಗೆ ಬೇಕಾಗಿರೋದು ಹಾರಿಜೆಂಟಲ್ ಸ್ಪೀಡ್ಸ್ ಅಲ್ವಾ? ಸೊ ದಟ್ ಈಸ್ a u. okay, so sin 60 ಡಿಗ್ರಿ. okay, so this is sin 60 ಡಿಗ್ರಿ. okay, so sin 60 ಡಿಗ್ರಿ ಅಂತಂದ್ರೆ ಎಷ್ಟಾಗುತ್ತೆ? ಸೊ u okay, so cos 30 degree that is √3/2. okay, √3 get cancel, u by 2. okay, and ಈ ಕಡೆ ನೋಡ್ಕೊಂಡ್ರೆ ನಮಗೆ ಏನ್ ಸಿಗುತ್ತೆ? cos 60 ಬರ್ಬೇಕಲ್ಲ, sin 60 ಏನಕ್ಕೆ? ಇದು ಥೀಟಾ ಇಲ್ಲಿ ಇರೋದಲ್ವಾ? ಸೊ u cos 60 ಎಷ್ಟಾಗುತ್ತೆ ಸರ್? ಇಟ್ ಇಸ್ u into 1/2, so that means u by 2. okay, right sir. ಇವಾಗ ಎರಡು ಅಪ್ರೋಚ್ ಆಗ್ತಿದ್ರೆ ಏನಾಗುತ್ತೆ? ರಿಲೇಟಿವ್ ವೆಲಾಸಿಟಿ. ಓಕೆ, ಸೊ ರಿಲೇಟಿವ್ ವೆಲಾಸಿಟಿ, ಸೊ u1 so plus u2, so that means u by 2, so plus u by 2, so that means u. okay, so relative velocity ಆದ್ಮೇಲೆ, so relative velocity that is equals to relative displacement divided by time. okay, so relative displacement ಎಷ್ಟಿದೆ ಸರ್? it is x divided by t. ಇವಾಗ ನಮ್ಗೆ ಕೇಳ್ತಿರೋದು ಟೈಮ್ ಅಲ್ವಾ? ಸೊ ಟೈಮ್ ಅಂದ್ರೆ we can consider this relative velocity as a u. okay, so then t is equals to x divided by u. okay, so t is equals to x divided by u. done. x divided by u will be the right answer. okay, so option A. clear? yes. okay, now let's move on to the next question. next question, rain and man concept. okay, ಇನ್ನ ಎರಡೇ ಕಾನ್ಸೆಪ್ಟ್, rain man concept ಒಂದು, ಇನ್ನೊಂದು ಕ್ರಾಸಿಂಗ್ ದ ರಿವರ್. ಓಕೆ, ಸೊ ಬೋಟ್ ಅಂಡ್ ರಿವರ್ ಕಾನ್ಸೆಪ್ಟ್ ಒಂದು, ಈ ಎರಡು ಮುಗಿಸಿದ್ರೆ ಕಂಪ್ಲೀಟ್ ಆಗುತ್ತೆ. ಓಕೆನಾ? rain and man problem. ಓಕೆ, ಸೊ ಇಲ್ಲಿ ಕರೆಕ್ಟ್ ಆಗಿ ನೋಡಿ. ಓಕೆ, ಸೊ ರೇನ್ ಇವಾಗ ಫಾರ್ ಎಕ್ಸಾಂಪಲ್ ವಿತ್ ರೆಸ್ಪೆಕ್ಟ್, ಓಕೆ, ಸೊ ವಿ ಆರ್ ಎಮ್ ಅಂದ್ರೆ ಏನು? ಸೊ ಈ ಕೇಸಲ್ಲಿ ಸೊ ವಿ ಆರ್ ಎಮ್. ಓಕೆ, ಸೊ ವಿ ಆರ್ ಎಮ್ ಅಂದ್ರೆ ಏನು ಸರ್? ವೆಲಾಸಿಟಿ ಆಫ್ ರೇನ್. ಓಕೆ, ಸೊ ದಟ್ ಈಸ್ ಮೈನಸ್ ಜೆ ಕ್ಯಾಪ್. ಓಕೆ, ಸೊ ವಿ ಆರ್ ಅಂಡ್ ನೆಕ್ಸ್ಟ್ ವಿ ಎಮ್. ಓಕೆ, ಸೊ ವೆಲಾಸಿಟಿ ಆಫ್ ಮ್ಯಾನ್. ನೋಡಿ, ವಿ ಆರ್ ಎಮ್ ನ ಯಾವ ತರ ಬರೀತೀವಿ ಅಂದ್ರೆ, ಸೊ ವಾಟ್ ಡಸ್ ಇಟ್ ಮೀನ್ ಎಕ್ಸಾಕ್ಟ್ಲಿ? ಓಕೆ, ಸೊ ಏನ್ ಎಕ್ಸಾಕ್ಟ್ ಆಗಿ ಇಂಡಿಕೇಟ್ ಮಾಡುತ್ತೆ? ವೆಲಾಸಿಟಿ ಆಫ್ ರೇನ್ seen by velocity of a rain seen by man ಅಂತ. ಓಕೆ, ಸೊ ವೆಲಾಸಿಟಿ ಆಫ್ ಅ ರೈನ್ seen by man. ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ವೆಲಾಸಿಟಿ ಆಫ್ ಅ ರೈನ್ ಯಾವ ತರ ಬೀಳುತ್ತೆ ಸರ್? ಡೌನ್ವರ್ಡ್ ಇನ್ ಡೈರೆಕ್ಷನ್. ದಟ್ ಮೀನ್ಸ್ ಇಟ್ ಇಸ್ ಅ ಮೈನಸ್ ಜಿ ಕ್ಯಾಪ್. ಓಕೆ, ಸೊ ಮೈನಸ್ ವೆಲಾಸಿಟಿ ಆಫ್ ಅ ಮ್ಯಾನ್. ಓಕೆ, ಸೊ ಇಟ್ ಇಸ್ ಡಿಪೆಂಡ್ಸ್. ಓಕೆ, ಸೊ ವೆಲಾಸಿಟಿ ಆಫ್ ಅ ಮ್ಯಾನ್ ಇಟ್ಸ್ ಡಿಪೆಂಡ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಫ್ he is moving, okay, so if he is moving then it is the I cap. okay, done? yes. array, so this is I cap. You know, if at rest, okay, so if at rest, okay, so if at rest, okay, so Vm that is equals to 0. So therefore Vrm, okay, so Vrm that is equals to Vr negative. Okay, so negative of Vr, so that is G cap.
ಓಕೆ ಸೊ ವೆಲಾಸಿಟಿ ಆಫ್ ರೈನ್ ಸೀನ್ ಬೈ ದ ಮ್ಯಾನ್ ಇಟ್ ಈಸ್ ವರ್ಟಿಕಲಿ ಡೌನ್ವರ್ಡ್ ಅಂತ ಅರ್ಥ. ಗೆಟ್ ಪಾಯಿಂಟ್? ಇಲ್ಲಿ ಸಿಂಪಲ್ ಕಂಟ್ರೋಲ್ ಇದೊಂದು ಅರ್ಥ ಮಾಡ್ಕೊಳ್ಳಿ ನೀವು. ವಿ ಆರ್ ಎಂ ಅಂದ್ರೆ ಏನು? ದಟ್ ಈಸ್ ವೆಲಾಸಿಟಿ ಆಫ್ ರೈನ್ ಸೀನ್ ಬೈ ಎ ಮ್ಯಾನ್. ಮನುಷ್ಯನಿಗೆ ವೆಲಾಸಿಟಿ ಆಫ್ ರೈನ್ ಯಾವ ತರ ಕಾಣಿಸುತ್ತೆ? ಈ ತರ ವರ್ಟಿಕಲ್ ಬೀಳುವಾಗ, ಸೊ ವರ್ಟಿಕಲಿ ಡೌನ್ವರ್ಡ್ ಇಫ್ ಇಟ್ ಇಸ್ ಅಂದ್ರೆ ಈ ಛತ್ರಿ ಹಿಡ್ಕೊಂಡು ನಿಂತಿರ್ತಾರಲ್ಲ ಅವ್ರು ಏನಾದ್ರೂ ಮೂವ್ ಆಗ್ತಿಲ್ಲ, ರೆಸ್ಟ್ ಅಲ್ಲಿ ಇದ್ರೆ ವೆಲಾಸಿಟಿ ಆಫ್ ರೈನ್ ಯಾವ ತರ ಕಾಣಿಸುತ್ತೆ? ಕೆಳಗಡೆ ಬಿದ್ದಂಗೆ ಕಾಣಿಸುತ್ತೆ, ವರ್ಟಿಕಲಿ ಡೌನ್ವರ್ಡ್. ದಟ್ ಈಸ್ ನಥಿಂಗ್ ಬಟ್ ನೆಗೆಟಿವ್ ವೈ ಆಕ್ಸಿಸ್. ವಾಟ್ ಇಫ್ is the moving? Okay, so what if is the moving? Okay, so first ಇಲ್ಲಿ velocity. Okay, so first ಇಲ್ಲಿ ಕನ್ಸಿಡರ್ ಮಾಡ್ಕೋಣ. So rain and man problem. Okay, so first case ಅಲ್ಲಿ ನಾವೇನ್ ಮಾಡಿದ್ವಿ? If a rain is falling vertically with a velocity vr and the observer is moving horizontally with a speed vn, then velocity of a rain related to the observer will be. Okay, man ಅಂತ ಹೇಳ್ಬೋದು, observer ಅಂದ್ರೆ man ಅಂತ ಹೇಳ್ಬೋದು. Okay, so ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. Okay, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ಪಾತ್ ಅನ್ಕೋಣ. ಓಕೆನಾ? ಸೊ ಪಾತ್ ಅಂಡ್ ಇಲ್ಲಿ ಮನುಷ್ಯ. ಓಕೆ, ಸೊ ಮನುಷ್ಯ. ಓಕೆ, ಸೊ ಇಲ್ಲಿ ನಿಮಗೆ ಮಳೆ ಬರ್ತಾ ಇದೆ ಅಂತ ಅನ್ಕೋಣ. ಮಳೆ 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 ಬರುವ ಹಾಗಿದೆ, ಈ ತರ ಮಳೆ ಬೀಳ್ತಾ ಇದೆ. ಓಕೆ, ಸೊ ಈ ತರ ಬೀಳ್ತಾ ಇದೆ. ಅಂಡ್ ಇಲ್ಲಿ ಇವ್ರು ಏನ್ ಮಾಡ್ತಾರೆ? ಇಲ್ಲಿ ಓಕೆ, ಸೊ ಈ ತರ ಛತ್ರಿ ಹಿಡ್ಕೋತಾರ. ಓಕೆ, ಸೊ ಈ ತರ ಛತ್ರಿ ಹಿಡ್ಕೊಂತಾರೆ. ಓಕೆ, ಸೊ ಈ ತರ ಛತ್ರಿ ಹಿಡ್ಕೊಂತಾರೆ, ರೈಟ್? ಸಿ ಎಲ್ಲ ಇಲ್ಲಿ ಈ ತರ ಬೀಳ್ತಾ ಹೋಗುತ್ತೆ, ರೈಟ್? ಎಸ್ ಸರ್. ಓಕೆ, ಸೊ ಈ ತರ ಬೀಳ್ತಾ ಇರುತ್ತೆ. ಇದನ್ನ ನಾವು ಫ್ರೀ ಬಾಡಿ ಡಯಾಗ್ರಾಮ್ ಪ್ರಕಾರ ಬರೆದ್ರೆ ಯಾವ ತರ ಇರುತ್ತೆ? ಸೊ ಈ ಪಾಯಿಂಟ್ ಆಫ್ ವ್ಯೂನ ಕನ್ಸಿಡರ್ ಮಾಡ್ಕೋಣ. ಯಾವುದು? ಈ ಪಾಯಿಂಟ್ ಆಫ್ ವ್ಯೂನ ಕನ್ಸಿಡರ್ ಮಾಡ್ಕೋತೀನಿ. ಸೊ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಓಕೆ, ಸೊ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸೊ ದಿಸ್ ಇಸ್ ದ ಪಾಯಿಂಟ್. ಓಕೆ, ಸೊ ಛತ್ರಿ ಯಾವ ಡೈರೆಕ್ಷನ್ ಹಿಡಿದಿದ್ವಿ ಸರ್? ಛತ್ರಿನ ಈ ಡೈರೆಕ್ಷನ್ ಅಲ್ಲಿ ಹಿಡಿದಿದ್ವಿ. ಓಕೆ, ವಿತ್ ರೆಸ್ಪೆಕ್ಟ್ ಟು ರೈನ್. ಓಕೆ, ಸೊ ರೈನ್ ಯಾವ ತರ ಬೀಳ್ತದೆ? ಸೊ ದಿಸ್ ಇಸ್ ವೆಲಾಸಿಟಿ ಆಫ್ ರೈನ್. ಓಕೆ, ಸೊ ದಿಸ್ ಇಸ್ ವೆಲಾಸಿಟಿ ಆಫ್ ರೈನ್ ಅಂಡ್ ದಿಸ್ ಇಸ್ ಇವ್ರು ಈ ಕಡೆ ಮೂವ್ ಆಗ್ತಿದ್ರೆ ವೆಲಾಸಿಟಿ ಆಫ್ ಅ ಮ್ಯಾನ್. ಯಾವ ಡೈರೆಕ್ಷನ್ ಹೋಗ್ತಾ ಇದ್ದಾರೆ? ಸೊ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಓಕೆ, ರೈಟ್ ಸರ್. ಇವ್ ನೋಡಿ, ಇವಾಗ ಛತ್ರಿ ಯಾವ ತರ ಹಿಡ್ಕೊಂಡಿದ್ದಾರೆ? ಈ ತರ ಮುಂದೆ ಹಿಡ್ಕೊಂಡಿದ್ದಾರೆ ತಾನೆ ಛತ್ರಿ. ಓಕೆ, ಸೊ ಛತ್ರಿ ಇವಾಗ ಮಳೆ ನಾವು ಈ ತರ ಮುಂದೆ ಹೋಗ್ತಿದ್ರೆ ಛತ್ರಿ ಈ ತರ ಮುಂದೆ ಹಿಡ್ಕೊಂತೀವಿ, ರೈಟ್? ಈ ಕಡೆ ಹೋಗ್ತಾ ಇದ್ರೆ ಛತ್ರಿ ಈ ತರ ಮುಂದೆ ಹಿಡ್ಕೊಂತೀವಿ, ರೈಟ್? ಸೊ ಈ ಡೈರೆಕ್ಷನ್ ಅಲ್ಲಿ ಹಿಡ್ಕೋತೀವಿ. ನಥಿಂಗ್ ಬಟ್ ನಾನು ಏನಾದ್ರು ಇವಾಗ ನಾವು ವೆಲಾಸಿಟಿ ಆಫ್ ರೈನ್ ವಿತ್ ರೆಸ್ಪೆಕ್ಟ್ ಟು ಮ್ಯಾನ್ ಯಾವ ತರ ಬರೀತೀವಿ? ವೆಲಾಸಿಟಿ ಆಫ್ ರೈನ್ ವಿತ್ ರೆಸ್ಪೆಕ್ಟ್ ಟು ಮ್ಯಾನ್. ಸರ್ ವೆಲಾಸಿಟಿ ಆಫ್ ರೈನ್ ಯಾವ ಡೈರೆಕ್ಷನ್? ಸರ್ ಇಟ್ ಇಸ್ ಮೈನಸ್ ಜಿ, ರೈಟಾ? ಎಸ್ ಸರ್. ಸೊ ವೆಲಾಸಿಟಿ ಆಫ್ ರೈನ್ ಯಾವ ತರ ಬರೀತೀವಿ? ನೆಗೆಟಿವ್ ಎಕ್ಸ್ ಆಕ್ಸಿಸ್. ಓಕೆ, ಸೊ ಸಾರಿ, ನೆಗೆಟಿವ್ ವೈ ಆಕ್ಸಿಸ್. ಸೊ ದಿಸ್ ಇಸ್ ವಿ ಆರ್. ಸೊ ವೆಲಾಸಿಟಿ ಆಫ್, ಓಕೆ, ಸೊ ವೆಲಾಸಿಟಿ ಆಫ್ ರೈನ್, ರೈಟಾ? ಎಸ್ ಸರ್. ಅಂಡ್ ಮೈನಸ್ ವೆಲಾಸಿಟಿ ಆಫ್ ಮ್ಯಾನ್ ಯಾವ ಡೈರೆಕ್ಷನ್ ಹೋಗ್ತಿರೋದು? ಸರ್ ಇಟ್ ಇಸ್ ಅ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ವಿ ಆರ್ ಎಂ ದಟ್ ಈಸ್ ಈಕ್ವಲ್ಸ್ ಟು, ಸೊ ಇದನ್ನ ಯಾವ ತರ ಬರೀಬಹುದು? ಮೈನಸ್ ವಿ ಆರ್, ಸೊ ದಟ್ ಈಸ್ ಮೈನಸ್ ಜೆ ಕ್ಯಾಪ್. ಇದನ್ನ ಪ್ಲಸ್ ವಿ ಎಂ ಮೈನಸ್ ಐ ಕ್ಯಾಪ್ ಅಂತ ಬರೀಬಹುದಾ? ಎಸ್ ಸರ್. ಮೈನಸ್ ಐ ಕ್ಯಾಪ್ ಏನಂತ ಇಂಡಿಕೇಟ್ ಮಾಡುತ್ತೆ? ಸರ್ ಈ ಕಡೆ ಇಂಡಿಕೇಟ್ ಮಾಡುತ್ತೆ, ಕರೆಕ್ಟಾ? ಎಸ್ ಸರ್. ಸೊ ದಿಸ್ ಈಸ್ ವೆಲಾಸಿಟಿ ಆಫ್ ಅ ಮ್ಯಾನ್. ಓಕೆ, ಸೊ ಇಲ್ಲಿ ಛತ್ರಿನ ಎಕ್ಸ್ಟೆಂಡ್, ಇವಾಗ ರಿಸಲ್ಟೆಂಟ್ ಆಫ್ ದೀಸ್ ಟು ವೆಲಾಸಿಟೀಸ್ ಯಾವ ಕಡೆ ಇರುತ್ತೆ? ಸರ್ ರಿಸಲ್ಟೆಂಟ್ ಆಫ್ ದೀಸ್ ಟು ವೆಲಾಸಿಟೀಸ್ ಈ ಕಡೆ ಇರುತ್ತೆ. ಅಂಡ್ ಇಫ್ ಇಟ್ ಇಸ್ ಟೀಟಾ ಅಂಡ್ ದಿಸ್ ಈಸ್ ಆಲ್ಸೋ ಟೀಟಾ, ರೈಟ್? ಸೊ ಇಲ್ಲಿ ನೀವು ಡಾಟೆಡ್ ಲೈನ್ ಹಾಕೋಬಹುದು. ಓಕೆ, ಸೊ ಯಾವುದು ಇದ್ರದ್ದು? ಸೊ ಡಾಟೆಡ್ ಲೈನ್, ರೈಟ್? ಎಸ್ ಸರ್. ನಥಿಂಗ್ ಬಟ್ ದಿಸ್ ಇಸ್ ಬಿಕಮ್ಸ್ ವಿ ಆರ್ ಅಂಡ್ ದಿಸ್ ಇಸ್ ಬಿಕಮ್ಸ್ ವಿ ಎಂ, ಇಷ್ಟೇ. ಸೊ ಟ್ಯಾನ್ ಟೀಟಾನ ಬರೆಯಬೇಕಂದ್ರೆ, ಸೊ ಟ್ಯಾನ್ ಟೀಟಾ ವಾಟ್ ಇಸ್ ದ ಆಂಗಲ್ ಅಂತ? ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್ ಬೈ ಬೇಸ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ದಟ್ ಇಸ್ ವೆಲಾಸಿಟಿ ಆಫ್ ಅ ಮ್ಯಾನ್ ಡಿವೈಡೆಡ್ ಬೈ ವೆಲಾಸಿಟಿ ಆಫ್ ಅ ರೈನ್. ಎಷ್ಟು ಬರೆದ್ರೆ ಸಾಕು? ವೆಲಾಸಿಟಿ ಆಫ್ ಅ ಮ್ಯಾನ್ ಡಿವೈಡೆಡ್ ಬೈ ವೆಲಾಸಿಟಿ ಆಫ್ ಅ ರೈನ್, ಇಷ್ಟು ಬರೆದ್ರೆ ಸಾಕು. ಓಕೆ, ಸೊ ಏನಿಲ್ಲ, ಇದು ಒಂದೇ ಕೇಸ್, ಮಿಕ್ಕಿದ ಏನಿಲ್ಲ. ಓಕೆ, ಸೊ ಮಿಕ್ಕಿದ ಏನೂ ಇಲ್ಲ, ರೈಟ್? ಸೊ ಆಲ್ರೆಡಿ ಇದು ಇಲ್ಲ, ನಮ್ಮ ಕಾನ್ಸೆಪ್ಟ್ ಇಲ್ಲ. ಇದು JEE ಮೇನ್ಸ್ ಅಂಡ್ ಅಡ್ವಾನ್ಸ್ ಇದೆ, ಇದು ಡನ್. ಓಕೆ, ಸೊ ವೆಲಾಸಿಟಿ ಆಫ್ ಅ ರೈನ್, ಐ ಮೀನ್ ರೈನ್ ಅಂಡ್ ಮ್ಯಾನ್ ಕಾನ್ಸೆಪ್ಟ್ ಇಷ್ಟೇ, ಏನು ಇಲ್ಲ. ಇದೊಂದು ಫಾರ್ಮುಲಾ ಅಂಡ್ ದಿಸ್ ಇಸ್ ದ ಒನ್ ಮೋರ್ ಫಾರ್ಮುಲಾ, ರೈಟ್? ಸೊ ಲೆಟ್ಸ್ ಸಾಲ್ವ್ ಸಮ್ ಕ್ವಶನ್ಸ್. ಸಿಚುವೇಶನ್ 1 ಅಂದ್ರೆ ಕ್ವಶನ್ ನಂಬರ್ 1, illustration 1. A person moves
due east at a speed 6 meter per second and feels the wind is blowing towards the south at a speed 6 meter per second. Find actual velocity of a wind. ವಿಂಡ್ ನಾನು ಇಲ್ಲಿ ರೇನ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ವಿಂಡ್ ನಾವು ಏನಂತ ಕನ್ಸಿಡರ್ ಮಾಡ್ಕೋತೀನಿ, ಸೊ ವಿ ಆರ್ ಅಂತ ಬರ್ಕೋತೀನಿ. ಓಕೆ, ಸೊ ವೆಲಾಸಿಟಿ ಆಫ್ ವಿಂಡ್ ನಥಿಂಗ್ ಬಟ್ ರೇನ್ ಬಂದಾಗ ವಿಂಡ್ ಬಂದು ಬರುತ್ತಲ್ಲ ಆ ಡೈರೆಕ್ಷನ್ ಅಂತ ಅನ್ಕೋಣ. ಓಕೆ, ಅಂಡ್ ಇಲ್ಲಿ ವೆಲಾಸಿಟಿ ಆಫ್ ಅ ಪರ್ಸನ್. ಓಕೆ, ಸೊ ಇಲ್ಲಿ ವೆಲಾಸಿಟಿ ಆಫ್ ಅ ಮ್ಯಾನ್ ಅಂತ ಬರ್ಕೋತೀನಿ. ಓಕೆ, ರೈಟ್. ವಿಂಡ್ ಬ್ಲೋಯಿಂಗ್ ಟುವರ್ಡ್ಸ್ ದ ಸೌತ್. ಓಕೆ, ಸೊ ನಾನು ಏನ್ ಬರ್ತೀನಿ ಇದನ್ನ ವೆಲಾಸಿಟಿ ಆಫ್ ಅ ರೇನ್ ವಿತ್ ರೆಸ್ಪೆಕ್ಟ್ ಟು ಮ್ಯಾನ್. ಓಕೆ, ಇವಾಗ ಇದನ್ನ ಡಯಾಗ್ರಾಮ್ಯಾಟಿಕಲಿ ಅರ್ಥ ಮಾಡ್ಕೋಣ. ಓಕೆ, ಸೊ ಡಯಾಗ್ರಾಮ್ಯಾಟಿಕಲಿ ಅರ್ಥ ಮಾಡ್ಕೋಣ, ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ಓಕೆ, ರೈಟ್. ದ ಫಸ್ಟ್ ನೋಡಿ, ನಮಗೆ ದಿಕ್ಕುಗಳು ಗೊತ್ತಲ್ಲ. ಎಸ್ ಸರ್. ಸೊ ದಿಸ್ ಇಸ್ ಈಸ್ಟ್, ವೆಸ್ಟ್, ದಿಸ್ ಇಸ್ ದ ನಾರ್ತ್ ಅಂಡ್ ದಿಸ್ ಇಸ್ ದ ಸೌತ್. ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಓಕೆ, ರೈಟ್ ಸರ್. ಇವಾಗ ಫಸ್ಟ್ ನೋಡೋದು ಹೇಳ್ತಿರೋದೇನು, ಎ ಪರ್ಸನ್ ಮೂವ್ಸ್ ಡ್ಯೂ ಈಸ್ಟ್. ಈಸ್ಟ್ ಅಂದ್ರೆ ಈ ಕಡೆ. ಓಕೆ ಸರ್, ಈ ಕಡೆ. ವೆಲಾಸಿಟಿ ಆಫ್ ಅ ಮ್ಯಾನ್. ಓಕೆ, ಸೊ ವೆಲಾಸಿಟಿ ಆಫ್ ಅ ಮ್ಯಾನ್ ಡನ್. 6 meter per second. Okay, so 6 meter per second. Okay, done, sir. Feels the wind is blowing towards the south. Okay, so towards the south. Okay, so this is velocity of rain with respect to man. Okay. Next, okay, so the velocity of okay 6 meter per second. Okay, south. ನಮಗೆ ಬೇಕಾಗಿರೋದು VRM. Okay, so VRM ಇದು ಆಕ್ಚುಲಿ ಸೌತ್ ಬಂದಿದೆ. ಓಕೆ, ಅಂಡ್ ಆಕ್ಚುಯಲ್ ವೆಲಾಸಿಟಿ ಆಫ್ ಅ ವಿಂಡ್ ಈ ತರ ಇದೆಯಲ್ಲ. ರೈಟ್ ಸರ್. ಫಸ್ಟ್ ವೆಲಾಸಿಟಿನ ಫಸ್ಟ್ ಬರ್ಕೋಣ. ಏನು, ದ ಫಸ್ಟ್ ಒನ್ ಬರೆದ್ರೆ ಯಾವ ತರ, ವೆಲಾಸಿಟಿ ಆಫ್ ಅ ರೈನ್. ಸೊ ವಿತ್ ರೆಸ್ಪೆಕ್ಟ್ ಟು ಮ್ಯಾನ್ ದಟ್ ಈಸ್ ಈಕ್ವಲ್ಸ್ ಟು ವೆಲಾಸಿಟಿ ಆಫ್ ಅ ರೈನ್ ಮೈನಸ್ ವೆಲಾಸಿಟಿ ಆಫ್ ಅ ಮ್ಯಾನ್. ಓಕೆ, ರೈಟ್ ಸರ್. ವೆಲಾಸಿಟಿ ಆಫ್ ರೈನ್ ನಮಗೆ ಬೇಕಾಗಿರೋದು. ಓಕೆ, ಸೊ ವೆಲಾಸಿಟಿ ಆಫ್ ಅ ರೈನ್ ಬೇಕಾಗಿರೋದು. ಓಕೆ, ಸೊ ವೆಲಾಸಿಟಿ ಆಫ್ ಅ ರೈನ್ ದಟ್ ಈಸ್ ಈಕ್ವಲ್ಸ್ ಟು ವೆಲಾಸಿಟಿ ಆಫ್ ರೈನ್. ಓಕೆ, ಸೊ ವೆಲಾಸಿಟಿ ಆಫ್ ಅ ರೈನ್ ಸೊ ಪ್ಲಸ್ ವೆಲಾಸಿಟಿ ಆಫ್ ಅ ಮ್ಯಾನ್. ಓಕೆ ಸರ್. ಸೊ ವೆಲಾಸಿಟಿ ಆಫ್ ಅ ರೈನ್ ಯಾವ ಕಡೆ ಇದೆ ಸರ್, ಸೌತ್ ಕಡೆ. ಓಕೆ, ಸೊ ಸೌತ್ ಅಂದ್ರೆ ದಟ್ ಇಸ್ ಮೈನಸ್. ಓಕೆ, 6 ಮೀಟರ್ ಪರ್ ಸೆಕೆಂಡ್ ಮೈನಸ್ ಜೆ ಕ್ಯಾಪ್. ಓಕೆ, ಸೊ ಸೌತ್ ಅಂದ್ರೆ ಕೆಳಗಡೆ ತಾನೆ. ಎಸ್ ಸರ್. ಅಂಡ್ ಪ್ಲಸ್ ವೆಲಾಸಿಟಿ ಆಫ್ ಅ ಮ್ಯಾನ್ ದಟ್ ಇಸ್ 6 ಐ ಕ್ಯಾಪ್. ಓಕೆ ಸರ್. ಅಂಡ್ ವೆಲಾಸಿಟಿ ಆಫ್ ಅ ರೈನ್ ಸೊ ದಟ್ ಈಸ್ ಈಕ್ವಲ್ಸ್ ಟು ಸೊ ಮೈನಸ್ ಇಲ್ಲ ನಾನು ಬರೀತೀನಿ 6 ಐ ಕ್ಯಾಪ್ ಸೊ ಮೈನಸ್ 6 ಜೆ ಕ್ಯಾಪ್. ಓಕೆ, ರೈಟ್ ಸರ್. ವಾಟ್ ಇಸ್ ಆಂಗಲ್, ವೆಲಾಸಿಟಿ ಅಂದ್ರೆ ಡೈರೆಕ್ಷನ್ ಸಹಿತ ಬೇಕಲ್ವಾ. ಸೊ ಡೈರೆಕ್ಷನ್ ಬೇಕು ಅಂತಂದ್ರೆ ಏನ್ ಮಾಡ್ತೀರಾ ಸರ್, ಟ್ಯಾನ್ ಥೀಟಾ ದಟ್ ಈಸ್ ಈಕ್ವಲ್ಸ್ ಟು ವೆಲಾಸಿಟಿ ಆಫ್ ಪರ್ಪೆಂಡಿಕ್ಯುಲರ್ ಅಲ್ವಾ. ಸೊ ಈ ಡೈರೆಕ್ಷನ್ ಅಲ್ಲಿ ನಾವು ಏನಾದ್ರೂ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ದಟ್ ಈಸ್ ಪರ್ಪೆಂಡಿಕ್ಯುಲರ್. ಓಕೆ, ಸೊ ಪರ್ಪೆಂಡಿಕ್ಯುಲರ್. ಓಕೆ, ಸೊ ಡಾಟೆಡ್ ಲೈನ್ ತಗೊಂಡ್ರೆ ಪರ್ಪೆಂಡಿಕ್ಯುಲರ್ ಬೈ ಬೇಸ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಅಂದ್ರೆ VM ಸೊ ಡಿವೈಡೆಡ್ ಬೈ ಬೇಸ್ VRM. ಓಕೆ, ಸೊ ದಟ್ ಈಸ್ VR. ಸೊ ಇಲ್ಲಿ ನಾನು ಡೈರೆಕ್ಟ್ ಆಗಿ ಏನಂತ ಬರೀತೀನಿ, ದಟ್ ಈಸ್ X VX ಡಿವೈಡೆಡ್ ಬೈ perpendicular that is x and this is a y. Okay, so x is to 6 and idu sir 6 that is equals to 1. So theta is equals to pi by 4. Okay, so pi by 4 done. So pi by 4 that is nothing but a 45. Done. Yes sir, the first one done. And ತಗೊಂಡ್ರೆ ಇದ್ರದ್ದು ಸೊ ವೆಲಾಸಿಟಿ ಆಫ್ ರೈನ್ ಮ್ಯಾಗ್ನಿಟ್ಯೂಡ್ ನ ತಗೊಂಡ್ರೆ ಅಷ್ಟಾಗತ್ತೆ. ದಟ್ ಇಸ್ 6√2 ಅಂತ ಆಗುತ್ತೆ. ಹೇಗೆ ಸರ್, ಬರೆದು ಬಿಡ್ತೀನಿ ಸುಮ್ಮನೆ ಏನಕ್ಕೆ. Okay, so that is 6 square 6 square that is equals to 2. 6√2 ಆಗುತ್ತೆ. Okay, so that is a VR that is equals to 6√2 meter per second. Okay, so that is a meter per second. Clear? Done? Okay, now so let's move on to the next one. Okay, so next one ಯಾವುದು, if a person double is velocity. Okay, so first ಇವಾಗ ನಮಗೆ velocity, find the relative velocity. B ಗೆ ಹೋಗೋಣ ಈಗ. B. Okay, so velocity of rain with respect to man, that is the velocity of rain. Okay, so that is the velocity of rain minus velocity of a man. So velocity of rain remains same ಅಲ್ವಾ. velocity of rain ಏನು ಬಂದಿದೆ ಸರ್, 6i minus 6j. ಯಾವುದು 6i cap minus 6j cap. ಓಕೆ, ಮೈನಸ್ VM ಡಬಲ್ ಅಂತಂದ್ರೆ VM. ಓಕೆ, ಸೊ VM ಏನಿದೆ VM 6 ಅಲ್ವಾ, 6 ಪಾಸಿಟಿವ್. ಓಕೆ, 6 ಪಾಸಿಟಿವ್ ಅಂದ್ರೆ ದಟ್ ಈಸ್ 6i cap. ದಟ್ ಮೀನ್ಸ್ 6i cap minus 6j cap minus 12j cap. ಓಕೆ, ಎಸ್ ಸರ್. VRM. ಓಕೆ, ಸೊ VRM ಸೊ ದಟ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ಸರ್, ಇಟ್ ಇಸ್ minus 6i cap minus 6j cap. ಓಕೆ, ಎಸ್ ಸರ್.
And further simplification ಮಾಡಿದ್ರೆ, okay, so further simplification ಮಾಡಿದ್ರೆ, what does it indicates? Okay, so this indicates we are a magnitude of find ಮಾಡಿದ್ರೆ. So again, so that is 6 square plus the 6 square. So that is 6 root 2 ಅಂತ ಆಗುತ್ತೆ. Okay, so 6 root 2 meter per second. Okay, so this is the relative velocity between wind and man. Okay, so wind and man. Got it? Okay. Now let's move on to the next question. Next ನೋಡಿ illustration 2. Okay, so illustration 2 ಏನ್ ಹೇಳ್ತಿರೋದಿಲ್ಲ? A man at a rest observes the rain falling vertically. When he walks at a 4 km per hour, he has to hold an umbrella at a 53 degrees from the vertical. Find the velocity of a raindrop. Okay, so find the velocity of a raindrop ಅಂತ ಕೇಳ್ತಿರೋದು. Okay, so ನಮಗೆ ಗೊತ್ತಿರುವ ಹಾಗೆ, so rain ಕೆಳಗಡೆ ಬೀಳುತ್ತೆ. Okay, so that is the velocity of a rain. Okay, and this is velocity of a man. Okay, so this is velocity of a man, and this is velocity of the rain as seen by man. And ಛತ್ರಿ ಯಾವ ಕಡೆ ಇಟ್ಕೊಂಡಿರ್ತಾರೆ? ಈ ಕಡೆ ಇಟ್ಕೊಂಡಿರುತ್ತೆ. ಓಕೆನಾ? ರೈಟ್, ಡನಾ? ಸೊ ಛತ್ರಿ ಇದು, ರೈಟ್? ಸೊ ಛತ್ರಿ, ಓಕೆ, ಸೊ ಛತ್ರಿ ಈ ತರ ಇಟ್ಕೊಂಡಿರ್ತೀವಿ. ಅಂಡ್ ಇಲ್ಲಿ ವಿತ್ ವರ್ಟಿಕಲ್ ಎಷ್ಟಿದೆ ಇದು? ಸರ್ ಇಟ್ ಇಸ್ ಅ 53 ಡಿಗ್ರೀಸ್. ಓಕೆ, ಸೊ 53 ಡಿಗ್ರೀಸ್. ಇದನ್ನ ಜಾಯಿನ್ ಮಾಡಿ. ಸೊ ದಿಸ್ ಬಿಕಮ್ಸ್ ಅ ಪರ್ಪೆಂಡಿಕ್ಯುಲರ್, ದಿಸ್ ಇಸ್ ದ ಬೇಸ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಏನಾಯ್ತು? ಸೊ ಪರ್ಪೆಂಡಿಕ್ಯುಲರ್ ದಟ್ ಇಸ್ ಅ VM. ಓಕೆ, ಸೊ VM ಏನಾದ್ರು ಕೊಟ್ಟಾರ? man, velocity of the man 4 kilometer per hour, and the base, so that is a VR, so that is the velocity question mark. Okay, adana find ಮಾಡಬೇಕು. Okay, and tan 53. Okay, so tan 53 degrees. Okay, so tan 53 degrees, and perpendicular, that is the VM divided by VR. Okay, right sir. ಇವಾಗ tan 53 ಅಂದ್ರೆ ಏನಾಗುತ್ತೆ ಸರ್? ಇಲ್ಲಿ tan 53 ಅಂದ್ರೆ this is a 4 ಆಗುತ್ತೆ, and this is 3 ಆಗುತ್ತೆ, and this is 5. ಓಕೆ, ಸೊ ನಿಮಗೆ ಸ್ಪೆಷಲ್ ಆಂಗಲ್ಸ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಓಕೆ, ಸೊ ದಿಸ್ ಇಸ್ ಮತ್ತೊಂದು ಸತಿ ಬರ್ತೀನಿ. ಸೊ ಇದು 4, this is a 4, and this is the 3, and this is the 5. Okay, so perpendicular. Okay, so this is perpendicular divided by base. Okay, so VM is 2, so it is a 4, velocity of a rain, so that is equals to perpendicular, that is a 4, and base is to the 3. Okay, now so 4 get cancelled. Velocity of a rain, that is equals to 3 km per hour. Okay, so 3 km per hour ಆಗುತ್ತೆ. Okay, right. So diagram ನೋಡಿ ಆರಾಮ್ಸೆ ನೀವು ಆನ್ಸರ್ ಮಾಡಬಹುದು. Done? Okay, now let's move on to the next question. Question number 3. ಏನ್ ಹೇಳಿರೋದು? A man is going east in a car with a velocity 20 km per hour. A train appears to move towards the north to him with a velocity 20 root 3 km per hour. What is the actual velocity and direction of a motion of a train ಅಂತ ಕೇಳ್ತಾರದು. ನೋಡಿ ಸಖತ್ತಾಗಿದೆ ಇದನ್ನು. ಓಕೆ, ಇನ್ನೆಷ್ಟು ಕ್ವಶನ್ಸ್ ಇದೆ ಇದ್ರದ್ದು? ಒಂದು ಕ್ವಶನ್, ಆಮೇಲೆ ರಿವರ್ಸ್ ಬೋಟ್ ಕಾನ್ಸೆಪ್ಟ್ ಬರುತ್ತೆ. ಓಕೆ, ಸೊ ಇವಾಗ ಫಸ್ಟ್ ನಾವು ಇದು ಹಾಕೊಂಡ್ ಬಿಡೋಣ. ಯಾವುದು? ಸೊ ಡೈರೆಕ್ಷನ್ಸ್. ಓಕೆ, ಸೊ ಈಸ್ಟ್, ವೆಸ್ಟ್, ನಾರ್ತ್, and this is the south. The first, a man going east in a car. Okay, that is nothing but velocity of a man. Okay, so this is the velocity of a man. Esto? Sir, it is a 20 km per hour. Okay, so 20 km per hour. Okay, the train appears to move towards north. Okay, so towards north. Okay, so ee kade hodange appear ಆಗುತ್ತೆ. Okay, so this is train ಅಂದ್ರೆ velocity of a rain. Okay, so train ಬದಲು rail ಅಂತ ಬರೀತೀವಿ. Okay, velocity of a rail with respect to man. ಯಾರಿಗೆ ಅಬ್ಸರ್ವ್ ಆಗ್ತಿರೋದು? appears to move towards the north to him ಅಂತಂದ್ರೆ man ಗೆ. Okay, so with velocity ಎಷ್ಟು? So with velocity that is a 20 root 3. Okay, so 20 root 3. And ಇವಾಗ actual ಆಗಿ ಇದು velocity. Okay, so this is the velocity. Okay, so this is velocity. Okay, and with respect to ಯಾರಿಗೆ? With respect to ಯಾವುದಕ್ಕೆ? angle find ಮಾಡಬೇಕು. Okay, so angle find ಮಾಡಬೇಕು. So this will be the theta. Right, so first one, actual velocity. Okay, so velocity of a rail with respect to man, so that is nothing but velocity of a rail. Okay, and minus velocity of a man. Okay, so the first velocity of a rail ಯಾವ ಕಡೆ ಇದೆ? Sir, it is the rail 20 root 3. Okay, so 20 root 3, that is a g cap. Okay, so minus velocity of a man, that is a 20 km per hour, that is I cap. Okay na?
So velocity of a rail with respect to man, that is equals to ಇದೆಷ್ಟಿದೆ ಸರ್? ಇಟ್ ಇಸ್ ಮೈನಸ್. ಓಕೆ, ಸೊ ದಿಸ್ ಇಸ್ minus 20 I cap. So plus, okay, not the ತಾನೆ? Yes, 20 root. Okay, so 20 root 3 J cap. Okay, right sir. So this is the velocity. ಅದೇ ಮ್ಯಾಗ್ನಿಟ್ಯೂಡ್ ನ ಫೈಂಡ್ ಮಾಡ್ಬೇಕಂದ್ರೆ ಸರ್, ಮ್ಯಾಗ್ನಿಟ್ಯೂಡ್ ನ ಫೈಂಡ್ ಮಾಡ್ಬೇಕಂದ್ರೆ, ಓಕೆ, ಸೊ ಮ್ಯಾಗ್ನಿಟ್ಯೂಡ್ ನ ಫೈಂಡ್ ಮಾಡ್ಬೇಕಂದ್ರೆ, ಸೊ VRM, so that is equals to, okay, ಇಲ್ಲಿ ಕೇಳಿರೋದು ಯಾವುದು? ಆಕ್ಚುಯಲ್ ವೆಲಾಸಿಟಿ. ಸಾರಿ ಆಕ್ಚುಯಲ್ ವೆಲಾಸಿಟಿನ ಫೈಂಡ್ ಮಾಡಬೇಕು. ಸಾರಿ ಆಕ್ಚುಯಲ್ ವೆಲಾಸಿಟಿನ ಫೈಂಡ್ ಮಾಡಬೇಕು. 1 ಸೆಕೆಂಡ್. ಆಕ್ಚುಯಲ್ ವೆಲಾಸಿಟಿ, ಓಕೆ, actual velocity of rail. Okay, so actual velocity of a rail. Okay, so actual velocity of a rail, so that is equals to, so velocity of a rail with respect to man, and idu plus agutte velocity of a man. Okay, so ಎಷ್ಟು ಇದು ಸರ್? it is the 20 root 3, that is G cap, and plus 20, that is I cap. Okay, velocity of a rail actual ಎಷ್ಟಾಗುತ್ತೆ ಇದು ಸರ್? it is the 20 I cap, so plus 20 root 3, so J cap. Okay sir, done. ಇವಾಗ ನೋಡಿ ಇದು ಏನಾಗುತ್ತೆ ಇದು ಸರ್? it is a VR, that is equals to, okay, so VR ಆಲ್ರೆಡಿ ಆಗಿದಲ್ಲ. So VR, that is equals to, so velocity of a man, okay, so plus velocity of a rail with respect to man. Okay, and velocity of, ಇವಾಗ ನಾನು ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ velocity of rail ಎಷ್ಟಾಗುತ್ತೆ ಸರ್? 20 ಸ್ಕ್ವೇರ್. Okay, so plus 20 square root 3 whole square. Okay, yes sir. And 20 square ಅಂದ್ರೆ ಎಷ್ಟಾಗುತ್ತೆ? 2 4 followed by 2 10 ಇದು 20 ಆಗುತ್ತೆ. And ಇದು ಸಹಿತ 400 into 3. Okay, ಎಷ್ಟಾಗುತ್ತೆ ಸರ್? it is 400. Okay, so that is a 400, 4 3 12, so 1200, that is the 1600. Okay, so 1600, that means velocity of a rail, that is equals to 40 kilometer per hour. Okay, so 40 kilometer per hour. Okay, so that is a 40 kilometer per hour ಆಗುತ್ತೆ. Okay, so 40 kilometer per hour. ಡನ್. ಅಂಡ್ ಇವಾಗ ಆಂಗಲ್ ನ ಫೈಂಡ್ ಮಾಡಬೇಕು. ಓಕೆ, ಸೊ ಆಂಗಲ್ ನ ಫೈಂಡ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಾ? ಸೊ ನಾನು ಇಲ್ಲೇ ಬರೀತೀನಿ. ಓಕೆ, ಇಲ್ಲ ನೆಕ್ಸ್ಟ್ ಅಲ್ಲಿ ಬರೀತೀನಿ. ಸೊ tan theta, that is equals to velocity of a man divided by velocity of a, ಯಾವ್ದು ಬಂತು? VRM ಅಲ್ಲ? ಸೊ that is the VRM. ಓಕೆ, ಸೊ VRM ಎಷ್ಟಿದೆ ಅದು? VM, that is 20. Okay, so this is the ಎಷ್ಟಾಗಿದೆ VM? Okay, perpendicular. Okay, so perpendicular. Okay, so perpendicular by base ಬರಬೇಕು. Okay, so perpendicular by base. So perpendicular by base ಅಂದ್ರೆ ಇಲ್ಲಿ ಬರಬೇಕಲ್ಲ? So with respect to horizontal ಬರಬೇಕು. So that is theta. Okay, so perpendicular. Okay, so that is ಏನದು? VRM divided by, okay, so VRM divided by VM ಬರಬೇಕು. Okay, so VRM divided by 20 ಬರಬೇಕು. Okay, so VRM divided by, so VM ಎಷ್ಟು ಬರುತ್ತೆ ಸರ್? it is the 20 root 3, so divided by 20, so 20 get cancelled, so tan theta, that is equals to sir root 3. Okay, so root 3 ಇದ್ದಾಗ ಏನಾಗುತ್ತೆ ಸರ್? tan 60 degree. Okay, so theta, that is equals to 60 degree. Okay, 60 degree rotation ಆಗುತ್ತೆ velocity. Okay, right. So next question, so take it as homework question. Okay, so take it as a homework question. And the last concept of this session, okay, so last concept, that is a river boat. Okay, river boat ಅಥವಾ man problem. Okay, so river boat ಅಥವಾ man problem. Okay, right. So just imagine. Okay, so just imagine. Okay, so just imagine ಇಲ್ಲಿ ಒಂದು ರಿವರ್ ಇದೆ ಅನ್ಕೊಳ್ಳಿ. Okay, so this is the river. Just imagine. Okay, imagine okay, and width of the river. Okay, so width of the river. Okay, so that is the width of the river. So width of the river, let's say this is a D. Width of the river, that is a D. Okay, and ದಿಕ್ಕುಗಳನ್ನ ನೋಡಿದ್ರೆ, okay, so ದಿಕ್ಕುಗಳನ್ನ ನೋಡಿದ್ರೆ, okay, so ದಿಕ್ಕುಗಳನ್ನ ನೋಡಿದ್ರೆ, this is east, this is west, and this is the north, and this is the south. Okay, ಇವಾಗ ನಾನು, okay, so ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. ಓಕೆನಾ? ಸೊ ಇಲ್ಲಿ ನಾನು ನಿಂತ್ಕೊಂಡಿದ್ದೀನಿ A point, that is south point. Okay, so this is south. Okay, so south point.
ಅಂಡ್ ಬಿ ಗೆ ಹೋಗ್ಬೇಕು ಎಕ್ಸಾಕ್ಟ್ ಆಗಿ. ಓಕೆ, ಸೊ ಬಿ ಗೆ ಹೋಗ್ಬೇಕು, ದಟ್ ಇಸ್ ಅ ನಾರ್ತ್ ಪಾಯಿಂಟ್. ಓಕೆ, ಸೊ ದಟ್ ಇಸ್ ಅ ನಾರ್ತ್ ಪಾಯಿಂಟ್. ಓಕೆ, ಇವಾಗ ನನಗೆ ಈ ಸ್ಟ್ರೇಟ್ ಆಗಿ ಹೋಗಕ್ಕಾಗತ್ತಾ? ಸ್ಟ್ರೇಟ್ ಆಗಿ ಹೋಗಕ್ಕಾಗತ್ತಾ? ಫಸ್ಟ್ ಆಫ್ ಆಲ್ ಸ್ಟ್ರೇಟ್ ಆಗಿ ಹೋಗಕ್ಕಾಗತ್ತಾ? ಸೊ ಹೋಗ್ಬೋದು. ಇವಾಗ ನಾನು ಎ ಇಂದ ಬಿ ಗೆ ಹೋಗ್ಬೇಕಂದ್ರೆ ನಾನು ಯಾವ ಕಡೆ ಡೈವ್ ಮಾಡಬೇಕು? ಇವಾಗ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ವಾಟರ್ನು ಸಹಿತ ಫ್ಲೋ ಆಗ್ತಿದೆ ಅನ್ಕೊಳ್ಳಿ. ಸೊ ವಾಟರ್ನು ಸಹಿತ ಫ್ಲೋ ಆಗ್ತಿದೆ ಅನ್ಕೊಳ್ಳಿ. ಸೊ ಲೆಟ್ಸ್ ಸೇ ವಾಟರ್ ಈಸ್ ಆಲ್ಸೋ ಫ್ಲೋಯಿಂಗ್. ಓಕೆ, ಸೊ ಈ ತರ ವಾಟರ್ನು ಸಹಿತ ಫ್ಲೋ ಆಗ್ತಿದೆ. ಓಕೆ, ಸೊ ವಾಟರ್ ಸಹಿತ ಫ್ಲೋ ಆಗ್ತಿದೆ ಅನ್ಕೊಳ್ಳಿ. ಓಕೆ, ಸೊ ವಾಟರ್ ಸಹಿತ ಫ್ಲೋ ಆಗ್ತಿದೆ. ಈ ತರ ವಾಟರ್ ಸಹಿತ ಫ್ಲೋ ಆಗ್ತಿದೆ. ಸೊ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ವಾಟರ್ ಫ್ಲೋ? ಸೊ ನಾನು ಈ ತರ ತೋರಿಸ್ತೀನಿ. ಓಕೆ, ಸೊ ಯಾವ ತರ? ಸೊ ಈ ತರ ತೋರಿಸ್ತೀನಿ. ವಾಟರ್ ಫ್ಲೋ ಅಂದ್ರೆ ವೆಲಾಸಿಟಿ ಆಫ್ ಅ ರಿವರ್ ಅಂತ ಬರೀತೀನಿ. ಓಕೆ, ಸೊ ವೆಲಾಸಿಟಿ ಆಫ್ ಅ ರಿವರ್ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ. ಸೊ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ರೆ ನೀವು ಯಾವ ಕಡೆ ನೀವು ಜಂಪ್ ಮಾಡಬೇಕು ಟು ರೀಚ್ ಎ ಪಾಯಿಂಟ್ ಟು ಬಿ ಪಾಯಿಂಟ್? ಡೈರೆಕ್ಟ್ ಈ ತರ ಹಾಕಿದ್ರೆ ಏನಾಗುತ್ತೆ, ಈ ಫ್ಲೋ ರಿವರ್ ಫ್ಲೋ ಆಗ್ತಿದಿಲ್ಲ ವಾಟರ್, ಸೊ ಈ ಕಡೆ ಮೂವ್ ಆಗ್ತೀರಾ. ಇಲ್ಲಿ ಹೋದ್ರೆ ಈ ಕಡೆ ಮೂವ್ ಆಗ್ತೀರಾ. ಈ ಕಡೆ ಡೈವ್ ಹೊಡೆದ್ರೆ ಇನ್ನೂ ಈ ಕಡೆ ಹೋಗ್ತೀರಾ. ಸೊ ನೀವೇನ್ ಮಾಡ್ತೀರಾ, ಒಂದು ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ಈ ಕಡೆ ಡೈವ್ ಮಾಡ್ತೀರಾ. ಓಕೆ, ಸೊ ಈ ಡೈರೆಕ್ಷನ್ ಅಲ್ಲಿ. ಸೊ ಇದೇನು ವೆಲಾಸಿಟಿ ಆಫ್ ಅ ಬೋಟ್ ವಿತ್ ರೆಸ್ಪೆಕ್ಟ್ ಟು ರಿವರ್. ಓಕೆ, ಸೊ VBR ವೆಲಾಸಿಟಿ ಆಫ್ ಅ ಬೋಟ್ ಅಥವಾ ವೆಲಾಸಿಟಿ ಆಫ್ ಅ ಸ್ವಿಮ್ಮರ್ ವಿತ್ ರೆಸ್ಪೆಕ್ಟ್ ಟು ರಿವರ್. ಓಕೆ, ಸೊ ರಿವರ್ ವಾಟರ್. ಓಕೆ, ಸೊ ಇಲ್ಲಿ ನಿಮಗೆ ಆಂಗಲ್ ಟೀಟಾ ಅಂತ ಉಳಿತಾ. ಅಂಡ್ ಇಲ್ಲಿ ನಿಮಗೆ ಕಾಂಪೊನೆಂಟ್ ವೆಲಾಸಿಟಿ ಇಸ್ ಅ ವೆಕ್ಟರ್ ಅಲ್ವಾ, ಸೊ ಇದು ಕಾಂಪೊನೆಂಟ್ ಏನ್ ಕನ್ಸಿಡರ್ ಮಾಡ್ಕೋತೀರಾ. ಅಂಡ್ ಇಲ್ಲೊಂದು ಕಾಂಪೊನೆಂಟ್ ಬರುತ್ತೆ. ಸೊ ಎರಡು ಕಾಂಪೊನೆಂಟ್ ಬರುತ್ತೆ. ಯಾವುದು? ಸರ್ ಇಟ್ ಇಸ್ ಅ VBR. ಓಕೆ, ಸೊ VBR ಕಾಸ್ ಟೀಟಾ. ಅಂಡ್ ಇನ್ನೊಂದು ಸರ್ ಇಟ್ ಇಸ್ ಅ VBR ಸೈನ್ ಟೀಟಾ. ಓಕೆನಾ? ಇಲ್ಲಿ ನಿಮಗೆ ಎರಡು ಕಾಂಪೊನೆಂಟ್ ಬಂದ್ವಲ್ಲ, ಯಾವುದು VBR ಎರಡು ಕಾಂಪೊನೆಂಟ್ ಬಂತು. ಈ ಎರಡು ಕಾಂಪೊನೆಂಟ್ ಯಾವ ತರ ಆಕ್ಟ್ ಆಗುತ್ತೆ ನೋಡಿ. ಓಕೆ, ಸೊ ಯಾವ ತರ ಆಕ್ಟ್ ಆಗುತ್ತೆ ನೋಡಿ. ಸೊ ಫಸ್ಟ್ ಈ VBR ಕಾಂಪೊನೆಂಟ್ ಏನ್ ಮಾಡುತ್ತೆ ಗೊತ್ತಾ, ಓವರ್ಕಮ್ ದಿಸ್ ರಿವರ್ ಫ್ಲೋ. ಅಂದ್ರೆ ರಿವರ್ ಫ್ಲೋ ಏನಾಗ್ತಿರುತ್ತಲ್ಲ ಈ ಕಡೆ, ಇದನ್ನ ಅಪೋಸ್ ಮಾಡೋದು, ಬ್ಯಾಲೆನ್ಸ್ ಮಾಡೋದು VBR ಸೈನ್ ಟೀಟಾ ಕಾಂಪೊನೆಂಟ್. ಓಕೆ, ಅಂಡ್ ನಿಮ್ಮನ್ನ ಈ ದಡದಿಂದ ಈ ದಡಕ್ಕೆ ತಗೊಂಡು ಹೋಗೋದು ಯಾವುದು? VBR ಕಾಸ್ ಟೀಟಾ ಕಾಂಪೊನೆಂಟ್ ತಗೊಂಡು ಹೋಗುತ್ತೆ. ಓಕೆ, ದಟ್ ಮೀನ್ಸ್ ಸೊ VBR ಕಾಸ್ ಟೀಟಾ ಓಕೆ ಸ ಕಂಟ್ರೋಲ್ಸ್ ಅಥವಾ ಟೈಮ್, ಎಷ್ಟು ಬೇಗ ನೀವು ಈ ಕಡೆ ಹೋಗ್ಬೇಕನ್ನೋದು ಈ VBR ಕಾಸ್ ಟೀಟಾ ಹೇಳುತ್ತೆ. ಅಂಡ್ ಇಲ್ಲಿ ಸೊ VBR ಸೈನ್ ಟೀಟಾ ಏನ್ ಮಾಡುತ್ತೆ ಅಂತಂದ್ರೆ ಇದರ ಮೇಲೆ ಓಕೆ ಯಾವ್ದಕ್ಕೆ ಎಗನೆಸ್ಟ್ ಆಗುತ್ತೆ? ದಟ್ ಇಸ್ ರಿವರ್ ಫ್ಲೋಗೆ ಎಗನೆಸ್ಟ್ ಆಗುತ್ತೆ. ಓಕೆ, ಇಲ್ಲಿ ಸೈನ್ ಟೀಟಾ ದಟ್ ಈಸ್ ಈಕ್ವಲ್ಸ್ ಓಕೆ ಸೊ ಸೈನ್ ಟೀಟಾ ದಟ್ ಈಸ್ ಈಕ್ವಲ್ಸ್ ಟು ವೆಲಾಸಿಟಿ ಆಫ್ ಅ ರಿವರ್ ಡಿವೈಡೆಡ್ ಬೈ ವೆಲಾಸಿಟಿ ಆಫ್ ಅ ಬೋಟ್ ವಿತ್ ರೆಸ್ಪೆಕ್ಟ್ ಟು ರಿವರ್. ಇಲ್ಲಿ ನೀವು ಇನ್ನೊಂದರನ್ನು ಬರೀಬಹುದು, ವೆಲಾಸಿಟಿ ಆಫ್ ಅ ರಿವರ್ so divided by velocity of a swimmer with respect to river water. Okay, velocity of a river divided by velocity of a swimmer divided by river. B ಅಂದ್ರೆ ಬೋಟು, ಎಸ್ ಅಂದ್ರೆ ಸ್ವಿಮ್ಮರ್ ಅಂತ ಅರ್ಥ. ಓಕೆ, ಎಸ್. ಅಂಡ್ ಇವಾಗ ನಿಮಗೆ ಇನ್ನೊಂದು ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಅಂಡ್ ಎಷ್ಟು ಬೇಗ ಇಲ್ಲಿಂದ ಇಲ್ಲಿಗೆ ಹೋಗ್ತಾರೆ ಅಂತ ಟೈಮ್ ಟೇಕನ್. ಓಕೆ, ಸೊ ಟೈಮ್ ಟೇಕನ್ ಅಂತಂದ್ರೆ ದಟ್ ಈಸ್ VBR. ಸೊ ದಟ್ ಈಸ್ ಈಕ್ವಲ್ಸ್ ಟು ಓಕೆ ಸೊ VBR ದಟ್ ಈಸ್ ಈಕ್ವಲ್ಸ್ ಟು ಏನ್ ಮಾಡ್ಬೋದು ಸರ್? ಕಾಸ್ಟ್ ಇಟ್. ಓಕೆ, ಸೊ ದಟ್ ಈಸ್ ಕಾಸ್ಟ್ ಇಟ್ ದಟ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಇದನ್ನ ಯಾವ ತರ ಬರೀಬಹುದು? ಸೊ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸೊ VBR ಸೊ ಕಾಸ್ಟ್ ಇಟ್ ಅಂತ ಬರೆದ್ರೆ ಸಾಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ಅ ಟೈಮ್, ಎಷ್ಟು ಟೈಮ್ ತಗೊಳುತ್ತೆ ಇಲ್ಲಿಂದ ಇಲ್ಲಿಗೆ ಅಂತ. ಓಕೆನಾ? ಅಂಡ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ವಾಟ್ ಇಸ್ ದ ಮಿನಿಮಮ್. ಓಕೆ, ಸೊ ವಾಟ್ ಇಸ್ ದ ಮಿನಿಮಮ್ ಟೈಮ್ ಟೇಕ್ಸ್. ಓಕೆ, ಸೊ ಫಾರ್ ಅ ಮಿನಿಮಮ್ ಸೊ ಟಿ ಮಿನಿಮಮ್ ಆಗ್ಬೇಕಂದ್ರೆ ಟೀಟಾ ಮಸ್ಟ್ ಬಿ 0 ಡಿಗ್ರಿ. ಅಂದ್ರೆ ಸೊ ದಟ್ ಈಸ್ perpendicular to okay so perpendicular to VR. okay so perpendicular to VR ಯಾವ ಕಡೆ ಇದೆ? ಈ ಕಡೆ. ಅಂಡ್ perpendicular ಅಂದ್ರೆ ಈ ಕಡೆ. ಬಟ್ ವಿತ್ ರೆಸ್ಪೆಕ್ಟ್ ಟು ಆಂಗಲ್ ನೋಡಿದ್ರೆ ಸೊ ಇದು ಈ ಕಡೆ ಬಂದು ನಿಂತ್ಕೊಳ್ಳುತ್ತೆ. ಓಕೆ, ಸೊ 0. ಈ ಕಡೆ ಹೋದ್ರೆ ಆಂಗಲ್ ಇನ್ಕ್ರೀಸಿಂಗ್, ಈ ಕಡೆ ಬಂದ್ರೆ ಆಂಗಲ್ ಡಿಕ್ರೀಸಿಂಗ್. ಓಕೆ, ಸೊ perpendicular to the VR ನಥಿಂಗ್ ಬಟ್ ರಿವರ್ ಫ್ಲೋ ಅಂತ. ಸೊ ಇವಾಗ ಏನಾಗುತ್ತೆ, ಸೊ ಮಿನಿಮಮ್ ಟೈಮ್ಗೆ ಓಕೆ ಸೊ ಮಿನಿಮಮ್ ಟೈಮ್ಗೆ ಏನಾಗುತ್ತೆ ಸರ್? ಇಟ್ ಇಸ್ ಟೈಮ್ಗೆ ಮಿನಿಮಮ್ ಟೈಮ್ಗೆ ಸರ್ T is equals to D divided by VBR ಅಂತ ಬರ್ಕೋಬಹುದು. ಓಕೆ, ಸೊ ದಿಸ್ ಇಸ್ ಅಬೌಟ್ ಮಿನಿಮಮ್ ಟೈಮ್. ಓಕೆ, ಸೊ ಇಷ್ಟೇ, ಇದರಲ್ಲಿ ಏನೂ ಇಲ್ಲ. ಓಕೆ, ಇನ್ನೊಂದು ಅಪ್ ಸ್ಟ್ರೀಮ್ ಮತ್ತೆ ಡೌನ್ ಸ್ಟ್ರೀಮ್ ಅಂತ ಬರುತ್ತೆ, ನಿಮಗೆ ತೋರಿಸ್ತೀನಿ. ವಾಟ್ ಇಸ್ ದಟ್? ಓಕೆ, ಇಫ್ ದ ಸ್ವಿಮ್ಮಿಂಗ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಅ ಫ್ಲೋ ಆಫ್ ವಾಟರ್ ಆರ್ ಅಲಾಂಗ್ ದ ಡೌನ್ ಸ್ಟ್ರೀಮ್. ಓಕೆ, ಸೊ ಇದನ್ನ ಡೌನ್ ಸ್ಟ್ರೀಮ್ ಅಂತಾನು ಕರಿಬಹುದು. ಓಕೆ, ಸೊ ಇದನ್ನ ನಾವೇನಂತ ಕರಿಬಹುದು? ಡೌನ್ ಸ್ಟ್ರೀಮ್ ಅಂತಾನು ಕರಿಬಹುದು, ಅಥವಾ ಇನ್ ದ ಡೈರೆಕ್ಷನ್ ಆಫ್ ಅ ಫ್ಲೋ ಆಫ್ ವಾಟರ್. ಓಕೆ, ಇನ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ವಾಟರ್ ಅಂತಾನು ಕರಿಬಹುದು. ಅಂದ್ರೆ ಏನು ನೋಡಿ, ನಿಮಗೆ ಡಯಾಗ್ರಾಮ್ ಹಾಕಿ ತೋರಿಸಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಅದಕ್ಕೆ I'll try to create
ಓಕೆ ಎಸ್. ಅಂಡ್ ಈ ಕಡೆ ನೋಡಿ, ಇದೊಂದು ಇದೊಂದು. ಓಕೆ, ಸೊ ದಿಸ್ ಇಸ್ ದ ಡಿಸ್ಟೆನ್ಸ್. ಓಕೆ, ಸೊ ರಿಲೇಟಿವ್ ಡಿಸ್ಟೆನ್ಸ್ ಅಂತ ಅನ್ಕೊಳ್ಳಿ. ಸೊ ದಿಸ್ ಇಸ್ relative distance. Okay, so this is the relative distance. Okay, relative distance in a same direction. Okay, so same direction ಅಂದ್ರೆ let's say this is a swimmer ಅಥವಾ velocity of a boat with respect to river, and ಇಲ್ಲಿ velocity of a river. Okay, so this is velocity of a river. ನೋಡಿ, the swimming is in the direction of flow of water or long downstream. ಇಲ್ಲಿ ಏನಾಗುತ್ತೆ, relative velocity, the relative velocity that becomes a VBR. Okay, so plus VR. Okay na? Yes sir. And ಇವಾಗ T1 ಏನಾಗುತ್ತೆ, ಫಾರ್ ಎಕ್ಸಾಂಪಲ್ T1 ಫಾರ್ ಡೌನ್ ಸ್ಟ್ರೀಮ್ ಅಂತ ಅನ್ಕೊಂಡ್ರೆ, ಓಕೆ, ಸೊ TD ಅಂತ ಬರೀತೀವಿ. ಓಕೆನಾ? ಸೊ ದಟ್ ಈಸ್ ದ ಟೈಮ್ ಟೇಕನ್ ಇನ್ ಅ ಡೌನ್ ಸ್ಟ್ರೀಮ್. ಏನಾಗುತ್ತೆ ಸರ್, ಇಟ್ ಇಸ್ ಅ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಎಷ್ಟಿದೆ, ಇದನ್ನ ಡಿಸ್ಟೆನ್ಸ್ ಡಿ ಅಂತ ಬರೀಲ್ಲ? ಎಸ್ ಸರ್, ಡಿಸ್ಟೆನ್ಸ್ ಡಿ. ಸೊ ಡಿವೈಡೆಡ್ ಬೈ ಸೇಮ್ ಡೈರೆಕ್ಷನ್ ಆಗಿರೋದ್ರಿಂದ ಸರ್ VBR ಪ್ಲಸ್ VR ಅಂತ. ಓಕೆ, ಸೊ VBR ಪ್ಲಸ್ VR. ಓಕೆ, ಸೊ ರೈಟ್ ಸರ್. And the next ನೋಡಿ, if the swimming is in opposite direction. Okay, so swimming is in opposite direction. Okay, swimming is in opposite direction. For example, ನೋಡಿ ಇಲ್ಲಿ, so this is velocity of a river ಅಂತ ಅನ್ಕೋಣ, and ಇಲ್ಲಿ so velocity of a swimmer, nothing but velocity of a boat with respect to river. ಇಲ್ಲೇನಾಗುತ್ತೆ, ಅಪೋಸಿಟ್ ಆಗುತ್ತೆ. ಸೊ ಈ ಕೇಸ್ನಲ್ಲಿ ಏನ್ ಬರೀಬಹುದು ಸರ್, ರಿಲೇಟಿವ್ ವೆಲಾಸಿಟಿ ಏನಾಗುತ್ತೆ, ದ ರಿಲೇಟಿವ್ ವೆಲಾಸಿಟಿ ದಟ್ ಇಸ್ ಅ VBR ಮೈನಸ್ VR. ಸರ್ ಇದೇನಕ್ಕೆ VR ಮೈನಸ್ VBR ಬರೀಬಹುದಲ್ಲ? ಬರೀಕಾಗಲ್ಲ. ಯಾಕೆಂದ್ರೆ VR ಜಾಸ್ತಿ ಆದ್ರೆ ಇವನು ಈ ಕಡೆ ಮುಂದೆ ಬರಲ್ಲ, ಹಿಂದೆನೆ ಹೋಗ್ಬಿಡ್ತಾನೆ. ಅದಕ್ಕೆ VBR ಮಸ್ಟ್ ಬಿ ಗ್ರೇಟರ್ ದೆನ್ VR. ಓಕೆನಾ? ರೈಟ್ ಸರ್. ಸೊ ಇವಾಗ ಇಲ್ಲಿ ಅಪ್ಸ್ಟ್ರೀಮ್ ಅಂತ ಕರಿತೀವಿ, TU ಅಂತ ಬರ್ತಿದ್ದೀನಿ. ಓಕೆ, ಸೊ ದಟ್ ಈಸ್ ದ TU ಅಪ್ಸ್ಟ್ರೀಮ್. ಏನ್ ಬರೀತೀರಾ ಸರ್, ಇಟ್ ಇಸ್ D, ಸೊ ಡಿವೈಡೆಡ್ ಬೈ, ಸೊ ಇಲ್ಲಿ VBR ಸೊ ಮೈನಸ್ VR. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಫಾರ್ಮುಲಾಸ್ ದಟ್ ಯು ನೀಡ್ ಟು ರಿಮೆಂಬರ್. ಡನ್? ಎಸ್ ಸರ್. ಅಂಡ್ ಸ್ವಲ್ಪ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. ಎಸ್, ದ ಫಸ್ಟ್ ಕ್ವಶನ್ ನೋಡಿ, ಎ ಬೋಟ್ ಕ್ಯಾನ್ ಬಿ ರೋಡ್ ಅಟ್ ಅ 5 meter per second in a still water. Nothing but it is the velocity of a boat with respect to water, that is a river. It is used to cross 200 meter width from south bank to north bank. Okay, so A point in the B point ಗೆ ಹೋಗುತ್ತೆ. The river current has uniform velocity. Okay, so this is the velocity of river. Okay, in which direction must be steered? Okay, steered to cross the river perpendicular to the current. Okay, current perpendicular ಆಗಿರ್ಬೇಕಂದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಹೋಗಬೇಕು ನೋಡಿ. ನಿಮಗೆ ಇದರ ಡೈರೆಕ್ಷನ್ ಬರಬೇಕಂದ್ರೆ ನಿಮಗೆ ಇದು ಡ್ರಾ ಮಾಡಲೇಬೇಕಾಗುತ್ತೆ. ಓಕೆ, ಎಸ್ ಸರ್. ಇಲ್ಲಿ ಎರಡು ಪಾಯಿಂಟ್ಸ್ ಇದೆ. ಓಕೆ, ಸೊ ದೀಸ್ ಆರ್ ದ 2 ಪಾಯಿಂಟ್ಸ್. ಯಾವುದು, ದಿಸ್ ಇಸ್ ಸೌತ್ ಪಾಯಿಂಟ್ ಅಂಡ್ ದಿಸ್ ಇಸ್ ದ ನಾರ್ತ್ ಪಾಯಿಂಟ್. ಓಕೆ, ಎಸ್ ಸರ್. ಇಲ್ಲಿಂದ ಸೊ ರಿವರ್ ವಾಟರ್ ಯಾವ ಕಡೆ ಫ್ಲೋ ಆಗ್ತಿರೋದು ಸರ್, ರಿವರ್ ವಾಟರ್ ಈ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಿರೋದು. ಓಕೆ, ಎಸ್ ಸರ್, ದಿಸ್ ಇಸ್ ದ ರಿವರ್ ಡೈರೆಕ್ಷನ್. ಓಕೆ, ಅಂಡ್ ನೆಕ್ಸ್ಟ್ ಒನ್ ಏನು, 5 meter per second. Okay, so this is ಎಷ್ಟು 5 meter per second. Okay, so this is ಎಷ್ಟಿದೆ 3 meter per second. Okay, so this is 3 meter per second. And next one ಏನು, ಸ್ಟಿಲ್ ವಾಟರ್ ಅಂದ್ರೆ ವೆಲಾಸಿಟಿ ಆಫ್ ಇದಕ್ಕೆ ಈ ಕಡೆ ಡೈರೆಕ್ಟ್ ಹೋಗ್ಬೇಕಂದ್ರೆ ಸ್ವಲ್ಪ ಈ ಡೈರೆಕ್ಷನ್ ಅಲ್ಲಿ ನೀವು ದೋಣಿನ ತಗೊಂಡಬೇಕು. ಓಕೆ, ಸೊ ಟೀಟಾ. ಓಕೆ, ಸೊ ಇದರದೆಷ್ಟು ಸರ್ VBR, ಸೊ ದಟ್ ಈಸ್ ಈಕ್ವಲ್ಸ್ ಟು 5. ಓಕೆ, ಸೊ 5 meter per second. ಓಕೆ, ಡನ್. ಇವಾಗ ಬೇಕಾಗಿರೋದು ಡೈರೆಕ್ಷನ್. ಓಕೆ, ಸೊ ಡೈರೆಕ್ಷನ್ ಇಲ್ಲಿಂದ ಕೇಳ್ತಾರೆ ಎಷ್ಟಪ್ಪ ಅಂತೇಳಿ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು, ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ 90 ಡಿಗ್ರಿ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ. ಅಂಡ್ ಇಲ್ಲಿ ಟೀಟಾ ನೋಡೋಣ. ಫಸ್ಟ್ ನಮಗೆ ಏನ್ ಫೈಂಡ್ ಮಾಡೋಣ ಅಂದ್ರೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡೋಣ. ಯಾವ್ದನ್ನ, ಈ ಕಡೆ. ಸೊ ಈ ಕಡೆ ಒಂದು ಕಾಂಪೋನೆಂಟ್ ಮತ್ತೆ ಈ ಕಡೆ ಒಂದು ಕಾಂಪೋನೆಂಟ್, ರೈಟ್. ಇದನ್ನ ಏನ್ ಬರುತ್ತೆ ಸರ್, ಇಟ್ ಇಸ್ ಅ VBR sin ಥೀಟಾ ಅಂಡ್ ಈ ಕಡೆ VBR cos ಥೀಟಾ, ರೈಟಾ? ಎಸ್ ಸರ್. ಇವಾಗ ನಮಗೆ ಬೇಕಾಗಿರೋದು ಯಾವುದು, ಸೊ ಟೀಟಾ. ಸೊ ಟೀಟಾ ಬೇಕು ಅಂದ್ರೆ ಏನ್ ಮಾಡ್ತೀರಾ ಸರ್, ಇಟ್ ಇಸ್ ಅ A, ಸರ್ ಇಟ್ ಇಸ್ ಅ sin ಥೀಟಾ, ಸೊ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನಸ್ ಅಲ್ವಾ. ಸೊ ಪರ್ಪೆಂಡಿಕ್ಯುಲರ್ ದಟ್ ಇಸ್ ಅ VBR. ಓಕೆ, ಸೊ VBR ದಟ್ ಇಸ್ ಓಕೆ. ಸೊ ಇಲ್ಲಿ ನಮ್ಗೆ ಬೇಕಂದ್ರೆ VR ದಟ್ ಇಸ್ ಈಕ್ವಲ್ಸ್ ಟು ಸೊ VBR sin ಥೀಟಾ, ರೈಟ್? ಎಸ್ ಸರ್. ನಾನೇನ್ ಮಾಡ್ತೀನಿ, sin ಥೀಟಾ ಕನ್ವರ್ಟ್ ಮಾಡ್ಕೋತೀನಿ. ಸೊ sin ಥೀಟಾ ದಟ್ ಇಸ್ ಈಕ್ವಲ್ಸ್ ಟು VR ಡಿವೈಡೆಡ್ ಬೈ VBR ಅಂತ ಬರ್ಕೊಂಡೆ. VR ಅಂದ್ರೇನು, ವೆಲಾಸಿಟಿ ಆಫ್ ಅ ರಿವರ್, ನಥಿಂಗ್ ಬಟ್ ರಿವರ್ ವಾಟರ್. ಅಂಡ್ VBR ಅಂದ್ರೆ ವೆಲಾಸಿಟಿ ಆಫ್ ಅ ಬೋಟ್ ವಿತ್ ರೆಸ್ಪೆಕ್ಟ್ ಟು ರಿವರ್. ಓಕೆ, ರೈಟ್. ಸೊ sin ಥೀಟಾ ದಟ್ ಇಸ್ ಈಕ್ವಲ್ಸ್ ಟು VR ಎಷ್ಟಿದೆ ಸರ್, VR
VR, that is the 3. And VBR, okay, so VBR ಎಷ್ಟಿದೆ ಸರ್? ಇಟ್ ಇಸ್ a 5. And ಇದನ್ನೆಲ್ಲೋ ನೋಡ್ದಂಗಿದಿಲ್ಲ ಸರ್, ಇಟ್ ಇಸ್ a sin 37 ಡಿಗ್ರಿ ಆಗುತ್ತೆ. ಓಕೆ, ಸೊ sin 37 ಡಿಗ್ರಿ ಆಗುತ್ತೆ. ಓಕೆ, sin 37 ಡಿಗ್ರಿ ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನಸ್. ಓಕೆ, ರೈಟ್. ಸರ್ ಥೀಟಾ ಎಷ್ಟಾಗುತ್ತೆ ಸರ್? ಇಟ್ ಇಸ್ a 37 ಡಿಗ್ರಿ. And total, okay, so from ಅವ್ರು ಕೇಳಿರೋದು direction. Okay, the direction so will be sir theta plus 90. Okay, so theta plus 90 ಎಷ್ಟಾಗುತ್ತೆ ಸರ್? 37 ಡಿಗ್ರಿ ಪ್ಲಸ್ 90 ಡಿಗ್ರಿ. ಯಾವ್ದು ಕೇಳ್ತಾ ಇರೋದು? ಡೈರೆಕ್ಷನ್. ಓಕೆ, ರಿವರ್ ಪರ್ಪೆಂಡಿಕ್ಯುಲರ್ ಟು ದ ಕರೆಂಟ್. ಓಕೆ, ಸೊ ರಿವರ್ ಪರ್ಪೆಂಡಿಕ್ಯುಲರ್ ಟು ದ ಕರೆಂಟ್. ಓಕೆ, ಪರ್ಪೆಂಡಿಕ್ಯುಲರ್ ಟು ದ ಕರೆಂಟ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಕರೆಂಟ್. ಓಕೆ, 37 ಇಷ್ಟ, 37 ಕರೆಕ್ಟ್. ಓಕೆ, ಸೊ 37 ಕರೆಕ್ಟ್. Okay, so direction, that is the 37 degrees, the right answer. Okay, second one. How long will it take to cross the river in the direction perpendicular to the river? Okay, in the direction perpendicular to the river antandre, that is so B. So D, that is equals to, so VBR, okay, so cos theta. So right, so D value is the distance, width of the river, 200 meter. Okay, so that is the 200 meter. So 200 meter divided by VBR, that is equals to 5. So cos 37. Okay, so cos 37 ಅಂದ್ರೆ ಎಷ್ಟಾಗುತ್ತೆ? ಸೊ ಇಲ್ಲಿ ಆಲ್ರೆಡಿ ನಿಮಗೆ 37 ಡಿಗ್ರಿ ಬಂದಿದೆ, ಕರೆಕ್ಟಾ? ಎಸ್ ಸರ್. ಸೊ 37 ಡಿಗ್ರಿ ಬಂದಿದೆ. ಓಕೆ, ಸೊ ಥೀಟಾ. ಸೊ ದಿಸ್ ಇಸ್ 37 ಡಿಗ್ರಿ ಬಂದಿದೆ. ಸೊ ದಟ್ ಮೀನ್ಸ್ ಇಟ್ ಇಸ್ a 5 and this is the 3 and this is the 4. And sin theta, okay, so sin theta ಬೇಕು ಅಂತಂದ್ರೆ, okay, so sin 37 ಬೇಕು ಅಂತಂದ್ರೆ ಎಷ್ಟು ಬರುತ್ತೆ? ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಸ್, ದಟ್ ಈಸ್ ದ 3/5. ಅಂಡ್ ಕಾಸ್ 37 ಬರಬೇಕು ಅಂತಂದ್ರೆ ಸೊ ಬೇಸ್ ಬೈ ಹೈಪೋಟೆನ್ಸ್ 4 ಡಿವೈಡೆಡ್ ಬೈ 5. ಓಕೆ, ಸೊ 4 ಡಿವೈಡೆಡ್ ಬೈ 5 ಎಷ್ಟು? 37 ಡಿಗ್ರೀಸ್. ಓಕೆ, ರೈಟ್ ಸರ್. ಸೊ ಟಿ ಇಸ್ ಈಕ್ವಲ್ಸ್ ಟು 200, ಸೊ ಆಲ್ ಡಿವೈಡೆಡ್ ಬೈ 5 into 4 divided by 5 ಎಷ್ಟಾಗುತ್ತೆ? 5 ಗೆಟ್ ಕ್ಯಾನ್ಸಲ್, 4 5 20. ಓಕೆ, ಸೊ ದಟ್ ಇಸ್ a 50 seconds. ಓಕೆ, ಸೊ ಟಿ ಇಸ್ ಈಕ್ವಲ್ಸ್ ಟು 50 seconds ಆಗುತ್ತೆ. ಓಕೆ, ಸೊ ಟಿ ಇಸ್ ಈಕ್ವಲ್ಸ್ ಟು 50 seconds. ಓಕೆ ಸರ್. And the next question ಏನಿದೆ? Next question, in which direction must be boat be steered to cross the river in a minimum time? Okay, so minimum time ಅಂತಂದ್ರೆ that is ಯಾವ ಕಡೆ ಹೋಗುತ್ತೆ? So normal ಆಗಿ in which direction must be boat steered to cross the river? That is along x axis ತಾನೆ? Right, x axis ಅಂದ್ರೆ river ದೆ. Okay, so with respect to rivers ಮಾಡಬೇಕು. Okay, so ಇಲ್ಲಿ ಬೇಕಾಗಿರೋದೇನು? In which direction must be boat steered to cross the river in a minimum time? So minimum time in which direction must be boat steered cross the river in a minimum time. That is ಈ ಕಡೆ 37 ಡಿಗ್ರಿ ಐತಲ್ಲ, ಸೊ ಇಲ್ಲಿ 37 ಡಿಗ್ರಿ ಆಗಿದೆ. ಆ್ಯಂಡ್ 90 ಪ್ಲಸ್ ಇದು ತೊಗೊಂಡ್ರೆ ಎಷ್ಟಾಗುತ್ತೆ? ಮಿನಿಮಮ್ ಟೈಮ್. ಹೌ ಫಾರ್ ವಿಲ್ ಇಟ್ ಡ್ರಿಫ್ಟ್ ಅಂದರೆ ನಾರ್ಮಲ್ ಆಗಿ ಡೈರೆಕ್ಟ್ ಆಗಿ ಇಲ್ಲಿ ಬರೀತೀನಿ. ಸಿಲೆ ಇದು ಗೊತ್ತಾಯ್ತಲ್ಲ ಈ ಕ್ವಶನ್ ಯಾವುದಕ್ಕೆ? ಇದು ಫಸ್ಟ್ ಕ್ವಶನ್ಗೆ ಈ ಕಡೆ ಡ್ರಿಫ್ಟ್ ಆಗಬೇಕು. ಓಕೆ, ಸೊ ಈ ಕಡೆ ದಟ್ ಈಸ್ ಟುವರ್ಡ್ಸ್ ನಾರ್ತ್ west. Okay, so north west kade 37 degree. Okay, right. So next to minimum time. Okay, so minimum time andre that is 0 agbidutte. Okay, so for a minimum time, that is the minimum time, D is equals to divided by minimum time andre VBR anta barutte. Okay, so VBR, so 200 divided by 5 5 4 20. Okay, so 40 second agutte. So minimum time, that is the 40 second. Clear? Right. So next question nodona. A man can swim at a speed 2 meter. Okay, ಇವೆಲ್ಲ ನಾರ್ಮಲ್ ಕ್ವೆಶನ್ಸ್ ಆರಾಮಾಗಿ ಮಾಡ್ಕೊಳ್ಬಹುದು. ಓಕೆ, ಎಷ್ಟು ಕ್ವೆಶನ್ಸ್ ಇದೆ ನೋಡೋಣ. ಅದರಲ್ಲಿ ನಾನು ಅರ್ಧ ಮಾಡ್ತೇನೆ, ನೀವು ಅರ್ಧ ಮಾಡಿ. ಓಕೆ, ರೈಟ್. 1 2 3. ಓಕೆ, ಸೊ 3 ಕ್ವೆಶನ್ಸ್ ಇದೆ. ಓಕೆ, ಇದೆ ಆರಾಮಾಗಿ ಮಾಡ್ಬೋದು ಬಿಡಿ. ಇಲ್ಲೇ ನಾನು ಫುಲ್ ಮಾಡಿಸ್ತೀನಿ, ಯಾಕೆಂದ್ರೆ ಮತ್ತೆ ಬಿಟ್ರೆ ಅದು ನೀವು ಮಾಡಲ್ಲ ಮತ್ತೆ, ನನಗೆ ಗೊತ್ತು. ಓಕೆ, ಸೊ ಎ ಮ್ಯಾನ್ ಕ್ಯಾನ್ ಸ್ವಿಮ್ ಅಟ್ ಅ ಸ್ಪೀಡ್ 2 meter per second. ದಟ್ ಮೀನ್ಸ್ ವೆಲಾಸಿಟಿ ಆಫ್ ಅ ಬೋಟ್ ವಿತ್ ರೆಸ್ಪೆಕ್ಟ್ ಟು ರಿವರ್ ಅಂತ ಬರ್ಕೋತೀನಿ. ಓಕೆ, ಅಥವಾ ಸ್ವಿಮ್ಮರ್ ಅಂತ ಬರ್ಕೋದು, ಈ ತರ ಆದ್ರೂ ಬರ್ಕೊಳ್ಳಿ. ಅಥವಾ ವೆಲಾಸಿಟಿ ಆಫ್ ಅ ಸ್ವಿಮ್ಮರ್ ವಿತ್ ರೆಸ್ಪೆಕ್ಟ್ ಟು ವಾಟರ್, SW ಅಂತ ಬರ್ಕೋಬಹುದು. SW ಏನಕ್ಕೆ ಬರೆಯಲ್ಲ ಅಂದ್ರೆ ಸೌತ್ ವೆಸ್ಟ್ ಅಂತ ಬರುತ್ತಲ್ಲ, ಅದರಿಂದ ನಾನು ಸ್ವಿಮ್ಮರ್ ಅದ್ರ ಬರೆಯೋದ್ ಬದಲು VBR ಅಂತ ಬರೀತೀನಿ. ಇಟ್ ವಿಲ್ ಬಿ ಈಸಿ. ಓಕೆ, ಅಥವಾ ಸ್ವಿಮ್ಮರ್ ವಿತ್ ರೆಸ್ಪೆಕ್ಟ್ ಟು ರಿವರ್ ಅಂತಾನು ಬರೀಬಹುದು. He starts swimming in a river at an angle 150 degree to the direction of a water flow. ಹೇಳ್ತಾ ಇರೋದು. ಸೊ ಎಷ್ಟಾಗುತ್ತೆ ಸರ್? 150 ಮೈನಸ್ 90 ಅಂದ್ರೆ ಎಷ್ಟಾಗುತ್ತೆ ಸರ್? ಇಟ್ ಇಸ್ 60 ಡಿಗ್ರಿ ಆಗುತ್ತೆ. ಓಕೆ, ರೈಟ್. ಫ್ಲೋ ಅಂಡ್ ರೀಚಸ್ ದ ಡೈರೆಕ್ಟ್ಲಿ ಅಪೋಸಿಟ್ ಟು ದ ಪಾಯಿಂಟ್ ಆನ್ ದ ಅಪೋಸಿಟ್ ಬ್ಯಾಂಕ್. ಓಕೆ,
Find the speed of a flowing water and the next one width of the river is 1 kilometer. Then calculate the time taken to cross the river. Okay, so ಇಲ್ಲಿ ನಿಮಗೆ ಡಯಾಗ್ರಾಮ್ ಬರೀತೀನಿ, ಅವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ರೈಟ್. ಸೊ ಇಲ್ಲಿ ಡಿಸ್ಟೆನ್ಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಇದು ಅನ್ಕೋಣ. ಸೊ ದಿಸ್ ಇಸ್ ಸೌತ್, ದಿಸ್ ಇಸ್ ದ ನಾರ್ತ್. ಓಕೆ, ಅಂಡ್ ವೆಲಾಸಿಟಿ ಆಫ್ ದ ರಿವರ್ ಈ ಕಡೆ. ಓಕೆ, ಸೊ ವೆಲಾಸಿಟಿ ಆಫ್ ದ ರಿವರ್ ಈ ಕಡೆ, ದ ವೆಲಾಸಿಟಿ ಆಫ್ ದ ರಿವರ್. ಓಕೆ, ಅಂಡ್ ಇಲ್ಲಿ ಕಂಪೇರ್ ಮಾಡ್ಕೊಳ್ತೇವೆ ನೋಡಿ. ಈ ಸ್ಟಾರ್ಟ್ ಸ್ವಿಮ್ಮಿಂಗ್ ಇನ್ ಅ ರಿವರ್ at an angle 150 degree to the direction of water. ಇದು ಡೈರೆಕ್ಷನ್ ಆಫ್ ವಾಟರ್ ಇಲ್ಲಿಗೆ ತಗೊಂಡ್ರೆ 90 ಡಿಗ್ರಿ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಅಂಡ್ 150 ಡಿಗ್ರಿ ಅಂದ್ರೆ ಈ ಕಡೆ ಎಷ್ಟು ಬರಬೇಕು, 60 ಡಿಗ್ರಿ ಬರಬೇಕು. ಓಕೆ, ಸೊ ದಿಸ್ ಇಸ್ ದ 60 ಡಿಗ್ರಿ. ಓಕೆ, ಸೊ ದಿಸ್ ಇಸ್ 60 ಡಿಗ್ರಿ ಅಂಡ್ ಟೋಟಲ್ ಎಷ್ಟಾಯ್ತು ಸರ್, 60 ಪ್ಲಸ್ 90 ದಟ್ ಇಸ್ 150 ಡಿಗ್ರಿ. ಮ್ಯಾಚ್ ಆಗ್ತಿದೇನಾ? ಅವರು ಡೈರೆಕ್ಟ್ ಆಗಿ ಪರ್ಪೆಂಡಿಕ್ಯುಲರ್ ಅಂತ ತಗೊಂಡಿದ್ದಾರೆ. ಓಕೆ, ರೈಟ್ ಸರ್. ಇವಾಗ ಇವನ್ನ ರಿಸಾಲ್ವ್ ಮಾಡಿ. Okay, this is the cos component and this is sin component. Okay, yes sir. ಇವನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಸರ್ ಇಟ್ ಇಸ್ ದ VBR. ಓಕೆ, ಸೊ VBR ಕನ್ಸಿಡರ್ ಮಾಡ್ಕೊತೀನಿ. VBR that is equals to 5. ಸೊ 5 ಎಷ್ಟು 2 5 ಅಲ್ಲ 2. ಸೊ 2 ಮೀಟರ್ ಪರ್ ಸೆಕೆಂಡ್. ಸೊ VBR cos theta and VBR sin theta. ಓಕೆ, ಸೊ VBR sin theta. ರೈಟ್. ಸೊ ಇಷ್ಟ ಆಯ್ತಾ? ದ ವೆರಿ ಫಸ್ಟ್ ಕ್ವೆಶ್ಚನ್ ಏನ್ ಕೇಳ್ತಾರದು, find the speed of a flowing water. Okay, so find speed of the flowing water. Okay, ನೋಡಿ ಸಿಂಪಲ್ ಆಗಿ. ಸೊ ಫಸ್ಟ್ ಒನ್, ಓಕೆ, ಸೊ A that is equals to VR that is equals to so VBR sin theta. ಓಕೆನಾ? ಎಸ್ ಸರ್. VBR ಎಷ್ಟಿದೆ ಸರ್ 2 ಅಂಡ್ sin 60. ಓಕೆ, ಸೊ sin 60 ಆಯ್ತು. ಸೊ ವೆಲಾಸಿಟಿ ಆಫ್ ಅ ರಿವರ್ ಅಥವಾ ಫ್ಲೋಯಿಂಗ್ ವಾಟರ್ that is equals to 2 sin 60 ಎಷ್ಟಾಗುತ್ತೆ, √3/2. Okay, so 2 get cancel ಆಗುತ್ತೆ. So this is √3 meter per second ಆಗುತ್ತೆ. Okay, this is velocity of a river. Okay, so this is velocity of a river. And the second B ನೋಡಿ, B ಏನ್ ಕೇಳ್ತಾರದು, if the width of the river is 1 kilometer, then calculate the time taken to cross the river. Okay, so time taken. Okay, so T that is equals to so D divided by VBR. ಯಾವುದು ಟೈಮ್ಗೆ? ಇದನ್ನ ಈ ಕಾಂಪೊನೆಂಟ್ ಟೈಮ್ ರಿಲೇಟೆಡ್ ಆಗಿ ವರ್ಕ್ ಮಾಡುತ್ತೆ. ಓಕೆ, VBR the cos 60 degree. Okay, so cos theta. So that is nothing but 1000 meter. So divided by VBR as to, sir, it is the 2. So it is the cos 60 degree. Okay, so cos 60 degree and rest agata. Sir, 1000. So divided by cos 60, that is 1/2. So 1/2 get 2 get cancelled. So T is equals to 1000 seconds. Okay, so this is the 1000 seconds. Clear? This is the 1000 seconds. Done? Okay. Now let's move on to the next concept. Okay, so next question ನೋಡೋಣ. 2 kilometer wide river flowing at a rate 5 km per hour. Okay, so ಇಲ್ಲಿ velocity of a river ಕೊಟ್ಟಿದ್ದಾರೆ. A man can swim in a still water with, okay, so this is VBR ಕೊಟ್ಟಿದ್ದಾರೆ. Okay, so velocity of a man with respect to river. He wants to cross the river along the shortest path. Find in which direction should the person swim. Okay, so in which direction ಅಂತಂದ್ರೆ ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ಡಯಾಗ್ರಾಮ್ ಹಾಕಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳಿದ್ನಲ್ಲ. ಸೊ ಡಯಾಗ್ರಾಮ್ ಹಾಕ್ತೀನಿ. ಓಕೆ, ರೈಟ್. ಸೊ ಇವಾಗ ಪಾಯಿಂಟ್ಸ್ ನ ಐಡೆಂಟಿಫೈ ಮಾಡೋಣ. ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್. ಓಕೆ, ಸೊ ಸೌತ್ ಪಾಯಿಂಟ್ ಇಂದ ನಾರ್ತ್ ಪಾಯಿಂಟ್ ಹೋಗ್ಬೇಕು. ಅಂಡ್ ಇಲ್ಲಿ ಸೊ ದಿಸ್ ಇಸ್ ವೆಲಾಸಿಟಿ ಆಫ್ ರಿವರ್. ಓಕೆ, ಸೊ ಈ ಪಾಯಿಂಟ್ ನ ನಾವೇನಂತ ಕರಿತೀವಿ, ವೆಲಾಸಿಟಿ ಆಫ್ ಅ ರಿವರ್. ಓಕೆ, ಸೊ ವೆಲಾಸಿಟಿ ಆಫ್ ಅ ರಿವರ್ ಎಷ್ಟಿದೆ ಸರ್, 5 ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ಕಿಲೋಮೀಟರ್ ಪರ್ ಅವರ್. ಓಕೆ, ಅಂಡ್ ನೆಕ್ಸ್ಟ್ ಏನು, ಕಿಲೋಮೀಟರ್ 10 ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ಈ ಕಡೆ ಈ ಡೈರೆಕ್ಷನ್ ಅಲ್ಲಿ ಸ್ವಿಮ್ ಮಾಡಬೇಕು. ಓಕೆ, ಸೊ ಈ ಡೈರೆಕ್ಷನ್ ಅಲ್ಲಿ ಸ್ವಿಮ್ ಮಾಡಬೇಕು. ಓಕೆ, ಸೊ ಇದನ್ನ ವೆಲಾಸಿಟಿ ಆಫ್ ಅ ಬೋಟ್ ವಿತ್ ರೆಸ್ಪೆಕ್ಟ್ ಟು ರಿವರ್ ದಟ್ ಇಸ್ 10 ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ದಿಸ್ ಇಸ್ 10 ಕಿಲೋಮೀಟರ್ ಪರ್ ಅವರ್. ಅಂಡ್ ಇವಾಗ ನಾವು ಈ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಓಕೆ, ಸೊ ಈ ವ್ಯಾಲ್ಯೂನ ಫೈಂಡ್ ಮಾಡಬೇಕು, ಟೀಟಾ. ಓಕೆ, ಇನ್ ವಿಚ್ ಡೈರೆಕ್ಷನ್ ಶುಡ್ ದ ಪರ್ಸನ್ ಸ್ವಿಮ್. ಓಕೆ, ಸೊ ಇವುಗಳನ್ನ ನಾವೇನ್ ಮಾಡೋಣ, ರಿಸಾಲ್ವ್ ಮಾಡ. ಓಕೆ, ಸೊ ದಿಸ್ ಇಸ್ ವಿ ಕಾಸ್ ಟೀಟಾ and this is a V sin theta. Okay, ಇದೇನ್ ಮಾಡುತ್ತೆ ಸರ್, VBR the cos theta sir, and ಇದೇನ್ ಮಾಡುತ್ತೆ ಸರ್, it is a VBR sin theta sir. Okay, done. ಇವಾಗ ಆಂಗಲ್ ನ ಫೈಂಡ್ ಮಾಡೋಣ. ಓಕೆ, ಸೊ A, so that is equals to sin theta. Okay, so ಡೈರೆಕ್ಟ್ ಆಗಿ ಬರೆಯೋಣ. ಓಕೆ, ಸೊ ಡೈರೆಕ್ಟ್ ಆಗಿ A that is equals to so VBR sin theta, so that is equals to VR. Okay, so sin theta that is equals to so that is a VR divided by VBR. Okay, right sir. So VR ಏನು ಸರ್, VR that is equals to 5, VBR ಎಷ್ಟಿದೆ, that is a 10. So that is nothing but 1/2. Okay, yes sir.
ಸೊ sin theta that is equals to, okay, ಇದೆಷ್ಟು ಬರೀತೀರಾ sin 30, okay, so sin 30 degree. So this is sin 30 ಅಂದ್ರೆ theta is equals to 30 degree ಆಯ್ತು, ಓಕೆನಾ. ಅಂಡ್ ಇಲ್ಲಿ ನಮಗೆ ಡೈರೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಓಕೆ, ಸೊ ಡೈರೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ದ ಡೈರೆಕ್ಷನ್, ಓಕೆ, ಸೊ ದ ಡೈರೆಕ್ಷನ್ is 30 degree. ಇಲ್ಲೆಷ್ಟಿದೆ ಸರ್ 90, ಓಕೆ, ಸೊ 30 degree plus 90, so that is equals to 120 degree, okay. So from flow of water, okay, so flow of water ಅಂದ್ರೆ ಇಲ್ಲಿಂದ ಇಷ್ಟು ರೊಟೇಟ್ ಆಗಬೇಕು ಅಂದ್ರೆ 120 ಡಿಗ್ರಿ ಡೈರೆಕ್ಷನ್ ತೋರಿಸಬೇಕು ಅಪೋಸಿಟ್ ಅಲ್ಲಿ, ಓಕೆನಾ. ರೈಟ್, ನೆಕ್ಸ್ಟ್ ಒನ್ ಕ್ರಾಸಿಂಗ್ ಟೈಮ್, ಓಕೆ, ಸೊ ಕ್ರಾಸಿಂಗ್ ಟೈಮ್ ಎಷ್ಟು ಸಿಗುತ್ತೆ? ಸೊ ಕ್ರಾಸಿಂಗ್ ಟೈಮ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ಡಿ ಡಿವೈಡೆಡ್ ಬೈ, ಸೊ ವಿ ಬಿ ಆರ್ ಸ ಕಾಸ್ ಥೀಟಾ, ಓಕೆ, ರೈಟ್ ಸರ್. ಸೊ ಡಿ ಎಷ್ಟಿದೆ ಸರ್? ಇಟ್ ಇಸ್ ದ 2 ಕಿಲೋಮೀಟರ್ ಅಲ್ವಾ? ಎಸ್ ಸರ್. ಸೊ 2000, ಸೊ ಡಿವೈಡೆಡ್ ಬೈ ವಿ ಬಿ ಆರ್ ಎಷ್ಟಿದೆ ಸರ್? ಇಟ್ ಇಸ್ ದ 10, ಓಕೆ, ಸೊ 10 ಕಿಲೋಮೀಟರ್ ಪರ್ ಅವರ್. ಇದು ಕಿಲೋಮೀಟರ್ ಇದು ಆಗಲಿ. ಸೊ 2 ಕಿಲೋಮೀಟರ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ 2, ಸೊ ಡಿವೈಡೆಡ್ ಬೈ ಇದೆಷ್ಟಾಗುತ್ತೆ? ಸೊ ವಿ ಬಿ ಆರ್ ದಟ್ ಇಸ್ ದ 10, ಸೊ ಕಾಸ್ 30 ದಟ್ ಇಸ್ ರೂಟ್ 3/2, ಓಕೆ, ಸೊ ದಟ್ ಇಸ್ ಕಾಸ್ 30 ರೂಟ್ 3/2. ಇಲ್ಲಿ ಬರೀತೀನಿ, ಮತ್ತೆ ರೂಟ್ 3/2 ಹೇಗೆ ಬಂತಂತ ನೀವೇ ಯೋಚನೆ ಮಾಡ್ತಾರೆ ಮತ್ತೆ ಆಮೇಲೆ. ಓಕೆ, ಸೊ ದಿಸ್ ಇಸ್ ಕಾಸ್ 30 ಡಿಗ್ರಿ, ಓಕೆ, ಸೊ ದೇರ್ ಫೋರ್, ಸೊ 2 1s are 2 5s are, ಓಕೆ, ಸೊ ದಟ್ ಈಸ್ 1 ಡಿವೈಡೆಡ್ ಬೈ 5, ಓಕೆ, ಸೊ 5 ರೂಟ್ 3/2, ಓಕೆ, ಸೊ ದಟ್ ಈಸ್ ರೂಟ್ 3/2, ಓಕೆ. ಸೊ ಏನು ಮಾಡೋಣ? ಸೊ 2 ಡಿವೈಡೆಡ್ ಬೈ 5 ರೂಟ್ 3 ಹವರ್ಸ್ ಅಂತ ಬರೆದ್ರೆ ಸಾಕು, ಓಕೆ, ಎಷ್ಟು ಬರೆದ್ರೆ ಸಾಕು. ಅದನ್ನ ಸೆಕೆಂಡ್ಸ್ಗೆ ಮಿನಿಟ್ಸ್ಗೂ ಸಹಿತ ಕನ್ವರ್ಟ್ ಮಾಡ್ಕೊಳ್ಬಹುದು, ನೋ ಪ್ರಾಬ್ಲಮ್, ಕನ್ವರ್ಟ್ ಮಾಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್, ಎ ಬೋಟ್ takes 2 hours to go 10 km and come back in a still water lake. The time taken for the 10 km upstream coming back with the water velocity 5 km, okay. ಸೊ ಇದನ್ನ ಹೋಮ್ವರ್ಕ್ ಆಗಿ ತಗೊಳ್ಳೋಕೆ ಅಪ್ಸ್ಟ್ರೀಮ್ ಮತ್ತೆ ಡೌನ್ ಸ್ಟ್ರೀಮ್, ಓಕೆ, ಸೊ ಅಪ್ಸ್ಟ್ರೀಮ್ ಮತ್ತೆ ಡೌನ್ ಸ್ಟ್ರೀಮ್ ಬೇಸ್ ಮೇಲೆ, ಓಕೆ, ಸೊ ಅಪ್ಸ್ಟ್ರೀಮ್ ಮತ್ತೆ ಡೌನ್ ಸ್ಟ್ರೀಮ್ ಬೇಸ್ ಮೇಲೆ ಮಾಡಿರುವಂತ ಕ್ವಶನ್, ಓಕೆ. ಎ ಬೋಟ್ takes 2 hours to go 10 km and come back in a still water, okay, and the time taken going 10 km upstream and coming back to the downstream is a 5 km per hour, okay. ಸೊ ಇಲ್ಲಿ ಸಿಂಪಲ್ ಆಗಿರುತ್ತೆ ನೋಡಿ, ಟೈಮ್ ಟೇಕನ್ ಇದೆ, ಓಕೆ, ಸೊ 2 hours ಇದೆ. ಅಂಡ್ ನೆಕ್ಸ್ಟ್ ಡಿಸ್ಟೆನ್ಸ್ ಎಷ್ಟಿದೆ ಸರ್? ಡಿಸ್ಟೆನ್ಸ್ ಈಸ್ 10 km, ಓಕೆ, ಸೊ 10 km ಅಂಡ್ ಕಮಿಂಗ್ ಬ್ಯಾಕ್ ಇನ್ ಅ ಸ್ಟಿಲ್ ವಾಟರ್. ದ ಟೈಮ್ ಟೇಕನ್ ಗೋಯಿಂಗ್ ಅಪ್ಸ್ಟ್ರೀಮ್, ಓಕೆ, ಸೊ ಅಪ್ಸ್ಟ್ರೀಮ್ ಅಂದ್ರೆ ವೆಲಾಸಿಟಿ ಚೇಂಜ್ ಆಗಬೇಕು, ಓಕೆ, ಸೊ ಚೇಂಜ್ ಆಗಬೇಕು. ಹೋಮ್ವರ್ಕ್ ಆಗಿ ತಗೊಳ್ಳಿ ಇದನ್ನ. ಅಂಡ್ ನೆಕ್ಸ್ಟ್ ಇದನ್ನ ಹೋಮ್ವರ್ಕ್ ಆಗಿ ತಗೊಳ್ಳಿ. ಅಂಡ್ ನೆಕ್ಸ್ಟ್, yes, the speed of a swimmer in a still water 20 meters per second. The speed of a river water is a 10 meters per second. Is flowing due east. If he is standing on the south bank and wishes to cross the river along the shortest path, angle at which he should make is a stroke with respect to north is given by. So direct agi ನೀವು ನೋಡಿ, so sin theta that is equals to, okay, so sin theta that is equals to VR so divided by VBR, okay na. So VR ಎಷ್ಟಿದೆ? ವೆಲಾಸಿಟಿ ಆಫ್ ಅ ರಿವರ್ ವಾಟರ್ ಎಷ್ಟಿದೆ? 10, ಇದು 20, ಸೊ ದಿಸ್ ಇಸ್ 1/2, ಸೊ ದಟ್ ಮೀನ್ಸ್ ಸೈನ್ 30 ಡಿಗ್ರಿ, ಓಕೆ. ಇದೆಷ್ಟು? ಸೈನ್ ಯಾವ ಆಂಗಲ್ಗೆ? ಸೈನ್ ಯಾವ ಆಂಗಲ್ಗೆ ಆಫ್ ಬರುತ್ತೆ? ದಟ್ ಇಸ್ ಸೈನ್ 30, ಓಕೆ. ಸೊ ಥೀಟಾ ಇಸ್ ಈಕ್ವಲ್ಸ್ ಟು 30 ಡಿಗ್ರಿ, ಓಕೆ, ಸೊ 30 ಡಿಗ್ರಿ ವೆಸ್ಟ್ ಕಡೆ, ಓಕೆ, ಸೊ 30 ಡಿಗ್ರಿ ವೆಸ್ಟ್ ಕಡೆ. ಸೊ ದಟ್ ಇಸ್ ಆಪ್ಷನ್ ಎ, ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, the width of river is 1 kilometer. The velocity of a boat is a 5 km per hour. The boat covered the width of a river with the shortest possible path in 15 minutes. Then velocity of a river stream. Okay. ಇದನ್ನ ಫೈಂಡ್ ಮಾಡಿ. ಓಕೆ, ಸೊ ಎಲ್ಲ ಇಷ್ಟೊತ್ತು ಇದ್ರ ಬಗ್ಗೆ ನಾವು ಮಾತಾಡಿದೀವಿ ತಾನೆ, ಸ್ಪೆಷಲ್ ಕೇಸಸ್ ಎಲ್ಲ ತಗೊಂಡು. ಓಕೆ, ಇದು ರಿಪೀಟೆಡ್ ಕ್ವಶನ್, ಓಕೆ, ಸೊ ರಿಪೀಟ್ ಅದೇ ಕ್ವಶನ್ ರಿಪೀಟ್ ಆಗಿದೆ, ಓಕೆ, ರೈಟ್. ಎ ಬೋಟ್ ಸೆಂಟ್ ಅಕ್ರಾಸ್ ಅ ರಿವರ್ ವಿತ್ ಅ ವೆಲಾಸಿಟಿ 8 km per hour. If the resultant velocity of a boat is a 10 km, then velocity of a river is, okay, so velocity of a river ಅಂತ ಕೇಳ್ತಾರೆ, ರಿಸಲ್ಟೆಂಟ್ ಇದನ್ನು ಸಹಿತ ಕ್ಯಾಲ್ಕುಲೇಟ್ ಮಾಡ್ಬಿಡಿ, ಓಕೆನಾ. ಸೊ ಇದು ಯಾವಾಗ? 1994 ಮತ್ತೆ 1993 ಕೇಳಿರೋದು. ಡನ್, ಎಸ್. ಈ ಸರ್ಕ್ಯುಲರ್ ಮೋಷನ್ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ, ಓಕೆ, ಸೊ ನಾಳೆ ಕ್ಲಾಸ್ನಲ್ಲಿ ನಾವು ಸಾಲ್ವ್ ಮಾಡೋಣ ಸರ್ಕ್ಯುಲರ್ ಮೋಷನ್, ಓಕೆ. ಸೊ ಸರ್ಕ್ಯುಲರ್ ಮೋಷನ್ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಾಲ್ವ್ ಮಾಡೋಣ. ಹೋಪ್ಫುಲಿ ಎಲ್ಲರಿಗೂ ಸಹ ಏನೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಓಕೆ, ಎಲ್ಲರಿಗೂ ಸಹ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಡನ್, ಎಸ್. If you have any question, please do let me know, okay. If you have any question, please do let me know.
ಎಸ್ ಓಕೆ ದೆನ್ ಸೊ ಮತ್ತೆ ನಾಳೆ ಓಕೆ ಸೊ ನಾಳೆ 5 PM ಮೀಟ್ ಆಗೋಣ ಲಾಸ್ ಆಫ್ ಮೋಷನ್ ಚಾಪ್ಟರ್ ಜೊತೆ ಓಕೆ ಟಿಲ್ ದೆನ್ ಟೇಕ್ ಕೇರ್ ಬಾಯ್